ಗಜಮುಖ ನಾನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ಬಲಗಳ ಪ್ರಭುವೇ ನಿಜವಾಗಿ ಕರುಣಿಸು ಬಲಗಳ ಪ್ರಭುವೇ ಗಜಮುಖನಿಂದ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ಳು ಅಂಬಿಕಾ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದು ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಋಣ ಮಾಡುವ ಒಳಿಬೆರಿ ಕಥಾಮೃತ
ಹೊರಗಿನ ಇಂದ್ರಿಯಗಳ ಗೊಡವೆ ಇಲ್ಲದೆ ಮೂಲಾಧಾರದಲ್ಲಿಯೇ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿ ಯೋಗದ ಮೂಲಕವಾಗಿ ತಪಶ್ಚರಣೆಯಲ್ಲಿದ್ದವ ಜಾಬಾಲಿ ನಾಮಕನಾದಂಥ ಮುನಿ ನಾನು. ಪ್ರಪಂಚವನ್ನೊಮ್ಮೆ ಕಣ್ತೆರೆದು ನೋಡುವಂತ ಒಂದು ಹೊಸ ಸೆಳೆತ, ಒಂದು ಹೊಸ ವಿದ್ಯಮಾನ ತಪಸ್ಸಿಗೆ ಕುಳಿತಂತ ಈ ಪರಿಸ್ಥಿತಿಯಲ್ಲಿ ಉಂಟಾಯಿತು. ಅಂತರಿಂದ್ರಿಯದಲ್ಲಿಯೇ ಮಗ್ನನಾಗಿದ್ದವ ನಾನು. ಯಾಕೆ ಈ ಹೊರಗಿನ ಇಂದ್ರಿಯಗಳು ತನ್ನಿಂತಾನೇ ತೆರೆಯಲ್ಪಟ್ಟಿತು. ಒಮ್ಮೆ ಈ ಜಗತ್ತನ್ನೊಮ್ಮೆ ನೋಡಿದೆ ಅಂತಾದ್ರೆ, ಯಾವ ಕಾಲದಲ್ಲಿ ನಾನು ತಪಸ್ಸಿಗೆ ಕುಳಿತಿದ್ದೇನೋ ಅಂತಹ ಪರಿಸ್ಥಿತಿ ನನ್ನ ಕಣ್ಣುಗಳಿಗೆ ಗೋಚರವಾಗುವುದಿಲ್ಲ. ಈ ಪ್ರದೇಶವೇ ಅತ್ಯಂತ ಒಂದು ದುಸ್ಥಿತಿಯಲ್ಲಿ ನನಗೆ ಕಾಣುತ್ತಾ ಇದೆ. ಒಂದು ಕಾಲದಲ್ಲಿ ಈ ವಸುಂಧರೆಯೇ ಸಸ್ಯಶ್ಯಾಮಲೆಯಾಗಿದ್ದಳು. ಗಿರಿ ದುರ್ಗಗಳೇ ಹಚ್ಚೆ ಹಸಿರಿನಿಂದ ನಳನಳಿಸುತ್ತಿರುವಂತಹ ವಿದ್ಯಮಾನವನ್ನು ನನ್ನ ಈ ಮಾಂಸಾಕ್ಷಿಗಳಿಂದ ನಾನು ಕಂಡವ. ಒಂದು ರೀತಿಯ ಹೊಸ ಚಿತ್ರಣ ಈಗ ನಿರ್ಮಾಣ ಆಯಿತು ಅಂತಾದ್ರೆ ಇದಕ್ಕೆ ಕಾರಣ ಏನು? ಆ ಕಡೆಗೆ ಒಮ್ಮೆ ದೃಷ್ಟಿಯನ್ನು ಹರಿಸಿದೆ ಅಂತಾದರೆ ಸಂತೋಷದಿಂದ ನಳನಳಿಸಬೇಕಾದಂತಹ ಜನ ಮುಂದೆ ತಮ್ಮ ಕಣ್ಣುಗಳಲ್ಲಿ ಕಣ್ಣೀರನ್ನು ಸುರಿಸುವಂತಹ ವಿದ್ಯಮಾನವನ್ನು ಕಾಣುತ್ತಾ ಇದ್ದೇನೆ. ವಸುಂಧರೆಗೆ ಜನ ಮುಂದೆ ಬೇಡವಾಗಿ ಹೋದರೆ ಸಕಲ ಸಂಪತ್ತಿಗೆ ಆಗರ ಸ್ಥಾನವಾಗಿರುವಂತ ವಸುಂಧರೆ ನಾಮಕಳಾದಂತ ಈ ಭೂಮಿ ನಾರಾಯಣನ ಎರಡನೆಯ ಪತ್ನಿಯಂತೆ ಇವಳು. ಹಾಗಾದರೆ ಈ ಜನಮಂದೆಯನ್ನು ಈ ರೀತಿ ಮಾಡಿದವಳು ಈ ಭೂದೇವಿಯೇ. ಹೀಗಾಗಿ ಹೋಯಿತಲ್ವೇ ಭೂಮಿಯೇ ಸುಟ್ಟು ಸುಡುಕರಿಯಾಗುತ್ತಾ ಇದೆ. ಬಿಸಿಲ ಬೇಗೆಯನ್ನು ಸಹಿಸಲು ಅಸಾಧ್ಯವಾಗುತ್ತಾ ಇದೆ. ಗಿರಿ ಕಾನನಗಳಿಂದ ದುಮ್ಮಿಕ್ಕುತ್ತಿರುವಂತ ಜರಿಗಳು ಒಣಗಿ ಹೋಗಿವೆ. ಹಸಿರಾಗಿರುವಂತ ಮರದಲ್ಲಿ ಸುಂದರವಾಗಿ ಹಾಡುತ್ತಿರುವಂತ ಪಕ್ಷಿ ಸಂಕುಲಗಳು ನನ್ನ ಕಣ್ಣಿಗೆ ಕಾಣುವುದಿಲ್ಲ. ಈ ಕಡೆ ತಿರುಗಿದೆ ಅಂತಾದ್ರೆ ಸಕಲ ಜನಮಂದೆಯೂ ಕೂಡ ದರಾಶಾಯಿಗಳಾಗಿದ್ದಾರೆ. ಅವರ ಹೊಟ್ಟೆಗಳು ಬೆನ್ನಿಗೆ ಅಂಟಿಕೊಂಡಿವೆ, ತ್ರಾಣಗುಂದಿದ್ದಾರೆ. ಸದಾ ಚಲನಶೀಲರಾಗಿ ಕ್ರಿಯಾಶೀಲರಾಗಿರಬೇಕಾದಂತ ಮನುಷ್ಯರೇ ದರಾಶಾಯಿಗಳಾಗಿದ್ದಾರೆ. ಹಸಿವಿನಿಂದ ಬಳಲಿ ಒಂದು ರೀತಿಯಲ್ಲಿ ಕಣ್ಣುಗಳಿಂದ ಕಣ್ಣೀರನ್ನು ಸುರಿಸಿ ಅಳುವಂತ ದೃಶ್ಯವನ್ನು ನಾನು ಕಾಣುತ್ತಾ ಇದ್ದೇನೆ. ಪೂಜಾ ಕೈಂಕರ್ಯದಲ್ಲಿ ತೊಡಗಬೇಕಾದಂತ ಬ್ರಾಹ್ಮಣ ವರ್ಗವೇ ಆ ಕಡೆಗೆ ನೋಡಿದೆ ಅಂತಾದರೆ ಹಸಿವಿನಿಂದ ಬಳಲಿ ನಾಯಿಯ ಮಾಂಸಕ್ಕಾಗಿ ಕಿತ್ತಾಡುವಂತ ದುರ್ವಿಧಿಯನ್ನು ಜಾಬಾಲಿ ಕಾಣುತ್ತಾ ಇದ್ದಾನೆ. ಬರಗಾಲ ಬಂದು ಹೋಯಿತೆ. ಜನಮಂದೆಯಲ್ಲಿ ಕೇಳಿದಾಗ 12 ವರ್ಷಗಳ ಹಿಂದೆ ನಾನು ತಪಸ್ಸಿಗೆ ಕುಳಿತವ, ಅಲ್ಲಿಂದ ಇಲ್ಲಿಯವರೆಗೆ ಇಳೆಗೆ ವರ್ಷ ಧಾರೆ ಆಗದೆ ಇಳೆ ಒಣಗಿ ಹೋಗಿದೆ. ಯಾಕೆ ಈ ದುಸ್ಥಿತಿ ಭೂಮಾತೆಗೆ ಬಂದು ಹೋಯಿತು? ಈ ಭೂಮಿಗೆ ವರ್ಷಧಾರೆಯನ್ನು ಸುರಿಸಬೇಕಾದಂತ ಮೇಘಾಧಿಪನಾದಂತ ಇಂದ್ರ, ಜಲಾಧಿಪತಿಯಾದಂತ ವರುಣ, ಅಲ್ಲ ಮುಕ್ಕೋಟಿ ದೇವತೆಗಳು ಈ ಜನಮಂದೆಗೆ ಅವರು ಸಿಡುಕಿಕೊಂಡ್ರೆ, ಕೋಪಗೊಂಡರೂ ಕೂಡ ಮಾಡಬೇಕಾದಂತ ಕರ್ತವ್ಯವನ್ನು ದಿವೌಕಸರು ಮಾಡಬೇಕಲ್ವೇ? ಯಾಕೆಂತ ಹೇಳಿದ್ರೆ ಸಕಲ ಜೀವ ಕೋಟಿಗಳಿಗೂ ಕೂಡ ಕರ್ಮಭೂಮಿ ಇದು, ತ್ಯಾಗ ಭೂಮಿ, ಯೋಗ ಭೂಮಿ, ಕೇವಲ ಭೋಗ ಭೂಮಿಯಲ್ಲ.
ಹಾಗಾದ್ರೆ ಯಾಕೆ ಇಂಥ ದುಸ್ಥಿತಿ ಬಂತು? ಲೋಕ ಕಲ್ಯಾಣಾರ್ಥವಾಗಿ ಅಖಂಡವಾದಂಥ ಭೂಮಂಡಲವೇ ಸದಾ ಸಸ್ಯ ಶ್ಯಾಮಲೆಯಾಗಿ ಸರ್ವ ಜನರೂ ಕೂಡ ಸುಖದಿಂದ ಇರಬೇಕು. ಒಂದು ರೀತಿಯಲ್ಲಿ ಭೂಮಂಡಲಕ್ಕೆ ಹೊಸ ಬ್ರಹ್ಮಕಲಶವೇ ಆಗಬೇಕು ಎಂಬಂತ ನಿರೀಕ್ಷೆಯಿಂದ, ಕಾಂಕ್ಷೆಯಿಂದ, ಲೋಕಹಿತಕ್ಕಾಗಿ ನಾನು ತಪಸ್ಸು ಮಾಡಿದೆ ಅಂತಾದ್ರೆ ನನ್ನ ತಪಸ್ಸು ಈ ಜನರ ಸಿಡಿಲ ಹೊಯ್ಲಿಗೆ ನಾನು ಬಹಿರ್ಮುಖನಾಗಿ ಹೋದಿನಲ್ವೇ. ಹೀಗೆಯೇ ನಾನು ಕುಳಿತು ಯೋಚನೆ ಮಾಡಿದೆ ಅಂತಾದ್ರೆ ಈ ಜನಮಂದೆಯನ್ನು ಉಳಿಸುವುದು ಹೇಗೆ? ಪರಮ ಪಾವನವಾದಂತ ವಸುಂಧರೆಯ ಮಹಾನತೆಯನ್ನು, ಗಹನತೆಯನ್ನು, ಪಾವಿತ್ರ್ಯವನ್ನು ನಾನು ಉಳಿಸುವುದು ಹೇಗೆ? ಜನರು ಕಚ್ಚಾಡುತ್ತಾ ಇದ್ದಾರೆ. ಹಾಗಾದ್ರೆ ಏನು ಮಾಡುವುದು? ಇದಕ್ಕೆಲ್ಲ ಕಾರಣೀ ಸ್ಥಾನ ಇರುವವರು ಮೇಲ್ಲೋಕದ ಸ್ವರಲೋಕದ ಅಧಿಪತಿಯಾದಂಥ ದೇವೇಂದ್ರ. ಅವ ಸಂತುಷ್ಟ ಮನಸ್ಕನಾದ ಅಂತಾದರೆ ಇಳೆಗೆ ಬೇಕಾದಂಥ ಮಳೆಯನ್ನು ಕೊಟ್ಟಾನು. ಅಲ್ಲ, ಈ ಕಾಲದಲ್ಲಿ ಅವರನ್ನು ಸಂತೃಪ್ತಿ ಪಡಿಸಬೇಕಿದ್ರೆ ನಾವು ಯಾಗಗಳನ್ನು ಮಾಡಬೇಕು ಅಂತ ಅದಕ್ಕೆ ಬೇಕಾದಂಥ ವಸ್ತುಗಳು, ಚರು ಕೃತ ಪೂರ್ಣಾಶಗಳು ಲಭ್ಯವಾಗುವಂತ ಪರಿಸ್ಥಿತಿಯಲ್ಲಿಲ್ಲ. ಇದರ ಬಗ್ಗೆ ದೇವೇಂದ್ರನಲ್ಲಿಯೇ ನಿವೇದನೆ ಮಾಡಿ ಆದಷ್ಟು ಶೀಘ್ರವಾಗಿ ವಸುಂಧರೆ ಪುನರಪಿ ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸುವಂತೆ ನಾನು ಮಾಡಬೇಕು. ನಮಗೆ ಸ್ವರ್ಗಲೋಕಕ್ಕೆ ಹೋಗುವುದು ಕಷ್ಟ ಅಲ್ಲ. ನಮ್ಮ ತಪಶಕ್ತಿಯ ಮೂಲಕವಾಗಿ, ನಾವು ಯೋಗದ ಮೂಲಕವಾಗಿ ಸ್ವರ್ಗವನ್ನೆಲ್ಲ 14 ಲೋಕಗಳಿಗೂ ಕೂಡ ಹೋಗುವಂತ ಯೋಗ್ಯತೆಯನ್ನು, ಸಾಮರ್ಥ್ಯವನ್ನು ನಮ್ಮ ತಪಶ್ಚರ್ಯೆಯ ಮೂಲಕ ನಾವು ಪಡೆದವರು. ನನಗೆ ತಡೆಯಲಿಕ್ಕೆ ಆಗುವುದಿಲ್ಲಪ್ಪ. ಈ ಜನರ ಸಿಡಿಲ ಹೊಯ್ಲಿಗೆ ನಾನು ತತ್ತರಿಸಿ ಹೋದೆ. ತಡ ಮಾಡಲಾರೆ. ನಮ್ಮವರಿಗೆ ಅಭಯವಾಕ್ಯವನ್ನಿಟ್ಟಿದ್ದೇನೆ. ಆದಷ್ಟು ಶೀಘ್ರವಾಗಿ ವಸುಂಧರೆ ಮತ್ತೊಮ್ಮೆ ಸಸ್ಯ ಶ್ಯಾಮಲೆಯಾಗಿ ನಮ್ಮೆದುರು ಕಂಗೊಳಿಸುವಾಗೆ ಮಾಡುತ್ತೇನೆ. ಅಯ್ಯ ಜನಮಂದೆಗಳೇ, ಹಸಿವಿನಿಂದ ಬಳಲಬೇಡಿ, ಕಿತ್ತಾಟ ಮಾಡಬೇಡಿ ಅಂತ ಅವರಿಗೆ ಅಭಯವಾಕ್ಯವನ್ನು ಹೇಳಿ ನೇರವಾಗಿ ಸ್ವರ್ಗದೆಡೆಗೆ ಯೋಗದ ಮೂಲಕ ಏರ್ತೇನೆ. ಕೇಳೋ ಕರ್ಮಗಳನ್ನು ಮಾಡಿದರೆ ಫಲ ಶತಸಿದ್ಧ ಅನ್ನುವುದಕ್ಕೆ ನಾನೇ ಸಾಕ್ಷಿ. ಕರ್ಮಭೂಮಿಯಲ್ಲಿದ್ದು 100 ಯಾಗಗಳನ್ನು ಮಾಡಿದ ಫಲವಾಗಿ ದೊರೆತದ್ದು ಈ 4 ಲೋಕದ ಇಂದ್ರ ಪದವಿ. ಸಾಮಾನ್ಯವಾಗಿ ಲೋಕದ ಜನರ ದೃಷ್ಟಿಯಲ್ಲಿ 4 ಅಂದ್ರೆ ಭೋಗಭೂಮಿ. ಹಾಗೆಂದು ಇಲ್ಲಿ ಭೋಗಕ್ಕೆ ಕೊರತೆ ಇದೆ ಅಂತ ಅರ್ಥ ಅಲ್ಲ. ಬದಲಾಗಿ ಪಡೆದಂತಹ ಈ ಸ್ಥಾನಮಾನವನ್ನು ಉಳಿಸಿಕೊಳ್ಳುವಲ್ಲಿ
ನಮ್ಮದ್ದಾದಂತಹ ಕರ್ತವ್ಯವನ್ನು ನಿರ್ವಹಿಸುವುದು ಮುಖ್ಯ ಅನ್ನುವುದನ್ನು ಚೆನ್ನಾಗಿ ತಲೆಯಲ್ಲಿ ಇರಿಸಿಕೊಂಡವ ನಾನು, ನೆನಪಿರಿಸಿಕೊಂಡವ. 100 ಯಾಗಗಳ ಫಲವಾಗಿ ದೊರೆತ ಈ ಪದವಿ ಸುಮನಸರುಗಳಿಂದಲೇ ಕೂಡಿದಂತಹ ಈ ದೇವಲೋಕವನ್ನು ಆಳುವ ಆ ಹೊಣೆಗಾರಿಕೆ ನನಗೆ ತ್ರಿಮೂರ್ತಿಗಳಿಂದಲೇ ದೊರಕಿದೆ. ಹಾಗೆಂದು ಇಲ್ಲಿನ ವೈಭವದ ಬಗ್ಗೆ ನಾವು ಕೊರತೆಯನ್ನು ಎಳ್ಳಿನಿತು ಕಾಣುವುದಕ್ಕಿಲ್ಲ. ಕಲ್ಪವೃಕ್ಷವೋ, ಕಾಮಧೇನು, ಐರಾವತವೇ ಮೊದಲಾದಂತಹ ಸುವಸ್ತುಗಳು, ಜೊತೆಗೆ ಅಮೃತವನ್ನು ಕುಡಿದಂತಹ ಪುಣ್ಯ ಫಲವನ್ನು ಹೊಂದಿದವರು ನಾವು ಹೌದು. ಇಲ್ಲಿರುವ ಎಲ್ಲರನ್ನೂ ನಾವು ಸುಮನಸರು ಅಂತ ಗುರುತಿಸ್ತೇವೆ. ಕೇವಲ ನಮ್ಮ ಸುಖದ ಆಕಾಂಕ್ಷಿಗಳು ಮಾತ್ರ ನಾವಲ್ಲ. ಎಲ್ಲ ಲೋಕಗಳ ಜನರು ಸುಖಿಗಳಾಗಿರಬೇಕು ಅನ್ನುವ ಬಯಕೆ ನಮ್ಮಲ್ಲಿರುವುದರಿಂದ ಇಲ್ಲಿರುವ ಎಲ್ಲರನ್ನೂ ಸುಮನಸರು ಎಂಬುದಾಗಿ ಕಾಣ್ತೇವೆ ಅಥವಾ ಗುರುತಿಸ್ತೇವೆ. ಈ ಇಂದ್ರ ಸಭೆಯಲ್ಲಿ ಸಿಂಹಾಸನವನ್ನೇರಿ ಕುಳಿತಂತಹ ಹೊತ್ತಿನಲ್ಲಿ ರಂಭಾದಿ ನಾರಿಯರ ನರ್ತನವನ್ನು ಕಣ್ತುಂಬಿಕೊಂಡಾಯಿತು. ಮಾತ್ರವಲ್ಲ, ಇದಕ್ಕೆ ಹಿಮ್ಮೇಳವಾಗಿ ತುಂಬುರ ನಾರದರು, ಗಂಧರ್ವರ ಅಪೂರ್ವವಾದಂತಹ ಗಾಯನ, ಅಂತೂ ಮನಸ್ಸು ಪ್ರಫುಲ್ಲಿತವಾಗುವುದಕ್ಕೆ ಬೇಕಾದ ಎಲ್ಲ ಅವಕಾಶಗಳು ಈ ತುಂಬಿದ ಸಭೆಯಲ್ಲಿ ನಾವೆಲ್ಲ ಹಾಗೆಂದು ಸುಮನಸರಾದಂತಹ ನಮಗೆ ಈ ದೇವಲೋಕದಲ್ಲಿ ಯಾವುದೇ ತೊಡಕುಗಳಿಲ್ಲ ಅಂತ ಅರ್ಥ ಅಲ್ಲ. ಎಲ್ಲಿ ಸಿಹಿ ಇದೆಯೋ ಅಲ್ಲಿ ಇರುವೆಗಳು ಮುತ್ತಿಕೊಳ್ಳುವ ಹಾಗೆ ನಾಕದ ಈ ಭೋಗವನ್ನು ಕಂಡು, ಈ ಭಾಗ್ಯವನ್ನು ಕಂಡು, ಈ ನವನಿಧಿಯ ಭಂಡಾರಕ್ಕೆ ಇರುವೆಗಳ ಹಾಗೆ ಮುತ್ತಿಕ್ಕಿದವರು ದೈತ್ಯರು. ಒಂದು ದೃಷ್ಟಿಯಲ್ಲಿ ನಮ್ಮ ಕುರಿತಾಗಿ ಅವರಿಗೊಂದು ಅಸಮಾಧಾನ, ಮತ್ತೊಂದು ದುರಾಶೆ. ಇವೆರಡೂ ಸಮ್ಮಿಳಿತವಾಗಿ ಆಗಾಗ ದೇವಲೋಕಕ್ಕೆ ಅವರು ದಾಳಿ ಇಟ್ಟದ್ದುಂಟು. ಆ ಸಂದರ್ಭದಲ್ಲಿ ಶ್ರೀಹರಿಯ ದಯೆಯಿಂದ, 3 ಮೂರ್ತಿಗಳ ದಯೆಯಿಂದ ಆ ಎಲ್ಲ ತೊಡಕುಗಳನ್ನು ನಾವು ನಿವಾರಿಸಿಕೊಂಡು ಬಂದದ್ದು ಹೌದು. ಹಾಗೆಂದು ಎಲ್ಲ ತೊಡಕುಗಳು ಕಳೆದು ಹೋಯಿತು ಅಂತ ಅರ್ಥ ಅಲ್ಲ. ಹಾಗಾಗಿಯೇ ತುಂಬಿದ ಸಭೆಯಲ್ಲಿ ನಮ್ಮವರನ್ನು ಕುರಿತು ಒಂದೊಮ್ಮೆಗೆ ದುರುಳ ದಾನವರು ದಾಳಿ ಮಾಡಿದರೆ ಏನು ಮಾಡ್ತೀರಿ, ಅವರದ್ದಾದಂತಹ ನಿರ್ಧಾರ ಏನು, ಅಥವಾ ಆತ್ಮವಿಶ್ವಾಸ ಅವರಲ್ಲಿ ಎಷ್ಟಿದೆ ಅನ್ನುವುದನ್ನು ಕಾಣುವುದಕ್ಕಾಗಿ ನಮ್ಮವರಲ್ಲೇ ಕೇಳಿದಾಗ ಅಗ್ನಿಯೋ, ವಾಯುವೋ, ವರುಣನೋ, ನಿರುತಿಯೋ ಎಲ್ಲ ಅಷ್ಟದಿಕ್ಪಾಲಕರು ನನಗೆ ಭರವಸೆಯ ಬೆಳಕಾಗಿ ಕಂಡು ಬಂದಿದ್ದಾರೆ. ನೀನೇನು ಚಿಂತಿಸಬೇಡ, ನಾವಿದ್ದೇವೆ ಅನ್ನುವ ಭರವಸೆಯ ಮಾತುಗಳನ್ನು ಆಡಿದಾಗ ಸಂತೋಷದಿಂದ ಮನಸ್ಸು ತುಂಬಿ ಬಂತು. ಬಲು ತೋಷವೇ ಆಯಿತು ನನಗೆ. ಆದರೆ ಅದೇ ಸಂದರ್ಭದಲ್ಲಿ ನಮ್ಮ ಗುರುಗಳಾದಂತಹ ಆಚಾರ್ಯ ಬೃಹಸ್ಪತಿಗಳು ಒಂದು ಸೂಕ್ಷ್ಮವನ್ನು ಕಿವಿಯಲ್ಲಿ ಬಿತ್ತಿದ್ರು. ಬಹಳ ಹಿಂದೆ ಶುಂಭ ನಿಶುಂಭರ ಕಾಲದ ಆ ಸಂದರ್ಭದಲ್ಲಿ ದೇವಿಯಿಂದ ಅನುಗ್ರಹೀತರಾದಂತಹ ನಾವು ಶುಂಭ ನಿಶುಂಭರ ವಧೆಯೇನೋ ಆಯಿತು, ಆದರೆ ಕೆಟ್ಟ ಬೀಜ ಸಂಪೂರ್ಣ ಸುಟ್ಟು ಹೋಯಿತು ಅಥವಾ ನಾಶವಾಯಿತು ಅಂತ ತಿಳಿಯುವುದಕ್ಕಿಲ್ಲ. ಮತ್ತೂ ಧನುಜರು ಉಳಿದುಕೊಂಡಿದ್ದಾರೆ. ಅವರ ಹಾವಳಿ ಮುಂದಕ್ಕೂ ಬಂದು ಒದಗುವುದಕ್ಕುಂಟು. ಅಂತಹ ಸಂದರ್ಭದಲ್ಲಿ ಆ ಆದಿಮಾಯೆಯೇ ನಮ್ಮನ್ನು ರಕ್ಷಿಸ್ತಾಳೆ, ನೀನೇನು ಭಯಗೊಳ್ಳಬೇಡ, ಹೀಗೊಂದು ಭರವಸೆಯ ಮಾತನ್ನು ಅವರೂ ತುಂಬಿದರು. ಹೀಗೆ ಸಂತುಷ್ಟ ಮನಸ್ಕನಾಗಿ ಇರುವ ವೇಳೆಯಲ್ಲಿ ಇನ್ನೇನು ಸಭಾ ವಿಸರ್ಜನೆಯನ್ನು ಮಾಡಬೇಕು ಅಂತ ಸಿದ್ಧನಾದ ವೇಳೆಗೆ ಏನದು ಒಂದು ದಿವ್ಯ ಮೂರ್ತಿ ಈ ಕಡೆಗೆ ಬರ್ತಾ ಇದೆ. ಓ ಹೋ 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 ಸ್ವಾಮಿ ಜಾಬಾಲಿ ಮಹರ್ಷಿಗಳು ಸುರೇಂದ್ರ ಹೀಗೆ ಬರಬೇಕು, ಹೀಗೆ ಬರಬೇಕು. ಮುನಿವರನೆ ಜಾಬಾಲಿ ಲಾಲಿಪುದೋ ಮುನಿವರನೆ ಜಾಬಾಲಿ ಲಾಲಿಪುದೋ ಮುನಿವರನೆ
ಸಭೆಯನ್ನು ವಿಸರ್ಜಿಸಬೇಕು ಅನ್ನುವ ಕ್ಷಣದಲ್ಲಿ ನನ್ನ ಪ್ರವೇಶವಾಯಿತು ಈ ಸ್ವರಕ್ಕೆ. ತಕ್ಷಣ ನಿಮ್ಮ ದರ್ಶನ ಆಯಿತು ಸ್ವಾಮಿ. ಹೌದು. ಹಾಗಾಗಿ ಬಹಳಷ್ಟು ಸಂತೋಷದಿಂದ ಆ. ದ್ವಾರದ ಬಳಿಗೆ ಬಂದು ತಮ್ಮನ್ನು ಸಭಾಸ್ಥಾನದ ಒಳಗೆ ಕರೆದುಕೊಂಡು ಬಂದಿದ್ದೇನೆ. ಹೌದು ಸ್ವಾಮಿ, ಆ. ನಿಮ್ಮ ಯೋಗ್ಯತೆಗೆ ಏನಿದ್ರೂ ಕಡಿಮೆಯೇ, ಎಷ್ಟಿದ್ರೂ ಕೊರತೆಯೇ. ಆ. ಆದರೆ ಯಥಾಯೋಗ್ಯ ನಿಮಗೆ ಆಸನವನ್ನಿಟ್ಟಿದ್ದೇನೆ. ಆ. ಯಥಾ ಸಾಧ್ಯ ಹೃದಯದಿಂದ ಆ. ನಿಮ್ಮನ್ನು ಅರ್ಚಿಸಿದ್ದೇನೆ. ಆ, ಸ್ವಾಮಿ, ಸುರೇಂದ್ರ. ದೇವತೆಗಳ ಮೇಲೆ ನಿಮಗೆಷ್ಟು ಪ್ರೀತಿ, ಆ. ನಿಮಗೆಷ್ಟು ಗೌರವ, ನಿಮಗೆಷ್ಟು ಅಭಿಮಾನ, ಆ, ಅದು ಪ್ರಶ್ನಾರ್ಹವೇ ಅಲ್ಲ. ಅಲ್ವೇ ಅಲ್ಲ. ಅಂತಹ ತಾವು ನಮ್ಮ ದೇವಲೋಕಕ್ಕೆ ಬಂದಿದ್ದೀರಿ ಅನ್ನುವುದು ಆ. ಇದನ್ನು ನಮ್ಮ ಭಾಗ್ಯ, ನಮ್ಮ ಯೋಗ ಅಂತ ನಾನು ಭಾವಿಸ್ತೇನೆ. ಆ, ಸ್ವಾಮಿ, ಅಮರೇಂದ್ರ. ನಾವು ಒದಗಿಸಿದ ಆತಿಥ್ಯದಲ್ಲಿ ಆ, ನಿಮಗೇನೂ ಬಯಕೆಗಳಿಲ್ಲದೆ ಇರುವುದರಿಂದ ಆ. ಕೊರತೆ ಕಾಣಿಸ್ಲಿಕ್ಕಿಲ್ಲ ಅನ್ನುವ ಒಂದು ಭರವಸೆ ಉಂಟು ನಮಗೆ. ಛೇ ಛೇ. ಆದರೂ ಆ. ನಮ್ಮ ಕಿಂಚಿತ್ ಸೇವೆಯಿಂದ ತಾವು ಸಂತುಷ್ಟರಾಗಬೇಕು. ಆ. ಆ ಮೂಲಕ ನಮ್ಮನ್ನು ಹರಸಬೇಕು. ನಿಮ್ಮ ಹರಕೆ ನಮ್ಮ ಬಾಳಿನ ಭವಿತವ್ಯಕ್ಕೆ ಕಾರಣವಾಗುತ್ತದೆ ಅಂತ ಭದ್ರವಾಗಿ ನಂಬಿದವರು ನಾವು. ಆ. ಹಾಗಾಗಿ ಉಚಿತ ಆಸನವನ್ನು ಇಟ್ಟಿದ್ದೇನೆ. ಪ್ರಭು, ತಮ್ಮಂತಹ ಮಹನೀಯರನ್ನು ಆ. ಯಾಕೆ ಬಂದಿರಿ ಅಂತ ನಾವು ಪ್ರಶ್ನಿಸಿದ್ರೆ ಅಪಚಾರವಾದೀತು. ಆ. ಅದು ತಮ್ಮ ಯೋಗ್ಯತೆಗೆ ಕೊರತೆಯಾದೀತು. ಹೌದು. ಹಾಗಾಗಿ ಹಾಗೆ ಕೇಳುವುದಲ್ಲ. ಬದಲಾಗಿ ತಾವು ಬಂದುದರ ಹಿಂದೆ ಏನೋ ಒಂದು ಘನತರವಾದ ಉದ್ದೇಶ ಇರಬೇಕು ಅಂತ ನಾನು ಬಲ್ಲೆ. ಆ. ಯಾಕೆ ತಮ್ಮ ಬದುಕೇ ಹಾಗೆ. ಭೂಲೋಕದಲ್ಲಿ ಇದ್ದುಕೊಂಡು ಸ್ವಂತದ ಯಾವುದೇ ಆಕಾಂಕ್ಷೆಗಳಿಲ್ಲದೆ ಲೋಕಹಿತಾರ್ಥವಾಗಿ, ಲೋಕ ಕಲ್ಯಾಣಾರ್ಥವಾಗಿ ತಪದಲ್ಲಿ ತೊಡಗಿರುವವರು ತಾವು. ಆ. ಹಾಗಾಗಿ ತಮಗಾಗಿ ತಾವು ಬಯಸದೇ ಇದ್ರು ಲೋಕಕ್ಕಾಗಿ ನಿರತ ವ್ಯಾಮೋಹವುಳ್ಳವರು. ಅಂತಹ ಲೋಕ ಕಲ್ಯಾಣವನ್ನು ಬಯಸುವ ತಾವು, ಲೋಕ ಕಲ್ಯಾಣದಲ್ಲೇ ಸದಾ ತೊಡಗಿಕೊಂಡಿರುವ ತಾವು ಈಗ ಆಕಸ್ಮಿಕವಾಗಿ ದೇವಲೋಕಕ್ಕೆ ಬಂದಿದ್ದೀರಿ ಅಂತ ಆದರೆ ಏನೋ ಘನವಾದ ಉದ್ದೇಶ ಇದ್ದೇ ತಾವು ಬಂದಿರಬೇಕು ಅನ್ನುವುದು ಸ್ಪಷ್ಟ. ಮಾತ್ರವಲ್ಲ, ತಮ್ಮ ಈ ಉದ್ದೇಶ ಸಾಧನೆಯಲ್ಲಿ ದೇವೇಂದ್ರನ ಅಥವಾ ದೇವತೆಗಳ ಪಾತ್ರವೂ ಇರಬೇಕು ಅಂತ ತಾವು ಬಯಸ್ತೀರಿ ಅಂತ ಆದರೆ ಅದಕ್ಕೆ ನಾವು ತೆರೆದ ಮನಸ್ಸಿನವರಾಗಿದ್ದೇವೆ. ನಮ್ಮ ಕರ್ತವ್ಯವೂ ಹೌದೌದು. ಹಾಗಾಗಿ ಸ್ವಾಮಿ, ನಿಮ್ಮಲ್ಲಿ ಒಂದು ಭಿನ್ನವಿಸಿಕೊಳ್ತಾ ಇದ್ದೇನೆ. ತಾವು ಬಂದ ಉದ್ದೇಶ ಏನು, ನನ್ನಿಂದ ಏನಾಗಬೇಕು ತಿಳಿಸಿದ್ರೆ. ಶತಮನ್ಯು, ನನ್ನ ಆಗಮನ ಆದ ಕೂಡಲೇ ಅತ್ಯಂತ ಆದರಾತಿಥ್ಯದಿಂದ ನನ್ನನ್ನು ಎದುರುಗೊಂಡು ನಿನ್ನ ಸನಿಹದಲ್ಲಿರುವಂತ ಆಸನದಲ್ಲಿ ಕುಳ್ಳಿರಿಸಿ ಬೇಕಾದಂತ ಉಪಚಾರವನ್ನು ಮಾಡಿ ಸಂತುಷ್ಟ ಮಾನಸ್ಕನಾಗುವಂತೆ ನೀನು ಮಾಡಿದೆ. ಆದರೆ ನಮ್ಮಂತವರು ಸ್ವರ್ಗಲೋಕಕ್ಕೆ ಆಗೊಮ್ಮೆ ಈಗೊಮ್ಮೆ ಬರುವುದೇನೂ ತಪ್ಪಲ್ಲ. ಆದರೂ ಕಾರ್ಯ ಇಲ್ಲದೆ ಬರುವವರು ಅಲ್ಲ, ಯಾವುದೇ ಕಾರ್ಯಕಾರಣ ಇಲ್ಲದೆ ನಾವು ಬರುವವರು ಅಲ್ಲ ಅಲ್ವಾ? ನಾನು ಬಂದ ಪರಿಯೇ ಸುರಪಾಲ ಸ್ವಾಮಿ. ಹೇಳುವೇನಲ್ಲ. ಸುರಪಾಲ ಬೇಳ್ವೇನಿಲ್ಲ, ಸುರಪಾಲ ಬೇಳ್ವೇನಿಲ್ಲ, ಭೂಬಲ ಜದಿ ಬರಗಾಲ ಒದಗಿದಲ್ಲ. ಈ ರೀತಿಯಾಗಿ ಹೋಯಿತು. ಏನು ಸ್ವಾಮಿ? ಸುರಪಾಲ
ಸುರಪಾಲ, ಮಹರ್ಷಿಗಳೇ, ಕಾರ್ಯನಿಮಿತ್ತವಾಗಿಯೇ ಯೋಗ ಮಾರ್ಗದ ಮೂಲಕವಾಗಿ ಸ್ವರವನ್ನು ನಾನು ಅಡರಿದ್ದೇನೆ. ಮೂರು ಲೋಕದ ಅಧಿಪತ್ಯದ ಸೂತ್ರವನ್ನು ನೀನು ಕೈಗೆತ್ತಿಕೊಂಡವ. ಮೂರು ಲೋಕದಲ್ಲಿ ಯಾವ ಯಾವ ಕೃತ್ಯಗಳು ಯಾವ ಕಾಲಕ್ಕೆ ಹೇಗೆ ಆಗುತ್ತದೆ ಎಂಬಂತ ಒಂದು ರೀತಿಯ ಗಮನ ಅದು ನಿನ್ನಲ್ಲಿಯೂ ಕೂಡ ಇರಬೇಕಾದ್ದು. ಅದಕ್ಕಾಗಿಯೇ ನಿಯುಕ್ತಿಗೊಂಡವ ನಾನು ಅಲ್ವೇ? ಹೌದು. ಕೇವಲ ಈ ಮುಕ್ಕೋಟಿ ದೇವತೆಗಳ ಒಬ್ಬ ಅಧಿಪನಲ್ಲ ನೀನು, ಚತುರ್ದಶ ಭೂಮಂಡಲದ ಅಧಿಪ ನೀನು. ಮೇಲ್ನೋಟಕ್ಕೆ ಸ್ವರ್ಗ ಎಂಬುದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಲೋಕ ಅದು. ಹೌದು ಸುರೇಂದ್ರ ಸ್ವಾಮಿ, ಜಾಬಾಲಿ ಮಹರ್ಷಿಯಾದಂತ ನಾನು ಈ ಹೊತ್ತು ನನ್ನ ಮಡುಗಟ್ಟಿದ ಸಂಕಟವನ್ನು ನಿನ್ನಲ್ಲಿ ನಿವೇದನೆ ಮಾಡಲು ಬಂದಿದ್ದೇನೆ. ಸಂಕಟ ಮಡುಗಟ್ಟಿದ್ದೆ? ಹೌದಯ್ಯ. ಅದು ನಿಮ್ಮ ಎದೆಯಲ್ಲಿ ಶ್ರೀಮನ್ನಾರಾಯಣನ ಎರಡನೆಯ ಹೆಂಡತಿ ಎಂದು ಕರೆಸಿಕೊಳ್ಳಲ್ಪಟ್ಟಂತ ವಸುಂಧರೆ ಭೂಮಾತೆ ಭೂದೇವಿ ತೀರಾ ಬಳಲಿ ಕಂಗೆಟ್ಟು ಹೋಗಿದ್ದಾಳೆ. ಭೂದೇವಿ ಸದಾ ಸಸ್ಯ ಶ್ಯಾಮಲೆಯಾಗಿರಬೇಕಾದರೆ ಮೇಲ್ಲೋಕದಿಂದ ವರ್ಷಧಾರೆ ಭೂಮಿಗೆ ಇಳಿಯಿತು ಅಂತಾದ್ರೆ ಆ ಭೂಮಿ ಸಸ್ಯ ಶ್ಯಾಮಲೆಯಾಗಿ ನಳನಳಿಸ್ತಾ ಇರ್ತದೆ. ಯಾವಾಗ ಭೂಮಿ ಸಸ್ಯ ಶ್ಯಾಮಲೆಯಾಗಿ ನಳನಳಿಸುತ್ತಾ ಇರುತ್ತದೋ ಆ ಮೂಲಕವೇ ಅಲ್ಲಿದ್ದಂತ ಜನಮಂದೇ ಸಂತುಷ್ಟ ಮಾನಸರಾಗಿ ತಮ್ಮ ಮನೆಯಲ್ಲಿ ತಮ್ಮ ನಿವಾಸದಲ್ಲಿ ಮಾಡಬೇಕಾದಂತ ಕರ್ಮಗಳ ಮೂಲಕವಾಗಿ ದೇವತೆಗಳನ್ನು ಸಂತೃಪ್ತಿಗೊಳಿಸುವುದು ಅದು ವಾಡಿಕೆ. ಅಯ್ಯ ಸ್ವಾಮಿ, ಭೂಮಾತೆಯ ಸ್ಥಿತಿಯನ್ನು ಜಾಬಾಲಿಯಾದಂತ ನಾನು ಯಾವ ನಾಲಿಗೆಯಿಂದ ನಿನ್ನಲ್ಲಿ ಬಿತ್ತರಿಸಿಕೊಳ್ಳಲಿ? ಅಷ್ಟು ಹೀನ ಸ್ಥಿತಿ ಉಂಟೆ ಸ್ವಾಮಿ. ಬರಗಾಲ ಬಂದೊದಗಿತಲ್ಲ ಭೂಮಂಡಲಕ್ಕೆ. ಭೂಮಿಯೇ ಸುಟ್ಟು ಸುಡುಕರಿಯಾಗಿ ಹೋಗಿದೆ. ಪರಮ ಪಾವನವಾದಂತ ಕುಂಬಿನಿ ಯಾಮಿನಿಯ ಮೃತ್ಯು ದೇವತೆಯ ಒಂದು ರೀತಿಯ ನರ್ತನ ಶಾಲೆಯಾಗಿ ಹೋಗಿದೆ. ಒಂದು ರೀತಿಯ ಮರಣ ಮೃದಂಗವೇ ಭೂಮಿಯಲ್ಲಿ ಬಾರಿಸಲ್ಪಡುತ್ತಿದೆ ಸುರಪಾಲ. ತಪಸ್ಸಿನಿಂದ ಎಚ್ಚೆತ್ತುಕೊಂಡಾಗ ಜನಮಂದೆ ಹೇಳಿದ್ರು, 12 ವರ್ಷಗಳಾಯಿತು ಕುಂಬಿನಿಗೆ ಮಳೆ ಬಾರದೆ. ಓಹೋ, ಹಾಗಾದ್ರೆ ಕಾಯಬೇಕಾದಂತ ಹರನೇ ಅವ ಕೊಲ್ಲುವವಾದರೆ ನಮ್ಮನ್ನು ಕಾಯುವವರು ಯಾರಿದ್ದಾರೆ? ಇದಕ್ಕೆ ಏನು ಪರಿಹಾರ? ನಿನ್ನಲ್ಲಿ ಸತ್ಯ ಹೇಳಬೇಕಿದ್ರೆ ಯಾವುದನ್ನು ತಿನ್ನಬಾರದು ಅದನ್ನು ತಿನ್ನುತ್ತಾ ಇದ್ದಾರೆ ಅಂತಾದ್ರೆ ಆಹಾರ ಇಲ್ಲದೆ ಜನಮಂದೆ ಬಳಲುತ್ತಾ ಇದ್ದಾರೆ. ಸತ್ತ ಶ್ವಾನದ ಮಾಂಸವನ್ನು ಭೂಮಿಯಲ್ಲಿ ಭೂಸುರರು ಎಂಬುದಾಗಿ ಕರೆಸಿಕೊಳ್ಳಲ್ಪಡುವಂತ ನಮ್ಮ ವರ್ಗದವರಾದಂತ ಬ್ರಾಹ್ಮಣರು ತಿನ್ನುತ್ತಾ ಇದ್ದಾರೆ. ಹಾಗಾದ್ರೆ ಎಂತಹ ದುಸ್ಥಿತಿ ಭೂಮಾತೆಗೆ ಬಂದು ಹೋಯಿತು ಸುರಪಾಲ, ಬಂದು ಹೋಯಿತು. ಇದಕ್ಕೆ ಪರಿಹಾರ ಏನು? ಆ ಮೂಲಕವಾಗಿ ಭೂಮಂಡಲವನ್ನು ಮತ್ತೊಮ್ಮೆ ಸುಸ್ಥಿತಿಗೆ ತರುವ ಸಲುವಾಗಿ ನಿಮ್ಮ ಸಹಕಾರ ಬೇಕೆಂಬಂತ ಉದ್ದೇಶವನ್ನು ಇರಿಸಿ ಭೂಮಿಯಲ್ಲಿ ಕಾಲಕಾಲಕ್ಕೆ ಯಾವುದು ಆಗಬೇಕೋ ಅದನ್ನು ಮಾಡುವ ಒಂದು ಮನಸ್ಕನಾಗಿ ಬಂದಿದ್ದೇನೆ. ಇದಕ್ಕೆ ಪರಿಹಾರ ಏನಯ್ಯ ಸುರಪಾಲ? ಪರಿಹಾರ ಏನು? ಮಹರ್ಷಿಗಳೇ, ಸುರೇಂದ್ರ, ಭೂಮಿಯ ಸ್ಥಿತಿ ಹೇಗಿದೆ ಅನ್ನುವುದನ್ನು ಬಹಳ ದುಃಖದಿಂದ ಬಹಳ ವೇದನೆಯಿಂದ ತಾವು ಹೊರಹಾಕಿದ್ರಿ. ಹೌದು. ತಮ್ಮಿಂದ ಬಹಳಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುವಂತಹ ಮಾತನ್ನು ನಾನು ನಿರೀಕ್ಷಿಸಿದರೆ ನಿಮ್ಮ ಬಾಯಿಯಿಂದ ಬಂದಂತಹ ಮಾತುಗಳು ಅದು ಹೃದಯದ ವೇದನೆಗೆ ಶಾಬ್ದಿಕ ರೂಪ ಅಷ್ಟೇ. ನಿಮ್ಮ ವೇದನೆಯನ್ನೇ ತಾವು ಹೊರಹಾಕಿದ್ದೀರಿ. ಹೌದು. ಮಾತ್ರ ಅಲ್ಲ, ಈ ಮಾತಿನ ಸೂಕ್ಷ್ಮವನ್ನು ಕೇವಲ ಒಂದು ಮುಖದಿಂದ ವಿಮರ್ಶಿಸುವುದನ್ನು ಹೊರತುಪಡಿಸಿ ಅದರ ಎರಡೂ ಮುಖಗಳನ್ನು ವಿಮರ್ಶಿಸಿದ್ರೆ ಒಂದು ಮುಖದಿಂದ ಭೂಮಿಯ ಸ್ಥಿತಿಗತಿಯನ್ನು ತಾವು ವರ್ಣಿಸ್ತಾ ಇದ್ದೀರಿ. ಹೌದು ಸ್ವಾಮಿ, ನಾನು ಅದರ ಮತ್ತೊಂದು ಮುಖವನ್ನು ಗಮನಿಸಿದೆ. ಇದಕ್ಕೆಲ್ಲ ಕಾರಣವಾಗಿ ನಮ್ಮ ಕರ್ತವ್ಯದ ಕೊರತೆಯನ್ನು ನೀವು ಚುಚ್ಚಿದ ಹಾಗೆ ನನಗೆ ಭಾಸವಾಗುತ್ತಾ ಉಂಟು. ಹೌದು. ಹಾಗಿದ್ರೆ ಈ ಸಮಸ್ಯೆಗೆ ಭೂಲೋಕದಲ್ಲಿ ಸದ್ಯದ ಸ್ಥಿತಿ ಏನುಂಟೋ ಅದಕ್ಕೆ ಕಾರಣ ಏನು ಅನ್ನುವುದನ್ನು ನಾವು ಅದರ ಎಲ್ಲ ಮುಖಗಳಿಂದ ವಿಮರ್ಶಿಸಬೇಕೋ ಸ್ವಾಮಿ? ವಿಮರ್ಶಿಸಬೇಡುವ ಸ್ವಾಮಿ? ಬೇಕು. ಹಾಗೆ ವಿಮರ್ಶಿಸಿದ್ರೆ ನನಗೆ ತೋರ್ತದೆ ಈ ಸ್ಥಿತಿಗೆ ಕಾರಣ. ನಿನ್ನ ಚಿತ್ತ ವೇದನೆಗೆ ಏನು ತೋರಿತು?
ಇದು ಅವರ ದುಷ್ಕೃತ್ಯವೂ ಇದರಲ್ಲಿ ಉಂಟು ಸ್ವಾಮಿ. ಜನರ ದುಷ್ಕೃತ್ಯವೇ. ಜನರ ದುಷ್ಕೃತ್ಯವಿದೋ ಸುರವಾ ಜನರ ದುಷ್ಕೃತ್ಯವಿದೋ ಮುನಿಪಾಲ ನಿರ್ನಾಮ ಆಗಿರೆ ಘನವೇ ನಿಪ ಧರ್ಮಗಳನುಗಾಲ ಘನದಲು ಜನಿಜ ವನಿತೆಯರ ಮನವೆನಿಗೆ ಗೊದಯದೋ ಘನದಲು ಜನಿಜ ವನಿತೆಯರ ಮನವೆನಿಗೆ ಗೊದಗದೋ ಮನದೊಳ ಹರಿಯನು ನೆನೆಯರನು ದಿನವು ವೈದಿಕತನ ಯಜನ ಯಾಜನಗಳಿಲ್ಲವೋ ದಿನವು ವೈದಿಕತನ ಯಜನ ಯಾಜನಗಳಿಲ್ಲವೋ ಜನರ ದುಷ್ಕೃತ್ಯವಿದೋ ಮುನಿಮಾಲ ನಿರ್ನಾಮವಾಗಿದೆ ಘನವೆನಿಪ ಧರ್ಮಗಳನುಗಾಲ ಮಹರ್ಷಿಗಳೇ, ಶತಮನ್ಯು, ಒಂದೆಡೆಯಲ್ಲಿ ದೇವಲೋಕ, ಈ ಭೋಗಭೂಮಿಯಲ್ಲಿ ಸಂಪತ್ತು, ಸುಖ, ಸಮೃದ್ಧಿ ಅದರಲ್ಲಿ ಓಲಾಡುತ್ತಾ ಇದೆ ದೇವಲೋಕ. ಹೌದು, ನೀವೇ ಹೇಳುವ ಹಾಗೆ ಮತ್ತೊಂದೆಡೆಯಲ್ಲಿ ಭೂಲೋಕದಲ್ಲಿ ಎದೆ ಬಿರಿಯುವ ರೀತಿಯ ಸ್ಥಿತಿ ನಿರ್ಮಾಣ ಆಗಿದೆ. ಆಹಾರ ಅಂತ ಇಲ್ಲದೆ ನೋವಿನ ಜನರು ವಾತಾವರಣದಲ್ಲಿ ಸಾಯ್ತಾ ಜನ ಇದ್ದಾರೆ. ಬದುಕುತ್ತಾ ಇದ್ದಾರೆ. ಹೌದು ಸ್ವಾಮಿ, ಮಹೇಂದ್ರ, ನಿಮ್ಮ ತಿಳುವಳಿಕೆಗೆ ನಾನೇನೂ ಅಡಬೇಕಾಗಿಲ್ಲ. ಆ, ಆದರೂ ಪರಿಸ್ಥಿತಿಯ ವಿಮರ್ಶೆಗೆ ತೊಡಗಿದರೆ ಯಾಕೆ ಈ ಪರಿಸ್ಥಿತಿ ಉಂಟಾಯಿತು? ಭೂಲೋಕವನ್ನು ಹಾಗೂ ಈ ದೇವಲೋಕವನ್ನು ಒಂದೇ ಮುಖದಿಂದ ವಿಮರ್ಶಿಸುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಆ, ಒಂದೇ ತಕ್ಕಡಿಯಲ್ಲಿಟ್ಟು ತೂಗುವ ಎರಡು ಪ್ರದೇಶಗಳು ಅಲ್ಲ ಇದು. ಅದು ಭೋಗಭೂಮಿ, ಇದು ತ್ಯಾಗಭೂಮಿ, ಕರ್ಮಭೂಮಿ. ಕರ್ಮಭೂಮಿಯಲ್ಲಿರುವಂತಹ ಆ, ಜನರು ಮಾಡಬೇಕಾದಂತಹ ಕಾರ್ಯ ಏನು? ಆ, ಭೋಗಭೂಮಿಯವರು ಅನುಸರಿಸಬಹುದಾದಂಥ ವಿಧಾನ ಯಾವುದು? ಆ, ಇವೆಲ್ಲವನ್ನೂ ನಾವು ಬೇರೆ ಬೇರೆ ಮುಖಗಳಿಂದ ತರ್ಕಿಸಬೇಕಾಗ್ತದೆ. ಆ. ಸ್ವಾಮಿ, ಮಹೇಂದ್ರ, ಭೂಲೋಕದಲ್ಲಿ ಮನುಷ್ಯರು ಹ್ಮ್, ತಮ್ಮ ಕರ್ಮದಲ್ಲಿ ತೊಡಗಿದಾಗ ಆ, ಅದರಲ್ಲಿ ಶ್ರದ್ಧೆ, ಧಾರ್ಮಿಕ ಭಾವನೆಗಳನ್ನು ಇರಿಸಿ ಆ, ಆ ಕರ್ಮವನ್ನು ಮಾಡಿದಾಗ ಹ್ಮ್. ಅದಕ್ಕೆ ಸತ್ಫಲಗಳನ್ನು ಕೊಡಬೇಕಾದ್ದು ನಮ್ಮ ಧರ್ಮ. ಹೌದು, ದೇವತೆಗಳ ಕರ್ತವ್ಯ. ನೀನೇ ಆಡಿದೆಯಲ್ಲ, ಆ, ಕಾಲ ಕಾಲಕ್ಕೆ ಮಳೆ, ಹೌದು. ಅದರಿಂದ ದೊರಕುವ ಬೆಳೆ, ಬೆಳೆ, ಆ ಮೂಲಕ ಸುಖ ಸಮೃದ್ಧಿ. ಹೌದು. ಇದೆಲ್ಲ ಹೇಗೆ ಸಾಧ್ಯ? ಆ, ತಮ್ಮದ್ದಾದಂತಹ ಕರ್ತವ್ಯದಲ್ಲಿ ಈ ಭೂಲೋಕದ ಜನರು ತೊಡಗಿಕೊಂಡಿದ್ದಾಗ. ಆ. ಹಾಗಾಗಿ ಯಾವುದು ಮೊದಲು ಯಾವುದು ಮತ್ತೆ ಅನ್ನುವುದನ್ನು ಆಲೋಚಿಸಿದ್ರೆ ಆ. ಮೊದಲು ಮಾಡಬೇಕಾದ್ದೇ ಈ ಕರ್ಮ. ಕರ್ಮವೇ ಭೂಲೋಕ. ಆ ಕರ್ಮದಲ್ಲಿ ಅವರು ಸದಾಚಾರ ಸಂಪನ್ನರಾಗಿ ಆ, ಅವರದ್ದಾದಂತಹ ಸೀಮೆಯ ಮಿತಿಯನ್ನು ಮೀರದೆ, ಆ, ಕರ್ತವ್ಯ ಲೋಪವನ್ನೆಸಗದೆ ಅವರು ಬದುಕನ್ನು ಸಾಗಿಸಿದ್ರು ಅಂತಾದ್ರೆ ಆ. ಆ ಶ್ರದ್ಧೆಯೇ ಅವರ ಬಾಳಿಗೆ ಬೆಳಕಾಗುತ್ತದೆ. ಹಾಗಾದ್ರೆ ನಮ್ಮ ಭೂಲೋಕದ ಜನರು ತಮ್ಮ ಕರ್ಮದಲ್ಲಿ ಅದನ್ನು ಮರೆತಿದ್ದಾರೆಯೇ? ಮರೆತಿದ್ದಾರೆ. ಬದಲಾಗಿ ದುಷ್ಕೃತ್ಯಗಳಲ್ಲೇ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅನ್ನುವುದು ಸ್ಪಷ್ಟವೇ. ಆ, ಯಾಕಂದ್ರೆ ಭೂಲೋಕದ ಜನರಿಗೆ ಆ. ಪ್ರತಿಯೊಬ್ಬರಿಗೂ ಧರ್ಮದ ನಡೆ ಇದೆ.
ಹೌದು. ಯಾವಾಗ ಆ ಧರ್ಮದ ನಡೆಯನ್ನು ಬಿಟ್ಟು ಬೇರೆ ಜಾಡನ್ನು ಅವರು ಅನುಸರಿಸಿಕೊಂಡು ಹೋದರೋ ಆ. ಅದು ಅವನತಿಯ ಕಡೆಗೆ ಅವರನ್ನು ತಳ್ಳುತ್ತದೆ ಆ. ಅನ್ನುವುದನ್ನು ಕೇವಲ ಅವರು ಅನುಭವಿಸಿದರೆ ಸಾಲದು, ಮುಂದಿನ ಜನಾಂಗಕ್ಕೆ ಅದೊಂದು ಪಾಠವಾಗಿಯೂ ಸಿಗುವ ಹಾಗೆ ಆಗಬೇಕು. ಆ. ಯಜ್ಞಯಾಗಾದಿಗಳನ್ನು ಮಾಡುವುದನ್ನು ಅವರು ಮರೆತೇ ಬಿಟ್ಟಿದ್ದಾರೆ. ತ್ರಿಮೂರ್ತಿಗಳನ್ನಾಗಲಿ ದೇವತೆಗಳನ್ನಾಗಲಿ ಒಲಿಸಿಕೊಳ್ಳುವಲ್ಲಿ ಕ್ರಿಯಾಶೀಲರಾಗಿರುವುದರಲ್ಲೂ ಅವರು ಸೋತಿದ್ದಾರೆ. ಆ. ಮಾತ್ರ ಅಲ್ಲ, ಸ್ತ್ರೀಯರು ಯಾವ ಸ್ತ್ರೀ ಧರ್ಮವನ್ನು ಪಾಲಿಸಿಕೊಂಡು ಹೋಗಬೇಕು, ಮಕ್ಕಳು ಹಿರಿಯರನ್ನು ಗೌರವಿಸುವಂತ ಯಾವ ಭಾವನೆಯನ್ನು ಹೊಂದಿರಬೇಕು, ಈ ಎಲ್ಲವುಗಳು ಬುಡಮೇಲಾದ ಸ್ಥಿತಿಯಲ್ಲಿರುವುದನ್ನು ಭೂಲೋಕದಲ್ಲಿ ನಾವು ಕಾಣ್ತೇವೆ. ಇಂತಹ ಸ್ಥಿತಿ, ಅದನ್ನು ಆ ಸುಸ್ಥಿತಿಯಲ್ಲಿ ಇರಬೇಕಾದಂತಹ ಭೂಮಿ ಅಸ್ಥಿರತೆಗೆ ಬಂದದ್ದು ಯಾರಿಂದ? ಅಲ್ಲಿನ ಜನರಿಂದ, ಅವರ ದುಷ್ಕೃತ್ಯಗಳಿಂದ. ಹಾಗಾಗಿ ಆ ದುಷ್ಕೃತ್ಯದ ಮಾರ್ಗವನ್ನು ತ್ಯಜಿಸಿ ಸರಿದಾರಿಯಲ್ಲಿ ಅವರು ತೆರಳಿದ್ರು ಅಂತ ಆದ್ರೆ ಸುಮನಸರಾದಂತಹ ನಾವು ಕಾಲ ಕಾಲಕ್ಕೆ ಮಳೆ ಬೆಳೆ ಕೊಟ್ಟು ಭೂಮಿಯನ್ನು ಸಮೃದ್ಧಗೊಳಿಸಬೇಕಾದ್ದು ನಮಗೆ ಕರ್ತವ್ಯ. ಹೌದು. ಹಾಗಾಗಿ ಅವರದ್ದಾದಂತಹ ಕರ್ತವ್ಯ ಲೋಪ ಅವರಲ್ಲಿ ಕಾಣಿಸಿಕೊಂಡಿರುವ ಕಾರಣ ಅಥವಾ ಅವರದ್ದಾದಂತಹ ಕರ್ತವ್ಯದಲ್ಲಿ ಅವರು ವಿಮುಖರಾಗಿರುವ ಕಾರಣ ಇಂತಹ ದುಸ್ಥಿತಿ ಅವರ ಪಾಲಿಗೆ ಒದಗಿ ಬಂದಿದೆ. ಸ್ವಾಮಿ, ಲೋಕದ ನೀತಿಯನ್ನೇ ನಾವು ಅನುಸರಿಸಿದ್ರೆ ಒಂದು ಮಗು ಬೀಳದೆ ಇದ್ರೆ ಅದನ್ನು ಹಿಡಿದೆಬ್ಬಿಸುವುದಕ್ಕೆ ತಾಯಿ ಮುಂದಾಗುವುದಿಲ್ಲ. ಇಲ್ವೇ? ಹಾಗಾಗಿ ಬಿತ್ತು ಅನ್ನುವ ಕಾರಣಕ್ಕೆ ನಾವು ದುಃಖಿಸುವುದಕ್ಕಿಲ್ಲ. ಕ್ರಮೇಣ ತಾಯಿ ಬರ್ತಾಳೆ, ಎಬ್ಬಿಸ್ತಾಳೆ. ಆದ್ರೆ ನಡೆಯುವುದನ್ನು ಮಗು ಕಲಿಬೇಕಿದ್ರೆ ಒಂದಲ್ಲ ಎರಡಲ್ಲ ಹಲವು ಬಾರಿ ಮಗು ಬೀಳಲೇಬೇಕಾದಂತ ಸನ್ನಿವೇಶ ನಿರ್ಮಾಣವಾಗುತ್ತದೆ. ಹಾಗಾಗಿ ಸ್ವಾಮಿ, ನನಗೆ ತಿಳಿದ ಹಾಗೆ ತಾವು ತಪ್ಪು ತಿಳಿಯಬಾರದು. ನಾವು ದೇವಲೋಕದಲ್ಲಿದ್ದು ಯಾವ ಕರ್ತವ್ಯವನ್ನು ಮಾಡ್ತಾ ಇದ್ದೇವೋ ನೀವು ಭೂಲೋಕದಲ್ಲಿದ್ದು ಅದನ್ನೇ ಅಲ್ವೋ ಮಾಡಿದ್ದು. ನಿಮಗೆ ಸ್ವಂತದ ಸುಖ ಉಂಟ? ಇಲ್ವೇ ಇಲ್ಲ. ಈ ಭೂಲೋಕದ ಜನರ ಸುಖ ಶಾಂತಿ ಸಮೃದ್ಧಿಗಾಗಿ ಯಜ್ಞಯಾಗಾದಿಗಳನ್ನು ನಡೆಸುವವರು ತಾವು, ತಪಸ್ಸನ್ನು ನಡೆಸುವವರು ತಾವು. ನೀವದರಲ್ಲಿ ಸಕ್ರಿಯರಾಗಿಯೇ ಇರುತ್ತಾ ಭೂಮಿಯ ಜನರಿಗೆ ಇಂತಹ ದುಸ್ಥಿತಿ ಬಂತು ಅಂದ್ರೆ ಇದಕ್ಕೆ ಆ ಕಾರಣವನ್ನು ನಮ್ಮ ಮೇಲೆ ಹೊರಿಸಿಕೊಳ್ಳುವುದಲ್ಲ ಸ್ವಾಮಿ, ಲೋಪ ಭೂಮಿಯ ಜನರಲ್ಲಿದೆ. ಹಾಗಾಗಿ ಅದು ಸರಿಯಾಗದೆ ಮುಂದುವರಿಯುವುದಕ್ಕಾಗುತ್ತದೋ ಮಹೇಂದ್ರ? ಸ್ವಾಮಿ, ನಿನ್ನ ಮಾತನ್ನು ನಾನು ಅದನ್ನು ಉಪೇಕ್ಷಿಸುವವನಲ್ಲ, ತಿರಸ್ಕರಿಸುವವನಲ್ಲ. ಭೂಲೋಕದ ಸದ್ಯದ ಪರಿಸ್ಥಿತಿಯಲ್ಲಿ ಜನರಿಗೆ ಎದ್ದು ನಿಲ್ಲುವಂತ ತ್ರಾಣ ಇಲ್ಲ, ಅದನ್ನು ಅವರು ಕಳೆದುಕೊಂಡಿದ್ದಾರೆ. ಯಾಕಂದ್ರೆ ಆ ಮೂಲ ಬಲವಾದ ಧರ್ಮ ಪ್ರವೃತ್ತಿಯೇ ಅವರಿಂದ ದೂರವಾಗಿ ಹೋಗಿದೆ ಸ್ವಾಮಿ. ಅನುಗಾಲ ನಡೆಯುವಂತ ಧರ್ಮಗಳು ಇಲ್ಲ, ಅಧರ್ಮದ ಮಾರ್ಗದಲ್ಲಿ ಕೆಲವರು ನಡೀತಾ ಇದ್ದಾರೆ. ಹೌದು. ಸಚ್ಚಾರಿತ್ರ್ಯವಂತರಾಗಬೇಕಾದಂತ ಸ್ತ್ರೀಯರೇ ತಮ್ಮ ದಾರಿಯನ್ನು ತಪ್ಪುತ್ತಾ ಇದ್ದಾರೆ. ಎಲ್ಲರೂ ಹಾಗೆ ಅಲ್ಲಲ್ವಾ ಸುರಪಾಲ? ಈಗ ಕೆಲವರು ಇರಬಹುದು, ಆದ್ರೆ ಸಾಧು ಸಜ್ಜನರು ಭೂಲೋಕದಲ್ಲಿ ಇಲ್ಲವೇ? ಹಾಗಾದ್ರೆ ಸಾಧು ಸಜ್ಜನರಿರುವಂತ ಈ ಭೂಲೋಕಕ್ಕೆ ಈ ದುಸ್ಥಿತಿ ಬರಲಿಕ್ಕೆ ಕಾರಣ ಸ್ವಲ್ಪ ಮಟ್ಟಿನ ಜನರ ದುಷ್ಕೃತ್ಯ ಇರಬಹುದು. ನಾವೆಲ್ಲರೂ ಕೂಡ ಲೋಕಹಿತ ಚಿಂತಕರಾಗಿ ಸಮಸ್ತ ಲೋಕವೇ ಸುಖಿನ ಭವಂತು ಅಂತ ನಾವು ಭಾವಿಸಿ ಎಲ್ಲರೂ ಕೂಡ ನೆಮ್ಮದಿಯಲ್ಲಿ ಇರಬೇಕು, ಸರ್ವ ಲೋಕಗಳಿಗೂ ಸರ್ವ ಜನಾಂಗಕ್ಕೂ ಕಲ್ಯಾಣ ಆಗಬೇಕೆಂಬಂತ ಉದ್ದೇಶವನ್ನು ಇರಿಸಿದವರು. ಆ ಬಯಕೆ ನಮ್ಮಲ್ಲಿ ಇರಲೇಬೇಕು. ಹೌದು. ಆದರೂ ನಮಿಗೂ ಕೂಡ ಕಲ್ಯಾಣ ಕಾರಕವಾದಂತ ಮನಸ್ಸನ್ನು ಮಾಡುವಂತ ಒಂದು ಮನಸ್ಸು, ಆ ಮನಸ್ಥಿತಿ ಭೂಲೋಕದಲ್ಲಿ ಇಲ್ಲ. ಈಗ ನೀನು ಹೇಳಿದಂತೆ ಧರ್ಮ ಹೋಯಿತು ಅಂತಾದರೆ ಜನರು ದುಷ್ಕೃತ್ಯದ ಹಾದಿಯನ್ನು ಹಿಡಿಯುತ್ತಾ ಇದ್ದಾರೆ ಅಂತ ಅವರನ್ನು ಸುಸ್ಥಿತಿಗೆ ತರಲು ನಾನೊಂದು ಸಂಕಲ್ಪ ಮಾಡಿ ಇಲ್ಲಿಗೆ ಬಂದವ. ಜನ್ನವೆಸಗಿ ತಾವು. ಹೌದು. ಜನ್ನವೆಸಗಿ ನಾನು ನಿಮ್ಮವರಲ್ಲನ್ನು ಮೆಚ್ಚಿಸಿಕೊಂಬೆನೋ. ಅದು ನಮ್ಮ ಕರ್ತವ್ಯ. ಹೌದು ಸುರಪಾಲ. ಸುರಪಾಲ
ಗೋಪಾಲ ಸುರಪಾಲ, ಮಹರ್ಷಿಗಳೇ, ಕರ್ಮಭೂಮಿಯಲ್ಲಿ ವಾಸ ಮಾಡುವಂತ ನಾವು ದೇವತೆಗಳನ್ನು ಸಂತುಷ್ಟಗೊಳಿಸಬೇಕಿದ್ರೆ ಹ ಈ ವಸುಂಧರೆಯಲ್ಲಿ ಕಾಲ ಕಾಲಕ್ಕೆ ಯಜ್ಞ ಯಜನಾದಿಗಳು ನಡೆಯಬೇಕು. ಎಷ್ಟು ಕಾಲ ಆಯ್ತೋ ಏನೋ ಅದು ನಡೆಯದೆ ಅಲ್ಲಿ. ಆ ಯಜ್ಞದ ಮೂಲಕವಾಗಿ ಮೇಲ್ಲೋಕಕ್ಕೆ ಬಂದಂತ ಹವಿಸ್ಸನ್ನು ಸ್ವೀಕರಿಸಿ ನೀವು ಸಂತುಷ್ಟ ಮನಸ್ಕರಾಗಿ, ಹೌದಲ್ಲ, ಆ ಭೂಲೋಕದ ಜನಮಂದಿಗೆ ಏನು ಬೇಕೋ ಅದನ್ನು ಕೊಡುವವರು ನೀವು. ಆ ರೀತಿಯಲ್ಲಿ ನೀವು ದಿವೌಕಸರು, ದೇವತೆಗಳು. ಅಯ್ಯ ಸ್ವಾಮಿ, ಸದ್ಯದ ಪರಿಸ್ಥಿತಿಯಲ್ಲಿ ಭೂಮಂಡಲದ ಉದ್ದಗಲಕ್ಕೂ ನಾವು ಚಲಿಸಿದೆವು ಅಂತಾದರೆ ಯಜ್ಞಕ್ಕೆ ಬೇಕಾದಂತ ಸಾಮಗ್ರಿಗಳು, ಪರಿಕರಗಳು, ಚರು, ಪುರೋಡಾಶ, ಘೃತಗಳನ್ನು ನಾವು ಆದಷ್ಟು ಶೀಘ್ರದಲ್ಲಿ ಪಡೆಯುವಂತಹ ಸ್ಥಿತಿಯಲ್ಲಿಲ್ಲ. ಪರಿಸ್ಥಿತಿ ಹಾಗಿದೆ. ಚರು ಪುರೋಡಾಶಗಳನ್ನು ಕೊಡುವಂತಹ ಹೋಮಧೇನುವೇ ಭೂಲೋಕದಲ್ಲಿ ಇಲ್ಲ. ಆ ಮಹಾಮಾತೆಯಾದಂತಹ ಗೋವುಗಳು ಕೂಡ ನೀರಿಲ್ಲದೆ, ಆಹಾರ ಇಲ್ಲದೆ ಅದೆಲ್ಲವೂ ಕೂಡ ಸತ್ತು ಹೋಗಿ ತಮ್ಮ ಸಂತತಿಯೇ ಒಂದು ರೀತಿಯ ಅವನತಿಯ ಸ್ಥಿತಿಯಲ್ಲಿದೆ. ಒಟ್ಟಿನಲ್ಲಿ ಸತ್ಕರ್ಮಗಳನ್ನು ಮಾಡುವುದಕ್ಕೆ ಏನು ಬೇಕೋ ಅದೆಲ್ಲವೂ ಸುಟ್ಟು ಹೋಗಿದೆ. ಸತ್ಕರ್ಮಕ್ಕೆ ಬೇಕಾದಂತ ಎಲ್ಲವೂ ಕೂಡ ಸುಟ್ಟು ಸುಡುಕರಿಯಾಗಿ ಹೋಗಿವೆ. ನರಳಾಡುತ್ತಿರುವಂತಹ ಜನರಿಗೆ ಅಭಯವಾಕ್ಯವನ್ನು ಹೇಳಿ ನಾನು ಈ ಕಡೆಗೆ ಹೊರಟವ. ಆದಷ್ಟು ಶೀಘ್ರವಾಗಿ ವಸುಂಧರೆ ಮತ್ತೊಮ್ಮೆ ವರ್ಷಧಾರೆಯಿಂದ ಸಂತೃಪ್ತಿಗೊಂಡು ಮಳೆಯೋ ಬೆಳೆಯೋ ಈ ಭೂಮಂಡಲದಲ್ಲಿ ಆಗುವಂತೆ ನಾನು ಮಾಡ್ತೇನೆ. ಅದಕ್ಕಾಗಿ ಯೋಗದ ಮೂಲಕವಾಗಿ ಸ್ವರ್ಗಕ್ಕೆ ಹೋಗುತ್ತೇನೆ ಅಂತ. ಅಯ್ಯ ಸ್ವಾಮಿ, ಬಂದ ಉದ್ದೇಶ ಒಂದು, ಆದಷ್ಟು ಶೀಘ್ರವಾಗಿ ಯಜ್ಞ ಯಜನಾದಿಗಳು ಈ ಭೂಮಂಡಲದಲ್ಲಿ ನಡೆಯಬೇಕಿದ್ರೆ ಅದಕ್ಕೆ ಆದಷ್ಟು ಶೀಘ್ರವಾಗಿ ಬೇಕಾದಂತ ಪರಿಕರಗಳನ್ನು ಕೊಡುವುದು ಯಾವುದು ಅಂತ ನಾನು ತರ್ಕಿಸಿಕೊಂಡಾಗ ಅಮರೇಂದ್ರನ ಈ ಅಮರಾವತಿಯಲ್ಲಿರತಕ್ಕಂತ ಬ್ರಹ್ಮನ ಪುತ್ರಿಯಾದಂತ ಕಾಮಧೇನು ಸಮುದ್ರ ಮತನ ಕಾಲದಲ್ಲಿ ಅಮೃತದ ಜೊತೆಗೆ ಆವಿರ್ಭವಿಸಿದವಳು. ಹೌದು, ಆಕೆ ಭೂಮಂಡಲಕ್ಕೆ ಬಂದಳು ಅಂತಾದರೆ ಆಕೆಯಲ್ಲಿ ಕಾಮಿಸಿ ಯಜ್ಞಕ್ಕೆ ಬೇಕಾದಂತ ಸರ್ವ ಸಲಕರಣೆಗಳನ್ನು, ಪರಿಕರಣಗಳನ್ನು ನಾನು ಪಡೆದುಕೊಂಡು ಯಜ್ಞವನ್ನು ಎಸಗುತ್ತೇನೆ ಈ ಭೂಮಂಡಲದಲ್ಲಿ. ಆ ಮೂಲಕ ಮುಕ್ಕೋಟಿ ದೇವತೆಗಳು ನೀವು ಸಂತುಷ್ಟರಾಗಿ ನಿಮ್ಮ ನಿಮ್ಮ ಅನುಗ್ರಹಕ್ಕೆ ಭೂಮಂಡಲ ಪಾತ್ರವಾಗುವಂತೆ ನಾನು ಮಾಡುತ್ತೇನೆ. ಅದಕ್ಕಾಗಿ ಅಮರೇಂದ್ರ ಸ್ವಾಮಿ, ಆದಷ್ಟು ಶೀಘ್ರವಾಗಿ ನಂದನವನದಲ್ಲಿದ್ದಂತಹ ಆ ಕಾಮಧೇನುವನ್ನು ನನಗೆ ಕರುಣಿಸು. ಆಕೆಯನ್ನು ಕರೆದುಕೊಂಡು ಭೂಮಂಡಲಕ್ಕೆ ಹೋಗ್ತೇನೆ. ಆಕೆಯ ಮೂಲಕವಾಗಿ ಆಕೆಯನ್ನು ಸಂತೋಷಪಡಿಸಿ ಯಜ್ಞ ಯಾಗಾದಿಗಳ ಮೂಲಕವಾಗಿ ನಿಮ್ಮನ್ನೂ ಸಂತೋಷ ಪಡಿಸ್ತೇನೆ. ನನಗೆ ದಯಪಾಲಿಸಬೇಕು ಅಂತ ಇದು ಜಾಬಾಲಿ ಮಹರ್ಷಿಯ ಯಾಚನೆ. ಸುರೇಂದ್ರ ಸ್ವಾಮಿ, ಅಯ್ಯ, ತಮ್ಮ ಅಪೇಕ್ಷೆ ಏನೋ ಸಹಜವಾದದ್ದೇ. ನನಗೊಂದು ಸಂತೋಷದ ವಿಚಾರ ಏನಂದ್ರೆ, ಭೂಮಿಯಲ್ಲಿ ಮನುಷ್ಯರು ದುಷ್ಕೃತ್ಯಗಳಲ್ಲೇ ತೊಡಗಿದ್ದಾರೆ. ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ಸತ್ಕರ್ಮಗಳಲ್ಲಿ ತಲ್ಲೀನರಾಗಬೇಕು ಅನ್ನುವ ಮನಸ್ಥಿತಿಯನ್ನೇ ಕಳ್ಕೊಂಡವರಾಗಿದ್ದಾರೆ. ಆದ್ರಿಂದ ಈ ಪರಿಸ್ಥಿತಿ ಬಂತು ಅಂತ ನಾನು ಆಡಿದೆ. ಆದ್ರೆ ಲೋಕ ಕಲ್ಯಾಣದ ಹಿತಚಿಂತಕರಾದ ತಾವು ಆ ಲೋಕವನ್ನು ಬೆಳಗುವುದಕ್ಕೆ ಬೇಕಾಗಿ ನಮ್ಮನ್ನು ಮತ್ತೆ ಸುಮನಸರನ್ನಾಗಿ ಮಾಡುವುದಕ್ಕೆ, ಅಂದ್ರೆ ಭೂಮಿಯ ಮೇಲೆ ಕರುಣಾರಸವನ್ನು ಬೀರುವ ಆ ಒಂದು ವೇದಿಕೆಯನ್ನು ನಿರ್ಮಿಸುವುದಕ್ಕೆ ಬೇಕಾದ ಒಂದು ಪೂರ್ವರಂಗವನ್ನು ತಾವು ತಯಾರಿಸಿದ್ದೀರಿ ಅನ್ನುವುದು ಸ್ಪಷ್ಟ ಆಯಿತು. ನಮ್ಮ ಪಾಲಿಗೆ ಮುಕ್ಕೋಟಿ ದೇವತೆಗಳು ನೀವು ಸುಮಸದೃಶರಾಗಿ ಗೋಚರ ಆಗಬೇಕು. ಹಾಗಿದ್ರೆ ಯಜ್ಞಯಾಗಾದಿಗಳನ್ನು ನಡೆಸಬೇಕಾದ ಅಗತ್ಯ ಇದೆ ಭೂಮಿಯಲ್ಲಿ, ಹೌದು ಅನ್ನುವುದಕ್ಕೆ ಮಾನಸಿಕವಾಗಿ ಅಲ್ಲಿನ ಜನರನ್ನು ತಾವು ಸಿದ್ಧಪಡಿಸಿ ಬಂದಿದ್ದೀರಿ. ಆದ್ರೆ ಆ ಯಜ್ಞಯಾಗಾದಿಗಳನ್ನು ನಡೆಸುವುದಕ್ಕೆ ಬೇಕಾದ ಪರಿಕರಗಳು ಸದ್ಯ ಇಲ್ಲ. ಅದನ್ನು ಪಡೆಯುವ ಉದ್ದೇಶದಿಂದ ತಾವೇನು ಕಾಮಧೇನುವನ್ನು ಕಾಮಿಸಿ ನಾನು ಬಂದಿದ್ದೇನೆ. ಉದ್ದೇಶ ಒಳ್ಳೆದ್ದು ಸ್ವಾಮಿ, ಆದ್ರೆ ಇಲ್ಲೂ ಒಂದು ತೊಡಕುಂಟೆ. ಹೌದು, ಅವಳು ಇಲ್ಲಿ ಇಲ್ಲ ಸ್ವಾಮಿ. ವರುಣಲೋಕಕ್ಕೆ ಹೋಗಿದ್ದಾಳೆ. ಹೋಗಿರುವಳ ವರುಣ
ಲೋಕಕ್ಕೆ ಹೋಗಿರುವಳಾಕೆ ತಿಳಿದು ಹೌದು. ಎಲ್ಲಿ ತಪ್ಪಿದ್ದೇವೆ ಆ ತಪ್ಪನ್ನು ಸರಿಪಡಿಸುವ ಪ್ರಯತ್ನಕ್ಕೆ ತಾವು ಮುಂದಾಗಿದ್ದೀರಿ. ಅಂದ್ರೆ ಯಜ್ಞವನ್ನು ನಡೆಸುವುದಕ್ಕೆ ಮುಂದಾಗಿದ್ದೀರಿ. ಹೌದು. ಆದ್ರೆ ಸದ್ಯ ಯಜ್ಞವನ್ನು ನಡೆಸುವ ಸ್ಥಿತಿ ಇಲ್ವೇ ಇಲ್ಲ. ಆ ಸಂಪತ್ತು ಭೂಲೋಕದಲ್ಲಿ ಉಳಿದಿಲ್ಲ. ಇಲ್ಲ. ಎಲ್ಲವೂ ನಶಿಸಿ ಹೋಗಿದೆ. ಅದನ್ನು ಪಡೆಯಬೇಕಿದ್ರೆ ಬಹುಕಾಲ ಕಾಯುವುದಕ್ಕಿಲ್ಲ. ಹಾಗಾಗಿ ತಕ್ಷಣವೇ ಈ ಕಾರ್ಯವನ್ನು ಕೈಗೊಳ್ಳಬೇಕಿದ್ರೆ ಹೌದು. ಕಾಮಧೇನುವನ್ನು ಕೊಡಬೇಕು. ಯಾಚಿಸಿ ಬಂದಿದ್ದೇನೆ. ತಮ್ಮ ಯಾಚನೆ ತಪ್ಪಲ್ಲ. ಯಾಕಂದ್ರೆ ದೇವಲೋಕದಲ್ಲಿರುವ ಸುವಸ್ತುಗಳು ಕೇವಲ ದೇವತೆಗಳ ಭೋಗಕ್ಕಾಗಿ ಇರುವಂತದ್ದಲ್ಲ. ಅಲ್ವೇ ಅಲ್ಲ. ಅಲ್ವಾ? ಲೋಕ ಕಲ್ಯಾಣಕ್ಕಾಗಿ. ಹೌದು. ಆ ದೃಷ್ಟಿಯಿಂದ ತಮ್ಮ ಕೇಳಿಕೆ ತಪ್ಪಲ್ಲ. ಅದೇನು ಮಾಡೋಣ ಸ್ವಾಮಿ, ಒಂದು ಕೊರತೆ, ಏನು ಒಂದು ತೊಂದರೆಗೆ ಒಳಗಾಗಿದ್ದೇವೆ ನಾವು. ವರುಣ ಲೋಕದಲ್ಲಿ ನಡೆಯುವಂತಹ ಒಂದು ಯಜ್ಞ, ಅದಕ್ಕಾಗಿ ಕಾಮಧೇನು ಈಗಾಗಲೇ ಅಲ್ಲಿಗೆ ತೆರಳಿದ್ದಾಳೆ. ಬಹುಶಃ ನಿಮ್ಮ ನಿರೀಕ್ಷೆ ಏನುಂಟೋ ಅಷ್ಟು ಬೇಗನೆ ಅವಳು ಮರಳಿ ಬರುವುದಕ್ಕಿಲ್ಲ. ನನ್ನ ಅಮಲ ಕಾರ್ಯಕ್ಕೆ ಅವಳು ದೊರೆಯಳು. ಈಗ ತಮ್ಮದು ಅಮಲ ಕಾರ್ಯ ಅದು ಸರಿ, ಹೌದು, ಒಳ್ಳೆಯ ಕಾರ್ಯಕ್ಕೆ ಹೊರಟದ್ದು ತಾವು. ಅದಕ್ಕೆ ಕಾಮಿಸಿದ್ದನ್ನು ಕೊಡುವಂತ ಕಾಮಧೇನುವಿನ ಅಗತ್ಯವೂ ಇದೆ, ಹೌದು. ಆದ್ರೆ ಅವಳು ಸದ್ಯ ದೇವಲೋಕದಲ್ಲಿ ಇಲ್ಲ, ಅವಳು ವರುಣ ಲೋಕಕ್ಕೆ ಹೋಗಿದ್ದಾಳೆ. ಹಾಗೆಂದು ನಾವು ನಿರಾಶರಾಗಬೇಕಾಗಿಲ್ಲ. ಆಲೋಚಿಸಿದ್ರೆ ಈಗ ಒಂದು ಗುರಿಯನ್ನು ನಾವು ತಲುಪುವಾಗ ದಾರಿಯಲ್ಲಿ ಏನೋ ತೊಡಕುಂಟು ಅಂತ ತೋರಿದ್ರೆ ಮತ್ತೊಂದು ದಾರಿಯನ್ನು ಬಳಸಿಯಾದರೂ ಆ ಗುರಿಯನ್ನು, ಇನ್ನೊಂದು ದಾರಿಯನ್ನು ಸರಿಪಡಿಸಿ ನಾವು ಮುನ್ನಡೆಯುತ್ತೇವೆ. ಯಾಕಂದ್ರೆ ನಮ್ಮ ಗುರಿ ಮುಖ್ಯವಾಗಿದೆ. ಹಾಗಾಗಿ ತಮ್ಮ ಗುರಿಯನ್ನು ಸಾಧಿಸುವುದಕ್ಕೆ ಮತ್ತೇನು ದಾರಿ ಇದೆ ಅಂತ ನಾನು ಆಲೋಚಿಸುವಾಗ ಒಂದು ದಾರಿ ಉಂಟು ಸ್ವಾಮಿ. ಉಂಟೆ? ಅದಕ್ಕೆ ಹೇಳುವುದು, ಒಳ್ಳೆಯ ಕಾರ್ಯಕ್ಕೆ ಹೊರಟೇವೋ ದಾರಿಗಳು ಹಲವಿವೆ. ದಾರಿ ಇದೆ. ಏನು ಸ್ವಾಮಿ? ಕಾಮಧೇನುವಿನ ಮಗಳಾದಂತಹ ನಂದಿನಿ, ಅವಳು ಅಷ್ಟೇ ಸಮರ್ಥಳು, ತಾಯಿಯಷ್ಟೇ ಸಮರ್ಥಳು. ಮಾತ್ರವಲ್ಲ, ಕಾಮಧೇನುವಿನಿಂದ ನಾವು ಏನನ್ನು ಪಡೆಯಬಹುದೋ ಅವೆಲ್ಲವನ್ನೂ ಇವಳಿಂದಲೂ ಪಡೆಯುವುದಕ್ಕೆ ಸಾಧ್ಯ. ಅವಳನ್ನು ನಿಮ್ಮ ಜೊತೆಗೆ ಕಳುಹಿಸುವುದಕ್ಕೆ ನನಗೆ ಮನಸ್ಸಿದೆ. ನಾನು ಆಜ್ಞಾಪಿಸಲೂಬಹುದು. ಆದ್ರೆ ಈ ಆಜ್ಞೆ ಎಷ್ಟು ಸರಿ ಅಂತ ನಾನೇ ನನ್ನಲ್ಲಿ ಆಲೋಚಿಸುವುದು. ಯಾಕಂದ್ರೆ ನಾವು ಕೈಗೊಳ್ಳುವಂತಹ ಒಂದು ಕಾರ್ಯ, ಅದರಲ್ಲಿ ಇನ್ನೊಬ್ಬರ ಸಹಕಾರವನ್ನು ಪಡೆಯುವಾಗ ಅದು ಒತ್ತಡ ಪೂರ್ವಕವಾಗಿ ಬಂದ್ರೆ ನಮ್ಮ ಕಾರ್ಯ ಸಾಧನೆಗೆ ತೊಡಕೆ. ಬದಲಾಗಿ ಮನಪೂರ್ವಕವಾಗಿ ಸ್ವಯಂ ಸೇವಕರಾಗಿ ಅವರು ಭಾಗವಹಿಸಿದ್ರೆ ಆಗ ಪರಿಣಾಮ ಹೆಚ್ಚು. ಅಂದ್ರೆ ಯಾವುದೇ ನಿರ್ಬಂಧದಿಂದ ಇಲ್ಲದೆ ಅವರು ಬರಬೇಕು. ಹಾಗಾಗಿ ಈಗ ನನ್ನ ಆಜ್ಞೆಯನ್ನು ನಂದಿನಿ ಪಾಲಿಸಿಯಾಳು ವಿಚಾರ ಬೇರೆ. ತಾವು ಅವಳನ್ನು ಅನುನಯಿಸಿಕೊಂಡು ಅವಳನ್ನು ಒಲಿಸಿಕೊಂಡು ಪಡ್ಕೊಂಡು ಹೋದ್ರೆ ಬಹುಶಃ ನೀವೆಣಿಸಿದ್ದಕ್ಕಿಂತಲೂ ಶೀಘ್ರವಾಗಿಯೇ ಈ ಕಾರ್ಯ ಕೈಗೂಡೀತು ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಈ ಸಭೆಗೆ ಬರುವುದಕ್ಕೆ ಅವಳಿಗೆ ಆಜ್ಞಾಪಿಸಿದ್ದೇನೆ. ಅದು ಬಂದಳಲ್ಲ. ಇನ್ನು ನಾನಾಗಿ ಅವಳನ್ನು ಆಜ್ಞಾಪಿಸುವುದಕ್ಕಿಂತ ತಾವಾಗಿ ಅವಳನ್ನು ಒಲಿಸಿಕೊಂಡು ನಿಮ್ಮ ಒಳ್ಳೆಯ ಕಾರ್ಯ ಯಾವುದಿದೆ, ಒಳ್ಳೆಯ ಯೋಜನೆಗಳು ಯಾವುದಿವೆ, ಅಮಲ ಕಾರ್ಯ, ಅದಕ್ಕೆ ಇವಳನ್ನು ಬಳಸಿಕೊಳ್ಳಬಹುದು. ಕಾಮಧೇನುವಿನ ಸುತೆಯಾದಂತಹ ನಂದಿನಿಯನ್ನು ನಾನು ಒಲಿಸಿ ಅವಳನ್ನು ಭೂಮಂಡಲಕ್ಕೆ ಕರ್ಕೊಂಡು ಹೋಗಬೇಕು. ಹೌದು. ಹಾಗಾದ್ರೆ ಇದನ್ನು ಯಾಕೆ ಹೇಳಿದೆ ಅಂದ್ರೆ, ಯಾಕೆ ಈಗ ಭೂಲೋಕದಲ್ಲಿ ಯಾಕೆ ಹೀಗಾಯಿತು ಅನ್ನುವುದರ ಕುರಿತು ನನ್ನಲ್ಲೇ ಇರುವಂತಹ ವಿಚಾರಗಳನ್ನು ತಾವು ತಿಳಿದ್ರಿ. ನೀವು ಹಲವನ್ನು ವಿಮರ್ಶಿಸಿದ್ರಿ. ಇನ್ನು ಹಲವು ಮಂದಿಯಲ್ಲಿ ಏನೆಲ್ಲ ವಿಮರ್ಶೆಗಳು ಉಂಟು. ಹೌದು. ಹಾಗಾಗಿ ಆ ಎಲ್ಲ ತೊಡಕುಗಳನ್ನು ನಿವಾರಿಸಿ ಮುಂದಡಿ ಇಟ್ರೆ ಕಾರ್ಯ ಸಾಧನೆ ಸುಲಭ ಅಲ್ವಾ? ಹಾಗಾಗಿ ಅವಳನ್ನು ಒಲಿಸಿಕೊಂಡು ತಾವು ಮುಂದೆ. ಹಾಗಾಗಿ ನಾನು ಇಲ್ಲಿಂದ ನೇರವಾಗಿ ಆ ಸುರಭಿ ಜಾತೆ ಇರತಕ್ಕಂತ ನಂದನವನಕ್ಕೆ ನಡೆಯುತ್ತೇನೆ. ಬಂದಿದ್ದೇನೆ ನಂದನವನಕ್ಕೆ. ಕಲ್ಪವೃಕ್ಷದ ಪರಮ ಪಾವನವಾದಂತ ನೆರಳಿನಲ್ಲಿ ಕಾಮಧೇನುವಿನ ತನುಜೆಯಾದಂತ ನಂದಿನಿ ಮಾತೆ ಹಾಯಾಗಿ ಮಲಗಿದ್ದಾಳೆ. ಹಾಗಾಗಿ ಇವಳನ್ನೊಮ್ಮೆ ಏನು ಮಾಡಬೇಕು? ಜಯ ಜಯ ಸುರನಂದಿನಿ, ಜಯ ಜಯ ಸುರನಂದಿನಿ, ಸುರನಂದಿನಿ ತಾಯ
ಸುರಭಿ ಜಾತೆಯಾದಂತ ನಂದಿನಿ ತಾಯಿಯನ್ನು ಬಲ ಬಂದಿದ್ದೇನೆ. ಜಾಬಾಲಿ ಮಹರ್ಷಿಯಾದಂತ ನಾನು ಪರಮ ಪಾವನನಾಥೆ. ಇವಳನ್ನೊಮ್ಮೆ ಪ್ರದಕ್ಷಿಣೆ ಬಂದೆ ಅಂತಾದ್ರೆ ಅಖಂಡವಾದಂತ ಭೂಮಂಡಲವನ್ನೇ ಸುತ್ತಿದಂತ ಒಂದು ಪುಣ್ಯ ಜಾಬಾಲಿಯ ಈ ನರನಾಡಿಗಳಲ್ಲಿ ಸಂಚಯನವಾಯಿತು. ಅಮ್ಮ ಸುರಭಿ ಜಾತೆಯಾದಂತ ನಂದಿನಿ ದೇವಿ ಋಷಿಗಳ ಹಾಗೆ ಕಾಣಿಸ್ತಿ. ಹೌದು, ಋಷಿಗಳ ಸಮುದಾಯದಲ್ಲಿ ಯಾರು ನೀನು? ನಾನು ಜಾಬಾಲಿ ಮಹರ್ಷಿ. ಇದೇನು ಭೂಮಿ ಬಿಟ್ಟು ಮೇಲೆ ಬಂದದ್ದು? ಜಯ ಜಯ ನಂದಿನಿ, ಜಯ ಜಯ ನಂದಿನಿ. ಇದೋ ನಿನ್ನ ಪಾದಪದ್ಮ ಚತುಷ್ಟಯಗಳಿಗೆ ಜಾಬಾಲಿ ಮಹರ್ಷಿ ತಲೆಬಾಗಿ ಪ್ರಣಾಮಗಳನ್ನು ನಾನು ಸಲ್ಲಿಸುತ್ತಾ ಇದ್ದೇನೆ. ಸ್ತುತಿ ಪ್ರಿಯ ಅಲ್ಲ ಅಂತಲ್ಲ, ಹಾಗೆಂದು ಅನಪೇಕ್ಷಿತವಾದ ಅಯಾಚಿತವಾದ ಅಯೋಚಿತವಾದ ಸ್ಥಿತಿಯಲ್ಲಿ ನಾನು ಬಯಸದೇ ಹೋದರೂ ನನ್ನನ್ನು ಧೇನಿಸುತ್ತಿದ್ದೀಯಲ್ಲ. ನೀನು ಬಯಸದೇ ಹೋದರೂ ನಿನ್ನನ್ನು ಪ್ರಾರ್ಥಿಸಬೇಕಾದಂತ ಒಂದು ಅನಿವಾರ್ಯ ಮುನಿಪೋತ್ತಮನಾದಂಥ ಜಾಬಾಲಿಗೆ ಬಂದು ಹೋಗಿದೆ ತಾಯೇ, ಬಂದು ಹೋಗಿದೆ. ಅದು ಎಂತಹ ದುರವಸ್ಥೆ! ಕಾರಣ ನಾನು ಭೂಲೋಕದಿಂದ ಯಾವುದು ಕರ್ಮಭೂಮಿ ಎಂಬುದಾಗಿ ಈ ಲೋಕದಲ್ಲಿ ಗುರುತಿಸಲ್ಪಟ್ಟಿದೆಯೋ ಆ ಕರ್ಮ ಭೂಮಿಯಿಂದ ಯೋಗ ಮಾರ್ಗದ ಮೂಲಕವಾಗಿ ಇಲ್ಲಿಗೆ ಬಂದಿದ್ದೆ. ಅಲ್ಲಿ ಮಾಡುವುದಕ್ಕೆ ಅಷ್ಟು ಕರ್ಮಗಳು ಉಳಿದಿರುತ್ತಾ ಇಲ್ಲಿಗೆ ಯಾವ ಧರ್ಮದಿಂದ ಬಂದೆ ನೀನು? ಅಮ್ಮ, ಅಲ್ಲಿ ಮಾಡಬೇಕಾದಂತ ಕರ್ಮಗಳನ್ನು ಮಾಡುವಂತ ಪರಿಸ್ಥಿತಿ ಇಲ್ಲದೆ ಒಂದು ರೀತಿಯ ದುಸ್ಥಿತಿ, ಒಂದು ರೀತಿಯ ದೌರ್ಭಾಗ್ಯದ ಸ್ಥಿತಿ ನಮ್ಮ ಭೂಮಂಡಲಕ್ಕೆ ಬಂದು ಹೋಯಿತು. ಮಣ್ಣು ಉಂಟು, ಎತ್ತು ಉಂಟು, ನೇಗಿಲು ಉಂಟು, ಉಳುಮೆಯ ಶಕ್ತಿ ಉಂಟು, ಉತ್ತು ಬಿತ್ತಿ ಆ ಮೂಲಕವಾಗಿ ಫಸಲು ಪಡೆಯಬೇಕಾದ ನೀವು ಇಲ್ಲಿಗೆ ಮಣ್ಣು ಉಂಟು, ನೇಗಿಲು ಉಂಟು, ಉಳುಮೆ ಮಾಡುವ ಜನರಿದ್ದಾರೆ, ಅದಕ್ಕೆ ಬೇಕಾದ ಬೀಜ ಅದೂ ಇದೆ. ಆದರೆ ಆ ಬೀಜ ಬೆಳಿಬೇಕಿದ್ರೆ ನೀರು ಬೇಕಲ್ವೇ ತಾಯಿ? ನೀರಿಗೇನು ಕೊರತೆ? ನೀರಿಲ್ಲದೆ 12 ವರ್ಷದ ಬರಗಾಲ ನಮ್ಮ ಭೂಮಂಡಲಕ್ಕೆ ಅಡಸಿ ಹೋಯಿತು. ಜನರಿಗೆ ತಿನ್ಲಿಕ್ಕಿಲ್ಲ, ಉಣ್ಲಿಕ್ಕಿಲ್ಲ. ಜನರು ಯಾವುದು ಅಭೋಜ್ಯ ಎಂಬುದಾಗಿ ಜಗತ್ತಿನಲ್ಲಿ ಚಿತ್ರಿಸಲ್ಪಟ್ಟಿದೆಯೋ ಅಂತಹ ಅಭೋಜ್ಯವನ್ನು ತಿನ್ನುವಂತಹ ಪರಿಸ್ಥಿತಿ ಆಹಾರ ಇಲ್ಲದೆ ಭೂಲೋಕದ ಜನಮಂದಿಗೆ ಪ್ರಾಪ್ತಿಸಿದೆ. ಬರಗಾಲ ಕ್ಷಾಮಡಾಮರ ಬಂದರೆ ಅದೇ ಸ್ಥಿತಿ ಅಲ್ವೇ? ಹೌದು. ಅದಕ್ಕಾಗಿ ನಾನು ಸುರಪನಲ್ಲಿಗೆ ಬಂದವ. ಇಲ್ಲಿಗೆ ಬಂದದ್ದಲ್ಲ, ಅಲ್ಲ. ಇದಕ್ಕೆ ಸಂದರ್ಶನ ಮಾಡಿ ಕಾರಣೀಭೂತನಾದವರು ಯಾರು? ದೇವತೆಗಳಲ್ವೇ? ಹಾಗಾಗಿ ಸುರಪನ ಅಮರೇಂದ್ರನ ಸಭೆಯನ್ನು ನಾನು ಪ್ರವೇಶ ಮಾಡಿದೆ. ಬಂದದ್ದೊಂದು ಕಾಮಿತ ಉಂಟು. ಏನು ಕಾಮ್ಯ? ನಾನು ನನ್ನ ಜನಮಂದಿಗೆ ಒಂದು ಮಾತು ವಚನ ಕೊಟ್ಟು ಬಂದವ. ಏನು ಮಾತು? ಜನ್ನವನ್ನೆಸಗಿ ಭೂಮಂಡಲ ಸಸ್ಯ ಶ್ಯಾಮಲೆಯಾಗಿ ಮಾಡುವಂತೆ ನಾನು ಮಾಡುತ್ತೇನೆ. ಆದಷ್ಟು ಶೀಘ್ರವಾಗಿ ವರ್ಷಧಾರೆಯನ್ನು ಭೂಮಿಗೆ ಸುರಿಸುವಂತೆ ನಾನು ಮಾಡ್ತೇನೆ. ನಮಗೂ ಏನು ಸಂಬಂಧ? ಅದಕ್ಕೆ ಕಾಮಿತಾರ್ಥವನ್ನು ಈಯುವಂತಹ ನಿನ್ನ ತಾಯಿಯಾದಂತಹ ಕಾಮಧೇನುವನ್ನು ನಾನು ಬಯಸಿ ಬಂದದ್ದು. ನಂದಿನಿ, ವರುಣ ಲೋಕಕ್ಕೆ ಹೋಗಿರುವಳ ಆಕೆ ನಿಮ್ಮ ಅಮಲ ಕಾರ್ಯಕ್ಕೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅವಳು ದೊರೆಯಲು ಏನೂ ಕೊರತೆ ಇಲ್ಲ. ಬಂದವ ಒಂದು ವಾರ ಒಂದು ಪಕ್ಷ ತಂಗಬಹುದು. ಅವಳು ಬಂದ ಮೇಲೆ ಕತೆ ಹೇಳಿದ್ರೆ ಆಯ್ತಪ್ಪ. ಒಂದು ವಾರ ಒಂದು ಪಕ್ಷ ಒಂದು ವರುಷ ತಂಗುವಂತ ಸ್ಥಿತಿಯಲ್ಲಿ ನಾನಿಲ್ಲಮ್ಮ. ಅಂತಹ ಪರಿಸ್ಥಿತಿಯ ಭೂಮಂಡಲದಲ್ಲಿದೆ. ಅದಕ್ಕಾಗಿ ದೇವೇಂದ್ರನೇ ಒಂದು ಮಾರ್ಗವನ್ನು ನನಗೆ ಸೂಚಿಸಿದ. ಏನು ದಾರಿ ಹೇಳಿದ? ಏನು ಕಾಮಧೇನು. ಕಾಮಧೇನುವಿಗಿಂತಲೂ ಕೂಡ ಅತುಲವಾದಂತಹ ಮನಸ್ಥಿತಿ ಇರುವಂತಹ ಕಾಮಧೇನು ಯಾವುದನ್ನು ನಾವು ಕಾಮಿಸ್ತೇವೆ ಅಷ್ಟೇ ಕಾಮಿತಾರ್ಥ ಪ್ರದಾಯಿನಿಯಾದ ಆಕೆಯ ಸುತೆಯಾದಂತ ನಂದಿನಿ ದೇವಿ ಇದ್ದಾಳೆ. ನನ್ನ ಬಗ್ಗೆ ವೈಭವೀಕರಣದ ಮಾತು ಹೇಳಿಸಿದೆ. ನನ್ನ ತಾಯಿಯಾದಂತ ಕಾಮಧೇನುವಿಗಿಂತ ಸ್ವಲ್ಪ ತಗ್ಗಿನವಳೇ ನಾನು. ಆದರೆ ಅವಳು ಏನನ್ನು ಪ್ರಾಪ್ತಿಸಿ ಕೊಡಬಲ್ಲಳೋ, ದೇಹಿ ಅಂತ ಪ್ರಾರ್ಥಿಸಿದವರಿಗೆ ಯಾವಂತ ಕೊಡುಗೆಗಳನ್ನು ಕೊಡಬಲ್ಲಳೋ ಅದನ್ನು ಕೊಡುವಂತ ಶಕ್ತಿ ನನ್ನಲ್ಲಿ ಉಂಟು. ಆ ಶಕ್ತಿ ನಿನ್ನಲ್ಲಿ ಇದೆ ಅಂತವ ಹೇಳಿ ಆಕೆಯ ಮನಸ್ಸನ್ನು ಒಲಿಸಿ ನೀವು ಭೂಮಂಡಲಕ್ಕೆ ಕರೆದುಕೊಂಡು ಹೋಗಬಹುದು. ನಿಮ್ಮ ಅಮಲ ಕಾರ್ಯ ಸಾಂಗವಾಗಿ ನಡೆಯುವಂತೆ ಅದಕ್ಕೆ ಬೇಕಾದಂತಹ ಪರಿಕರಗಳನ್ನು ಆಕೆಯೇ ಒದಗಿಸಿಯಾಳು ಎಂಬುದಾಗಿ ಹೇಳಿ, ಹಾಗಾದರೆ ನೀನೇ ನನ್ನ ಮಹಾತ್ಮೆಯನ್ನು ಗುರುತಿಸಿ ಬಂದದ್ದಲ್ಲ,
ಅಮ್ಮ. ಅವಳ ಮನಸ್ಸನ್ನು ಒಲಿಸಿ ಓಲೈಸಿ ತಣ್ಣಗೆಗೊಳಿಸಿ ಹಾರ್ದಿಕ ಸ್ಥಿತಿಗೆ ತಂದು ಆ ಬಳಿಕ ಒಯ್ಯಿ ಅಂತ ಅವ ಸೂಚಿಸಿದ ಮೇಲೆ ಬಂದದ್ದು. ಹೌದು, ಬಂದದ್ದಲ್ಲ. ನಾನು ಕಾಮಧೇನುವನ್ನು ಯಾಚಿಸಿ ಬಂದಾಗ ನನಗೆ ಅವ ಪರಿಹಾರವನ್ನು ಸೂಚಿಸಿದ್ದು ಹೀಗೆ. ಪರ್ಯಾಯವಾಗಿ ನೀನಾದರೂ ಕೂಡ ಅಷ್ಟೇ ಶಕ್ತಿ ಸಂಪನ್ನೆಯಾಗಿದ್ದಿ. ಆಕೆಯನ್ನು ಒಲಿಸಿ ನೀವು ಕರೆದುಕೊಂಡು ಹೋಗಿ ಭೂಲೋಕದಲ್ಲಿ ಮತ್ತೊಮ್ಮೆ ಆ ಸುಸ್ಥಿತಿ ಉಂಟಾಗುವಂತೆ ಮಾಡಬಹುದು ಅಂತ. ಅದಕ್ಕಾಗಿ ಆದ್ದರಿಂದ ಅಮ್ಮ ನಿನ್ನ ಬಳಿಗೆ ಬಂದಿದ್ದೇನೆ, ನಿನಗೆ ಬಲ ಬಂದಿದ್ದೇನೆ. ವಿನೀತ ಭಾವದಿಂದ ಅಮ್ಮ, ಅತ್ಯಂತ ದೈನ್ಯದ ಸ್ಥಿತಿಯಿಂದ ಎರಡೂ ಕರಗಳನ್ನು ನಿನ್ನ ಮುಂದೆ ಜೋಡಿಸಿಕೊಂಡು ಇದೋ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾನೆ. ಭೂಮಂಡಲಕ್ಕೆ ನನ್ನ ಜೊತೆಗೆ ಬರಬೇಕು. ನೀನು ಬಂದೆ, ನಿನ್ನ ಪರಮ ಪಾವನವಾದಂತ ಈ ಪಾದ ಚತುಷ್ಟಯಗಳು ಯಾವಾಗ ಭೂಮಂಡಲವನ್ನು ಸ್ಪರ್ಶಿಸ್ತವೋ ಆವಾಗ ಅಮ್ಮ ಅಲ್ಲಿ ಯಾಗ ಬೇಡ, ಯಜನ ಬೇಡ, ನಿನ್ನ ಪುಣ್ಯದ ಫಲವಾಗಿಯೇ ಭೂಮಿ ಮತ್ತೊಮ್ಮೆ ನಾರಾಯಣನ ಎರಡನೆಯ ಹೆಂಡತಿಯಾಗಿ ಸಸ್ಯ ಶ್ಯಾಮಲೆಯಾಗಿ ಮತ್ತೊಮ್ಮೆ ಕಂಗಳಿಸುವಂತಹ ವಿದ್ಯಮಾನಗಳನ್ನು ಜಾಬಾಲಿ ಮಹರ್ಷಿಯ ಎರಡು ಕಣ್ಣುಗಳಲ್ಲ, ನಮ್ಮ ಭೂಮಂಡಲದ ಕೋಟಿ ಕೋಟಿ ಕಣ್ಣುಗಳು ಕಾಣ್ತವೆ. ತಾಯೇ, ಇಳಿದು ಬರಬೇಕು. ಸುಲಭದಲ್ಲಿ ಸಿಕ್ಕಿದ್ರೆ ಯಾವುದನ್ನೂ ದಕ್ಕಿಸಿಕೊಳ್ಳುತ್ತೀಯಲ್ವೋ, ಅನಾಯಾಸವಾಗಿ ಸಿಕ್ಕಿದ್ರೆ ಯಾವುದನ್ನೂ ಸೂರೆಗೊಳ್ಳಬಹುದಲ್ವೋ. ಸ್ವರ್ಗದಲ್ಲಿರಬಹುದಾದ ಅಪರಿಮಿತವಾದ ಮೌಲ್ಯಯುತವಾದ ಉತ್ಕೃಷ್ಟವಾದ ಗುಣಗಳುಳ್ಳ ಸಂಪದದ ಕುರಿತಾಗಿ ಕೀಳಭಿರುಚಿಯನ್ನು ಹೊಂದಿ ಸುಲಭದಿಂದಲೇ ಅದರಿಂದಲೇ ಬೇಕಾದಂತ ಕಾಮ್ಯಗಳನ್ನು ಈಡೇರಿಸಿಕೊಳ್ಳಬಲ್ಲೆಂಬ ಸುಭದ್ರವಾದಂತ ಕಲ್ಪನೆಯಿಂದ ಈ ಯೋಗ ಶಕ್ತಿಯಿಂದ ಮೇಲೆ ಬಂದ ನೀನು ನನ್ನ ಅವ್ವೆ ಈ ಕಾಲದಲ್ಲಿ ನಿನ್ನ ಪಾಲಿಗೆ ಸಿಗದೇ ಇದ್ದುದರಿಂದ ಅವಳ ಅನುಪಸ್ಥಿತಿಯಲ್ಲಿ ದೇವೇಂದ್ರನ ಸಲಹೆಯಂತೆ ಇಲ್ಲಿಗೆ ಬಂದಿದ್ದೆ. ಹೌದಮ್ಮ, ಇಷ್ಟಕ್ಕೂ ನಾನು ಬರಬೇಕಾದದ್ದು ಭೂಮಿಗೆ ಮತಿಹೀನರಾದ ಗತಿಗೇಡಿಗಳಾದ ದುರುಳ ಸ್ವಭಾವದ ದುಶ್ಚಾರಿತ್ರ್ಯವನ್ನು ಹೊಂದಿದ ದುರ್ಮಾರ್ಗಿಗಳಾದ ದುರ್ನೀತಿವಂತರಾದ ಅನ್ಯಾಯದಲ್ಲೇ ಉಪಕ್ರಮಿಸುವ ಅನ್ಯರ ಮೇಲೆ ದೌರ್ಜನ್ಯವನ್ನು ಎಸಗಿ ಗರ್ವಿ ಅಂತ ಎನಿಸಿಕೊಂಡಂತ ಪೃಥ್ವಿಯ ಕಡೆಗಲ್ವೋ. ಆ ಪೃಥ್ವಿಯಲ್ಲಿ ಆಗಿ ಹೋದವರ ಕತೆ ನನಗೆ ಗೊತ್ತಿಲ್ವೋ. ಧರಣೀಶ ಧರಣೀಶನ ವೀರ್ಯ ಪರಿವಾರ ಗುಣಲಿಂದ ಭೃಗು ಜನೌದಾರ್ಯ ಮರೆತಾತನೇ ಗೊತ್ತಿಕೊಂಡ ಮರೆತಾತನೇ ಗೊತ್ತಿಕೊಂಡ ಅಂತ ದುರುಳಗೆ ಬಾದನು ಕಾಮದಿಂದ ಪರಿವಾರ ಗುಣಲಿಂದ ಭೃಗು ಜನೌದಾರ್ಯ ಸುರಪಾಲ ಜಾಬಾಲಿ ಮುನಿಯೇ, ಅಮ್ಮ ಮುನಿ ಸಂದೋಹ ಆಗಿಂದಾಗೆ ಸುರಲೋಕಕ್ಕೆ ಆಗಮಿಸುವುದು, ಇಷ್ಟಾರ್ಥಗಳನ್ನು ಈಡೇರಿಸುವುದಕ್ಕಾಗಿ ದಾರಿಗಳನ್ನು ಕಂಡುಕೊಳ್ಳುವುದು, ದೇವೇಂದ್ರನ ವಿಶೇಷವಾದಂತ ಕಾರುಣ್ಯಕ್ಕೆ ಭಾಜನರಾಗುವುದು ಅಪೂರ್ವ ಸಂಗತಿಯೋ ಅಪರೂಪದ ವಿದ್ಯಮಾನವೋ ಏನೂ ಅಲ್ಲ. ಅಲ್ವೇ ಅಲ್ಲ. ಯೋಗ ಶಕ್ತಿಯಿಂದ ವಿಶಿಷ್ಟವಾದಂತ ಸಿದ್ಧಿಯಿಂದ ಯಾವ ಕಾರಣಕ್ಕೂ ಸಶರೀರಿಗಳಾಗಿ ತಾತ್ಕಾಲಿಕವಾಗಿ ನಾಕಲೋಕವನ್ನು ಸೇರಿಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡು
ಆ ಬಳಿಕ ಮರಳಿ ತಮ್ಮ ತಾಣವನ್ನು ಸೇರಿಕೊಳ್ಳುವ ವಿದ್ಯಮಾನವು ನಮಗೆ ಅಪರಿಚಿತ ಅಲ್ಲ. ಅಲ್ವೇ ಅಲ್ಲ? ಮುನಿಗಳ ಸಂದೋಹದಲ್ಲಿ ನೀನು ಯಾರು ಅಂತ ನಾನು ಯಾಕೆ ಕೇಳಿದೆ? ಎಷ್ಟೋ ಸಂಖ್ಯೆಯ ಮುನಿಗಳ ಆಗಮನ ದಂಡಾಗಿ ಇಲ್ಲಿಗೆ ಆಗುವಾಗ ಹೌದು, ಅವರ ಮಧ್ಯದಲ್ಲಿ ಆ ಬಣದಲ್ಲಿ ನೀನು ಯಾರು ಅಂತ ಹೇಳುವ ಕುತೂಹಲದಿಂದ ಮಾತ್ರ. ಇಷ್ಟಕ್ಕೂ ಮುನಿಗಳ ಬಗ್ಗೆ ನನಗೆ ಗೌರವ ಇಲ್ಲ ಅಂತ ಅಲ್ಲ, ಮುನಿಗಳ ಸಚ್ಚಾರಿತ್ರ್ಯದ ಬಗ್ಗೆ ನನಗೆ ಪೂರ್ವಾಗ್ರಹ ಉಂಟು ಅಂತಲ್ಲ. ಆದರೆ ಮುನಿಗಳ ಸಮಸ್ಯೆ ಏನು? ತಮ್ಮ ಅದ್ಭುತವಾದಂತಹ ಯೋಗ ಶಕ್ತಿಯಿಂದ, ತಮ್ಮ ವಿಶಿಷ್ಟವಾದಂತಹ ಯಮ ನಿಯಮ ಆಸನ ಪ್ರಾಣಾಯಾಮಾದಿ ವಿಶೇಷವಾದಂತಹ ಸಾಧ್ಯತೆಗಳಿಂದ ವೈಯಕ್ತಿಕವಾದಂತಹ ಕಲ್ಯಾಣವನ್ನು ಸಾಧಿಸುವುದಕ್ಕಿಂತಲೂ ಪ್ರಪಂಚದ ಸರ್ವ ಜೀವರ ಉತ್ತರವನ್ನು ಸಾಧಿಸುವುದಕ್ಕೆ ಬಯಸ್ತಾರೆ. ಹಾಗೆ ಸಾಧಿಸುವುದಕ್ಕೆ ಬಂದಾಗ ಕೆಲವೊಮ್ಮೆ ಅಸ್ಥಾನದಲ್ಲಿ ಅಪಾತ್ರವಾದ ಅಯೋಗ್ಯವಾದ ಕೃತಿಗಳನ್ನು ತಾವು ಬಯಸದೆ ಹೋದರು ಪರೋಕ್ಷದಿಂದ ಅವರು ಬಯಸಿದ ಹಾಗೆ ಕಾಣುವಂತೆ ವ್ಯವಹರಿಸುವುದುಂಟು. ಈಗ ನೀನು ಬಂದಿರುವುದು ಭೂಲೋಕದಿಂದ, ಮೃತಿಯನ್ನೇ ಸಂಬಂಧವಾಗಿ ಉಳ್ಳದ್ದರಿಂದ ಅದು ಮರ್ತ್ಯ. ಮೃತ್ತಿಕಾ ಸಂಬಂಧದಿಂದಲೂ ಅದು ಮರ್ತ್ಯ ಅಂತ ಕರೆಯಲ್ಪಡುತ್ತದೆ. ಜಾಯತೆ ಅಸ್ಥಿ ವರ್ಧತೆ ವಿಪರಿಣಮತೆ ಕ್ಷೀಯತೆ ನಶ್ಯತಿ. ಈ 6 ವಿಕಾರಗಳು ಭೂಮಿಯ ಮೇಲೆ ಹುಟ್ಟಲ್ಪಟ್ಟ 84 ಲಕ್ಷ ಜೀವರಾಶಿಗೂ ಅವುಗಳಿಗೂ ಇವೆ. ಅಣುರೇಣು ತೃಣಕಾಷ್ಟ ಸ್ಥಾವರ ಜಂಗಮಾದಿಗಳು ಶಾಶ್ವತವಾಗಿ ಅಮರವಾಗಿ ಏನು ಪ್ರಪಂಚದಲ್ಲಿ ಉಳಿಯುವುದಿಲ್ಲ. ಇಲ್ವೇ ಇಲ್ಲ. ಹಾಗಾದರೆ ಚಲನಶೀಲವಾದಂತಹ ಕಾಲದ ಹೊಡೆತಕ್ಕೆ ಸಿಕ್ಕಿದ ಪರಿವರ್ತನಾಶೀಲವಾದಂತಹ ಪ್ರಪಂಚದಲ್ಲಿ ಬದಲಾವಣೆಗಳು, ಪಲ್ಲಟಗಳು, ಸ್ಥಿತ್ಯಂತರಗಳು ಸಹಜವೇ, ನಿರೀಕ್ಷಿತವೇ. ಅದನ್ನೊಂದು ಅನನ್ಯವೋ, ಆಕಸ್ಮಿಕವೋ, ಅಯೋಚಿತವೋ, ಅಯೋಜಿತವೋ ಅಂತ ಹೇಳಿ ಅಚ್ಚರಿ ಪಡುವುದಕ್ಕಿಲ್ಲ. ಈಗ ನೀನು ಬಂದಿರುವಂತಹ ಭೂಮಿ, ಆ ಭೂಮಿಯ ಧಾರಣ ಶಕ್ತಿಯನ್ನು ನಾನು ತಿಳಿಯದವಳಲ್ಲ. ಈ ನಿಮ್ಮ ಪ್ರಪಂಚದಲ್ಲಿ ಪಾಂಚಭೌತಿಕವಾದಂತಹ ಲಕ್ಷಣಗಳನ್ನು ವಿವರಿಸುವಾಗ ಅನಂತತೆಗೆ ಸಂಕೇತವಾಗಿ ಆಗಸವನ್ನು, ಸಹನೆಗೆ ಸಂಕೇತವಾಗಿ ಧರಣಿ ದೇವಿಯನ್ನು ಹೋಲಿಸುವುದು ಕ್ರಮ. ಯಾಕೆಂದ್ರೆ ಕ್ಷಮಯ ಧರಿತ್ರಿ ಈ ಹೇಳಿಕೆಯಿಂದಲೇ ಹೆಣ್ಣೊಬ್ಬಗಳನ್ನು ವೈಭವೀಕರಿಸಲಾಗುತ್ತದೆ ಅಂತ ಆದರೆ ಪ್ರಪಂಚದಲ್ಲಿರುವಂತಹ ಒಳಿತು ಕೆಡುಕುಗಳನ್ನು ಸಮಾನವಾಗಿ ಕಾಣಬಲ್ಲ ಸಮಚಿತ್ತದ ಗುಣ, ಆ ಸಹಿಷ್ಣುತಾ ಗುಣ ಭೂಮಿಗೆ ಮಾತ್ರ ಇರುವುದು. ಆ ಕಾರಣದಿಂದ ವಸುಂಧರಾ ರಮಣಿಯ ಮೇಲೆ ಜೀವಿಸುವ, ಒಳ್ಳೆಯವರನ್ನು ಮಾತ್ರ ಆಕೆ ಉದ್ಧರಿಸಿ ಕೆಡುಕಿನವರನ್ನು ನಾಶ ಮಾಡುವ ಸಂಕಲ್ಪ ಮಾಡುವುದಿಲ್ಲ. ಅವಳು ಏನಿದ್ದರೂ ನಿರ್ವಿಕಾರಿಣಿಯಾಗಿ, ನಿರ್ಲಿಪ್ತೆಯಾಗಿ ವ್ಯವಹಾರ ಮಾಡುತ್ತಾಳೆ. ಒಂದು ಅರ್ಥದಲ್ಲಿ ಅಲ್ಲಿನ ವ್ಯಾವಹಾರಿಕವಾದ ಧರ್ಮಗಳಿಗೆ ತಾಟಸ್ಥ್ಯದ ಧೋರಣೆ. ಅಂತಹ ಭೂಮಿಯ ಮೇಲೆ ವರ್ತಮಾನ ಕಾಲದಲ್ಲಿ ಪ್ರಸಕ್ತ ಸನ್ನಿವೇಶದಲ್ಲಿ ಭೀಕರವಾದಂತಹ ಬರಗಾಲ, ಕ್ಷಾಮಡಾಮರ ಆವರಿಸಿದೆ ಅಂತ ಹೇಳಿದ್ರೆ ಆ ಕಾರಣದಿಂದಲೇ ಅದಕ್ಕೆ ಪರಿಹಾರ ಸೂತ್ರ ಕಂಡುಕೊಳ್ಳುವುದಕ್ಕೆ ನೀನು ಇಲ್ಲಿಂದ ಚಿತ್ತೈಸಿದ್ದಿ. ಹಾಗೆಂದು ನೀನು ನೇರವಾಗಿ ನನ್ನ ಬಳಿಗೆ ಬರಲಿಲ್ಲ, ನನ್ನನ್ನು ಪರ್ಯಾಯವಾಗಿ ನೀನು ಬಳಸುವ ಪ್ರಯತ್ನ ಮಾಡ್ತಿ. ನನ್ನ ತಾಯಿಯಾದಂತ ಕಾಮಧೇನು ಇಚ್ಛಾಶಕ್ತಿಯಿಂದ, ಕ್ರಿಯಾಶಕ್ತಿಯನ್ನು ಬಳಸಿಕೊಳ್ಳಬಲ್ಲ ಜ್ಞಾನ ಸಂಪನ್ನತೆಯಿಂದ ಒಬ್ಬಾತ ಯೋಗಿಯೋ, ಒಬ್ಬಾತ ಬುದ್ಧಿವಂತನೋ ಏನನ್ನು ಕೋರುತ್ತಾನೋ ಅದನ್ನು ಇದಮಿತ್ತಂ ಎನ್ನುವ ಹಾಗೆ ಅಂಗೀಕರಿಸಿ ಯಾವ ಕಾರಣಕ್ಕೂ ದಾಕ್ಷಿಣ್ಯ ಇಲ್ಲದೆ ನಿರಾಯಾಸವಾಗಿ ಉದಾರೀಕರಣದ ನೀತಿಯಿಂದ ಕೊಡಬಲ್ಲವಳು ಕಾಮಧೇನು. ಹಾಗೆಂದು ಕಾಮಧೇನು ಹುಟ್ಟುವಾಗ ಒಬ್ಬಳೇ ಹುಟ್ಟಿದ್ದಲ್ಲ, ಆ ಕಾಮಧೇನಿಯ ಗರ್ಭ ಸಂಜಾತೆಯಾಗಿ ಕಾಣಿಸಿಕೊಂಡ ನಾನು ನಂದಿನಿ. ಹಾಗಾದ್ರೆ ಅವ್ಯಯಷ್ಟೇ ಭದ್ರತೆಯಿಂದ, ಅವ್ಯಯಷ್ಟೇ ಕ್ಷೇಮಕರವಾದ ಕೃತಿಯನ್ನು ಆಚರಿಸಬಲ್ಲಂತ ಸಾಮರ್ಥ್ಯ ನನ್ನಲ್ಲಿ ಉಂಟು ಎನ್ನುವ ಯೋಗ್ಯತೆಯನ್ನು, ಶ್ರೇಷ್ಠತೆಯನ್ನು, ಜ್ಯೇಷ್ಠತೆಯನ್ನು, ವರಿಷ್ಠತೆಯನ್ನು ಮನಗಂಡು ನಿನ್ನನ್ನು ಇಲ್ಲಿಗೆ ದೇವೇಂದ್ರ ನಿರ್ದೇಶಿಸಿದ್ದಾನೆ. ಹಾಗಾದ್ರೆ ನನ್ನ ಯೋಗ್ಯತೆ ಎಷ್ಟು ಅಂತ ನಿನಗೆ ಅರ್ಥ ಆದೀತು. ಯಾಕೆ ದೇವೇಂದ್ರ ಕೈ ತಟ್ಟಿ ನನ್ನನ್ನು ಸಭೆಗೆ ಕರೆಯುವುದಿಲ್ಲ? ಯಾಕೆ ಅವಳ ಅಂತಃಪುರದಲ್ಲಿ ಅಂತಃಕರಣ ಬೆಚ್ಚಗಾಗುವ ಹಾಗೆ ಮಾತಾಡುವಂತ ಬೆರಳೆತ್ತಿ ನಿರ್ದೇಶಿಸ್ತಾನೆ? ಏನು ನನ್ನನ್ನು ಸಭೆಗೆ ಕರೆಯಿಸಿಕೊಂಡದ್ದಲ್ಲ, ಸರ್ವ ಸುಮನಸರ ಸಮಕ್ಷದಲ್ಲಿ ನನಗೆ ನಿರ್ದೇಶನ ಕೊಟ್ಟದ್ದಲ್ಲ. ನೀವು ಹೋಗಿ ಓಲೈಸಿ ಅವಳು ಒಪ್ಪಿದ್ರೆ ಒಪ್ಪಿಯಾಳು ಎನ್ನುವಂತಹ ಅರ್ಧ ಜರತಿ ನ್ಯಾಯ ಇದನ್ನು ಇಟ್ಟೇ ಅಲ್ವಾ ಕಳುಹಿಸಿದ್ದು. ಹಾಗಾದ್ರೆ ಇಲ್ಲಿಗೆ ನೀನು ಬರಬೇಕು ಅಂತಾದ್ರೆ ನನ್ನ ಒಪ್ಪಿಗೆ, ನನ್ನ ಸ್ವಂತ ಬುದ್ಧಿಯಿಂದ ಬರಬೇಕೆ ಹೊರತು ನಿನ್ನ ನಾನಾ ಪ್ರಯತ್ನಗಳಿಂದ, ಯೌಗಿಕವಾದ ಶಕ್ತಿಯಿಂದ ಪ್ರಾಪ್ತಿಸ್ತದೆ ಎನ್ನುವ ಭ್ರಮೆ ಏನಾದರೂ ಇದ್ರೆ ನಿನಗೆ ಮೊತ್ತ ಮೊದಲಾಗಿ ಅದನ್ನು ಕಳಚಿ ಬಿಡು. ಬರುವವನು ನಿಮ್ಮ ಪ್ರಪಂಚದಲ್ಲಿ ಮನೆಯ ಒಳಗೆ ಹೊಸಿಲು ಮೆಟ್ಟುವ ಮೊಲಗುದಲು ಪಾದರಕ್ಷೆ ಬಿಡುವ ಹಾಗೆ ನಿನ್ನಲ್ಲಿರಬಹುದಾದಂತಹ ನಂದಿನಿಯನ್ನು ಒಯ್ಯಬಲ್ಲೆ ಎನ್ನುವ ಅಹಂಕಾರ, ನಂದಿನಿಯನ್ನು ಒಯ್ಯಬಲ್ಲೆ ಎನ್ನುವ ಸಾತ್ವಿಕ ದೃಢತೆ, ನಿನ್ನಲ್ಲಿರಬಹುದಾದಂತಹ ತಪೋಸಿದ್ಧಿಯಿಂದ ಪ್ರಾಪ್ತಿತವಾದಂತಹ ಅದ್ಭುತವಾದ ಶಕ್ತಿ, ಅಂತಹ ಪಾದರಕ್ಷೆಗಳನ್ನು ನನ್ನ ಹೊಸಿಲಿನ ಹೊರಗಿಟ್ಟೇ ಬಾ. ಯಾಕಂದ್ರೆ ನೀನಿಲ್ಲಿಗೆ ಬರುವಾಗ ನಿರ್ಬಣ್ಣನಾಗಿ ಬರಬೇಕು, ನೀನು ನಿರುದ್ವಿಗ್ನಾಗಿ ಬರಬೇಕು. ಒಂದರ್ಥದಲ್ಲಿ ಒಳಿತಿನ ಭಾಷೆಯಲ್ಲಿ ಸದಭಿರುಚಿಯಿಂದ ಆರೋಗ್ಯಪೂರ್ಣವಾಗಿ
ಪೂರ್ವಕವಾಗಿ ಹೇಳ್ತೇನೆ, ನಗ್ನವಾಗಿ ನೀನು ಬರಬೇಕು. ಬೇರೆ ಅರ್ಥ ಕಟ್ಟಬೇಡ ಅದಕ್ಕೆ. ಹೌದು. ಅಂದರೆ ಯಾವುದೇ ಮನಸ್ಸಿನಲ್ಲಿ ಯಾವುದೇ ತುಮುಲವನ್ನು ಹೊಂದದೆ, ಯಾವುದೇ ಆಕಾಂಕ್ಷೆಗಳ ನಿರೀಕ್ಷೆಗಳ ಪೋಷಾಕು ಇಲ್ಲದೆ ನೀನು ನನ್ನಲ್ಲಿಗೆ ಬಂದ್ರೆ ಮಾತ್ರ ನಾನು ಒಲಿಯಬಲ್ಲೆ. ಇಷ್ಟಕ್ಕೂ ನಾನು ಭೂಮಿಗೆ ಬರಬೇಕಾದರೆ ಭೂಮಿಯನ್ನು ಗಣನೀಯವಾಗಿ ನಾನು ಗಮನಿಸಿದ ಅಂಶಗಳತ್ತ ನನ್ನ ಚಿತ್ತ ಆಕರ್ಷಿಸಲ್ಪಡುವುದು ಬೇಡುವೆ. ಅಯ್ಯ, ನಿನ್ನ ಭೂಮಿಯ ಕಥೆಯನ್ನು ನಾನು ತಿಳಿದವಳೆ, ಗರ್ವಿಯಾದವಳು ಭೂದೇವಿ ಅಂತ ನಾನು ಕರೀತೇನೆ. ಯಾರು ಕ್ಷಮೆಯ ಧರಿತ್ರಿ ಅಂತ ಕರೆಯಲ್ಪಡ್ತಾಳೋ ಅವಳು ಮಾಡಬೇಕಾದ ಕೆಲಸವನ್ನು ಸಕಾಲಿಕವಾಗಿ ಸಮಯೋಚಿತವಾಗಿ ಸಮುಚಿತವಾಗಿ ಮಾಡದೇ ಇದ್ದ ಔದಾಸ್ಯವನ್ನು ತೋರಿದ್ದುದರಿಂದಲೇ ನಾರಾಯಣ ದೇವರೇ ಇಳಿದು ಬಂದು ಸಂರಕ್ಷಣೆ ಮಾಡುವ ದುಸ್ಥಿತಿ ಅವಳ ಪಾಲಿಗೆ ಬಂದಿದೆ. ಹಾಗಾದ್ರೆ ಅವಳು ಮಾಡಬೇಕಾದದ್ದು ಏನು? ದುರುಳಾಕಾಂಕ್ಷಿಗಳನ್ನು ತಾನೇ ಬಗ್ಗು ಬಡಿಯಬೇಕಾಗಿತ್ತು. ಉದಾಹರಣೆಗೆ ಕೃತಯುಗದಲ್ಲಿ ನಡೆದು ಹೋದ ಒಂದು ಕಥೆ ನಾನು ನೆನಪು ಮಾಡಿ ಹೇಳ್ತೇನೆ. ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ಸಾರ್ವಭೌಮನೊಬ್ಬ ರಾಜನ್ಯ ಕುಲದಲ್ಲಿ ಕ್ಷತ್ರಿಯ ಪರಂಪರೆಯಲ್ಲಿ ಹುಟ್ಟಿದುದಕ್ಕೆ ಐತಿಹ್ಯ ಇದ್ರೆ ಅವನಿಗೆ ಅರ್ಜುನ ಅಂತ ಹೆಸರು. ಅವನೇ ಕಾರ್ತವೀರ್ಯ ಅರ್ಜುನ ಎನ್ನುವ ಹೆಸರಿನಿಂದ ಕಾಣಿಸಿಕೊಂಡ. ಕೃತವೀರ್ಯ ರಾಕಾದೇವಿಯರ ಸಂಜಾತನಾಗಿ ಪ್ರದೋಷದಲ್ಲಿ ಹುಟ್ಟುಬಾರದ ಹೊತ್ತಿನಲ್ಲಿ ಹುಟ್ಟಿ ಆ ಮೂಲಕವಾಗಿ ವಿಶೇಷವಾದ ಸಾಧನೆಯನ್ನು ಮಾಡಿದ ಸಿದ್ಧಿ ಪುರುಷ. ಯೌಗಿಕವಾದ ಶಕ್ತಿಯಿಂದ ಆಕಾಶದಲ್ಲೂ ಆಕಾಶದ ಕೆಳಗಿರುವ ಬೆಟ್ಟದಲ್ಲೂ ಕೆಳಗಿರುವ ಪಾತಾಳದಲ್ಲೂ ನಿರಾಯಾಸವಾಗಿ ಸಂಚರಿಸಬಲ್ಲ ಯೌಗಿಕ ಶಕ್ತಿಯನ್ನು ಗುರುಗಳಾದ ದತ್ತಾತ್ರೇಯರ ಅನುಗ್ರಹದಿಂದ ಕೃಪಾ ಕಟಾಕ್ಷದಿಂದ ಸಿದ್ಧಿಸಿಕೊಂಡವ. ಅದ್ಭುತವಾದಂತಹ ಶಕ್ತಿಗಳನ್ನು ಸಂಚಯನ ಮಾಡಿಕೊಂಡ ಪರಾಕ್ರಮಿ. ಗುರುಗಳ ಮೂಲಕವಾಗಿ ಉಭಯ ಕಡೆಗಳಲ್ಲಿ 500ರಂತೆ ತಲಾ ಏಕ ಕಾಲದಲ್ಲಿ ಯುದ್ಧಕ್ಕಾಗಿ ಮಾರ್ಮೆಲತ್ತು ನಿಂತರೆ ಅವಶ್ಯಕತೆಗೆ ಅನುಗುಣವಾಗಿ ಅಪೇಕ್ಷಿತವಾದಂತಹ ಇಚ್ಛೆಯನ್ನು ಪಡೆಯುವ ಸಾಧ್ಯತೆಯನ್ನು ಸಿದ್ಧಿಸಿಕೊಳ್ಳುವ ಮೂಲಕ ಸಹಸ್ರ ಬಾಹುಗಳಾಗುವ ಯೋಗ್ಯತೆಯನ್ನು ಪಡೆದಿದ್ದ ದತ್ತಾತ್ರೇಯರ ಅನುಗ್ರಹ ಸಾಧನೆ ಅಲ್ಲ. ದತ್ತಾತ್ರೇಯರು ಸಾಮಾನ್ಯರಲ್ಲ. ಅತ್ರಿ ಅನಸೂಯ ಎನ್ನುವವರ ದಿವ್ಯ ಗರ್ಭದಿಂದ ಹುಟ್ಟಿಕೊಂಡ 3 ಮಂದಿ ಮಕ್ಕಳಲ್ಲಿ ಅನುಕ್ರಮವಾಗಿ ಬ್ರಹ್ಮ ವಿಷ್ಣು ಈಶ್ವರರ ಅಂಶಗಳನ್ನು ಮೈಗೂಡಿಸಿಕೊಂಡು ಹುಟ್ಟಿದ ನಾರಾಯಣ ತತ್ವದಿಂದ ನಾರಾಯಣ ಸ್ವತ್ವದಿಂದ ಭೂತನಾಗಿ ಕಾಣಿಸಿಕೊಂಡ ದತ್ತಾತ್ರೇಯ ಅಂತವರನ್ನೇ ಗುರುವಾಗಿ ಪಡೆದವ. ಒಂದು ಕಾಲದಲ್ಲಿ ಬೇಟೆಗಾಗಿ ಹೋದವನು ವಿಶಿಷ್ಟವಾದಂತಹ ಪರಂಪರೆಯಲ್ಲಿ ಕಾಣಿಸಿಕೊಂಡಂತಹ ಭೃಗು ವಂಶಜ ಎನಿಸಿಕೊಂಡಂತಹ ಜಮದಗ್ನಿ ಆಶ್ರಮವನ್ನು ಪ್ರವೇಶ ಮಾಡಿದ. ಪ್ರವೇಶ ಮಾಡಿದವನನ್ನು ಯಥೋಚಿತವಾಗಿ ಸತ್ಕರಿಸಬೇಕಾದದ್ದು ಗಾರಹಸ್ತ್ಯ ಧರ್ಮವನ್ನು ಹೊಂದಿ ರೇಣುಕಾ ಎನ್ನುವ ಪತ್ನಿಯನ್ನು ತನ್ನ ಬಡವಂಕದಲ್ಲಿ ಹೊಂದಿದ. ಮಕ್ಕಳಿಗೆ ಪಿತನಾದ ಜಮದಗ್ನಿಗೆ ಕರ್ತವ್ಯವಾದುದರಿಂದ ಆತ ಸ್ನಾನ ಮಾಡಿ ಬನ್ನಿ ನರ್ಮದೆಯಲ್ಲಿ ಅಂತ ಹೇಳುವಾಗ ಇವ ಬೆಕ್ಕಸಗೊಂಡ. ಆಮೇಲೆ ಸ್ನಾನಕ್ಕಾಗಿ ಸಪರಿವಾರವಾಗಿ ಹೋಗಿ ಬಂದವನನ್ನು ತನ್ನ ಕೈಯಲ್ಲಿರುವಂತಹ ಸುರಭಿಯ ಮೂಲಕವಾಗಿ ವಿಶೇಷವಾಗಿ ಭಕ್ಷ್ಯಭೋಜ್ಯಗಳನ್ನು ಮಾಡಿ ಕಟು ರಿಕ್ತ ಆಮ್ಲ ಮಧು ಲವಣವೇ ಮೊದಲಾದ ಷಡ್ರಸೋಪೇತವಾದ ಭೋಜನವನ್ನು ಉಣಿಸಿ ತೃಪ್ತನನ್ನಾಗಿ ಮಾಡಿದ ಮೇಲಿನ ಪರಿಣಾಮವನ್ನು ಬುದ್ಧಿವಂತನಾದರೆ ಜ್ಞಾಪಕ ಶಕ್ತಿ ಇದ್ರೆ ಭೂಮಿಯ ಕಥೆಯನ್ನು ಕೂಲಂಕಷವಾಗಿ ಅರ್ಥ ಮಾಡಿಕೊಂಡಂತ ಪ್ರವೃತ್ತಿ ನೀನು ಹೌದಾದರೆ ಯೋಚನೆ ಮಾಡು ಜಾಬಾಲಿಯೇ. ಕೃತಜ್ಞತಾ ಎನ್ನುವುದು ಪ್ರಪಂಚದಲ್ಲಿ ಪರಿಪುಷ್ಟವಾದ ವಿಷಯ. ಶಮ ಧಮ ಕ್ಷಮ ಧೃತಿ ಪರಾಕ್ರಮ ಅದರ ಜೊತೆಗೆ ಆಸ್ತೇಯ ಅಪರಿಗ್ರಹ ಧೀ ವಿದ್ಯಾ ಮೊದಲಾದ 10 ಧರ್ಮದ ಲಕ್ಷಣಗಳನ್ನು ಪರಿಪಾಲನಾಂಗವಾಗಿ ಹೊಂದಬೇಕಾದಂತಹ ಚಕ್ರವರ್ತಿ ಸಾರ್ವಭೌಮ ಎನಿಸಿಕೊಂಡ ಕೃತವೀರ್ಯನ ಅನುಗ ಕಾರ್ತವೀರ್ಯಾರ್ಜುನನೆಂಬ ಯೋಗಿಕ ಪಟು ಮಾಡಿದ್ದೇನು. ದುರಾಶಾ ಪಿಶಾಚ ಗ್ರಸ್ತನಾಗಿ ದುರಾಶೆ ಎನ್ನುವ ಪಿಶಾಚ ಹಿಡಿತಕ್ಕೆ ಸಿಕ್ಕಿ ಅವ ಊಟ ಕೊಟ್ಟ ಕೈಗೆ ವಿಷವನ್ನು ಉಣಿಸಿದ. ಬೆನ್ನಿನಿಂದ ಇರಿದು ತೆಗೆದ. ಅದೇ ಸುರಭಿಯನ್ನು ಬಲಾತ್ಕಾರದಿಂದ ಎಳೆಯುವ ಪ್ರಯತ್ನ ಮಾಡಿದ. ಕೊನೆಗೆ ಶಿಕ್ಷಿತನಾದ ಬೇರೆ ಕತೆ. ಹಾಗೆಂದು ಜಮದಗ್ನಿಯನ್ನು ಬೀಳಿಸಿದ್ದು ಹೌದಲ್ಲ. ಕೊಟ್ಟ ಮನೆಗೆ ವಿರೋಧವನ್ನು ಮಾಡುವ, ಉಣಿಸಿದ ಕೈಗೆ ಬೆಂಕಿ ಹಚ್ಚುವ, ಕೃತಜ್ಞತೆಯ ಪರಮಾವಧಿ ತೋರುವ, ಉಪಕಾರ ಮಾಡಿದ್ರೆ ಲಜ್ಜೆಗೆಟ್ಟ ಸ್ಥಿತಿಯಲ್ಲಿ ನಿರಾಕರಿಸುವ, ಭೂಮಿಯ ಮೇಲಿನ ಕಾರ್ತವೀರ್ಯನಿಗೆ ಆಶ್ರಯ ಕೊಟ್ಟ ಭೂಮಿಗೆ ನಾನು ಬರುವುದ ದಿಕ್ಕು ಬರುವುದೇ ಇಲ್ಲ. ಅಮ್ಮ, ಕೃತವೀರ್ಯನ ಮಗನಾದಂತ ಕಾರ್ತವೀರ್ಯನ ಒಂದು ಕಥನವನ್ನೇ ನನ್ನ ಮುಂದೆ ಹೇಳಿ. ಸತ್ಯವೇ ಅಲ್ವಾ? ಭೂಮಿಯವರು ಅಹಂಕಾರಿಗಳು, ದುರಾಚಾರಿಗಳು, ದುಷ್ಕೃತ್ಯವನ್ನು ಮಾಡುವವರು, ದುರುಳರು. ಇಂಥ ಭೂಮಿಯಲ್ಲಿ ಅಂತ ಒಬ್ಬ ನಿಷ್ಕೃಷ್ಟನಾದಂತ ದೊರೆ ಅವ ಚಕ್ರವರ್ತಿಯಾಗಿ ಮೆರೆದು ಉಂಡ ಮನೆಗೆ 2 ಬಗೆದಿದ್ದಾನೆ. ನನ್ನ ಕತೆ ನೀನು ಹೇಳಬೇಡ, ನಾನು ಹೇಳಿದ್ದೆ. ಅಮ್ಮ, ನೀನು ಹೇಳಿದ್ದಕ್ಕೆ ನಾನು ಹೇಳಿದ್ದು. ಆದರೆ ಆ ಕಾರ್ತವೀರ್ಯನ ಮೂಲವನ್ನು ನಾವು ನೋಡಿದೇವಂತಾದ್ರೆ ಅವ ಭೂಲೋಕಕ್ಕೆ ಸೇರಿದವನೇ. ಅವನ ಮೂಲ ಮೇಲ್ಲೋಕದವನಲ್ವೇ? ಮೇಲ್ಲೋಕದವನೇ ಅವ. ಕೃತವೀರ್ಯ ರಾಕಾದೇವಿಯ ಗರ್ಭಾಂಶ ಸಂಭೂತನಾಗಿ ಹುಟ್ಟಿದವ ಸುದರ್ಶನನಲ್ವೇ? ವಿಷ್ಣುವಿನ ಕೈಯ ಚಕ್ರ ಅಲ್ವೇ? ಭೂಮಿಗೆ ಬಂದಾಗ ಹಾಳಾಗಲಿಲ್ವೇ? ಭೂಮಿಗೆ ಬಂದಾಗ ಅದಕ್ಕೆ ದುರುಳೆಯಾದ ಗರ್ವಿಯಾದ ಮತಿಗೇಡಿಯಾದ ಭೂಮಿ ಅಂತ ಕರೆದ. ಭೂಮಿಗೆ ಬಂದ ಹಾಳಾದ ಅಂತ ನೀನು ಒಬ್ಬ ಕಾರ್ತವೀರ್ಯನನ್ನು ನೀವು ಅದನ್ನೇ ಬೆಟ್ಟೆತ್ತಿ ತೋರಿಸಿ ಮಾತಾಡಿದ ಆ ಕಾರ್ತವೀರ್ಯನನ್ನು ಸರಿದಾರಿಗೆ
ನಾಡಿಗೆ ತಂದಂತ ಜಾಮದಗ್ನಿಯ ಎಂಬುದು ಕರೆಸಿಕೊಳ್ಳಲ್ಪಟ್ಟ ರಾಮನು ಹುಟ್ಟಿದ ನಾಡಲ್ವೇ ಅದು? ಅವ ಹುಟ್ಟುವಾಗೆ ಮಾಡಿದ ಇವ ಅಲ್ವೇ? ಅಂತವರಿಲ್ವೇ ಅಂತ ಪೂಜೆ ಮಾಡಿ, ಪ್ರಾರ್ಥನೆ ಅಮ್ಮ ಮಾಡಿ ಧರಿಸಿದ್ರಾಗ್ಬೋದು. ನಂದಿನಿ ದೇವಿ, ಯಾರ್ಯಾರಿಗೆ ಮೋಸ ಮಾಡಿ ದೇವರನ್ನು ಇಳಿಸುವ ಭೂಮಿಗೆ ದಿಕ್ಕ. ಅಂತಹ ಹುಳುಕನ್ನೇ ನೀನು ಭೂಮಿಯಲ್ಲಿ ಕಾಣುತ್ತಿ ಅಂತಾದ್ರೆ ಆದ್ರೆ? ಏನು ಇದು ಕೂಡ ಹುಳುಕುಲ್ಯದ ಲೋಕವೇ? ಏನು ಹುಳುಕುಲ್ಯದ ಏನು ಮಾಡಿದ ನಿಮ್ಮ ಸುರಪ? ಅಚಲವಾದದ್ದು ಅಮರವಾದದ್ದು ನಮ್ಮದು. ಗುರುವಾ ಗುರುವಾಕಯಾದು ಪುತ್ರನಲ್ಲಿ ಯಾರು ಗೊತ್ತುಂಟೆ? ನಿಮ್ಮ ಸುರಪಾಲ ಗುರುವಾಕಯಾದು ಪುತ್ರನಲ್ಲಿ ನಿಮ್ಮ ಸುರಪಾಲ ಶಿಷ್ಯನಾಗಿರುತ್ತಲಂತ್ಯದಲ್ಲಿ ಪಾಪಿ ನಿಮ್ಮ ಸುರಪ. ಗುರುವಾಕಯಾದು ಪುತ್ರನಲ್ಲಿ ನಿಮ್ಮ ಸುರಪಾಲ ಶಿಷ್ಯನಾಗಿರು ಕಾಲಂತ್ಯದಲ್ಲಿ ಸಾತ್ವಿಕರ ಲೋಕ, ಸುಮನಸರ ಲೋಕ ಎಂಬುದಾಗಿ ಕರೆಸಿಕೊಳ್ಳಲ್ಪಡುವಂತ ಈ ಸ್ವರ್ಗ ಲೋಕದಲ್ಲಿಯೂ ಕೂಡ ಭೂಲೋಕದಲ್ಲಿ ಯಾವ ಕೆಲವೊಂದು ಹುಳುಕುಗಳಿವೆಯೋ ಅಂತ ಹುಳುಕುಗಳಿಂದ ಇದು ಹೊರಗೇನು ತಾನು ಅಲ್ವೇ ಅಲ್ವಾ? ಏನು ಮಾಡುವ, ಭೂಮಿಯಿಂದ ಬಂದಿದ್ದು ನಿನಗೆ ಉಳುಕೆ ಕಾಣಿಸ್ತದೆ. ನಿಮ್ಮ ಒಡೆಯನಾದಂತ ಸುರಪಾಲ, ನಿಮ್ಮ ಒಡೆಯ ಅಂತ ನಿನ್ನ ಒಡೆಯ ಅಂತ ನಾನು ಹೇಳುದಲ್ಲ, ಅಂತೂ ಈ ಲೋಕದ ಈ ಸ್ವರದ ಒಡೆಯನಾದಂತ ಸುರಪಾಲ ಏನು ಮಾಡಿದ? ಸುರನರೋರಗ ಪಾಲಕ. ಹೌದಪ್ಪ, ಈ ಲೋಕದಲ್ಲಿ ಶ್ರೇಯಸ್ಸಾಧನೆಗೆ ಬೇಕಾದಂತ ವಿದ್ಯೆ ಯಾವುದು ಅಂತ ಶುಕ್ರಾಚಾರ್ಯರ ಬಳಿಗೆ ಅವರಲ್ಲಿ ಕೇಳಲಿಕ್ಕೆ ಹೋದಂತೆ. ಆಗ ಅವರು ಜ್ಞಾನ ಅಂತ ಹೇಳಿದ್ರಂತೆ. ಆ ಜ್ಞಾನವನ್ನು ನಾನು ಯಾವ ರೀತಿಯಲ್ಲಿ ಪಡಿಬಹುದು ಆಚಾರ್ಯರೇ ಅಂತ ಕೇಳಿದಾಗ, ನನಗಿಂತಲೂ ಆ ಜ್ಞಾನವನ್ನು ತಿಳಿದವ ನನ್ನ ಶಿಷ್ಯನಾದಂತ ಪ್ರಹ್ಲಾದ ಇದ್ದಾನೆ, ಅವನ ಬಳಿಗೆ ನೀನು ಶಿಷ್ಯನಾಗಿ ಸೇರುವಂತ. ಸರಿ ನಿರ್ದೇಶನ. ತನ್ನ ವೇಷವನ್ನು ಪಲ್ಲಟ ಮಾಡಿ ಬ್ರಾಹ್ಮಣ ವೇಷಧಾರಿಯಾಗಿ ಸುರಪ ಆ ಪರಮ ಭಾಗವತೋತ್ತಮ ಎಂಬುದಾಗಿ ಲೋಕಮುಖದಲ್ಲಿ ಗುರುತಿಸಲ್ಪಟ್ಟಂತ ಪ್ರಹ್ಲಾದನ ಬಳಿಗೆ ಹೋಗಿ ಅವನ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿದ. ಪರಮ ಶ್ರೇಯಸ್ಕರಕ್ಕೆ ಕಾರಣೀಭೂತವಾದಂತ ಜ್ಞಾನ ತತ್ವವನ್ನು ಪಡೆದಂತ ಸುರಪ ಅವ ಗುರುವಿಗೆ ಗುರು ಕಾಣಿಕೆಯನ್ನು ಕೊಡಬೇಕಿತ್ತು. ಆದರೆ ಈ ಶಿಷ್ಯನ ಬಗ್ಗೆ ಅಪರಿಮಿತ ವಿಶ್ವಾಸವನ್ನು ಹೊಂದಿದಂತ ಪ್ರಹ್ಲಾದ ಬೇಕಾದ ವರವನ್ನು ನೀನು ಕೇಳಿಕೋ ಅಂತ ಕೇಳಿದಾಗ ಏನು ಮಾಡಿದ ನಿನ್ನ ಸುರಪ? ಒಂದು ರೀತಿಯ ಹುಳುಕು ಸ್ವಭಾವದಿಂದ ಅವನ ಶೀಲವನ್ನೇ ಕೇಳಿದ. ಅಮ್ಮ ನಂದಿನಿ, ಸರಿಯಾಗಿ ನೀನು ಯೋಚನೆ ಮಾಡು. ದಾನಗಳಲ್ಲಿ ಶೀಲ ಬರುತ್ತದ? ಯಾವುದನ್ನಾದ್ರೂ ನಾವು ದಾನವಾಗಿ ಸ್ವೀಕರಿಸಬಹುದು, ಆದ್ರೆ ಶೀಲ ಎಂಬುದದು ದಾನದ ವಸ್ತು ಅಲ್ಲಲ್ವೇ? ಕೊಡುವ ಪ್ರಹ್ಲಾದನಿಗೆ ಗೊತ್ತು ಬೇಡ. ಅವ ಆಚಾರ್ಯರು ಹೇಳ್ತಾರೆ ಅಯ್ಯ ಅಸ್ತು ಅಂತವ ಕೈ ಎತ್ತಿ ಆಗಿದೆ ಕೇಳಿದ್ದನ್ನು ಅವನಿಗೂ ಗೊತ್ತು ಬೇಡ. ಹಾಗಾಗಿ ತನ್ನ ಶೀಲವನ್ನೇ ಇವ ಕಸಿದುಕೊಂಡ. ಅಲ್ಲಿ ಧರ್ಮ ಪುರುಷನು, ಸದಾಚಾರ ಪುರುಷನು, ಸತ್ಪುರುಷನು, ಕೊನೆಗೆ ಎಲ್ಲದಕ್ಕೂ ಐಶ್ವರ್ಯಕ್ಕೆ ಕಾರಣೀಭೂತಳಾದಂತ ಲಕ್ಷ್ಮಿಯೇ ಬಿಟ್ಟು ಹೋದಳಂತೆ. ಹೇಳಿದ್ರಂತೆ,
ಎಲ್ಲಿ ಇಂಥ ಧರ್ಮ ಸತ್ಯ ಸದಾಚಾರ ಇರ್ತದೋ ಅಲ್ಲಿಯೇ ನಾನಿರುವುದು ಅಂತ ಕೊನೆಯಾಗಿ ಹೋದಂತ ಲಕ್ಷ್ಮಿ ಹೇಳಿದ್ಲಂತೆ. ಶಾಸ್ತ್ರೋಕ್ತವಾದ ಹಾಗಾಗಿ ಅಂತಹ ಗುರುವಾಗಿ ಆ ಪ್ರಹ್ಲಾದನನ್ನು ಮನಸಾರೆ ಬಯಸಿದಂತ ಇಂದ್ರ ಈ ರೀತಿಯಾಗಿ ಒಂದು ಕುಕೃತ್ಯವನ್ನು ಮಾಡಿ ಆ ಪರಮ ಭಾಗವತೋತ್ತಮನ ಶೀಲವನ್ನು ಕಸಿದು ಎಂತಹ ಪಾಪಿಯಾದ ಲೋಕದ ಮಂದೆಯಲ್ಲಿ ಯಾರಾದರೂ ಸುರಪಾಲನನ್ನು ಒಳ್ಳೆಯವ ಅಂತ ಹೇಳಿಯಾರೆ ಅದು ಒಂದು. ಅಷ್ಟು ಮಾತ್ರವೇ ಮತ್ತೆ ಅವ ಏನು ಮಾಡಿದ? ಏನು ಮಾಡಿದ್ದಾನೆ? ಇದೇ ಪ್ರಹ್ಲಾದನ ತಾಯಿ ಕಯಾದು ಪರಮ ಸಾಧ್ವೀಮಣಿ ಹೌದಪ್ಪ. ಗರ್ಭವತಿಯಾಗಿದ್ದಂತ ಹೊತ್ತು ಆವಾಗ ಹಿರಣ್ಯಕಶಿಪು ಅವ ತಪಶ್ಚರಣೆಯಲ್ಲಿದ್ದಂತೆ ಸರಿಯೇ. ಅವಳನ್ನು ಅಪಹರಿಸಲಿಲ್ವೇ? ಇವನೇ ಅಪಹರಿಸಿದ್ದು ಮಾತ್ರ ಅಲ್ಲ ಸುರೇಂದ್ರ, ಇವಳ ಗರ್ಭದಲ್ಲಿ ಹುಟ್ಟಿದಂತಹ ಶಿಶುವನ್ನು ಕೊಲ್ಲುತ್ತೇನೆ ಅಂತ ಹೇಳುವಾಗ ನಾರದರು ಎದುರು ಬಂದ್ರಂತೆ. ಕಥೆ ಸರಿ ಉಂಟು. ಅಂತ ನಾರದರು ಹೇಳಿದ್ರಂತೆ, ಅಯ್ಯ ಸುರಪ್ಪ, ಎಂತ ಅವಿವೇಕಿ ನೀನು, ಇವಳ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗುವನ್ನು ಕೊಲ್ಲುವವ ನೀನಲ್ಲ. ಅವ ಪರಮ ಧಾರ್ಮಿಕನಾಗಿ ಸದಾಚಾರ ಪುರುಷನಾಗಿ ಲೋಕದಲ್ಲಿ ವಿಜೃಂಭಿಸುತ್ತಾನೆ. ಹಾಗಾಗಿ ಇವನ ಮನಸ್ಸನ್ನು ಒಳಿಸಿ ನಾರದರು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಬಂದು ಆ ಕಯಾದುವಿನ ಪ್ರಸವ ಆಗುವವರೆಗೆ ಅವರೇ ನೋಡಿದ್ರಂತೆ. ಅಂತಹ ದುಷ್ಕೃತ್ಯವನ್ನು ಸುರಪ ಮಾಡ್ಲಿಲ್ವೇ? ಈ ಪೀಠದಲ್ಲಿ ಈ ಸುಧರ್ಮ ಎಂಬ ಸಭೆಯ ಅಧ್ಯಕ್ಷನಾಗಿ ಕುಳಿತು ಅವ ಮಾಡ್ತಾನೆ ಅಂತಾದ್ರೆ ಅವ ಎಂತ ಪಾಪಿ ತಾಯಿ. ಮುನಿಪನೆ, ಅಮ್ಮ, ನೀನು ಶಾಸ್ತ್ರ ವೇದ ವೇದಾಂಗಗಳನ್ನು ಓದಿ ಅಪೂರ್ವವಾದಂತಹ ಜ್ಞಾನ ನಿಧಿಯನ್ನು ಸೂರೆಗೊಂಡು ನಿನ್ನ ವ್ಯಕ್ತಿತ್ವದ ಉದ್ಧಾರ, ಪ್ರಾಪಂಚಿಕರ ಕಲ್ಯಾಣ, ಸರ್ವಭೂತರ ಹಿತ ಇದನ್ನು ಸಾಧಿಸಿದವನಲ್ವೇ? ನಿನಗೂ ಕೆಲವು ಯಾಥಾರ್ಥ್ಯಗಳು ತಿಳುವಳಿಕೆಗೆ ಬರುವುದಿಲ್ವೇ? ಪ್ರಪಂಚದಲ್ಲಿರುವ ಸೂಕ್ಷ್ಮ ಸ್ಥೂಲ ಎರಡನ್ನೂ ಅಳತೆ ಮಾಡುವುದಕ್ಕೆ ಮಾಪನ ಒಂದೇ ಅಲ್ವಲ್ಲ. ಅಲ್ವೇ ಅಲ್ಲ. ಕೆಲವು ಹಣ್ಣುಗಳನ್ನು ನಿಮ್ಮ ಪ್ರಪಂಚದಲ್ಲಿ ತೊಗಟೆ ಮಾತ್ರ ತಿಂದು ಬೀಜ ಬಿಸಾಡುವುದು, ಕೆಲವುದರಲ್ಲಿ ಬೀಜವನ್ನು ತಿಂದು ತೊಗಟೆ ಬಿಸಾಡುವುದು. ಎರಡಕ್ಕೂ ನ್ಯಾಯ ಒಂದೇ ಅಲ್ಲ. ನಾನು ಒಂದೇ ಅಲ್ಲ. ಅಲ್ಲ. ಯಾವುದನ್ನು ತೊಗಟೆ ಅಂತ ತಿನ್ನಬೇಕು, ತೊಗಟೆ ಮಾತ್ರ ತಿನ್ನಬೇಕು. ಬೀಜ ವರ್ಜ್ಯ. ಬೀಜವನ್ನು ಯಾವ ಕಾರಣಕ್ಕೂ ಬಿಡಬಾರದು. ತೊಗಟೆ ಕವಚ ಬಿಸಾಡಬೇಕು ಅಂತ ತೊಗಟೆ ವರ್ಜ್ಯ. ಇಲ್ಲ, ನಾನು ಈ ಬೀಜ ಸರಿಯಾಗಿದ್ರು ನಾನು ತೊಗಟೆಯೇ ತಿಂತೇನೆ ಅಂತ ಹೇಳಿದವನ ಬಾಯಿಗೆ ರುಚಿ ಸಿಕ್ಕೀತು, ಅದು ವಿರುದ್ಧವಾಗುವುದಿಲ್ಲ. ಆ ಕಾರಣದಿಂದಲೇ ಸೂಕ್ಷ್ಮ ಸ್ಥೂಲಾವಲೋಕನದಿಂದ ಒಂದು ಪ್ರಸಂಗದ ಇತಿಮಿತಿಯನ್ನು, ಆಳ ಹರಹನ್ನು, ಸೂಕ್ಷ್ಮವಾದ ಚರ್ಯೆಗಳನ್ನು ಗಮನಿಸಬೇಕು. ದೇವಲೋಕಕ್ಕೆ ಒಡೆಯನಾದಂತಹ ದೇವೇಂದ್ರ ತ್ರೈಲೋಕ ಅಧ್ಯಕ್ಷ ಅಂತ ಕರೆಯಲ್ಪಟ್ಟವ. ಸುರ ನರ ಉರಗ ಪಾಲಕ. ಈಗ ಅವನನ್ನು ಒಂದು ಮನ್ವಂತರದವರೆಗೆ ದೇವೇಂದ್ರನಾಗಿ ನಿಯೋಜಿಸಿದಂತಹ ತ್ರಿಮೂರ್ತಿಗಳು ಅರ್ಥಾತ್ ಅವ ಮಾಡಿದಂತಹ ಶತ ಮಖಗಳಿಗೆ ಒಲಿದು ಆ ಕಾರಣದಿಂದಲೇ ಮೆಚ್ಚುಗೆಯ ಸೂಚನೆಯಾಗಿ ಅವನಿಗೆ ಆ ಪದವಿಯನ್ನು ಕೊಟ್ಟರು. ಪದವಿಯನ್ನು ಕೊಟ್ಟ ಮೇಲೆ ಸರ್ವ ಸ್ವತಂತ್ರನಾಗಿ ಆಡಳಿತ ಮಾಡಬೇಡುವ. ಆ ಆಡಳಿತದ ಮೂಲಕವಾಗಿ ಮೂರು ಲೋಕದ ಕ್ಷೇಮಾಭ್ಯುದಯಗಳನ್ನು ಸಾಧಿಸಬೇಡುವ. ಹಾಗೆ ಮಾಡುವಾಗ ಅದಕ್ಕೆ ಪ್ರಧಾನ ಅಂಗಗಳು ಉಪಾಂಗಗಳು ಅಂತ ಇದ್ದೇ ಇರುತ್ತವೆ. ಪ್ರಹ್ಲಾದ ಕೆಸರಿನಲ್ಲಿ ಹುಟ್ಟಿದ ಕಮಲ ನಾರಾಯಣನ ಪೂಜೆಗೆ ಯೋಗ್ಯ ಆಗುವುದಿಲ್ಲ. ಹಾಗೆಂದು ಹಾಗೆಂದು ಅದನ್ನು ತೊಳೆದು ಚೊಕ್ಕಟ ಮಾಡಿ ಅಲ್ವ ತಕೊಂಡು ಹೋಗುವುದು, ಸುಮ್ಮನೆ ಕಿತ್ತು ತಕೊಂಡು ಹೋಗುವುದಲ್ವಲ್ಲ. ಹಾಗಾದರೆ ಕೆಸರಿನಲ್ಲಿ ಹುಟ್ಟಿದ ಕಮಲದ ಆಗಿದ್ದವ ಪ್ರಹ್ಲಾದ. ದಾನವರ ಸಂತತಿಯನ್ನು ಎಲ್ಲ ನೋಡಿದ್ರೆ ಎಲ್ಲರೂ ಒಳ್ಳೆಯವರೋ, ಎಲ್ಲರೂ ಶುಭಕರೋ, ಎಲ್ಲರೂ ಸಾತ್ವಿಕರೋ, ಕೆಲವರೆಲ್ಲ ಬಹಳ ಮಂದಿ ತಾಮಸಿಗರೇ ಅಲ್ವೋ. ಹಾಗಾದರೆ ಅವ ಹಿರಣ್ಯಕಶಿಪಿನ ಮಗನಾಗಿ ಹುಟ್ಟಿದ್ರು. ಅವನಿಗೆ ವಿಶಿಷ್ಟವಾದಂತಹ ಆಹ್ಲಾದಕರವಾದಂತಹ ಸಾತ್ವಿಕ ಬುದ್ಧಿ ಇದ್ದು ಪ್ರಹ್ಲಾದ ಅಂತ ಕರೆಯಲ್ಪಟ್ರು. ಅವ ಒಬ್ಬ ಮಾತ್ರ ಒಳ್ಳೆಯವನೋ. ಅವನ ನಂತರದಲ್ಲಿ ಅವನ ಪೌತ್ರನಾಗಿ ಕಾಣಿಸಿಕೊಂಡ ಇಂದ್ರಸೇನ ಯಾವ ವಿಶಿಷ್ಟವಾದಂತಹ ಸಂತಾನವಾಗಿ ಹುಟ್ಟಿಕೊಂಡ ವಿರೋಚನನಿಗೆ ಮಗನಾದ ವೈರೋಚನಿ. ಅವ ಇಬ್ಬರು ಬಿಟ್ರೆ ಮತ್ತೆ ಉಳಿದವರೆಲ್ಲ ಪ್ರಪಂಚದಲ್ಲಿ ನಾರಾಯಣ ಧಿಕ್ಕಾರಿಗಳೇ. ಯಾರು ಸಾತ್ವಿಕ ಶಕ್ತಿಯಿಂದ ಪ್ರಪಂಚದಲ್ಲಿ ಸರ್ವಶ್ರೇಷ್ಠನೆಂದು ಗುರುತಿಸಲ್ಪಟ್ಟಿದ್ದಾನೆ, ಸೃಷ್ಟಿ ಸ್ಥಿತಿ ಲಯ ಎನ್ನುವಂತಹ ತ್ರಿವಿಧದ ಕರ್ತವ್ಯಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಕರ್ತವ್ಯವನ್ನು ಪಾಲಿಸ್ತಾನೆ. ಬ್ರಹ್ಮಾಂಡ ಭಾಂಡೋದರನಾಗಿ ಅಕಲ ಚರಾಚರಗಳನ್ನು ತನ್ನ ಹೊಟ್ಟೆಯಲ್ಲಿಟ್ಟು ಕಾಪಾಡುತ್ತಾನೆ. ಅಂತಹ ಪಂಕಜೋದ್ಭವ ತಾಂತನಾದ ಕಿಂಕರಜನ ಪ್ರೀತನಾದ ಅಕಳಂಕ ಮಹಿಮನಾದ ಕಳಬಿಂಕ ಮರ್ದನನಾದ ಕ್ಷೀರಸಾಗರ ವಾಸನಾದ ಚಾರು ಕೀರ್ತಿ ಮಂಗಲನಾದ ಆ ಶ್ರೀಮನ್ನಾರಾಯಣನೇ ಭೂಮಿಗೆ ಬರಬೇಕಾದ ಅಗತ್ಯಗಳನ್ನು ಉಳಿದವರು ಸೃಷ್ಟಿಸಿದ್ರು. ಹಾಗಾದ್ರೆ ಕತೆ ವಿಸ್ತರಿಸುವುದಿಲ್ಲ. ಹಾಗೆಂದು ಪ್ರಹ್ಲಾದನಂತವರನ್ನು ಮಣಿಸುವುದಕ್ಕೆ ದೇವೇಂದ್ರನಿಗೆ ಸೂಚಿತವಾದ ದಾರಿ. ಯಾಕೆಂದ್ರೆ ಅವ ಮೊದಲೇ ನಿರ್ಧಾರ ಮಾಡಿ ಹೋದ್ದು, ಈ ಸಲ ಹೇಗಾದರೂ ನಾನು ಪ್ರಹ್ಲಾದನನ್ನು ಸಾಮ ದಾನ ಭೇದ ಉಪಾಯಗಳೆಂಬ ಚತುರೋಪಾಯಗಳಲ್ಲಿ ಕೊನೆಯ ಉಪಾಯವನ್ನು ಬಳಸುವ ಮೊದಲು ಅವನನ್ನು ಉಪಾಯದಿಂದ ಅಪಾಯ ಇಲ್ಲದ ಅಡ್ಡದಾರಿಯಿಂದ ಕೆಡಹುತ್ತೇನೆ. ಒಂದು ವಸ್ತುವನ್ನು ನಾವು ದುರ್ಬಲಗೊಳಿಸ
ತೋರಿಸಬೇಕಿದ್ರೆ ಅದರ ಒಳಗಿನ ಶಕ್ತಿಯನ್ನು ಹ್ರಾಸ ಮಾಡಬೇಕು, ಅದನ್ನು ಕೀಲ ಮಾಡಬೇಕು. ಹೌದು. ಹಾಗಾದ್ರೆ ಒಳಗಿರುವಂತಹ ಡಿಂಬ ಮಾತ್ರ ಉಳಿದ್ರೆ ಬೀಳಿಸುವುದು ಸುಲಭ. ಹಾಗಾಗಿ ಮೊದಲೇ ನಿರ್ಧಾರ ಮಾಡಿ ಹೋದ್ದವ, ನಾನು ಕಲಿಯುವುದು ಸೋಜಿನಿಂದ, ಮುಖವಾಡದಿಂದ, ನಟನೆಯಿಂದ. ಅವನ ಶೀಲವನ್ನು ಸೂರ್ಯಗಂಡ ಮೇಲೆ ನನಗೇನು ಕೆಲಸ ಇಲ್ಲ. ಅದರಲ್ಲಿ ಕೃತಜ್ಞತೆ ವಿಷಯ ಬರುವುದಿಲ್ಲ. ಯಾಕೆಂದ್ರೆ ದೇವತೆಗಳ ನಡೆ, ದೇವತೆಗಳ ನಡತೆ, ದೇವತೆಗಳ ಆಚಾರ, ದೇವತೆಗಳ ಪವಾಡ ಸದೃಶವಾದ ಅತಿಮಾನುಷ ಕೆಲಸ ನಿಮ್ಮಂತವರಿಗೆ ಆದರ್ಶ ಅಲ್ಲ. ಕಲೀಲಿಕ್ಕೆ ಪಾಠ ಅಂತ ಶಾಸ್ತ್ರೋಕ್ತ ಇರುವುದು. ನೀವು ಅದನ್ನು ಅನುಕರಿಸುವ ಹಾಗಿಲ್ಲ. ದೇವೇಂದ್ರ ಹಾಗೆ ಮಾಡಿದ್ದಾನೆ, ನಾನು ಮಾಡಿಬಿಡ್ತೇನೆ. ನಂದಿನಿ ಹೀಗೆ ಮಾಡಿದ್ದಾಳೆ, ನಾನು ಮಾಡಿಬಿಡ್ತೇನೆ ಅಂತ ನೀವು ಹೊರಡುವಾಗಿಲ್ಲ. ಹಾಗಾದ್ರೆ ಹೋಗುವಾಗಲೇ ಅವನಿಗೆ ಸಂಕಲ್ಪ ಇದ್ದದ್ದು, ತುಂಬಿಕೊಂಡ ಸಂಪತ್ತಿನ ಮೂಲವಾಗಿರುವಂತಹ ಜ್ಞಾನ ಶಕ್ತಿಯ ಪರಮಾವಧಿಯನ್ನು ಶೇಖರಿಸಿಕೊಂಡ ಪ್ರಹ್ಲಾದನನ್ನು ಬರಿದು ಮಾಡುವುದಕ್ಕಾಗಿ ಹೋದ್ದು. ಆ ಕಾರಣದಿಂದಲೇ ಅವ ಶೀಲವನ್ನು ಸೂರೆಗೊಂಡ. ಈಗ ಶೀಲವನ್ನು ತಕೊಳ್ಳಿಕ್ಕಾಗ್ತದ? ಕೊಡುವ ಪ್ರಹ್ಲಾದನಿಗೆ ಗೊತ್ತು ಬೇಡುವೋ? ಪ್ರಪಂಚದಲ್ಲಿ ತನಗಿಂತಲೂ ಜ್ಞಾನಿ ಎಂದು ಯಾವ ಭಾರ್ಗವನ್ನು ತಿಳಿಸಿದ್ದಾನೋ, ಅಂದರೆ ಯಾವ ಶುಕ್ರಾಚಾರ್ಯರು ತಿಳಿಸಿದ್ದಾರೋ ಅಂತಹ ಅವರ ಸಚ್ಚಿಷ್ಯನಾದ ಕೈಯ ಆಯುಧವಾದಂತಹ ಪ್ರಹ್ಲಾದ ಏನು ತಿಳಿಯದಂತಹ ಅಪರದಂಡ ವ್ಯಕ್ತಿಯೋ ಇವ ಶೀಲ ಕೇಳ್ತಾನೆ. ಪ್ರಪಂಚದಲ್ಲಿ ದಾನ ಕೊಡುವುದಕ್ಕೆ ಯೋಗ್ಯವಾದುದಲ್ಲ ಅಂತ ತಿಳಿವಳಿಕೆ ಬೇಡುವೋ? ಅವ ಕೊಟ್ಟಿದ್ದಾನೆ ಅಂತಾದ್ರೆ ತಕೊಳ್ಳಿಕ್ಕೆ ಬರ್ತದೆ ಅಂತ ಅರ್ಥ. ಅನ್ನ ಉಂಟಾ, ಬಡಿಸಿದ್ದಾರೆ ಅಂತಾದ್ರೆ ಅನ್ನ ಅಂತಲೇ ಅರ್ಥ ಅದಕ್ಕೆ. ಆ ಕಾರಣದಿಂದ ಅಲ್ಲೇ ಆಕ್ಷೇಪ ಬರುವುದಿಲ್ಲ. ಆ ಬಳಿಕ ಪ್ರಹ್ಲಾದನ ಪ್ರಕರಣದಲ್ಲಿ ಯಾವ ಕಾರಣಕ್ಕೂ ಚಾರಿತ್ರ್ಯಗೆಟ್ಟು ದೇವೇಂದ್ರ ನಡ್ಕೊಳ್ಳಿಲ್ಲ. 3 ಲೋಕದ ಉತ್ತರವನ್ನು ಸಾಧಿಸುವುದಕ್ಕಾಗಿ ಅವ್ಯವಹಾರ ಮಾಡಿದ. ಆದರೆ ಕಾರ್ತವೀರ್ಯ ಆಗಲ್ಲಲ್ಲ. ಹೋಗುವಾಗಲೇ ಈ ಸಲ ಜಮದಗ್ನಿ ಊಟಕ್ಕಿಕ್ಕುತ್ತಾನೆ. ಆ ಊಟ ಮಾಡಿದ ಮೇಲೆ ಆ ಮನೆಗೆ ಕನ್ನ ಹಾಕುತ್ತೇನೆ, ಅವನ ಸುರಭಿಯನ್ನು ಎಳೆದು ಅವನನ್ನು ಕೊಂದು ಕೆಡವುತ್ತೇನೆ, ರೇಣುಕೆಯನ್ನು ಒದಿತೇನೆ ಅಂತ ತೀರ್ಮಾನ ಮಾಡಿ ಹೋದ್ದ ಅಲ್ವಲ್ಲ. ಅನ್ನ ತಿಂದ ಮೇಲೆ ಅವನ ಜಠರದಲ್ಲಿ ವಿಷ ತುಂಬಿಕೊಂಡದ್ದು. ಕೃತಜ್ಞತಾ ಎನ್ನುವ ಹುಳು ಮಿಸುಕಾಡುವುದಕ್ಕೆ ತೊಡಗಿದ್ದು. ನೀನು ನನ್ನ ಬಾಯಿ ಮುಚ್ಚಿಸುವುದಕ್ಕೆ ಬೇಡ. ಅಂತಹ ಒಂದು ಕಾರ್ತವೀರ್ಯನನ್ನೇ ನೀನು ಬೆಟ್ಟೆತ್ತು ತೋರಿಸಿ ಆ ಭೂಮಿಯನ್ನು ಅಳಿಬೇಡ. ಬೇಡ ಬೇಡ, ಪುಣ್ಯಾತ್ಮರಿದ್ದಾರೆ. ಬೇಡ ಬೇಡ ಬರಿದೆ ಚಲವ ಮಾಡಬೇಡ ಯತಿವರ. ಓ ಯತಿವರ, ಹೇವರಿಸದೆ ಸುರೆಯ ಕುಡಿದು ದೇವರನ್ನೇ ಹಳಿಯುತ್ತ, ಹೇವರಿಸದೆ ಸುರೆಯ ಕುಡಿದು ದೇವರನ್ನೇ ಹಳಿಯುತ್ತ, ಜೀವಿಸಿದರು ಗುರುಳ ರಾಜ ರಾವಣಾದ್ಯರೆಲ್ಲರೂ, ಜೀವಿಸಿದರು ದುರುಳ ರಾಜ ರಾವಣಾದ್ಯರೆಲ್ಲರೂ. ಬೇಡ ಬೇಡ ಬರಿದೆ ಚಲವ ಮಾಡಬೇಡ ಯತಿವರ, ಮಾಡಬೇಡ ಯತಿವರ. ಹೇವರಿಸದೆ ಸುರೆಯ ಕುಡಿದು ದೇವರನ್ನೇ ಹಳಿಯುತ್ತ, ಜೀವಿಸಿದರು ದುರುಳ ರಾಜ್ಯ ರಾವಣಾದ್ಯರೆಲ್ಲರೂ. ಬೇಡ ಬೇಡ ಬರಿದೆ ಚಲವ ಮಾಡಬೇಡ ಯತಿವರ, ಮಾಡಬೇಡ ಯತಿವರ. ನಂದಿನಿ ದೇವಿ ಛಲವನ್ನೇ ಮಾಡುವುದಕ್ಕೆ ಹೊರಟ ಹಾಗೆ ಕಾಣಿಸ್ತದೆ. ಕನಕಲಂಕೆಯ ನಿರ್ಮಾತೃ ಅಂತ ಕರೆಯಲ್ಪಟ್ಟವನು ದಶಗ್ರೀವ ದಶಕಂದರ ನೆಲೆಸಿಕೊಂಡ ರಾವಣ. ಹೌದಮ್ಮ. ಹುಟ್ಟುವಾಗ ಅವನಿಗೆ ಆ ಹೆಸರು ಇರಲಿಲ್ಲ. ವಿಶಿಷ್ಟವಾದಂತಹ ಸಾಮ ಗಾನ ಪ್ರಿಯನಾದಂತಹ ಈಶ್ವರನನ್ನು ಅದೇ ಗಾನದಿಂದ ಸ್ತುತಿಸಿ ಆ ಮೂಲಕವಾಗಿ ಮೆಚ್ಚುಗೆಯನ್ನು, ಹಾರ್ದಿಕವಾದ ಶ್ಲಾಘನೆಯನ್ನು ಪಡೆದು ಅವನ ಕೃಪಾ ಕಟಾಕ್ಷದಿಂದ ರವಯತಿ ರಾವಣ ಅಂತ ಹೆಸರು ಪಡೆದ. ಅವನು ವಿಶಿಷ್ಟವಾದಂತಹ ಸಾಧನೆಗಳನ್ನು ಯಾದಿಯಾಗಿ ತಯಾರಿಸಿದ್ರೆ ಆ ಸಿದ್ಧಪಡಿಸಿದ ಯಾದಿಯ ಒಳಗೆ ಹಿಡಿತದಲ್ಲಿಟ್ಟುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ವೇದಗಳಿಗೆ ಭಾಷ್ಯವನ್ನು, ಹೊಸ ವೇದದ ಸೃಜನೆಯನ್ನು ಮಾಡಿದಂತ ಸಾಧಕ ಅಂತ ಹೆಸರು ಪಡೆದವನು. ಸುರನರ ಭುಜಂಗಮ ಭುವನ ದಲ್ಲಣ ಅಂತ ಕೀರ್ತಿವಂತನಾದವನು. ಅಮೋಘ ವೀರ್ಯನಾಗಿ ಕಾಣಿಸಿಕೊಂಡವನು. ಶಿವನನ್ನು ಸ್ತುತಿಸದ ವಿನಾ ಪಟ್ಟದ ಮನೆಯನ್ನು ಇರತಕ್ಕಂಥವನಲ್ಲ. ಅಂತಹ ಸಾಧನಾಶೀಲನಾದ ಪರಮ ಶೈವನಾದ ಈಶ್ವರನ ಕಿಂಕರನಾದ ರಾವಣನ ಬಗ್ಗೆ ನೀನು ತಿಳಿಯದವಳಲ್ಲವಲ್ಲ. ಒಂದು ಕಾಲದಲ್ಲಿ ಅವನು ತಾಯಿಗೆ ಕೊಟ್ಟ ಮಾತಿಗೆ ಬೇಕಾಗಿ ತನ್ನ ರಾಕ್ಷಸ ಕುಲವನ್ನು ಉದ್ಧಾರ ಮಾಡುವ ರಭಸಕ್ಕೆ ದಂಡಯಾತ್ರೆ ಕೈಗೊಳ್ಳುವಾಗ ಅವ ಮಾಡಿದಂತಹ ಹೀನ ಕೃತ್ಯಗಳನ್ನು ಹೇಳುವುದಕ್ಕೆ ತೊಡಗಿದೆ
ಹೇಳಿದ್ರೆ ಅದನ್ನು ಹೇಳಿ ಮುಗಿಸುವುದಕ್ಕೆ ಸಾಧ್ಯ ಇಲ್ಲ. ತಪಸ್ಸಿನಲ್ಲಿ ಸಾಧನಾಶೀಲೆಯಾಗಿ ಕುಳಿತ ವೇದವತಿಯ ಸಿರಿಮುಡಿಗೆ ಕೈ ಇಕ್ಕಿದ. ಆ ಕಾಲದಲ್ಲಿ ಅವನು ಮದೋನ್ಮತ್ತನಾಗಿದ್ದ ಅಂತ ನಾವು ಕೇಳ್ತೇವೆ. ಮದ ಎನ್ನುವುದು ಮನಸ್ಸಿನಲ್ಲಿ ಅಂಕುರಿಸಿ ಹೃದಯದ ಒಳಗಿನಿಂದ ಬಂದ್ರೆ ಬೇರೆ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಅಹಂಕಾರ, ಮಮಕಾರ ಅದು ಹೊರಗಿನಿಂದ ಬರುವುದಿಲ್ಲ, ಒಳಗಿನಿಂದಲೇ ಅದು ಮೇಲೆ ಬರುವುದು. ಯಾಕೆಂದ್ರೆ ಪ್ರಪಂಚದಲ್ಲಿರುವಂತಹ ತಾಪತ್ರಯಗಳು ನಿಮ್ಮ ಊರಿನಲ್ಲಿ ಆದಿ ದೈವಿಕವೋ ಆದಿ ಭೌತಿಕವೋ ಆಧ್ಯಾತ್ಮಿಕವೋ ಅದು ಹೊರಗಿನಿಂದ ಬರುವ ಕ್ರಮ ಇಲ್ಲ, ಒಳಗಿದ್ದದ್ದು ಚೋದನೆ ಆಗುವುದು. ವಾತ ಪಿತ್ತ ಕಫ ಎನ್ನುವ ತ್ರಿದೋಷವು ಹಾಗೆ ಹೊರಗಿನಿಂದ ಬಂದು ಬರುವುದಲ್ಲ, ಶರೀರದಲ್ಲಿ ಇರುವಂತದ್ದು. ಒಳಗಿದ್ದದ್ದು ಅದು ಉತ್ಕರ್ಷಕ್ಕೆ ಬಂದಾಗ ವಿಪರೀತವಾದಂತಹ ಪರಿಣಾಮವನ್ನು ಕೊಡುವಂತಹದ್ದು. ಹಾಗಾದ್ರೆ ಆ ಕಾಲದಲ್ಲಿ ಅವ ಸುರಾಪಾನವನ್ನು ಮಾಡಿದ್ದ ಅಂತ ನಾವು ಕೇಳ್ತೇವೆ. ಆ ಬಳಿಕ ಆತ ಮಂಗಲೆಯಾದ, ಜನಕಜೆಯಾದ ಅಥವಾ ವೈದೇಹಿ ಅಂತ ಕರೆಯಲ್ಪಡುವಂತಹ ರಾಮನ ಮಡದಿಯಾದ ಸೀತೆಯನ್ನು ಅಪಹರಿಸಿ ಒಯ್ದ ಅಂತ ಕೇಳ್ತೇವೆ. ಅದು ಸತ್ಯವಾದ ಘಟನೆ ಕೂಡ. ಅದಕ್ಕಾಗಿ ರಾಮ ಪಟ್ಟ ಪಡಿಪಾಟಲು ಸ್ವಲ್ಪವೇ, ತಮ್ಮನಾದ ಲಕ್ಷ್ಮಣನ ಜೊತೆಗೂಡಿ ಸಾಂಘಿಕವಾಗಿ ಮಾಡಿದ ಯತ್ನದ ಪರಿಮಾಣ ಕಡಿಮೆಯೇ. ವಾನರರನ್ನು ಸೇರಿಸಿಕೊಂಡು ದಂಡು ತೆಗೆದುಕೊಂಡು ಹೋಗಿ ಆ ಮಹಾಪರಾಕ್ರಮಿಯಾದ ಆ ರಾವಣನನ್ನು, ಅವನ ತಮ್ಮಂದಿರನ್ನು, ಅವನ ಅನುಚರರನ್ನು, ಅವನ ಬಂಧುಗಳನ್ನು, ಆತ್ಮೀಯರನ್ನು, ಅವನ ಪುತ್ರ ಮಿತ್ರರನ್ನು ಕೊಂದು ತರಬೇಕಾದ ಸ್ಥಿತಿ ಬಂತು. ಅವ ಸೂರೆ ಕುಡಿಯುವುದರಲ್ಲಿ ಹಿಂದೆ ನಿಂತವನೋ, ಸದಾಕಾಲ ಮದೋನ್ಮತ್ತನಾಗಿಯೇ ಇದ್ದ, ಮಾದಕ ವಸ್ತುಗಳ ಬಗ್ಗೆ ವಿಪರೀತ ಮೋಹವುಳ್ಳವನಾಗಿದ್ದ ಅಂತ ಕೇಳ್ತೇವೆ. ಅಂತಗ ರಾವಣ ಸದಾಕಾಲ ಪ್ರಪಂಚಕ್ಕೆ ತಿಳಿಗೇಡಿತನದ ಕಾರ್ಯದಿಂದ ತೊಂದರೆ ಕೊಡುತ್ತಾ ಬಂದವ. ಅಂತ ರಾವಣ ಇದ್ದದ್ದು ಭೂಮಿಯ ಮೇಲೆ ಅಲ್ಲ, ಶತಶೃಂಗದ ಮೇಲಿರುವಂತಹ ದ್ವೀಪದಲ್ಲಿ. ಹೌದಾದರೂ ಅವ ಬಂದು ಉಪದ್ರ ಮಾಡಿದ್ದು ಭೂಮಿಯ ಮೇಲೆ ಇದ್ದವರಿಗೆ ಹೌದಲ್ಲ. ಸೀತೆಯನ್ನು ಅಪಹರಿಸಿದ್ದು ಅವ ದ್ವೀಪದಲ್ಲಿದ್ದಾಗ ಅಲ್ಲಲ್ಲ, ಪಂಚವಟಿಯ ಎಲಮನೆಯಲ್ಲಿದ್ದಾಗ ಹೌದಲ್ಲ. ಹಾಗಾದ್ರೆ ಭೂಮಿಗೆ ಕಳಕ ತಂದಂತ ರಾವಣಾದಿಗಳು ಸದಾ ಸುರಾಪಾನ ಪ್ರಿಯರಾಗಿ ಉಳಿಯುವವರು, ಅಂತವರ ಭೂಮಿಗೆ ಬರುವುದಿಲ್ಲ. ಅಮ್ಮ, ನಿನಗೆ ಭೂಮಿಯಲ್ಲಿ ರಾವಣ ಕಾಣ್ತಾನೆ, ಸುರೆ ಕುಡಿಯುವವರು ಕಾಣ್ತಾರೆ, ನಿಮ್ಮಲ್ಲಿಯೇ ಇಲ್ವಮ್ಮ ಸುರೆ ಕುಡಿದವರು? ಹಿಂದೆ ಸ್ವಲ್ಪ ಸುರೆಯ ಕುಡಿದೋ ಇಂದು ತರನ ಗೆಲರಿಸಿ ಯಾಕಂದ್ರೆ ಅದು ಆ ಲೋಕದ ಕರ್ಮ ಪ್ರಪಂಚದ ನಿಯಮ ತಾಯಿ. ಆದ್ರೆ ಯಾವುದು ಮೇಲ್ಲೋಕ, ಶ್ರೇಷ್ಠ ಲೋಕ, ಸುರಲೋಕ ಎಂಬುದಾಗಿ ನಾವು ಕೊಂಡಾಡುತ್ತೇವೆಯೋ ಅಂತಹ ಲೋಕದವರ ಒಂದು ಲಕ್ಷ್ಯ, ಒಂದು ಗಮನ, ಒಂದು ಪಥ ಬದಲಾಗಲು ಸಾಧ್ಯವೇ? ಬದಲಾಗ್ಲಿಲ್ವೇ ನಿಮ್ಮ ಸುರಪನ್? ಎಲ್ಲಿದೆ ನಿದರ್ಶನ? ಪ್ರದೋಷ ಕಾಲದಲ್ಲಿ ಶಿವನನ್ನು ಅರ್ಚನೆ ಮಾಡಬೇಕಾಗಿ ಕೈಲಾಸಗಿರಿಗೆ ಹೋಗಬೇಕಾದಂತ ಆ ಸುರಪಾಲ ಅವ ಏನು ಮಾಡಿದ? ಭೂಲೋಕದಲ್ಲಿ ಕಂಠ ಪೂರ್ತಿ ಸುರೆಯನ್ನು ಕುಡಿದ, ಅಮಲು ಪದಾರ್ಥವನ್ನು ಸೇವಿಸಿ ತನ್ನ ಮನೋಸ್ಥಿತಿಯನ್ನು ಕಳೆದುಕೊಂಡ. ಯಾರಿಂದಾಗಿ ಈ ಮೂರು ಲೋಕದ ಅಧಿಪತ್ಯದ ಸೂತ್ರವನ್ನು ತಾನು ಕೈಗೆತ್ತಿಕೊಂಡಿದ್ದಾನೆಯೋ ಅಂತಹವನ ಅನುಗ್ರಹ, ಆ ರುದ್ರನ ಅನುಗ್ರಹ, ಶಿವನ ಅನುಗ್ರಹದಿಂದ ಏನು ಮಾಡಿದ? ತನ್ನ ಕೈಯಲ್ಲಿದ್ದಂತ ವಜ್ರಾಯುಧದ ಮೂಲಕವಾಗಿ ಶಿವನ ಹಣೆಗೆ ಹೊಡೆದಂತ ಒಂದು ನಿದರ್ಶನ ಇಲ್ವೇ? ಇದು ಆದದ್ದು ಎಲ್ಲಿಂದ? ಸುರೆ ಕುಡಿದಲ್ವೇ? ಹಾಗಾಗಿ ಸುರೆ ಕುಡಿಯುವವರು ಅಂದ್ರೆ ಈ ಹೊಲಸು ಮಾಡುವವರು, ಕೆಲವೊಂದು ದುಷ್ಕೃತ್ಯ ಮಾಡುವವರು ಕೇವಲ ಭೂಲೋಕದ
ಮರ್ತ್ಯಲೋಕದಲ್ಲಿ ಹುಟ್ಟಿದ ಮನುಜರು ಮಾತ್ರ ಅಲ್ಲಮ್ಮ, ಈ ಶ್ರೇಷ್ಠ ಲೋಕದಲ್ಲಿಯೂ ಕೂಡ ನಾವು ಅಲ್ಪ ಸ್ವಲ್ಪ ಕಾಣ್ತೇವೆ. ನಮ್ಮ ಲೋಕದ ಕಣ್ಣಿಗೆ ಅಲ್ಲಿ ರಾವಣನಿದ್ದಾನೆ, ಅಂತ ದುಷ್ಕೃತ್ಯವನ್ನು ಮಾಡಿದವ, ಸೀತೆಯನ್ನು ಅಪಹರಣ ಮಾಡಿದವ, ಅಲ್ಲಿ ಸೀತೆ ಇಲ್ವೇ? ಅಂತಹ ಮುಗ್ಧ ಮನಸ್ಸಿನ ಸಚ್ಚಾರಿತ್ರ ಶೀಲವಂತಳಾಗಿ ಲೋಕದ ಆದರ್ಶ ನಾರಿಯರಿಗೆ ಆದರ್ಶರಾಗಿ ಮೆರೆದಂತಹ ಸೀತಾ ಮಾತೆ, ಹರಿದಾಡಿದಂತ ಭೂಲೋಕ, ರಾಮನಾಳಿದಂತ ಭೂಮಿ ಪರಮ ಪಾವನ ವಸುಂಧರೆ ಅಂತ ನಾವು ಕೊಂಡಾಡ್ತೇವೆ. ಅಂತಹ ರಾಮ ಆಳಿದ 11,000 ವರ್ಷಗಳ ಕಾಲ ಸಾಕೇತ ಸಾಮ್ರಾಜ್ಯದ ಮಿಸುನಿಯನ್ನು ಅಡರಿ ಸತ್ಯ ಧರ್ಮದ ಮೂಲಕವಾಗಿ ಉತ್ತಮವಾದಂತ ಆಳ್ವಿಕೆಯನ್ನು ಭರತ ವರ್ಷಕ್ಕೆ ಕೊಟ್ಟಂತ ಆ ರಾಮನ ನಾಡಿಗೆ ಬಾತಾಯೇ ಬಿಡು, ಸುರೆಯನ್ನು ಕುಡಿದರು ಅಲ್ಲಿಯೂ ಇದ್ದಾರೆ, ಇಲ್ಲಿಯೂ ಇದ್ದಾರೆ, ಕೆಟ್ಟವರು ಇದ್ದಾರೆ. ನನ್ನ ಸಮಸ್ಯೆ ವ್ಯಾಜ ಇರುವುದು ಅಲ್ಲಿ ಏನಾಗಿದೆ ಇಲ್ಲಿ ಏನಾಗಿದೆ ಎನ್ನುವ ಘಟನೆಗಳ ಮೇಲೆ ಬೆಳಕು ಚೆಲ್ಲುವುದರಿಂದಲ್ಲ. ಈಗ ಈ ಲೋಕದಲ್ಲಿ ಇದ್ದು ಏನೋ ಪರಿವರ್ತನೆ ಆಗುವುದಿಲ್ಲ ಅಂತ ನಾನು ಹೇಳುವುದಿಲ್ಲ. ಹಾಗೆಂದು ಅದನ್ನು ನಿಮ್ಮ ಭಾಷೆಯ ಪರಿವರ್ತನೆ ಅಂತ ಕರೆಯುವುದಿಲ್ಲ. ದೇವಲೋಕದ ವ್ಯವಹಾರಗಳೇ ಬೇರೆ, ಹೌದು, ಇಲ್ಲಿ ನಡೆದು ಹೋಗುವಂತಹ ಸಂಗತಿಗಳೇ ಬೇರೆ. ಆದರೆ ಭೂಮಿ ಹಾಗಲ್ಲ. ಅಲ್ಲಿಗೆ ಕಾಲಿಟ್ಟ ತಕ್ಷಣವೇ ದೇವ ಬುದ್ಧಿಯು ಹಾಳಾಗಿ ಹೋಗುತ್ತದೆ. ಅದಕ್ಕೆ ನಿದರ್ಶನ ನೀನು ಪೂರ್ವದಲ್ಲಿ ಉಲ್ಲೇಖಿಸಿದ ಪ್ರಸಂಗ. ಅಲ್ಲಿಗೆ ಹೋದವ ಹಾದು ಹೋಗಿ ಹಿಮಗಿರಿಯನ್ನು ಸೇರುವ ತವಕ ಇಟ್ಟುಕೊಂಡು ಹೋದ 3 ಲೋಕದ ಅಧ್ಯಕ್ಷನಾದ ನಮ್ಮ ಒಡೆಯನಾದ ಸುರಪಾಲ. ಅವ ನೀನೇ ಹೇಳಿದ ಹಾಗೆ ಮದಿರಾಪಾನವನ್ನು ಮಾಡಿದ. ಹಾಗೆಂದು ಆ ಪ್ರಸಂಗ ಕತೆ ಇರುವುದು ಹೇಗೆ? ಅಲ್ಲಿದ್ದಂತಹ ಒಬ್ಬಾತ ಮದಿರಾ ಸಂಗ್ರಾಹಕ, ಕುಡಿಲಿಕ್ಕೆ ಏನಾದ್ರೂ ಉಂಟು ಅಂತ ಕೇಳಿ ದೃಶ್ಯ ಆಗುತ್ತದೆ. ಭೂಮಿಯ ಲಕ್ಷಣ ಅಲ್ವೋ? ಭೂಮಿಗೆ ಬಂದ ಮೇಲೆ ಜರ ಮೈಥುನಾದಿ ಭಯ ಇತ್ಯಾದಿ ಸಂಗತಿಗಳು ಅದರಲೇಬೇಕು. ಪಂಚಭೂತಗಳಿಗೆ ಸಂವೇದನೆ ಬರಲೇಬೇಕು. ಕುಡಿಯುವುದಕ್ಕೆ ಏನುಂಟು ಅಂತ ಕೇಳುವಾಗ ಇವ ಹೇಳಬೇಕು, ಇದು ಸುರ್ರೆ, ಇದನ್ನೆಲ್ಲ ಕುಡಿದ್ರೆ ಇದು ಹೊಟ್ಟೆಯನ್ನು ಮಾತ್ರ ತಣಿಸುವುದಲ್ಲ, ತಲೆಗೆ ಬಂದು ಗರ್ರನ ತಿರುಗಿಸ್ತದೆ ಅಂತ ಹೇಳಿಯೇ ಕೊಡಬೇಡ. ಆ ಕಾರಣದಿಂದ ಅದನ್ನು ಹೇಳದೆ ಕೊಟ್ಟ ತಕ್ಷಣವೇ ಕುಡಿದ. ಹಾಗೆಂದ ಕೊಟ್ಟವ ಬೇರೆ ಆಗಿದ್ದ ಅಂತ ಕತೆ ಉಂಟು, ಬದಿಗಿರ್ಲಿ. ಆದ್ರೆ ಅದು ಭೂಮಿಯ ವಸ್ತು ಹೌದಲ್ಲ. ಇವ ಕುಡಿದದ್ದು ಹೌದಲ್ವಾ? ಇವ ಕುಡಿದದ್ದು ಹೌದು, ಕುಡಿಸಿದ್ದು ಹೌದಲ್ಲ. ಹೌದು. ಹಾಗಾದ್ರೆ ಕುಡಿದದ್ದು ದೇವೇಂದ್ರ ಕುಡಿಯಬಾರದಿತ್ತು ಅಂತ ಹೇಳುದು. ದೇವೇಂದ್ರನಿಗೆ ಅದೇ ಹೇಳಿದ, ಅವನ ಲಕ್ಷ್ಯ ಬದಲಾಯಿತು ಅಂತ. ದೇವೇಂದ್ರನೇ ಕುಡಿಯುವ ಹಾಗೆ ಮಾಡಿದ, ದೇವೇಂದ್ರ ಕುಡಿಯುವ ಹಾಗೆ ಮಾಡಿದ. ಆ ಕುಡಿಸಿದವನ ಕೈಯಲ್ಲಿದ್ದ ವಸ್ತುವಿನ ಗುಣ ನೋಡು. ದೇವೇಂದ್ರನೇನು ಉಳಿದವರನ್ನೇ ಬಿಡ್ಲಿಕ್ಕಿಲ್ಲ. ಅದು ಆ ಕಾರಣದಿಂದ ನಿಮ್ಮ ಭೂಮಿಗೆ ಬಂದು ಬಾಯಾರಿಕೆ ಆಯಿತು ಅಂತ ನೀನು ಕೊಡ್ಲಿಕ್ಕಿಲ್ಲ. ಬೇರೆಯವರು ಪಕ್ಕನ ಏನಾದ್ರೂ ಕೊಟ್ರೆ ನಾನು ತೆಕ್ಕೊಂಡ್ರೆ ಅಲ್ಲೇ ಮಲಗಬೇಕಾದೀತು. ಅಮ್ಮ ಬರುವ ಬದಲು ಅಮ್ಮ ನನ್ನನ್ನು ಹುಡುಕಿಕೊಂಡು ಬರಬೇಕಾದೀತು. ಆದ ಕಾರಣದಿಂದ ಆ ಪ್ರಸಂಗ ಬೇರೆ. ಹಣೆಗೆ ಹೊಡೆದನೋ, ಆಮೇಲೆ ಕಿಚ್ಚು ಬಂದು ತೆಗೆದು ಕಡಲಿಗೆ ಬಿಸಾಡಿದನೋ, ತುಳಸಿ ಜಲಂಧರ ಪ್ರಸಂಗ ಆಯ್ತಾ ಪಕ್ಕಕ್ಕಿರ್ಲಿ. ಈಗ ನೀನು ಹೇಳುವುದು ಎಲ್ಲರೂ ಹಾಗೆ ಇರುವುದಕ್ಕೆ ಕಾರಣವಾದದ್ದು ಅಲ್ಲಿರಬಹುದಾದಂತ ಸ್ಥಿತ್ಯಂತರದ ಕಾರಣದಿಂದ. ಆದರೆ ವೃತ್ತವನ್ನು ಮಾಡುವವರನ್ನು ಕೆಡಿಸುವವರ ಕಥೆ ಗೊತ್ತುಂಟ ನಿನಗೆ? ಅಂತವರು ಇದ್ದಾರೆ. ಸತಿಯರ ವೃತಗಳ ಕೆಡಿಸುವ ಮರುಳರು ಕ್ಷಿತಿಯೋಳು ದೀಪರು ನಿರಂತರ ಸತಿಯರ ವೃತ್ತಗಳ ಕೆಡಿಸುವ ಮರುಳರು. ಕ್ಷಿತಿಯೋಳು ದೀಪರು ನಿರಂತರ. ಯಾರಮ್ಮ ಅವರು? ಮತಿಹೀನರು ಕೀಟಕ ಮುಖ್ಯರ. ಮತಿಹೀನರು ಕೀಟಕ ಮುಖ್ಯರ ಸಂಗತಿ ಅರಿತಿಯೇ. ಮತಿಹೀನರು ಕೀಟಕ ಮುಖ್ಯರ ಸಂಗತಿ ಅರಿತಿಯೇ. ಮೌನೀಶ್ವರ
ಪಾರಮ್ಯದಿಂದಲೇ ಪ್ರಪಂಚದಲ್ಲಿ ಬದುಕುವ ಹೆಣ್ಮಕ್ಕಳನ್ನು ನಾವು ಕಾಣುತ್ತೇವೆ. ಹೌದು. ಪ್ರಪಂಚದಲ್ಲಿ ಶೀಲವನ್ನು ಮೀರಿದ್ದು ಮತ್ತೊಂದಿಲ್ಲ. ಶೀಲದ ಮುಖೇನವಾಗಿ ಸೂರ್ಯನ ಚಲನೆಯನ್ನೇ ನಿರ್ಬಂಧಿಸುವ ಶಕ್ತಿಯನ್ನು ಹೊಂದಿದವರಿದ್ದಾರೆ. ಹೌದು. ಶೀಲದ ಮೂಲಕವಾಗಿ ಗಂಡನಿಗೆ ಕಳೆದು ಹೋದ ಪ್ರಾಣವನ್ನು ಕೊಟ್ಟವರಿದ್ದಾರೆ. ಹೌದು. ಶೀಲದ ಮೂಲಕವಾಗಿ ಪ್ರಪಂಚದಲ್ಲಿ ವೃದ್ಧಾಪ್ಯವನ್ನು ಕಳೆದು ಯೌವನ ಬರುವ ಹಾಗೆ ಮಾಡಿದ ಹೆಣ್ಮಕ್ಕಳು ಇದ್ದಾರೆ. ಹೆಚ್ಚಿನ ಮಂದಿಯ ಕತೆ ಬೇಡ, ಅವರಿವರ ಗೊಡವೆಗೆ ಹೋಗುವುದು ಬೇಡ. ಪಾಂಡವ ಪಂಚಕರಾದವರ ಪತ್ನಿ ಎನಿಸಿಕೊಂಡಂತಹ ಯಜ್ಞದಲ್ಲೇ ಹುಟ್ಟಿಕೊಂಡ ಅಗ್ನಿ ಸಂಭವೆ, ಹೌದು, ಸದಾಕಾಲ ಪೂತೆ ಅಂತ ಕರೆಯಲ್ಪಟ್ಟಂತಹ ದ್ರೌಪದಿ, ಆ ಯಾಜ್ಞಸೇನಿಯ ಕಥೆಯನ್ನೇ ನಾವು ಕೇಳಲಿಲ್ಲ. ಹೌದು. ಅವಳು ಹುಟ್ಟಿಕೊಂಡಂತ ನೆಲೆ ಪವಿತ್ರವಾದರು. ಹೌದು. ಆಕೆಗೆ ಸಹೋದರಿಯ ಧರ್ಮದಿಂದಲೂ ಅಲ್ಲದೆ ಹೋದರೂ ಬೇರೊಂದು ವಿಧಾನದಿಂದ ಅಣ್ಣನೆಂದು ಕರೆಯಲ್ಪಡುವವನು ದೇವನೇ ಹೌದಾದರು. ಸಂರಕ್ಷಣೆಗೆ ಬಲಾಢ್ಯರಾದಂತಹ ಗಂಧರ್ವರನ್ನಾದರೂ ಲೆಕ್ಕಿಸದ ಸುರನರ ಕಿನ್ನರ ಕಿಂಪುರುಷವರಗೆ ಸಿದ್ಧ ಸಾಧ್ಯ ಗುಹ್ಯ ಗರುಡ ವಿದ್ಯಾಧರ ಕಚರ ವೈಮಾನಿಕ ಇವರೆಲ್ಲರನ್ನು ಧಿಕ್ಕರಿಸಬಲ್ಲ ಅಮೋಘ ವೀರ್ಯರಾದ ಮಂತ್ರ ಸಂಭವರಾದಂತಹ ಪತಿಯರ 5 ಮಂದಿ ಇದ್ದರು. ಅವಳಿಗೆ ಬಂದ ಗತಿಗೇಡಿತನಕ್ಕೆ ನಾವು ಸಾಕ್ಷಿ ಇಲ್ವೋ? ಮತ್ತೆ ಮೊದಲಾಗಿ ಕೌರವ ಅಂತ ಹೇಳುವವ ಯಾವ ಕಾರಣಕ್ಕೂ ಅವಳ ಕುರಿತಾಗಿ ಕೀಳು ಅಭಿಪ್ರಾಯವನ್ನು ಹೊಂದಿದವ, ಅಶ್ಲೀಲವಾಗಿ ಅವಾಚ್ಯವಾಗಿ ತುಂಬಿದ ಸಭೆಯಲ್ಲಿ ತೊಡೆತಟ್ಟಿಕೊಳ್ಳಿಲ್ವೋ? ಹೌದು. ಪುಷ್ಪವತಿಯಾದ ನೀನು ಫಲವತಿಯಾಗು ಅಂತ ಹೇಳಿಲ್ವೋ? ಹೇಳಿದ್ದಾರೆ. ಕೀಳ ಅಭಿರುಚಿ, ಕೀಳು ಭಾಷೆ, ಕೀಳು ಕ್ರಮ, ಅತ್ಯಂತ ವಿಕೃತವಾದ ಹಾವಭಾವ, ಆಂಗಿಕವಾದ ಸನ್ನೆ, ಒಬ್ಬಳು ತುಂಬಿದ ಮನೆತನಕ್ಕೆ ಬಂದಂತಹ ಸಾಧ್ವಿಮಣಿಯಾದಂತಹ ಸೊಸೆ, ಅವಳನ್ನು ಸರ್ವರ ಸಮಕ್ಷದಲ್ಲಿ ಮಾಡಬಹುದು. ಏನು ಕೌರವನಿಗೂ ತಾಯಿ ಹೆಣ್ಣಲ್ಲು, ಕೌರವ ಮದುವೆಯಾದ ಭಾನುಮತಿ ಹೆಣ್ಣಲ್ಲು, ಕೌರವನ ತಮ್ಮಂದಿರಿಗೆ ಮದುವೆಯಾಗಿ ಮನೆ ತುಂಬಿಸಿಕೊಂಡವರೆಲ್ಲ ಪರಮನೆಯ ಸೊಸೆಯರಾದರೂ ಅವರು ಹೆಣ್ಣು ಮಕ್ಕಳಲ್ವೋ? ಹಾಗಾದರೆ ಆ ಸಂಬಂಧದಲ್ಲಿ ಹೆಣ್ಣುತನದ ಮಹಿಮೆಯನ್ನು ತಿಳಿದವ ಅಂತಹವನಿಗೆ ಗಂಗೆಯಂತವಳು ಕೂಡ ನಮ್ಮ ಮನೆತನಕ್ಕೆ ಸೊಸೆಯಾಗಿ ಬಂದಿದ್ದಾಳಂತ ಕಲ್ಪನೆ ಬೇಡುವ. ಅಂತವ ವಿಕೃತವಾಗಿ ತೊಡೆ ತಟ್ಟಿ ತೋರಿಸ್ತಾನೆ. ಅವನ ಭಾವ ಸಾಮಾನ್ಯನೋ? ಅವನ ಭಾವ ಜಯದ್ರಥ, ಸೈಂಧವ, ದುಶ್ಯಲೆ ಎನ್ನುವವಳ ಗಂಡ. ಅವ ಒಂದು ಕಾಲದಲ್ಲಿ ಏನು ಮಾಡಿದ? ದೌಮ್ಯರ ಆಶ್ರಮದಲ್ಲಿ ಆಶ್ರಯವನ್ನು ಪಡೆದಂತ ಪಾಂಡವರು ಹೊರಗೆ ಬೇಟೆಗೆ ಹೋದ ಕಾಲದಲ್ಲಿ ಏಕಾಂಗಿನಿಯಾದ ದ್ರೌಪದಿ ಎನ್ನುವುದನ್ನು ಕೋಟಿಕಾಸ್ಯ ಎನ್ನುವಂತ ತನ್ನ ಭೃತ್ಯನ ಮೂಲಕವಾಗಿ ತಿಳಿದು ಅವನನ್ನು ಕಳುಹಿಸಿ ದುಶ್ಯಲೆಯ ಗಂಡ, ಕೌರವನ ತಂಗಿಯ ಗಂಡ ಆ ಯಾಜ್ಞಸೇನಿಯ ಜೊತೆಗೆ ಪ್ರೇಮಾಲಾಪನೆಯನ್ನು ಮಾಡಿ ಎಳಿಬೇಕು ಅಂತ ಕೇಳಿ ಬಲಾತ್ಕಾರದಿಂದ ಎಳೆದುಕೊಂಡು ಹೋಗಿ ಕೊನೆಗೆ ಭೀಮಸೇನ ತಲೆಬೋಳಿಸುವ ಸ್ಥಿತಿಗೆ ಬಂತು. ಆಮೇಲೆ ಒಬ್ಬ ಕೀಚಕ, ಅವನ ಹೆಸರಿನಿಂದ ಮತ್ಸ್ಯನಗರಿ ಉಳಿದದ್ದು. ಆ ಕೀಚಕ ನಾಳೆ ಮದಿರ ತಕ್ಕೊಂಡು, ಮದಿರ ಆಗ ಹೇಳಿದ ಇಲ್ಲಿಗೆ ಮದಿರ ತಕ್ಕೊಂಡು ನಾಟ್ಯ ಶಾಲೆಗೆ ಬಾ ಅಂತ ಕರೆಯಿಸಿಕೊಂಡದ್ದು. ಅವಳನ್ನು ತುಂಬಿದ ಸಭೆಯಲ್ಲಿ ಅಡ್ಡಗಾಲು ಕೊಟ್ಟು ಬೀಳಿಸಿದ್ದು ಇತ್ಯಾದಿ ಪ್ರಕ್ರಿಯೆ ನಾನು ಕಂಡಿದ್ದೇನೆ. ಆ ಮಣ್ಣಿಗೆ ಯಾರಯ್ಯ ಬರ್ತಾರೆ? ಅಮ್ಮ, ಸತಿಯರ ವ್ರತಗಳ ಕೆಡಿಸುವವರು ಭೂಲೋಕದಲ್ಲಿ ಇದ್ದಾರೆ. ನಿಮ್ಮಲ್ಲಿಯೂ ನನ್ನಂತವರನ್ನು ಬಿಡ್ಲಿಕ್ಕಿಲ್ಲ. ನಿಮ್ಮಲ್ಲಿಯೂ ಇಲ್ವೇ? ಏನು ಮಾಡಿದ್ದಾನೆ ದೇವೇಂದ್ರ? ಗೌತಮನ ರಸಿಯ ಬಯಸಿ ಮಹೇಂದ್ರನೋ, ಗೌತಮನ ರಸಿಯ ಬಯಸಿ ಮಹೇಂದ್ರನೋ, ಜಾತಕದಲ್ಲಿ ಸಂಚನು ಮಾಡಿಯೇ ಗೌತಮನ ರಸಿಯ ಬಯಸಿ ಮಹೇಂದ್ರನು ಘಾತಕದಲ್ಲಿ ಸಂಚನು ಮಾಡಿ, ಘಾತಕದಲ್ಲಿ ಸಂಚನು ಮಾಡಿ. ಗೌತಮನ ರಸಿಯ ಬಯಸಿ ಮಹೇಂದ್ರನು ಘಾತಕದಲ್ಲಿ ಸಂಚನು ಮಾಡಿ, ಖ್ಯಾತನೆನಿಸಿ ಮೈಗಳನೆನಿಪಾ ಪುರುಹೂತನು ತಿಳಿಯೋದನೆ ಮಾಡಿ, ಖ್ಯಾತನೆನಿಸಿ ಮೈಗಳ ನೆನಿಪ ಪುರುಹೂತನು ತಿಳಿಯೋದನೆ ಮಾಡಿ. ಸತಿಯರ ವ್ರತಗಳನ್ನು ಕೆಡಿಸಿದಂತಹ ವ್ಯಕ್ತಿ ನಿಮ್ಮ ದೇವಲೋಕದಲ್ಲಿಯೂ ಕೂಡ ಇದ್ದಾನೆ. ತನ್ನ ದೊಡ್ಡ ತಾಯಿಯಾದಂತಹ ದ್ವಿತೀಯ ದೇವಿಯ ವೃತವನ್ನು ಸುರಪ ಕೆಡಿಸಲಿಲ್ವೇ?
90 ವರ್ಷಗಳ ಕಾಲ ಸೇವಾ ವೃತ್ತಿಯನ್ನು ಬ್ರಾಹ್ಮಣ ವೇಷಧಾರಿಯಾಗಿ ಮಾಡಿ ಕೊನೆಗೆ ದ್ವಿತೀಯ ಗರ್ಭ ಪ್ರವೇಶ ಮಾಡಿ ದ್ವಿತೀಯ ಗರ್ಭವನ್ನು ಛೇದಿಸಲಿಲ್ವೇ? ಆ ಮೂಲಕ ಅತ್ಯಂತ ದೊಡ್ಡಮ್ಮನ ಗರ್ಭ ಪ್ರವೇಶ ಮಾಡಿದಂತ ಪಾಪಿ ಎಂಬುದಾಗಿ ಲೋಕಮುಖದಲ್ಲಿ ಗುರುತಿಸಲ್ಪಡಲಿಲ್ವೇ? ಗೌತಮನ ಅರಸಿಯಾದಂತ ಅಹಲ್ಯಾದೇವಿ ಪರಮ ಪತಿವ್ರತ ಶಿರೋಮಣಿಯಾಗಿ ಲೋಕಮುಖದಲ್ಲಿ ಕಂಗೊಳಿಸುವವಳು. ಅಂತ ಅಹಲ್ಯಾದೇವಿಯನ್ನು ಕೂಡಬೇಕೆಂಬಂತ ಒಂದು ದುರುದ್ದೇಶವನ್ನು ಹೊಂದಿದಂತ ದೇವೇಂದ್ರ ಗೌತಮರು ಇಲ್ಲದಂತ ವೇಳೆಯನ್ನೇ ಸೃಷ್ಟಿಸಿ ಗೌತಮರ ಆಶ್ರಮವನ್ನು ಪ್ರವೇಶ ಮಾಡಿ, ಅದು ಕೂಡ ಗೌತಮ ವೇಷಧಾರಿಯಾಗಿ ಅಹಲ್ಯೆಯನ್ನು ಕೆಡಿಸಲಿಲ್ವೇ? ಹಾಗಾಗಿ ವೃತಗಳನ್ನು ಕೆಡಿಸುವವರು, ಲೋಕದ ಸತಿಯರನ್ನು ಕೆಡಿಸುವಂತ ದುಷ್ಕೃತ್ಯದ ದುಸ್ವಭಾವವನ್ನು ಹೊಂದಿದಂತಹ ವ್ಯಕ್ತಿಗಳು ಭೂಲೋಕದಲ್ಲಿ ಇದ್ದಾರೆ, ಕೀಚಕರಂತವರು ಇದ್ದಾರೆ. ನಾನು ಅಲ್ಲ ಅಂತ ಹೇಳುವುದಿಲ್ಲ ತಾಯೇ. ಅಂತ ಲೋಕದಲ್ಲಿ ಪರಮ ಸಾಧ್ವಿಯಾಗಿ ಗುರುತಿಸಿಕೊಂಡಂತ ದ್ರೌಪದಿ ದೇವಿ ಇದ್ದಾಳೆ. ಪರಮ ಧಾರ್ಮಿಕ ಧರ್ಮ ಪುರುಷನ ಇನ್ನೊಂದು ಮುಖ ಎಂಬುದಾಗಿ ಕೊಂಡಾಡಲ್ಪಡುವಂತ ಧರ್ಮರಾಯ ಇಲ್ವೇ? ಅಮ್ಮ, ಆ ಧರ್ಮರಾಯನ ಗುರುವಾಗಿ ಗುರುತಿಸಲ್ಪಟ್ಟಂತ ದೌಮ್ಯರು ಹರಿದಾಡಿದ ನಾಡು ಭೂಮಿಯಲ್ವೇ? ಅಮ್ಮ, ಇದನ್ನೆಲ್ಲ ಬಿಡುವ. ಇದು ಆ ಲೋಕದಲ್ಲಿ ಉಂಟು, ಈ ಲೋಕದಲ್ಲಿ ಉಂಟು. ನಾವು ಹುಳುಕನ್ನೇ ಹುಡುಕಿ ಹೋದೆವಂತಾದರೆ ಒಂದು ಪ್ರಮಾಣದಲ್ಲಿ ಸ್ವಲ್ಪ ಭೂಲೋಕ ಹೆಚ್ಚಿರಬಹುದು, ಆದರೆ ದೇವಲೋಕದಲ್ಲಿ ಪ್ರಮಾಣ ಕಡಿಮೆ ಇದ್ರೂ ಕೂಡ ಇದು ಶ್ರೇಷ್ಠ ಲೋಕದಲ್ಲಿ ಅದು ಒಂದು ಸಾಸಿವೆ ಕಾಳಿನಷ್ಟು ಇದ್ರೂ ಕೂಡ ಅದು ಭೂಲೋಕದಲ್ಲಿ 90% ಇದ್ರೂ ಕೂಡ ಅದಕ್ಕಿಂತ ದೊಡ್ಡದು ಇದೆ. ಆದ ಕಾರಣ ಅಮ್ಮ, ಅದನ್ನೆಲ್ಲ ಬಿಟ್ಟು ಬಿಡು, ಭೂಲೋಕಕ್ಕೆ ಇಳಿದು ಬಾ. ಛಲ ಮಾಡ್ತೀಯ ನೀನು. ಮೂಢ ಜನರ ಭುವಿಗೆ ಬರಲು ಮಾಡಲಲ್ಲೇ ಮನವ ಮುನಿಯೇ, ಕಾಡಲೇಕೆ ದುಡಿಯ ಗಣ್ಯ ಮಾಡನೆಂಗಳು. ಮೌಢ್ಯವೇ ತುಂಬಿಕೊಂಡಿರುವ ಪ್ರಪಂಚದಲ್ಲಿ ಜ್ಞಾನದ ಬಾಗಿಲನ್ನು ಸ್ವಯಂ ಮುಚ್ಚಿಕೊಳ್ಳುವ, ಪ್ರಪಂಚದಲ್ಲಿ ವಿವೇಕ ಕೊಟ್ಟು ನಿಮಗೆ ಬೇಕಾದ ಹಾಗೆ ಬದುಕಿ ಅಂತ ದೇವರು ನಿರ್ದೇಶನ ಕೊಟ್ಟರು. ಅದಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಳ್ಳುವವರ ವಿಶೇಷವಾದ ತಾಣ ಭೂಮಿ, ಪಾತ್ರೆ ಉಂಟು, ಆ ಬಳಿಕ ಶಾಲಿ ಬೀಜ ಉಂಟು, ಅಂದ್ರೆ ಅಕ್ಕಿ ಉಂಟು, ಆ ಬಳಿಕ ಬೆಂಕಿ ಕೊಟ್ಟಿದ್ದೇವೆ, ನೀರು ಉಂಟು, ಸೌಟು ಉಂಟು. ನೀವು ಅದನ್ನು ಬೆಂಕಿ ಹೊತ್ತಿಸಿ ಒಲೆ ಮಾಡಿ ಆ ಅಕ್ಕಿಯನ್ನು ಬೇಯಿಸಿ ಅನ್ನ ಮಾಡಿ ಅಂತ ಹೇಳಿದ್ರೆ ಅದನ್ನು ಎದುರಿಗಿಟ್ಟುಕೊಂಡು ನಾರಾಯಣ ನಾರಾಯಣ ಅಂತ ಭಜನೆ ಮಾಡುವ ಉದಾಸೀನದ ಪಿಂಡಗಳೇ ತುಂಬಿಕೊಂಡದ್ದು. ಸೋಮಾರಿಗಳ ಆಲಸಿಗಳ ಊರು. ಬೆಳಗ್ಗೆದ್ದು ಹಾ ಅಂತ ದೇವರೆದುರು ಆಕಳಿಸಿ ದೇವರಲ್ಲಿ ಕೇಳುವುದು ಹೊಟ್ಟೆ ತುಂಬ ಇಟ್ಟುಕೊಡು ಅಂತ. ಸ್ವಯಂ ದುಡಿಯುವುದಿಲ್ಲ, ತಾನು ದುಡಿತೇನೆ ದೇವರು ಕೊಡ್ತಾನೆ ಅಂತ ಭಾವಿಸಿದ್ರೆ ಅದನ್ನು ಒಪ್ಪೋಣ. ತಾನರ್ಧ ಭಗವಂತ ಅರ್ಧ ಅಂತ ಹೇಳಿದ್ರೆ ಒಪ್ಪೋಣ. ಇದು ಭಗವಂತನಿಗೆ ಎಲ್ಲ ಒಪ್ಪಿಸಿ ಅನಾಚಾರ ಮಾಡುವುದು, ತೆರೆಮರೆಯಲ್ಲಿ ನಾಟಕ ಆಡುವುದು, ಮುಖವಾಡದ ಹಿಂದೆ ಕೃತ್ರಿಮದ ಕೃತ್ಯಾಚರಿಸುವುದು, ಎದುರಿಗೆ ಮಾತ್ರ ಸಂಭಾವಿತರಾಗಿ ಕಾಣುವುದು. ಅವರ ಒಳಗನ್ನು ಶೋಧನೆ ಮಾಡಿದ್ರೆ ಎಂತೆಂತ ಹೂರಣ ಹೊರಗೆ ಬರ್ತದೆ ಗೊತ್ತುಂಟ, ಎಂತೆಂತ ಕುಟಿಲ ಕಾರಸ್ಥಾನದ ಕಥೆಗಳು ಬರ್ತದೆ ಗೊತ್ತುಂಟ. ಯಾರ್ಯಾರನ್ನು ಮೋಸ ಮಾಡಿ ಯಾರ್ಯಾರದನ್ನು ಕಬಳಿಸಿ ತಾವೇ ನುಂಗಿದಂತಹ ಕೆಟ್ಟ ಕೃತಿಗಳು ಹೊರಗೆ ಬರ್ತದೆ ಗೊತ್ತುಂಟ. ಅಂತ ಮೂಢ ಜನರು ಬರುವ ಪ್ರಪಂಚಕ್ಕೆ ಕರ್ಕೊಂಡೋಗಿ ನನ್ನನ್ನು ಹೊಲಸು ಮಾಡಬೇಡ, ಬರುವುದಿಲ್ಲ. ಅಂತಹ ಮನಸ್ಥಿತಿಯ ಮನುಜರು ಸದ್ಯದ ಪರಿಸ್ಥಿತಿಯಲ್ಲಿ ಭೂಲೋಕದಲ್ಲಿ ಇಲ್ಲ. ಅವರಿಗೆ ನಿಲ್ಲಿಕ್ಕೆ ತ್ರಾಣ ಇಲ್ಲ, ಶಕ್ತಿ ಇಲ್ಲ ತಾಯಿ. ದುರಾದೃಷ್ಟಕ್ಕೆ ನನ್ನ ಮುಂದಾನವತ್ತು ನಿಲ್ಲಿಕ್ಕೆ ಅನ್ನ ಇಲ್ಲದೆ ನರಳಾಡುವಂತ ಒಂದು ರೀತಿಯ ಸಿಡಿಲ ಹೊಯ್ಲಿನ ಗೋಳು ನನ್ನನ್ನು ಈ ಕಡೆಗೆ ಸೆಳೆದು ತಂದಿದು ತಾಯೇ. ಅಮ್ಮ, ದೇವರಾಜನೆಂದ ನುಡಿಯ ದೇವರಾಜನೆಂದ ನುಡಿಯ ಭಾವಿಸುತ್ತಾ ಮನದಿದರೆಗೆ ಬರ್ಬೇಕು ತಾಯೇ. ದೇವರಾಜನೆಂದ ನುಡಿಯ ಭಾವಿಸುತ್ತಾ ಮನದಿದರೆಗೆ ಧಾವಿಸುವುದು ನಿನಗೆ ಹಿತವು ದೇವಿನೊಂದಿನೆ. ಇನ್ನು ಹೋಗಲಿಲ್ಲ ಅಮ್ಮ, ಲೋಕಕ್ಕೆ ಹಿತವಾದ್ದನ್ನು ನಾವು ಬಯಸಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಲೋಕಕ್ಕೆ ಹಿತವಾದುದು ಯಾವುದು? ದೇವರಾಜನ ಸಂಕಲ್ಪವೂ ಅದೇ ರೀತಿ ಇದೆ. ನಂದಿನಿ ದೇವಿಯನ್ನು ಒಲಿಸಿ ನೀವು ಕರೆದುಕೊಂಡು ಹೋಗಿ, ಆಕೆ ಬರಬಹುದು ಪ್ರಾರ್ಥನೆಗೆ ತನ್ನ ಮನಸ್ಸನ್ನು ಪರಿವರ್ತನೆ ಮಾಡುವಂತ ಗುಣ ಸ್ವಭಾವವನ್ನು ಹೊಂದಿದವಳು ಸುರಭಿಜಾತೆಯಾದಂತ ನಂದಿನಿ ಮಾತೆ. ಅಮ್ಮ, ಮಾತೃ ಸ್ವರೂಪೆ. ನಿನ್ನ ಕೆಚ್ಚಲಲ್ಲಿ ಸುರಿಯುವಂತ ಅಮೃತ ಅದು ಲೋಕಂಗಗಳ ಜನರನ್ನು ಅದೆಷ್ಟೋ ವರ್ಷಗಳವರೆಗೆ ಪೋಷಣೆ ಮಾಡುವಂತ, ಅದು ಉಚಿತವಾಗಿ ಕೊಡ್ಲಿಕ್ಕಿರುವುದಲ್ಲ. ಅಮ್ಮ,
ಬರಬೇಕು. ದೇವರಾಜನೆಂದ ನುಡಿಯನ್ನು ಮನ್ನಿಸಿ ಬರ್ತೀಯ ಹಾ. ಬರ್ತೀಯ? ಇಲ್ಲ, ನಾನು ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನ ಹತ್ರ ಹೇಳಿಸಲೇ. ಬ್ರಹ್ಮದೇವ ಹೇಳಿದ್ರು ಬರ್ತೀಯ ತಾಯೇ? ಇಲ್ಲ, ವೈಕುಂಠ ವಾಸಿಯಾದಂತ ಶ್ರೀಮನ್ನಾರಾಯಣ ಬೇಕಿದ್ರೆ ಇಲ್ಲಿಗೆ ಬಂದಿದ್ದೇನೆ, ಇನ್ನು ನನಗೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಏನು ದಾರಿ ದೂರ ಇಲ್ಲ. ಅವ ಹೇಳಿದ್ರು ಬರ್ತೀಯ, ಬೇಕಿದ್ರೆ ಅಲ್ಲಿಗೂ ಹೋಗ್ತೇನೆ. ಸ್ವಂತ ಶಕ್ತಿಯ ಮೇಲೆ ವಿಶ್ವಾಸ ಇಲ್ಲ, ಆ. ಸ್ವಂತ ಸಾಧನೆಯ ಮೂಲಕವಾಗಿ ಈಕೆಯನ್ನು ಒಯ್ಯಬಲ್ಲನೆ ಎನ್ನುವಂತಹ ಗುಣ ಇಲ್ಲ. ಆದ್ರೆ ಯೋಗ ಬಲದಲ್ಲಿ ವಿಶ್ವಾಸ ಇದೆ. ಯೋಗ ಬಲದಲ್ಲಿ ವಿಶ್ವಾಸ ಇದ್ರೂ ಆ ಯೋಗದ ಸಾಧನೆಯ ಬಗ್ಗೆ ಪರಿಪೂರ್ಣತೆ ಇಲ್ಲ. ತಾನಾಗಿ ಮಾಡಬಲ್ಲೆ ಎನ್ನುವ ಇದಂ ಕರ್ತವ್ಯ ಪ್ರಜ್ಞೆ ಇಲ್ಲ. ನೀನಾಗಿ ಯಮ ನಿಯಮ ಆಸನ ಪ್ರಾಣಾಯಾಮ ಧ್ಯಾನ ಧಾರಣ ಸಮಾಧಿ ಎನ್ನಿತ್ಯಾದಿ ಅಷ್ಟಾಂಗ ಯೋಗಗಳ ಮೂಲಕವಾಗಿ ಸಿದ್ಧಿಸಿಕೊಂಡ ಪ್ರಭಾವಿಯಾದ ತಪಶಕ್ತಿ ಅದಿದ್ರೂ ಭರವಸೆ ಇಲ್ಲ. ಅದರ ಮೇಲೆ ಬೇರೆಯವರ ಪ್ರಭಾವ ಅಲ್ವಾ? ಒಂದು 4 ಪತ್ರ ತಕೊಂಡು ಬಂದು ಕೆಳಗೆ ನಾರಾಯಣ ಕೆಳಗೆ ಬ್ರಹ್ಮ ಅಂತ ಹಾಕಿಸಿ ತಕೊಂಡು ಹೋಗುವ ಸಂಪಾದನೆಗೆ ನೀನು ಹೊರಟಿದ್ದಿ. ನಾನು ಬರಬೇಕಾದ್ರೆ ಏನಾಗಬೇಕು ಗೊತ್ತುಂಟಾ? ಕಂಡ ಮರಗುವೆ ಬರಲಿ, ಬಳಿಕ ಖಂಡಲನ್ನು ನುಡಿದಿರಲಿ. ನಾ ಭೂಮಂಡಲಕ್ಕೆ ಬರೆ, ನಾ ಭೂಮಂಡಲಕ್ಕೆ ಬರೆ, ಚಂಡಿಗಳ ಮೇಲೆ ತಮಗದಿರ. ಮಸೀಕಂಡ ಹೀಗೆ ಬದುಕಿದ್ದರಿಂದಲೇ ನಾರಾಯಣ ಹಾಕಿದ ಬರ್ರೆ, ನಿಮಗೆ ಹಾಕಿದ ಬರ್ರೆ ಅದು, ನಿಮ್ಮ ಬೆನ್ನ ಮೇಲೆ ಹಾಕಿದ ಬರ್ರೆ ಅನುಭವಿಸಿ ಕೋಟ್ಯಂತರ ವರ್ಷ ದಾರಿದ್ರ್ಯದ ಪಿಂಡಗಳಾಗಿ ಹೋಗಿ ಅನ್ಯಾಯ ಮಾಡ್ತೀರಿ, ಕೊಟ್ಟ ಕೈಗೆ ಕೃತಜ್ಞತೆ ಮಾಡ್ತೀರಿ, ಆ ಸಾತ್ವಿಕತೆಯನ್ನು ಧಿಕ್ಕರಿಸಿ ನಿಲ್ತೀರಿ. ಈಗ ಯಾರು ಚತುರ್ಮುಖನಾದ ಬ್ರಹ್ಮನು 84 ಲಕ್ಷ ಜೀವರಾಶಿಯನ್ನು ಸಿದ್ಧ ಮಾಡಿ ಅವರ ಹಣೆಯ ಹಲಗೆಯ ಮೇಲೆ ಅವರ ಬದುಕಿನ ಆಯುಷ್ಯದ ರೇಖೆಯನ್ನು ಇಂತು ಅಂತ ಬ್ರಹ್ಮನು ಅವ ಬಂದ್ರು ನಾನು ನೋಡ್ಲಿಕ್ಕಿಲ್ಲ. ಇನ್ನು ನೀನು ಹೇಳಿದ ಹಾಗೆ ನಾರಾಯಣ ಅನೇಕ ಅವತಾರಗಳ ಮೂಲಕವಾಗಿ ಪ್ರಪಂಚದಲ್ಲಿ ತಲೆ ಎತ್ತಿ ಅನ್ಯಾಯದ ದರ್ಪದ ದೌರ್ಜನ್ಯದ ತಲೆಯನ್ನು ಮೆಟ್ಟಿ ಆ ಬಳಿಕ ಶೀಲವತಿಯಾಗಿದ್ದಂತಹ ಭೂಮಿಯ ಸದ್ಗುಣಗಳನ್ನು ಮೇಲೆತ್ತಿ ವಿಕಸನಶೀಲವಾದ ದಾರಿಯನ್ನು ತೋರಿದ ನಾರಾಯಣ ಅವ ಬಂದು ಡಂಗುರ ಸಾರಿಸಿದ್ರು ಬರುವುದಿಲ್ಲ. ವಿಲಯ ಕಾಲದ ರುದ್ರ ಏಕಕಾಲದಲ್ಲಿ ಲಾಸ್ಯ ತಾಂಡವ 2 ನೃತ್ಯಗಳನ್ನು ಆಡಬಲ್ಲ ನಟರಾಜನಾದ ಗಂಗಾಧರ ಆಯುರ್ಭುಜ್ಞ ಅಂತ ಎನಿಸಿಕೊಂಡ ತ್ರ್ಯಕ್ಷನಾದ ನೀಲಕಂಠನಾದ ಫಾಲಾಕ್ಷನಾದ ಸುಧಾಂಶು ಭೂಷಣಾದ ಆ ಗಂಗಾಧರನಾದ ಗಂಗಾ ಎನ್ನು ತಲೆಯಲ್ಲಿಟ್ಟ ಈಶ್ವರ ಅವನೇ ಬರ್ಲಿ. ದೇವೇಂದ್ರ ಅಲ್ಲ, ಏನು ದೇವೇಂದ್ರನ ಉಳಿಗಕ್ಕೆ ಇರುವವಳ ನಾನು, ಅಮ್ಮನನ್ನು ಉಳಿಗಕ್ಕೆ ಇಟ್ಟುಕೊಳ್ಳಿ. ನಾನು ಸರ್ವತಂತ್ರ ಸ್ವತಂತ್ರ ಕರ್ತುಂ ಅಕರ್ತುಂ ಶಕ್ತಿ ಇರುವವರು. ಬರುವುದಿಲ್ಲ ಭೂಮಿಗೆ ನೀನು ಕೊಟ್ಟ ಆಹ್ವಾನವನ್ನು ಅತ್ಯಂತ ವಿನಮ್ರತೆಯಿಂದ ಧಿಕ್ಕರಿಸಿದ್ದೆ. ಬರುವುದಿಲ್ವೇ ನೀನು? ಪರಿಪರಿಯಿಂದ ನಿನ್ನಲ್ಲಿ ಕಾಡಿದೆ ಬೇಡಿದೆ. ಪರಮ ಪಾವನವಾದಂತ ನಿನ್ನ ಪಾದ ಚತುಷ್ಟಯಗಳಲ್ಲಿ 4 ವೇದಗಳ ಸಾನ್ನಿಧ್ಯ ಇದೆ. ಆ 4 ಪಾದಗಳ 8 ಗೊರಸುಗಳಲ್ಲಿ ಅಷ್ಟದಿಕ್ಪಾಲಕರ ಸಾನ್ನಿಧ್ಯ ಇದೆ ಎಂಬುದಾಗಿ ನನ್ನ ತಲೆಯನ್ನು ತಗ್ಗಿಸಿ ನಿನಗೆ ತಲೆವಾಗಿ ನಮಸ್ಕಾರ ಮಾಡಿದೆ. ಮಾತೆ ತಾಯೇ ಲೋಕಮಾತೆ ಎಂಬುದಾಗಿ ನಿನ್ನನ್ನು ಕೊಂಡಾಡಿದೆ. ನಿನಗಿದ್ದಂತ ಅಹಂಕಾರ ಬಲು ನೀನು ಸೊಕ್ಕಿದೆ. ಸಗ್ಗಕ್ಕೆ ಸೇರಿದವಳು ನಂದನ ವನದಲ್ಲಿ ನಿರ್ಲಿಪ್ತ ಭಾವದಿಂದ ಸ್ವೇಚ್ಛೆಯಿಂದ ತಿರುಗಾಡುವಂತ ಸ್ವಭಾವದವಳು ನಾನು. ನನ್ನನ್ನು ನಿಯಂತ್ರಿಸುವವರು ಲೋಕಗಳಲ್ಲಿ ಇಲ್ಲ ಅಂತ. ಅಯ್ಯ, ನಿನ್ನ ಎದುರು ನಿಂತವ ಒಬ್ಬ ಸಾಮಾನ್ಯ ಕಾಷಾಯ ವಸ್ತ್ರಧಾರಿಯಾದಂತ ಮುನಿ, ಬಡ ಮುನಿ ಎಂಬುದಾಗಿ ನೀನು ಭಾವಿಸಿ ನಾನು ನಿನ್ನಲ್ಲಿ ಮಾಡಿದಂತ ನಿವೇದನೆಯನ್ನು ಉಪೇಕ್ಷಿಸಿ ನನ್ನನ್ನು ತುಚ್ಛೀಕರಿಸಿ ಮಾತಾಡಿದೆ. ಅಯ್ಯ, ಯಾರು ಶ್ರೀಮನ್ನಾರಾಯಣ ಎಂಬುದಾಗಿ ಲೋಕದಲ್ಲಿ ಕೊಂಡಾಡಿದ್ದಾನೋ ಅಂತವರೇ ನಮಗೆ ಮಣಿದು ಬದುಕಿದಂತ ವಿದ್ಯಮಾನವನ್ನು ಋಷಿವರ್ಗ ಕ್ರಾಂತದರ್ಶಿಗಳಾದಂತ ನಾನು ಕಂಡವರು. ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನು ಮಾಡಿದ್ದೇನು? ಭಾರತ ಭೂಮಿಯನ್ನು
ಎತ್ತಿದಂತ ನಂದಿನಿ, ನೀನೇನು ತಿಳಿದಿರುವೆ ನಂದಿನಿ? ಭಾರತ ಭೂಮಿಯಲ್ಲಿ ಭಾವ ಇದೆ, ರಾಗ ಇದೆ, ತಾಳ ಇದೆ. ಅವತಾರ ಪುರುಷರು ತಮ್ಮ ಅವತಾರವನ್ನು ಎತ್ತಲು ಆಯ್ಕೆ ಮಾಡಿದಂತ ತಪೋಭೂಮಿ, ಕರ್ಮಭೂಮಿ, ಯೋಗ ಭೂಮಿ ಇದು ಭಾರತ ಭೂಮಿ ಎಂಬುದಾಗಿ ಅದು ಲೋಕಮುಖದಲ್ಲಿ ಚಿತ್ರಿಸಲ್ಪಟ್ಟಿದೆ. ಶ್ರೀಮನ್ನಾರಾಯಣನೇ 14 ಅವತಾರಗಳನ್ನು ಎತ್ತಿದಂತ ಪುಣ್ಯ ಪಾವನವಾದಂತ ಭೂಮಿ. ಮನುಗಳಿಗೋ ಮನೀಷಿಗಳಿಗೋ ಜನ್ಮದಾತರವಾದಂತ ಭೂಮಿ. ಅಯ್ಯ, ನಿಮ್ಮೊಡೆಯನಾದಂತ ಸುರಪ ಅವ ಈ 14 ಲೋಕಗಳ ಆಧಿಪತ್ಯವನ್ನು ತನ್ನ ಕೈಗೆತ್ತಿಕೊಳ್ಳಬೇಕಿದ್ರೆ ಅವನೂ ಕೂಡ ಶತಮನ್ಯುಗಳನ್ನು ಮಾಡಿದ್ದು ಈ ಭೂಲೋಕದಲ್ಲಿಯೇ, ಮೇಘವಂತ ಪರ್ವತದ. ಹೌದು. ಹಾಗಾಗಿ ಪುಣ್ಯಲೋಕ ಸಂಚಯನಕ್ಕೆ ಹೇತುಕಾರಕವಾದಂತ ಭೂಮಿ ಭಾರತ ಭೂಮಿ. ಇಲ್ಲಿರುವಂತಹ ತೀರ್ಥ, ಪರಮ ಪಾವನವಾದಂತಹ ತೀರ್ಥಗಳು, ಕಾಣುವಂತ ಒಂದೊಂದು ಪರ್ವತಗಳು ಕೂಡ ಅದರ ಮಹಾನತೆಯೇನು, ಗಹನತೆಯೇನು, ಯಾವ ಸಾತ್ವಿಕ ಪರಂಪರೆಯನ್ನು ಅದು ಸಾರುತ್ತದೆ, ಯಾವ ಸನಾತನ ಸಂಸ್ಕೃತಿಯನ್ನು ಲೋಕಮುಖದಲ್ಲಿ ಅದು ಬಿಂಬಿಸುತ್ತೆ. ಅಂತಹ ಭಾರತ ಭೂಮಿಯನ್ನು ತಿಳಿಯದೇ ನಿನ್ನ ದಾರಿಗೆ, ನಿನ್ನ ಕಣ್ಣೆದುರಿಗೆ ಅದನ್ನು ಗುರುತಿಸಿ ಇದು ಏನೂ ಅಲ್ಲ, ಕುವಿಚಾರಿಗಳದ್ದು, ದುರಾಚಾರಿಗಳದ್ದು, ದುರ್ಮತಿಗಳನ್ನು, ಸತಿಯವರ ವ್ರತಗಳ ಕೆಡಿಪಂತ ದುರುಳರು ಹುಟ್ಟಿದ ನಾಡು ಅಂತ ಹಳಿದೆಯಾ? ಹಳಿದೆಯಾ? ಯಾವುದನ್ನು ಹಳಿದದ್ದು? ನದಿಯಾದಂಥ ಗಂಗೆಯನ್ನು ಭೂಮಿಗೆ ಇಳಿಸಿದವ ಭಗೀರಥ ಹುಟ್ಟಿದಂಥ ಭೂಮಿ ಇದು. ಸಗರ ಯಾಗ ಮಾಡಿದಂಥ ಭೂಮಿ, ಅಗಸ್ತ್ಯರ ಆಪೋಷಣೆಯಿಂದ ಬರಿದಾದಂಥ ಸಮುದ್ರವನ್ನು ಮತ್ತೊಮ್ಮೆ ತುಂಬಿಸಿದಂಥ ಪುಣ್ಯವಂತರು ಬದುಕಿ ಬಾಳಿದಂಥ ಭೂಮಿ, ರಾಮನಾಳಿದಂಥ ಭೂಮಿ. ಭಾರ್ಗವ ರಾಮ 21 ಸಲ ಭೂ ಪ್ರದಕ್ಷಿಣೆ ಮಾಡಿ ಕ್ಷಾತ್ರಮೇಧವನ್ನು ಮಾಡಿದಂತ ಪರಮ ಪಾವನವಾದಂತ ಭೂಮಿ. ಅಯ್ಯ, ನಳ ನೌಷಾದಿಗಳಿಗೆ ಜನ್ಮವನ್ನು ಕೊಟ್ಟಂತ ಭೂಮಿ. ಶಿಬಿ ಚಕ್ರವರ್ತಿ ಆಳಿ ಒಂದು ಸಂಸ್ಕೃತಿಯನ್ನೇ ಬಿಂಬಿಸಿದಂತ ಪರಮ ಪಾವನವಾದಂತ ಭೂಮಿ. ಯಾರು ಪರಮ ಧಾರ್ಮಿಕನಾಗಿ, ಪರಮ ಒಬ್ಬ ದಾನಶೀಲನಾಗಿ ಲೋಕದಲ್ಲಿ ಗುರುತಿಸಲ್ಪಟ್ಟಂತ ರಂತಿ ದೇವನಿಗೆ ಜನ್ಮ ಕೊಟ್ಟಂತಹ ಭೂಮಿ. ಅಂತ ಭೂಮಿಗೆ ಅಂತ ಸ್ಥಿತಿ ತಂದಿರಿ. ಈಗ ಭೂಮಿಗೆ ಈ ಸ್ಥಿತಿ ಬರಬಹುದು, ಆದ್ರೆ ನೀನು ಅದನ್ನು ಮಾಡಿ ಅಲ್ಲಗಳೆದು ಭೂಮಿಗೆ ಬರಲಾರೆ ಅಂತ ಮತ್ತು ನಿನ್ನದೇ ಹಠವನ್ನು ಮಾಡ್ತಾ ಇದ್ದಿ. ನಿನ್ನನ್ನು ಭೂಮಿಗೆ ಹೇಗೆ ಭರಿಸ್ತೇನೆ, ಬಂದವ ಜರಡು ಬರೇ ಬರಡು ಮುನಿಯಲ್ಲ, ಹಗ್ಗ ಕೇಳಿಯುವುದ ಯೋಗದ ಮೂಲಕವಾಗಿ ಮಳೆಯನ್ನು ಸಾಮರ್ಥ್ಯವನ್ನು ಹೊಂದಿದ್ರು ಕೂಡ ಪ್ರಕೃತಿಯ ನಿಯಮವನ್ನು ಮೀರಬಾರದು ಎಂಬಂತ ಉದ್ದೇಶವನ್ನು ಮೀರಿ ನಿಂತ್ರೆ ನಿನ್ನನ್ನು ಹೇಗೆ ಭರಿಸ್ತೇನೆ ಗೊತ್ತುಂಟ? ನಿನಗೆ ಶಾಪ ಕೊಟ್ಟು ನೀನು ಭೂಮಿಗೆ ನದಿಯಾಗಿ ಹರಿದು ಬಾ, ನದಿಯಾಗಿ ಹರಿದು ಬಾ, ನದಿಯಾಗಿ ಹರಿದು ಬಾ, ಹರಿದು ಬಾ. ನಾರಾಯಣ ನಾರಾಯಣ ಮುನಿಶ ಕಾಗಲಂದಿನಿ ಬೆದರಿ ಅರಕ್ಷಣದಲ್ಲಿ ತುಂಬಿ ಯತಿಪತಿಯ ಪದಕ್ಕೆ ಮಣಿದು ಬೇರೆ ದಾರಿ ಉಂಟೆ ನನಗೆ? ವನಿತೆಯ ಎನ್ನ ಪರಾಧವ ಮನ್ನಿಸೋ ಅಪರಾಧಗಳ ಒಂದಿಬೆ ಮುನಿವರ ಒಂದಿಬೆ ಮುನಿವರ ತವ ಪದ ಬಗ್ಗೆ ದಾರಮತಿಯಾಗಬೇಕು. ಮನಿ ಮೋದನೋ
ಪತಿತ್ವದಿ ವಂದಿಮೆ ಮುನಿವರ ಮುನಿವರ ಮುನಿಪೋತ್ತಮ, ನಂದಿನಿ, ಆವೇಗ ಭರಿತೆಯಾಗಿ ಉದ್ವಿಗ್ನತೆಗೆ ವಶೆಯಾದಂತಹ ನಾನು ಆ, ನೀವಾಡಿದ ಅಷ್ಟು ಮಾತುಗಳಿಗೆ ಪ್ರತಿರೋಧವನ್ನು ವ್ಯಕ್ತಪಡಿಸುತ್ತಾ ಆ, ಭೂಮಿಯ ಕಲ್ಯಾಣವನ್ನು ನಿರಪೇಕ್ಷಿತ ಭಾವದಿಂದ ನಿಸ್ವಾರ್ಥಪರ ದೃಷ್ಟಿಕೋನದಿಂದ ಬಯಸಿದ ಆ, ನಿಮ್ಮೆಲ್ಲ ಆಕಾಂಕ್ಷೆಗಳನ್ನು ಮೆಟ್ಟಿ ತುಳಿಯುತ್ತಾ ಆ, ನನ್ನದ್ದೇ ಆದಂಥ ಉಚ್ಚೃಂಖಲವಾದ ದಾರಿಯಲ್ಲಿ ಸಾಗಿದೆ. ಹೌದಮ್ಮ. ಸಚ್ಚಾರಿತ್ರ್ಯ ಎನ್ನುವ ಪಾಶದಿಂದ ಕಟ್ಟಲ್ಪಟ್ಟ ಆ, ಮದ್ದಾನೆ ಎಂದು ಆ, ಸನ್ಮಾರ್ಗದ ಸರಣಿಯನ್ನು ಮೀರಿ ಆ, ವಿವೇಕದ ಅಂಕುಶವನ್ನು ಕಡೆದು ಮತಿ ಎನ್ನುವಂತ ಮಾವುತನನ್ನು ಮೀರಿ ಹೋಗುವ ಹಾಗೆ ಆ. ನಿಮ್ಮ ಮುಂದೆ ವಿಪರೀತವಾದಂತ ವರ್ತನೆಯನ್ನೇ ನಾನು ಅನಾವರಣ ಮಾಡಿದೆ. ಆ, ನನ್ನ ಹೃದಯಕ್ಕೆ ನಾಟುವ ಹಾಗೆ, ಆ, ನನ್ನ ಅಂತಃಕರಣ ಚತುಷ್ಟಯಗಳಿಗೆ ಬೋಧೆಯಾಗುವ ಹಾಗೆ, ಆ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳ ಮೂಲಕವಾಗಿ ನಿಮ್ಮನ್ನು ಅರ್ಥೈಸಿಕೊಳ್ಳುವ ಹಾಗೆ ಆ. ನೀವು ಪರಿಪರಿಯಿಂದ ಸಹಿಷ್ಣುತೆಯ ನೆಲೆಯಿಂದ ಪ್ರಯತ್ನಿಸಿದರೂ ನಾನದರ ಆಂತರ್ಯವನ್ನು ಆಶಯಾರ್ಥವನ್ನು ಧ್ವನ್ಯರ್ಥವನ್ನು ತಿಳಿಯದೆ ಆ. ಪ್ರಕೋಪಮತಿಯಾಗಿ ಪ್ರಕಟಗೊಂಡೆ. ನನ್ನಲ್ಲಿ ತುಂಬಿಕೊಂಡಂತ ಸ್ವೈರ ಭಾವ, ಆ. ನನ್ನಲ್ಲಿ ಪ್ರಜ್ವಲಿಸಿದ ತಾಮಸಿ ಗುಣ ಆ. ಯಾವ ಕಾರಣಕ್ಕೂ ಸುರಲೋಕದಲ್ಲಿ ಬಿಂಬಿತವಾದ ಆರೋಪಿತವಾದ ಗುಣಗಳಿಗೆ ಆ. ಸಂಪೂರ್ಣವಾಗಿ ವಿರೋಧವಾಗಿ ಹೋಯಿತು. ಆ. ಸಾತ್ವಿಕವಾದಂಥ ನೆಲಗಟ್ಟಿನಿಂದ ಪ್ರಪಂಚದಲ್ಲಿ ಸಾಧನೆಯನ್ನು ಮಾಡಿದಂತಹ ಮಹಾನ್ ಸಾಧಕರು ಆ. ಯಾವ ವಿಶಿಷ್ಟವಾದಂತಹ ಧಾಮವನ್ನು ಬಂದು ಸೇರುತ್ತಾರೋ, ಆ. ಯಾವುದನ್ನು ಪಡೆಯುವುದಕ್ಕಾಗಿ ಶತಶತಮಾನಗಳ ವರ್ಷಗಳವರೆಗೆ ಒಂಟಿ ಕಾರಿನಲ್ಲಿ ನಿಂತು ಪಂಚಾಗ್ನಿಯಲ್ಲಿ ನೆಲೆಸು ಆ ಮೂಲಕ ಎಲೆಗಳನ್ನು ತಿಂದೋ ಗಾಳಿಯನ್ನು ಸೇವಿಸಿಯೋ ನಿರಾಹಾರಿಗಳಾಗಿಯೋ ತಪಸ್ಸನ್ನು ಮಾಡುತ್ತಾರೋ ಅಂತಹ ಉದ್ದೇಶವಾದ ನಾಕಲೋಕದ ಆಶಯವನ್ನು ನಾನು ಮರೆತು ನಿಂತೆ. ದೀರ್ಘ ಕೋಪಿಗಳು ದ್ವೇಷಿಗಳು ನೀವೇನು ಅಲ್ಲ, ಹಾಗೆಂದು ಶೀಘ್ರ ಕೋಪಿಗಳಾಗುತ್ತೀರಿ. ಹೌದು. ನೀವೇ ಉಲ್ಲೇಖಿಸಿದಂತ ಅಹಲ್ಯ ಪ್ರಕರಣದಲ್ಲಿ ಗೌತಮನಿಗೆ ಸಂಭವಿಸಿದ್ದು ಅದೇ ಅಲ್ವೇ? ಹೌದು. ಆ ಬಳಿಕ ಅಹಲ್ಯೆ ಕಾಲಬುಟದಲ್ಲಿ ಕುಸಿದು ಬೇಡಿದ್ದು ಅದನ್ನೇ ಅಲ್ವೇ? ನೀವು ಶೀಘ್ರ ಕೋಪಿಗಳಾದರೂ ದೀರ್ಘ ದ್ವೇಷಿಗಳಲ್ಲ. ಪರಿಹಾರ ಕೊಡಬೇಕು ಅಂತ ಕೋರಿಕೊಂಡಾಗ ಗೋಗರದ ಆಕೆಯ ಮಮ್ಮರ ಅಲತವನ್ನು ಆ ಅಳಲನ್ನು ತಿಳಿದುಕೊಂಡಂತಹ ಮುನಿ ಅವಳಿಗೆ ಪರಿಹಾರವನ್ನು ರಾಮ ಸಂದರ್ಶನದ ಸೂತ್ರದ ಮೂಲಕವಾಗಿ ನೀಡಿದ್ದು. ಓ ಮಹಿಮಾನ್ವಿತನೇ, ಈ ಕಾಲದಲ್ಲಿ ನನ್ನನ್ನು ಭೂಮಿಗಿಳಿಯಬೇಕು ಅಂತ ನೀವು ಶಪಿಸಿದಿರಿ. ಹೌದು. ಆ ಶಾಪದ ಪರಿಣಾಮ ಪ್ರಭಾವ ಯಾವ ಕಾರಣಕ್ಕೂ ಸಣ್ಣದಾಗುವುದಕ್ಕಿಲ್ಲ, ಅದು ಗೌಣ ಎನಿಸುವುದಿಲ್ಲ. ಎಂಥವರನ್ನಾದರೂ ಸೆಳೆದು ಹೆಡೆಮುರಿ ಕಟ್ಟಬಲ್ಲ ಶಕ್ತಿಯನ್ನು ಆ ವಿಶಿಷ್ಟವಾದ ಗುಣದ ಗುಣವನ್ನು ಹೊಂದಿರಬಹುದಾದಂತ ನಿಮ್ಮ ಈ ಶಾಪ ನನ್ನನ್ನು ಖಂಡಿತವಾಗಿಯೂ ಪಂಚಭೂತಾತ್ಮಕವಾದ ತತ್ವಗಳಿಂದ ಸೃಜಿತವಾದಂತ ಮೇದಿನಿಗೆ ಒಯ್ಯುತ್ತದೆ. ಇಲ್ಲಿಯವರೆಗೆ ಇಲ್ಲಿದ್ದ ಕಲಾಪಗಳಲ್ಲಿ ಭಾಗಿಯಾಗಿ ಸತ್ಕಾರ್ಯಗಳಿಗಾಗಿ ಸತ್ಕಾರುಣ್ಯವನ್ನೇ ಬಯಸಿ ಬಂದಂತ ತಾಪಸಿಗಳ ಇಚ್ಛೆಯನ್ನು ಈಡೇರಿಸುವುದಕ್ಕಾಗಿ ಬಳಕೆಯಾದ ಈ ನಂದಿನಿ ಭೂಮಿಗೆ ಬಂದು ವಿವಶತೆಯನ್ನು ಹೊಂದಿದರೆ ಆ ಅಸಹಾಯಕವಾದ ಸ್ಥಿತಿ, ಆ ಅತ್ಯಂತ ದಯನೀಯವಾದ ಮರುಕ ಹುಟ್ಟಿಸುವ ಸ್ಥಿತಿ, ಅದನ್ನು ನಾನು ಅನುಭವಿಸುವುದಕ್ಕೆ ಶಕ್ತಳೆ. ನನ್ನ ಕುರಿತಾಗಿ ನೀವು ಕಾರುಣ್ಯವುಳ್ಳವರಾಗಬೇಕು. ನನ್ನಲ್ಲಿ ತುಂಬಿಕೊಂಡ ಅಹಂಕಾರದ ಹೆಚ್ಚಳದಿಂದ, ನನ್ನಲ್ಲಿ ಮೂಡಿಕೊಂಡ ಸ್ವೈರ ಭಾವದಿಂದ ನಿಮ್ಮೆಲ್ಲ ಸಾತ್ವಿಕವಾದ ಸಲಹೆಗಳನ್ನು ಧಿಕ್ಕರಿಸಿ ನೀವು ಹೊಸ ಮಾರ್ಗವನ್ನು ತೋರಿದ್ರೂ ಪ್ರಪಂಚ ಕಲ್ಯಾಣಕ್ಕಾಗಿ ವಿನಿಯೋಗಗೊಳ್ಳಲಾಗದಂತ ಸ್ವಾರ್ಥಪರತೆಯೊಂದು ನನ್ನಲ್ಲಿ ಮೂಡಿ ಪ್ರಪಂಚದಲ್ಲಿರುವ ಜೀವರಾಶಿಗಳ ಉದ್ಧಾರಕ್ಕಾಗಿ ನಾನು ಇರುವುದಲ್ಲ ಎಂದು ಪರೋಪಕಾರಾರ್ಥಂ ಇದಂ ಶರೀರಂ ತ ಘೋಷಣೆ ಮಾಡಿದ ಭೂಮಿಯನ್ನೇ ನಾನು ಹೀಗೆಳೆದೆ. ಗರ್ವಿಯಾದ ಭೂಮಿ ಅಲ್ಲ, ಸಹನಾಮಯ್ಯಾದ ಭೂಮಿ. ನೀವು ಉಲ್ಲೇಖಿಸಿದ ಪುಣ್ಯವಂತರಿಗೆ ಗರ್ಭವನ್ನು ಕೊಟ್ಟು ಪ್ರಪಂಚದ ಬೆಳಕನ್ನು ಕಾಣಿಸಿಕೊಟ್ಟಂತ ಧರಿಣಿ ದೇವಿ, ಆ ಧಾತ್ರಿ ದೇವಿಯ ಕಾಲ ಬುಡಕ್ಕೆ ಬಂದು ನಾನು ಬೇಕಾದರೆ ಕ್ಷಮೆ ಯಾಚಿಸ್ತೇನೆ, ಶಾಶ್ವತವಾಗಿ ನಿಲ್ಲುವ ಹಾಗೆ ಮಾಡಬಾರದು, ಉದ್ಧರಿಸಬೇಕು. ಮಗಳೇ ನಂದಿನಿ, ಮಗಳೇ ನಂದಿನಿಗೆ ಖೇದಗಳೇ ಹೇಳಮ್ಮ ಖೇದ. ಮಗಳೇ ನಂದಿನಿಯೇ ಖೇದಗಳಿಗೆ ಮನದಲ್ಲಿ ಸುಗುಣಿ ಸಾತ್ವಿಕಳು ನೀನಿರುವೆ. ಹೌದಮ್ಮ. ಮಗಳೇ ಶೋಭವ ಕಾಲಗತಿಗೆಂಬರಿದಗೆಂದು ಕಾಲಗತಿ ಮಗಳೇ. ಮಗಳೇ ನಂದಿನಿಯೇ
ಶಾಪ ಕೊಟ್ಟು ಬಿಟ್ಟೆ, ಶಾಪ ಕೊಟ್ಟು ಬಿಟ್ಟೆ. ನಾನು ಸಂತ್ರಸ್ತಳಾದೆ, ಅಸಹಾಯ. ನಾನು ಇಲ್ಲಿಯವರೆಗೆ ಯಾವ ತಪಸ್ಸಿದ್ಧಿಯನ್ನು ಪಡೆದಿದ್ದೇನೋ ಆ ತಪಸ್ಸಿದ್ಧಿ ಎಲ್ಲವೂ ಶಾಪದ ಮೂಲಕ ಅದು ವ್ಯರ್ಥವಾಗಿ ಹೋಯಿತು. ಅದು ಫಲ ಕೊಡದೆ ಇದ್ದೀತೆ. ನಾನು ನನಗೆ ಅದು ವೇದನೆ ಆಗುತ್ತಾ ಇದೆ. ಯಾಕೆ ನಾನು ಕೈ ಎತ್ತಿ ಮಾತೆಯಾದಂತ ನಂದಿನಿಗೆ ಶಾಪವನ್ನು ಕೊಟ್ಟೆ? ಅಮ್ಮ, ವೇದ ಪಡೆದಿರು, ಇದು ವಿಧಿ ನಿಯಮ, ಹೀಗೆಯೇ ಆಗಬೇಕು ಅಂತ ವಿಧಿ ಚಿತ್ತ ಇದ್ರೆ ಮಗಳೇ ಅದನ್ನು ಯಾರಿಂದಲೂ ಕೂಡ ಬದಲಿಸಲು ಸಾಧ್ಯ ಇಲ್ಲ. ನಿಮ್ಮಿಂದಲೂ ಸಾಧ್ಯ ಇಲ್ವೇ? ಸಾಧ್ಯ ಇಲ್ಲ. ಶಾಪ ಕೊಟ್ಟ ಆಯಿತು. ಇದಕ್ಕೆ ಕಾಲಗತಿ ಅಂತ ಕರೀತಾರೆ. ಕಾಲಾಯ ತಸ್ಮೈ ನಮಃ. ಕಾಲ ಯಾವ ರೀತಿ ಯಾವುದನ್ನು ಬಯಸುತ್ತದೆಯೋ ಹಾಗೆಯೇ ಆಗಬೇಕು, ಅದು ಕಾಲದ ನಿರೀಕ್ಷೆ. ಆದರೆ ಒಂದು ಮಗಳೇ, ಪರಿಹಾರ ಉಂಟು. ಇದಕ್ಕೆ ಪರಿಹಾರ ಉಂಟು. ಹೇಗೆ ಸ್ವಾಮಿ? ನೀನು ಬರುವುದು ಭೂಲೋಕಕ್ಕಾದರೂ ಕೂಡ ಹೇಗೆ? ತುಂಬಿದ ಸಿರಿಯಿಂದ. ತುಂಬಿದ ಸಿರಿಯಿಂದ, ತುಂಬಿದ ಸಿರಿಯಿಂದ ಏನು ಮಾಡಬೇಕು? ಕುಂಬಿನಿ ಕುಂಬಿನಿ ಮೆರೆವಾ ತುಂಬಿದ ಸಿರಿಯಿಂದ ಕುಂಭಿನಿ ಮೆರೆವಂತೆ ನೀ ನದಿಯಾಗು. ತುಂಬಿದ ನದಿಯಾಗು ನೀನು. ತುಂಬಿದ ಸಿರಿಯಿಂದ ಕುಂಭಿನಿ ಮೆರೆವಂತೆ ತುಂಬಿದ ನದಿಯಾಗು ನೀನು. ಆದರೆ ನಿನ್ನನ್ನು ಕಾಯೋಳೋ ಬಳಿದ್ದಾಳೆ. ಎಲ್ಲಿಯವರೆಗೆ ಹೀಗೆ? ಕಾವಳಂಬಿಕೆ ಕಂಬು ಕಲ್ಟಿನಿ ಕಾವಳಂಬಿಕೆ ನಂಬು ಮುಕ್ತಿಯ ನೀನು ಪಡೆವೆ ನಂದಿನಿ. ನಂದಿನಿ ನಂದಿನಿ ಕುಂಬಿನಿಗೆ ನೀನು ನದಿಯಾಗಿ ನೀನು ಹರಿಯುವುದಿದ್ರೂ ಕೂಡ ನಿನ್ನನ್ನು ಜನ ಮುಂದೆ ನಿನ್ನನ್ನು ಸಿರಿ ಎಂಬುದಾಗಿ ಕೊಂಡಾಡುತ್ತಾರೆ, ಭೂಲೋಕದ ಸಂಪತ್ತು ಎಂಬುದಾಗಿ ನಿನ್ನನ್ನು ಕೊಂಡಾಡುತ್ತಾರೆ. ಹಾಗಾದರೆ ಭೂಮಿಗಿಳಿಯುವುದು ನಾನು ನದಿಯಾಗಿ. ನದಿಯಾಗಿ ಆದರೂ ಕೂಡ ನೀನು ಸಿರಿಯಾಗಿ ಭೂಲೋಕದ ಸಂಪತ್ತಾಗಿ ನೀನು ಕುಂಬಿನಿ ತುಂಬುವ ಹಾಗೆ ನೀನು ಹರಿಯಬೇಕು. ಆಗಲಿ ಮಹಾತ್ಮ. ಒಬ್ಬಳು ನಿನ್ನನ್ನು ಕಾಯ್ತಾಳೆ. ಯಾರವಳು? ಜಗನ್ಮಾತೆಯಾದಂತ ಅಂಬಿಕೆಯೇ ನಿನ್ನನ್ನು ಮುಂದೆ ಕಾಯುತ್ತಾಳೆ ಮಗಳೇ. ಆ ನಿರೀಕ್ಷೆಯಲ್ಲಿ ನೀನು ಇರಬೇಕು. ಅನವರತ ಅನ್ಯತಾ ಅವಳಿಗೆ ಶರಣಾಗಿ ನಿನ್ನ ಮನೋಂಬುದಿಯಲ್ಲಿ ಅವಳನ್ನು ನೀನು ಪ್ರಾರ್ಥನೆ ಮಾಡಿದೆ ಅಂತಾದರೆ ಒಲಿದಂತ ಅವಳು ಪೂರ್ಣ ನಿನಗೆ ಅನುಗ್ರಹವನ್ನು ಮಾಡಿ ನಿನ್ನನ್ನು ಕಾಯುತ್ತಾಳೆ. ಕಾವಳಂಬಿಕೆ ನಿನ್ನನ್ನು. ಹಾಗಾಗಿ ಮುನಿ ಶಾಪ ಎಂಬುದು ವ್ಯರ್ಥವಾಗಲು ಸಾಧ್ಯ ಇಲ್ಲ. ಮನದಲ್ಲಿ ಖೇದ ಪಡೆದಿರು. ಭೂಲೋಕದ ಜನರನ್ನು ಉದ್ಧರಿಸುವ ಸಲುವಾಗಿ ನೀನು ನದಿಯಾಗಿ ಹರಿ. ಆ ಅಂಬಿಕೆಯ ನಿರೀಕ್ಷೆಯಲ್ಲಿರು ಮಗಳೇ, ನಿರೀಕ್ಷೆಯಲ್ಲಿ. ಕಡು ಬೇಸಿಗೆಯ ಪ್ರಹಾರಕ್ಕೆ ಬಾಡಿ ಹೋದಂತಹ ತರುವಿನ ಮೇಲೆ ಸೋನೆ ಸುರಿದ ಹಾಗಾಯಿತು. ಹೌದು. ಮರಣವನ್ನೇ ಹೊಂದಬೇಕೆನ್ನುವ ಕಲ್ಪನೆಯಿಂದ ಹುಟ್ಟಲ್ಪಟ್ಟ ಜೀವಿಗೆ ಅಮೃತ ಭಾಂಡದಿಂದ ಉಣಿಸಿದ ಹಾಗಾಯಿತು. ಹಾಗಾದರೆ ವನಿತೆಯನ್ನು ಸಂತೈಸಿ, ವನಿತೆಯನಿಂದು ಸಂತೈಸಿ ನಾನಿಲ್ಲಿ ಉಳಿಯುವುದಲ್ಲ. ದೇವೇಂದ್ರ ಮುನಿಪ ಬೀಳ್ಕೊಂಡಾಗ ನಡೆಯೇ ಅವನಂತೂ ಆ ಕಡೆಗೆ ಹೋಗಿ ಆಯಿತು. ಕನಕಗಿರಿಗೆ ಬಂದು ಕನಕಾದ್ರಿಯನ್ನು ಸೇರ್ತೇನೆ. ಕನಕಗಿರಿಗೆ ಬಂದು ಜಗದಾದಿಶಕ್ತಿಯ ಅಕರ್ತುಂ ಅನ್ಯತಾ ಕರ್ತುಂ ಅಪ್ರಮೇಯವಾದಂತ ಅಮೋಘ ಶಕ್ತಿ ಸ್ವರೂಪಿಣಿಯಾದ ಜಗದಂಬಿಕೆಯನ್ನೇ ಧ್ಯಾನ ಮಾಡ್ತೇನೆ. ಕನಕಗಿರಿಗೆ ಬಂದು ಜಗದಾದಿಶಕ್ತಿಯ ನಂದಿನಿ ನುತಿಸಿದಳು.
ಸೌಭಾಗ್ಯದಿಂದ ನಾನು ವಂಚಿತೆ ಆಗಲಿಲ್ಲ. ಪ್ರಪಂಚದಲ್ಲಿರುವ ನಾರೀಗಣವನ್ನು ವನಿತೆ ಅಂತ ಕರೆಯಬೇಕಿದ್ರೆ ವಿಸ್ತೃತವಾಗಿಯೂ ಶಾಸ್ತ್ರೋಕ್ತವಾಗಿಯೂ ವಿದ್ಯುಕ್ತವಾಗಿ ಉಲ್ಲೇಖಿಸಲ್ಪಟ್ಟ 16 ಗುಣಗಳು ಬೇಡುವೆ. ಹಾಗಾದರೆ ನನ್ನನ್ನು ಕಾಮಧೇನುವಿನ ಸುತೆ ಅಂತ ಮಾತ್ರ ಕರೆಯದೆ ವನಿತೆ ಎನ್ನುವ ಹಾಗೆ ಮಹಾಮುನಿಪ ಸಂಬೋಧಿಸಿದ್ದಾನೆ ಅಂತ ಆದರೆ ಅದಕ್ಕಿಂತ ಭವ್ಯವಾದ ದಿವ್ಯವಾದ ಸ್ವಾನುಭವ ಅನುಭೂತಿ ಮತ್ತೊಂದು ದೊರೆಯುವುದಕ್ಕುಂಟೆ. ಹಾಗಾದರೆ ಪ್ರಪಂಚದ ಸರ್ವ ಚರಾಚರಗಳು ಈ ಕಾಲದಲ್ಲಿ ಕ್ಷುದ್ಬಾಧೆಯಿಂದ ನೀರಿಗಾಗಿ ಹಾಹಾಕಾರಗೈಯುವಾಗ ಅವರೆಲ್ಲರ ಒಣಗಿದ ಸುರುಟಿ ಹೋದಂಥ ಜಠರಗಳಿಗೆ ಮತ್ತೆ ಹಸಿರಿನ ಕೊಸರನ್ನು ಕೊಡುವುದಕ್ಕೆ ಭಾಗ್ಯಶಾಲಿನಿಯಾದಂಥ ನಾನೇ ಭೂಮಿಗಿಳಿಯುತ್ತೇನೆ ಅಂತ ಆದರೆ ಇನ್ನು ಸಂಕೋಚ ಪಡುವುದಕ್ಕುಂಟ? ನಾರಾಯಣನ ದಶಾವತಾರಗಳಿಗೆ ಕಾರಣವಾಗುವ ಅಂಶಾಂಶವೆಂದೋ ಅನೇಕ ಇನ್ನಿತರೆ ಅವತಾರಗಳಿಗೆ ಹೇತುವಾಗುವ ವಸುಂಧರಾ ರಮಣಿಯ ಗರ್ಭಕ್ಕೆ ನಾನು ಇಳಿತೇನೆ ಅಂತ ಆದರೆ ಅದೊಂದು ಪುಣ್ಯವಶಿಯಾದ ಕಾರ್ಯ ಅಂತ ಭಾವಿಸ್ತೇನೆ. ಆ ಕಾರಣದಿಂದ ಅತ್ಯಂತವಾಗಿ ನನಗೆ ಸೂಚಿಸಿದಂಥ ಮುನಿಪೋತ್ತಮನ ಪರಿಹಾರದ ಸೂತ್ರ, ಮುಂದೆ ಅಂಬಿಕೆ ನಿನ್ನನ್ನು ಕಾಯ್ತಾಳೆ. ಹಾಗಾದರೆ ಆಚೆಗೂ ಈಚೆಗೂ ಸಮಾನವಾಗುವ ಒಂದು ದಿಕ್ಕಿಗೆ ಹೋಗಬೇಕು. ಯಾವುದದು? ಕನಕ. ಆಚೆಯಿಂದ ಕರೆದ್ರು ಕನಕ, ಈಚೆಯಿಂದ ಓದಿದ್ರು ಕನಕ. ಆಚೆಯಿಂದ ನಕಾರಾತ್ಮಕವಾದ ಭಾವನೆ ಇಲ್ಲ, ಕಕನ ಅಂತ ಆಗುವುದಿಲ್ಲ. ಅದು ಈಚೆಯಿಂದ ಕನಕ, ಆಚೆಯಿಂದಲೂ ಕನಕ, ಎರಡು ಕಡೆಯಿಂದಲೂ ಸಮಾನಾಭಿರುಚಿಯ ಅರ್ಥವನ್ನು ಕೊಡಬಲ್ಲ. ಮಧ್ಯದಲ್ಲಿ ನಕಾರಾತ್ಮಕವಾದ ಧೋರಣೆಯಿಂದ ವಿರಹಿತಳಾದಂಥ ನಂದಿನಿಯಾಗಿ ನಾನು ಉಳಿಬೇಕು. ಬಂದಿದ್ದೇನಲ್ಲ ಕನಕಾದ್ರಿಗೆ. ಕನಕಾದ್ರಿಯ ದಿವ್ಯವಾದಂಥ ಶೃಂಗವನ್ನು ಸೇರಿ ಪದ್ಮಾಸನವನ್ನು ಬಲಿದು ವಿಶಿಷ್ಟವಾದಂಥ ಗೋವಿಗೆ ಸಂಬಂಧಿಸಿದ ಸರ್ವಾಧಿಕ್ಯವಾದ ಮಹಾತ್ಮ್ಯ ಗುಣಗಳನ್ನು ಶೇಖರಿಸಿಕೊಂಡು ಜಗದಂಬಿಕೆಯನ್ನು ಒಡಲ ಬಳ್ಳಿಯಲ್ಲಿಟ್ಟುಕೊಂಡು ಕರುಣೆಯ ಕಡಲು ಒಲವಿನ ಒಡಲು ಮಮತೆಯ ಮಡಿಲು ಎನಿಸಿಕೊಂಡ ಆಕೆಯನ್ನು ಧ್ಯಾನಿಸ್ತೇನೆ. ಜಯ 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 ಶ್ರೀ ಕೋದಂಡರಾಮ ಮತ್ತು ಶ್ರೀ ಪಂಚಮುಖಿ ಆಂಜನೇಯ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಈ ಪುಣ್ಯ ಕಾರ್ಯದ ನಿಮಿತ್ತ ನಡೆದಂತಹ ಈ ಯಕ್ಷಗಾನ ತಾಳಮದ್ದಳೆಯು ಇವತ್ತು 4ನೇ ದಿವಸ ಈ ಕುಶ ವೇದಿಕೆಯಲ್ಲಿ ನಡೆದಿರುತ್ತದೆ. ಈ ಯಕ್ಷಗಾನದ ತಾಳಮದ್ದಳೆಯ ಸಾರಥ್ಯವನ್ನು ವಹಿಸಿದವರು ರಂಗಮನೆ ಚನಿಲ ಸಾರಥ್ಯದ ಶ್ರೀ ದುರ್ಗಾರಂಗ ಕಲಾ ಚಾವಡಿ ಪುತ್ತೂರು. ಇದರ ಭಾಗವತಿಕೆಯಲ್ಲಿ ಆಕರ್ಷಕವಾಗಿ ಸ್ವರಮಾಧುರ್ಯದ ಮೂಲಕ ನಮ್ಮನ್ನು ರಂಜಿಸಿದವರು ಶ್ರೀ ಶರತ್ ಆಳ್ವ ಚನಿಲ. ಇವರನ್ನು ಅಭಿನಂದಿಸುವಂತೆ ಶ್ರೀ ರಾಜೇಂದ್ರ ಪ್ರಸಾದ್ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಮದ್ದಳೆಯಲ್ಲಿ ಸಹಕರಿಸಿದವರು ಶ್ರೀ ಮೋಹನ್ ಆಲಂಗಾರ್ ಅವರು. ನಮ್ಮ ಕೈಚಳಕದ ಮದ್ದಳೆಯನ್ನು ನಮ್ಮ ಎದುರು ಪ್ರಸ್ತುತಪಡಿಸಿದವರು ಶ್ರೀ ಮೋಹನ್ ಆಲಂಗಾರು. ಅದೇ ರೀತಿ ಚೆಂಡೆಯಲ್ಲಿ ವಿಶಿಷ್ಟವಾಗಿ ತಮ್ಮ ಕೈಚಳಕವನ್ನು ಪ್ರದರ್ಶಿಸಿದವರು ಶ್ರೀ ಪ್ರಕಾಶ್ ವಿಟ್ಲ. ಇವರನ್ನು ಕೂಡ ಸ್ಮರಣಿಕೆ ಶಾಲು ಹೊದಿಸಿ ಗೌರವಿಸುವಂತೆ ಶ್ರೀ ರಾಜೇಂದ್ರ ಪ್ರಸಾದ್ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಮುಮ್ಮೇಳನ ಅರ್ಥಧಾರಿಗಳು ಶ್ರೀ ಜಬ್ಬರ್ ಸಮೋ. ಇವರ ಹೆಸರು ಕೇಳಿದರೆ ಒಂದು ರೋಮಾಂಚನ. ಕುಂಬಳೆ ಸುಂದರ್ ರಾವ್ ಮತ್ತು ಜಬ್ಬರ್ ಸಮೋ ಅವರ ಜುಗಲ್ಬಂದಿ ಕೇಳುವ ತವಕ ನಮ್ಮದೆಲ್ಲರ ಆಗಿತ್ತು. ಅದೇ ರೀತಿ ಈಗ ಜಬ್ಬರ್ ಸಮೋ ಸಂಪಾಜೆ ಅವರ ಅದ್ಭುತ ಮಾತುಗಾರಿಕೆ ನಮ್ಮೆಲ್ಲರನ್ನ ಮನರಂಜಿಸಿ ಎಂಬುದು ನಮಗೆಲ್ಲ ಗೊತ್ತಿರುವ ವಿಷಯ. ಅದೇ ರೀತಿ ಅವರ ಜೊತೆಯಾಗಿ ಈಗ ಶ್ರೀ ದಿನೇಶ್ ಶೆಟ್ಟಿ ಅಳಿಕೆ, ಬಹಳ ಅರ್ಥಗರ್ಭಿತ ವಾದ ಪ್ರತಿವಾದಗಳ ಸಮ್ಮಿಲನದ ಶ್ರೀ ದಿನೇಶ್ ಶೆಟ್ಟಿ ಅಳಿಕೆ. ಅದೇ ರೀತಿ ಇನ್ನೊಬ್ಬರು ಶ್ರೀ ಭಾಸ್ಕರ್ ಶೆಟ್ಟಿ, ದೇವೇಂದ್ರನಾಗಿ ಮಿಂಚಿದವರು. ಅವರು ಕೂಡ ವೇದಿಕೆಗೆ ಬರಬೇಕು. ಶಾಲು ಶಲ್ಯ ಅದೇ ರೀತಿ ಸ್ಮರಣಿಕೆ ನೀಡಿ ಗೌರವಿಸುವಂತೆ ರಾಜೇಂದ್ರ ಪ್ರಸಾದ್ ಅವರಲ್ಲಿ ಕೋರಿಕೆ. ಬಹಳ ವಿಶಿಷ್ಟ ಕಾರ್ಯಕ್ರಮ. ಈ 4ನೇ ದಿವಸದ ಪ್ರಥಮ ಕಾರ್ಯಕ್ರಮ ಹೌದು ಯಕ್ಷಗಾನ ತಾಳಮದ್ದಳೆ ಜಾಂಬಾಲಿ ನಂದಿನಿ.
ಬಹಳ ವಿಶಿಷ್ಟ ರೀತಿಯಲ್ಲಿ ಪ್ರಸ್ತುತಪಡಿಸಿದ ನಿಮಗೆಲ್ಲರಿಗೂ ಅಭಿನಂದನೆಗಳು, ಧನ್ಯವಾದಗಳು, ಧನ್ಯೋಸ್ಮಿ ಎನ್ನುತ್ತಾ ಕಾರ್ಯಕ್ರಮವನ್ನು ಮುಂದೆ ಕೊಂಡೊಯ್ತಾ ಇದ್ದೇವೆ. ಈಗ ಮುಂದಿನ ಕಾರ್ಯಕ್ರಮ ಕುಮಾರಿ ದಿವಿತಾ KS ಬಳಗ ಸುಳ್ಯಪದವು ಇವರಿಂದ ಭಕ್ತಿಗಾನ ರಸಮಂಜರಿ. ಕರೆದಳು ಬರಲು ಪಾದ ಕುಜದರಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗಮು ಜನನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖನವಗೆ
ಚೆಕ್ ಚೆಕ್ ಚೆಕ್
ಹಲ್ 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 ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಇದರ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಇದೀಗ ಶ್ರೀ ದಾಮೋದರ ಮಾಸ್ಟರ್ ಇವರ ಸಾರಥ್ಯದ ಕುಮಾರಿ ಜೀವಿತಾ KS ಮತ್ತು ಬಳಗ ಸುಳ್ಳೆಪದೋ ಇವರಿಂದ ಇದೀಗ ಭಕ್ತಿ ರಸಮಂಜರಿ ಕಾರ್ಯಕ್ರಮ ನಡೆದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಭಕ್ತ ಕಲಾಭಿಮಾನಿಗಳಿಗೆ ಆದರದ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮದ ಮೊದಲಲ್ಲಿ ಒಂದು ಗಣಪತಿ ದೇವರ ಸ್ತುತಿಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. रत्नगर्भ गणपतिं समाश्रयामि सततम् रत्नवचन गीयमान निज चरित्र वैभवम् तुमुलयेश शेखरम् प्रणवमय स्वरूपिणम् शिवसुतं मे भवदमखिल भुवन मङ्गलप्रदम् ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಗಣಪಲಂಬೋದರನೇ ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ ಸಿದ್ಧಿ ಬುದ್ಧಿ ಗೆದ್ದ ಗಣಪಲಂಬೋದರನೇ ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ ತುಂಬುರು ನಾರದ ವಂದಿತ ವಿಘ್ನನಾಶನೇ ತುಂಬುರು ನಾರದ ವಂದಿತ ವಿಘ್ನನಾಶನೇ ಹೇ ರಂಭ ಗಣಪತಿಯೇ ನಿನಗೆ ವಂದನೆ ಹೇ ರಂಭ ಗಣಪತಿಯೇ ನಿನಗೆ ವಂದನೆ
ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಏಕದಂತ ಶೂರ್ಪಕರ್ಣನೇ ಢಮರುಗ ಹಸ್ತ ಸುಪುತ್ರ ಮುಕ್ತಿದಾತನೇ ಸೂಕ್ಷ್ಮ ನೇತ್ರ ಏಕದಂತ ಶೂರ್ಪಕರ್ಣನೇ ಢಮರುಗ ಹಸ್ತ ಸುಪುತ್ರ ಮುಕ್ತಿದಾತನೇ ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೆ ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೆ ಆನಂದ ಗಣಪತಿಯೇ ನಿನಗೆ ವಂದನೆ ಆನಂದ ಗಣಪತಿಯೇ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಧನ್ಯವಾದಗಳು ಧನ್ಯವಾದಗಳು. ಮುಂದಿನ ಹಾಡಿಗಾಗಿ ವೇದಿಕೆಗೆ ನಮ್ಮ ತಂಡದ ನೇತೃತ್ವವನ್ನು ವಹಿಸಿದಂತಹ ಶ್ರೀ ದಾಮೋದರ ಮಾಸ್ಟರ್ ಇವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ರಾಮ 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 ಸೀತಾ ರಾಮ ಎನ್ನಿರೋ ರಾಮ 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 ಸೀತಾ ರಾಮ ಎನ್ನಿರೋ ಅಮರಪತಿಯ ದಿವ್ಯ ನಾಮ ಅಂದು ಬೋಧಗದೋ ರಾಮ 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 ಸೀತಾ ರಾಮ ಎನ್ನಿರೋ ಅಮರಪತಿಯ ದಿವ್ಯ ನಾಮ ಅಂದು ಬೋಧಗದೋ ರಾಮ 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 ಸೀತಾ ರಾಮ ಎನ್ನಿರೋ ಭರದಿಯ ಮನ ಭಟರು ಬಂದು ಹೊರಡಿರಂದು ಮೇಟಿ ತುಳಿಯೇ ಭರದಿಯ ಮನ ಭಟರು ಬಂದು ಹೊರಡಿರಂದು ಮೇಟಿ ತುಳಿಯೇ ಕೊರಳಿಗಾತ್ಮ ಸೇರಿದಾಗ ಕೊರಳಿಗಾತ್ಮ ಸೇರಿದಾಗ ಹರಿಯ ಸ್ಮರಣೆ ದೊರಕದೋ ಕೊರಳಿಗಾತ್ಮ ಸೇ
ರಾಮ 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 ಸೀತಾ ರಾಮ ಎಂದಿರು ಅಮರಪತಿಯ ದಿವ್ಯ ನಾಮ ಅಂದು ದೊರಕದೋ ರಾಮ 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 ಸೀತಾ ರಾಮ ಎಂದಿರು ಕೆಟ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟ ಕರ್ಮಗಳನ್ನು ಮಾಡಿ ಕೆಟ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟ ಕರ್ಮಗಳನ್ನು ಮಾಡಿ ಬಿಟ್ಟು ಹೋಗುವಾಗ ಪುರಂದರ ಬಿಟ್ಟು ಹೋಗುವಾಗ ಪುರಂದರ ವಿಠಲನ ಧ್ಯಾನ ದೊರಕದೋ ಬಿಟ್ಟು ಹೋಗುವಾಗ ಪುರಂದರ ವಿಠಲನ ಧ್ಯಾನ ದೊರಕದೋ ರಾಮ 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 ಸೀತಾ ರಾಮ ಎಂದಿರೋ ಅಮರಪತಿಯ ದಿವ್ಯ ನಾಮ ಅಂದು ಒದಗದೋ ರಾಮ 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 ಸೀತಾ ರಾಮ ಎಂದಿರೋ ಅಮರಪತಿಯ ದಿವ್ಯ ನಾಮ ಅಂದು ದೊರಕದೋ ರಾಮ 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 ಸೀತಾ ರಾಮ ಎಂದಿರೋ ಶ್ರೀರಾಮನ ಕುರಿತಾದಂತಹ ಅದ್ಭುತವಾದಂತಹ ಗೀತೆಯನ್ನು ಹಾಡಿದಂತಹ ಶ್ರೀ ದಾಮೋದರ್ ಮಾಸ್ಟರ್ ಅವರಿಗೆ ಅಭಿನಂದನೆಗಳು. ಮುಂದೆ ಶ್ರೀರಾಮನ ಕುರಿತಾದ ಮತ್ತೊಂದು ಹಾಡಿಗಾಗಿ ನಮ್ಮ ತಂಡದ ಕುಮಾರಿ ದೀವಿತಾ ಸುಳ್ಳೆಪದ ಅವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ.
ಅದ್ಭುತವಾದಂತಹ ರಾಮನ ಕುರಿತಾದಂತಹ ಈ ಭಕ್ತಿ ಹಾಡಿದಂತಹ ಪುಟಾಣಿ ಮಗುವಿಗೆ ಒಂದು ಜೋರಾದ ಕೈ ಚಪ್ಪಳೆ. ಧನ್ಯವಾದಗಳು. ಮುಂದಿನ ಹಾಡಿಗಾಗಿ ವೇದಿಕೆಗೆ ಮಾಸ್ಟರ್ ರೋಷನ್ ಇವರನ್ನು ಸ್ವಾಗತಿಸುತ್ತಿದ್ದೇನೆ. ಗೋವರ್ಧನ ಗಿರಿಧಾರಿ ಗೋವಿಂದ ಗೋಕುಲ ಪರಮಾನಂದ ಗೋವರ್ಧನ ಗಿರಿಧಾರಿ ಗೋವಿಂದ ಗೋಕುಲ ಪಾಲಕ ಪರಮಾನಂದ ಗೋವರ್ಧನ ಗಿರಿಧಾರಿ ಪರಾಮೃತ ಕಂದ ಪಾಡಿದ ಸುರರಿಪು ಪಾದಪ ವೃಂದ ಪವನ ಚರಿತ ಪರಾಮೃತ ಕಂದ ನಟರ ಸತ್ಸತ ನಾನಾಭರಣ ನಟರ ಸತ್ಸತ ನಾನಾಭರಣ ನಟರ ಸತ್ಸತ ಬಹಳ ಉತ್ತಮವಾದಂತಹ ಭಕ್ತಿಗೀತೆಯನ್ನು ಹಾಡಿದಂತಹ ಮಾಸ್ಟರ್ ರೋಷನ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಮುಂದೆ ವೇದಿಕೆಗೆ ದಾಮೋದರ ಮಾಸ್ಟರ್ ಅವರನ್ನು ಒಂದು ಮಲಯಾಳಂ ಹಾಡಿಗಾಗಿ
ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. కృష్ణ కృపా సాగరం కృష్ణ కృపా సాగరం గురువాయూపురం జని మోక్షకరం గురువాయూపురం జని మోక్షకరం కృష్ణ కృపా సాగరం కృష్ణ కృపా సాగరం ముని జనవందిత మురహర బాలం ముని జనవందిత మురహర బాలం మురళీలోలం ముకురగ పోలం మురళీలోలం ముకురగ పోలం అనంత శయానం అరవింద నయనం అనంత శయానం అరవింద నయనం వందే మధుసూదనం కృష్ణ కృపా సాగరం కృష్ణ కృపా సాగరం పదని సరి సని సని రబ గమ పదని గరి సని స రాధా హృదయం హరి మధు నిలయం రాధా హృదయం హరి మధు నిలయం అధరం శోణం మనసి జపాణం అధరం శోణం మనసి జపాణం సుగంధ నిధానం సురుచిరవదనం సుగంధ నిధానం సురుచిరవదనం సుగంధ నిధానం సురుచిరవదనం వందే మది మోహనం కృష్ణ కృపా సాగరం కృష్ణ కృపా సాగరం గురువాయూపురం జని మోక్షకరం గురువాయూపురం జని మోక్షకరం కృష్ణ కృపా సాగరం కృష్ణ కృపా సాగరం ಬಹಳ ಉತ್ತಮವಾದಂತಹ ಒಂದು ಹಾಡನ್ನು
ಹಾಡಿದಂತಹ ಶ್ರೀ ದಾಮೋದರ ಮಾಸ್ಟರ್ ಅವರಿಗೆ ಅಭಿನಂದನೆಗಳು. ಮುಂದಿನ ಹಾಡಿಗಾಗಿ ಕುಮಾರಿ ಜೀವಿತಾ ಸುಳ್ಯಪದ ಅವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ.
ಕಟೆ ಉದಣಿ ಸುನಕಮು ಮೀದ ಕೊಲೆಯು ಎಂದು ಕಟೆ ತಡಗಿ ನುಗು ಮೀದ ಕಾಯು ಎಂದು ಕಟೆ ಉದಣಿ ಸುನಕಮು ಮೀದ ಕೊಲೆಯು ಎಂದು ಕಟೆ ಕಡುಕುನುಲನು ಪಾಪ ಕರ್ಮలను ಸರಿಗಾಮ ತಡೆಯು ಶ್ರೀ ವೆಂಕಟೇಶ್ವರ ನಾಮವು ಕಟೆ ಕಡುಕುನುಲನು ಪಾಪ ಕರ್ಮలను ಸರಿಗಾಮ ತಡೆಯು ಶ್ರೀ ವೆಂಕಟೇಶ್ವರ ನಾಮವು ಕಟೆ ಶ್ರೀ ವೆಂಕಟೇಶ್ವರ ನಾಮವು ಈಶ್ವರ ನಾಮವು ವೆಂಕಟೇಶ್ವರ ನಾಮವು ಶ್ರೀ ವೆಂಕಟೇಶ್ವರ ನಾಮವು ಕಟೆ ತಂದನಾನಾಪುರೆ ತಂದನಾನಾರಿ ತಂದನಾನಾಪುರೆ ತಂದನಾನ ಭಳ ಬಂದನಾನ ಬ್ರಹ್ಮ ಮುಕಟೆ ಪರ ಬ್ರಹ್ಮ ಮುಕಟೆ ಪರ ಬ್ರಹ್ಮ ಮುಕಟೆ ಪರ ಬ್ರಹ್ಮ ಮುಕಟೆ ತಂದನಾನಾರಿ ತಂದನಾನಾಪುರೆ ತಂದನಾನ ಭಳ ತಂದನಾನ ಭಳ ತಂದನಾನ ಭಳ ತಂದನಾನ ಭಳ ತಂದನಾನ ಭಳ ತಂದನಾನ ಭಳ ತಂದನಾನ. ತೆಲುಗು ಭಕ್ತಿಗೀತೆಯನ್ನು ಅದ್ಭುತವಾಗಿ ಸಾದರಪಡಿಸಿದಂತಹ ಕುಮಾರಿ ದೀಪಿತಾ ಸುಳ್ಯಪದವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಮುಂದೆ ಶ್ರೀರಾಮನ ಕುರಿತಾದ ಒಂದು ಭಕ್ತಿಗೀತೆ ನಿಮ್ಮ ಮುಂದೆ. ರಾಗದಿ ರಾಮನ ಕರೆಯುತ ಹನುಮ ರಾಗದಿ ರಾಮನ ಕರೆಯುತ ಹನುಮ ರಾಮ ನಾಮ ರಾಮ ರಾಮ ರಾಗದಿ ರಾಮನ ಕರೆಯುತ ಹನುಮ ರಾಗದಿ ರಾಮನ ಕರೆಯುತ ಹನುಮ ನೋಡಿ ಕೊಂಡಾಡಿ ದಯಬೇಡಿ ಹಾಡಿದ ನೋಡಿ ಕೊಂಡಾಡಿ ದಯಬೇಡಿ ಹಾಡಿದ ರಾಗದಿ ರಾಮನ ಕರೆಯುತ ಹನುಮ ರಾಗದಿ ರಾಮನ ಕರೆಯುತ ಹನುಮ ನೋಡಿ ಕೊಂಡಾಡಿ ದಯಬೇಡಿ ಹಾಡಿದ ನೋಡಿ ಕೊಂಡಾಡಿ ದಯಬೇಡಿ ಹಾಡಿದ
ಇಂಪಲ್ಲಿ ಸ್ವರರಾಗ ಶಂಕರನಾದ ತುಂಬಿ ಕರೆದಾಗ ಓಂಕಾರದನಿಯ ಇಂಪಲ್ಲಿ ಸ್ವರರಾಗ ಶಂಕರನಾದ ತುಂಬಿ ಕರೆದಾಗ ಕಿಂಕರ ಹನುಮನ ಅಕಳಂಕಕಾರಿಗೆ ಕಿಂಕರ ಹನುಮನ ಅಕಳಂಕಕಾರಿಗೆ ಟಿಂಕ ತೋರೆದು ಬಂದ ಶ್ರೀರಾಮಚಂದ್ರ ಟಿಂಕ ತೋರೆದು ಬಂದ ಶ್ರೀರಾಮಚಂದ್ರ ನೋಡಿ ಕೊಂಡಾಡಿ ಕೈಯಬೇಡಿ ಹಾಡಿದ ನೋಡಿ ಕೊಂಡಾಡಿ ಕೈಯಬೇಡಿ ಹಾಡಿದ ಸಂಗೀತ ಶರದ ಕಾವ್ಯೆಂಬ ಕರುವಿ ತುಂಬೂರ ನಾರದ ಮದವೇರಿ ಉರುವಿ ಸಂಗೀತ ಶರದ ಕಾವ್ಯೆಂಬ ಕರುವಿ ತುಂಬೂರ ನಾರದ ಮದವೇರಿ ಪರ್ವತ ಜ್ಞಾನದ ಹನುಮನದನಿಗೆ ಪರ್ವತ ಜ್ಞಾನದ ಹನುಮನದನಿಗೆ ಸರ್ವ ಗರ್ವವ ಕಳೆದು ಅಡಿಗೆರಗಿ ಬೇಡಿ ಸರ್ವ ಗರ್ವವ ಕಳೆದು ಅಡಿಗೆರಗಿ ಬೇಡಿ ನೋಡಿ ಕೊಂಡಾಡಿ ಕೈಯಬೇಡಿ ಹಾಡಿದ ನೋಡಿ ಕೊಂಡಾಡಿ ಕೈಯಬೇಡಿ ಹಾಡಿದ ದೇವಗಾಂಧಾರ ರಾಮನ ಪ್ರಿಯರಾಗ ಮೋದ ಚೆಲ್ಲುವನಾದ ಹಿಂದೋಳರಾಗ ದೇವಗಾಂಧಾರ ರಾಮನ ಪ್ರಿಯರಾಗ ಮೋದ ಚೆಲ್ಲುವನಾದ ಹಿಂದೋಳರಾಗ ನಾದೋಪಾಸನೆ ಮಾಡಲು ಹನುಮ ನಾದೋಪಾಸನೆ ಮಾಡಲು ಹನುಮ ಮೂಜಗನಲಿಯಿತು ಹನುಮ ಹನುಮ ಮೂಜಗನಲಿಯಿತು ಹರುಷದಿ ಹಾಡಿ ಮೂಜಗನಲಿಯಿತು ಹರುಷದಿ ಹಾಡಿ ನೋಡಿ ಕೊಂಡಾಡಿ ಕೈಯಬೇಡಿ ಹಾಡಿದ ನೋಡಿ ಕೊಂಡಾಡಿ ಕೈಯಬೇಡಿ ಹಾಡಿದ ರಾಗದಿ ರಾಮನ ಕರೆಯುತ ಹನುಮ ರಾಗದಿ ರಾಮನ ಕರೆಯುತ ಹನುಮ ನೋಡಿ ಕೊಂಡಾಡಿ ದಯಬೇಡಿ ಹಾಡಿದ ನೋಡಿ ಕೊಂಡಾಡಿ ದಯಬೇಡಿ ಹಾಡಿದ ಥ್ಯಾಂಕ್ ಯು. ಮುಂದಿನ ಹಾಡಿಗಾಗಿ ಮಾಸ್ಟರ್ ರೋಷನ್ ಇವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ.
ಜಯ ಸೀತಾರಾಮ. ಜ್ಞಾನಾನಂದ ಬಲಾತ್ಮ ಪರಬ್ರಹ್ಮ ರಮ ರಾಮಯನಿರೋ ಮೌನಿಕರ ಜಯ ಪುಣ್ಯ ಪುರುಷಗೆ ರಮ ರಾಮಯನಿರೋ ಪ್ರಸನ್ನ ಮೂರ್ತಿ ಪ್ರಸನ್ನ ಪರಮಾತ್ಮ ರಮ ರಾಮಯನಿರೋ ಪ್ರಸನ್ನ ನಿಲಯ ನಿತ್ಯ ಪ್ರಸನ್ನ ವೆಂಕಟ ರಾಮ ರಾಮ ರಾಮಯನಿರೋ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ. ರಾಮ ಸ್ಮರಣೆಯಿಂದ ಸಕಲ ಪಾಪಹರ ರಾಮ ರಾಮ ಎನ್ನಿರೋ ವ್ಯೋಮಕೇಶನ ದಿವ್ಯ ತಾರಕ ಮಂತ್ರವೋ ರಾಮ ರಾಮ ಎನ್ನಿರೋ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ. ರಾಮನಾಮವೆಂಬ ಈ ಹಾಡನ್ನು ಬಹಳ ಅದ್ಭುತವಾಗಿ ಆಡಿದಂತಹ ಮಾಸ್ಟರ್ ರೋಷನ್ ಇವರಿಗೆ ತುಂಬ ಹೃದಯ ಅಭಿನಂದನೆಗಳು. ಮುಂದಿನ ಹಾಡಿಗಾಗಿ ದಾಮೋದರ ಮಾಸ್ಟರ್ ಇವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಕ್ಷಮಿಸಿ, ಮುಂದಿನ ಹಾಡಿಗಾಗಿ ಕುಮಾರಿ ದೀವಿತಾ ಸುಳ್ಳೆಪದ ಇವರನ್ನು ವೇದಿಕೆಗೆ ಆಮಂತ್ರಿಸುತ್ತಿದ್ದೇನೆ. ಹಲೋ ಹಲೋ ಹಲೋ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿ ಸಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರ ಕಾಲ್ಗೆಜ್ಜೆ ನಾಡ ನಮ್ಮ ಮನೆಯೆಲ್ಲವ ತುಂಬುವಂತೆ ಬಂಗಾರ ಕಾಲ್ಗೆಜ್ಜೆ ನಾಡ ನಮ್ಮ ಮನೆಯೆಲ್ಲವ ತುಂಬುವಂತೆ ನಲಿಯುತ್ತಾ ಕುಣಿಯುತ್ತಾ ಒಲಿದು ಬಾ ನಮ್ಮ ಮನೆಗೆ ಬಾ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ ಪೂಜೆಯ
ಮಹಾಲಕ್ಷ್ಮಿ ಕುರಿತಂತಹ ಒಳ್ಳೆಯ ಭಕ್ತಿಗೀತೆಯನ್ನು ಆಡಿದಂತಹ ಕುಮಾರಿ ದೀವಿತಾ ಸುಳ್ಳೆಪದೇವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಮುಂದಿನ ಹಾಡಿಗಾಗಿ ಶ್ರೀ ದಾಮೋದರ ಮಾಸ್ಟರ್ ಸುಳ್ಳೆಪದೇವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूत शिरसा नमामि। बुद्धिर्बलं यशो धैर्यं निर्भयत्वमरोगता अजाड्यं वाक्पटुत्वं च हनुमस्मरणं भवेत्। जय जय हनुमान जय गुरु जय जय पौमान जय जय हनुमान जय गुरु जय जय पौमान जय जय हनुमान जय गुरु जय जय पौमान जय जय हनुमान जय गुरु जय जय पौमान। पवन पुत्र हनुमान की जय। अंजनेय जय वल्लभ भीमा जय भक्तवर कुलित फलधाम जय हनुमंत जय ಎಮ್ಮ ರಕ್ಷಿಸೋ ನೀ ರಾಮ ವಿರೋಧಿಗಳನ್ನು ಶಿಕ್ಷಿಸೋ। जय जय हनुमान जय गुरु जय जय पौमान जय जय हनुमान जय गुरु जय जय पौमान। पवन पुत्र हनुमान की जय। अंजनेय जय वल्लभ भीमा जय भक्तवर कुलित फलधाम जय हनुमंत जय ಎಮ್ಮ ರಕ್ಷಿಸೋ ನೀ ರಾಮ ವಿರೋಧಿಗಳನ್ನು ಶಿಕ್ಷಿಸೋ। जय जय हनुमान जय गुरु जय जय पौमान जय जय हनुमान जय गुरु जय जय पौमान। पवन पुत्र हनुमान की जय। बुद्धिर्बल धैर्यಗಳ ಕರುಣಿಸು जय जय हनुमान जय गुरु जय जय पौमान। निर्भयत्व आरोग्य करुಣಿಸು जय जय हनुमान जय गुरु जय जय पौमान। वाक्पटुत्व हरिस्मರಣೆ करुಣಿಸು जय जय हनुमान जय गुरु जय जय पौमान। श्रीराम दर्शन भाग्य करुಣಿಸು जय जय हनुमान जय गुरु जय जय पौमान जय जय हनुमान जय गुरु जय जय पौमान। बुद्धिर्बल धैर्यಗಳ ಕರುಣಿಸು ನಿರ್ಭಯತ್ವ ಆರೋಗ್ಯ ಕರುಣಿಸು ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸು ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸು जय जय हनुमान जय गुरु जय जय पौमान जय जय हनुमान जय गुरु जय जय पौमान। पवन पुत्र हनुमान की जय। अंजनेय जय वल्लभ भीमा जय भक्तवर कुलित फलधाम जय हनुमंत जय ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ। जय जय हनुमान जय गुरु जय जय पौमान जय जय हनुमान जय गुरु जय जय पौमान। पवन पुत्र हनुमान की जय।
ಕೊಡು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ರಾಮಾಯಣದ ಕಥೆಯೊಳು ಬಂದು ಕೊಡು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ರಾಮ ಸ್ಮರಣ ಕೊಡು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ರಾಮ ಸೇವೆಯ ಕಥೆಯೊಳು ಬಂದು ಕೊಡು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ರಾಜ ಕೆಳವದ್ಭುತ ಮಾರುತಿ ಹನುಮಾನ್ ಗಣವಂತ ಮಾರುತಿರಾಯ ಗಣವಂತ ರಾಜ ಗಣವಂತ ಮಾರುತಿರಾಯ ಗಣವಂತ ರಾಜ ಕೆಳವದ್ಭುತ ಮಾರುತಿ ಹನುಮ ದಾಸ ಕೃಷ್ಣರ ಜೈ ಬಲ ಭೀಮ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನಪುತ್ರ ಹನುಮಾನ್ की जय ಆಂಜನೇಯ ಜೈ ಬಲ ಭೀಮ ಜೈ ಭಕ್ತವರ ಕುಲಿತ ಫಲಧಾಮ ಜೈ ಹನುಮಂತ ಜೈ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ 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 ಪವನಪುತ್ರ ಹನುಮಾನ್ की जय ಧನ್ಯವಾದಗಳು. വൃന്ദാവന നികുഞ്ചങ്ങളില്ലാതെ നീ ചന്ദനം പോൽ മാറിലണിയും വൃന്ദാവന നികുഞ്ചങ്ങളില്ലാതെ നീ ചന്ദനം പോൽ മാറിലണിയും നിന്റെ മന്ദസ്മിതത്തിൽ ഞാൻ കുളിരുന്നു പറയരുതേ രാധയറിയരുതേ ഇത് ഗുരുവായൂരപ്പ രഹസ്യം രാധത്തൻ പ്രേമത്തോടാണോ കൃഷ്ണ പാടും ഗീതത്തോടാണോ രാധത്തൻ പ്രേമത്തോടാണോ കൃഷ്ണ പാടും ഗീതത്തോടാണോ പറയൂ നിനക്കേറ്റം ഇഷ്ടം പക്ഷേ പകൽ പോലെ ഉത്തരം സ്പഷ്ടം പറയൂ നിനക്കേറ്റം ഇഷ്ടം പക്ഷേ പകൽ പോലെ ഉത്തരം സ്പഷ്ടം രാധത്തൻ പ്രേമത്തോടാണോ കൃഷ്ണ പാടും ഗീതത്തോടാണോ
കാൽക്കൽ വീണലിയുന്നു. ശംഖുമില്ല കുഴലുമില്ല നെഞ്ചിന്റെ ഉള്ളിൽ നിന്നീനഗ്ന സംഗീതം നിൻ കാൽക്കൽ വീണലിയുന്നു. വൃന്ദാവന നികുഞ്ചങ്ങളില്ലാതെ നീ ചന്ദനം പോൽ മാറിലണിയുന്നു. വൃന്ദാവന നികുഞ്ചങ്ങളില്ലാതെ നീ ചന്ദനം പോൽ മാറിലണിയുന്നു. നിന്റെ മന്ദസ്മിതത്തിൽ ഞാൻ കുളിരുന്നു. പറയരുതേ രാധയറിയരുതേ ഇത് ഗുരുവായൂരപ്പ രഹസ്യം. രാധതൻ പ്രേമത്തോടാണോ കൃഷ്ണ ഞാൻ പാടും ഗീതത്തോടാണോ? കൊട്ടുമില്ല കുടവുമില്ല നെഞ്ചിൽ തുടിക്കും ഇടക്കയിലൻ സംഗീതം പഞ്ചാഗ്നി പോൽ ജ്വലിക്കുന്നു. കൊട്ടുമില്ല കുടവുമില്ല നെഞ്ചിൽ തുടിക്കും ഇടക്കയിലൻ സംഗീതം പഞ്ചാഗ്നി പോൽ ജ്വലിക്കുന്നു. സുന്ദരമേഘച്ചാർത്തെല്ലാം അഴിച്ചു നീ നിൻ തിരുമേ ചേർത്ത് പുൽകുന്നു. സുന്ദരമേഘച്ചാർത്തെല്ലാം അഴിച്ചു നീ നിൻ തിരുമേ ചേർത്ത് പുൽകുന്നു. നിന്റെ മധുരത്തിൽ ഞാൻ വീണുറങ്ങുന്നു. പറയരുതേ രാധയറിയരുതേ ഇത് ഗുരുവായൂരപ്പ രഹസ്യം. രാധതൻ പ്രേമത്തോടാണോ കൃഷ്ണ ഞാൻ പാടും ഗീതത്തോടാണോ? രാധതൻ പ്രേമത്തോടാണോ കൃഷ്ണ ഞാൻ പാടും ഗീതത്തോടാണോ? പറയൂ നിനക്കേറ്റം ഇഷ്ടം പക്ഷേ പകൽ പോലെ ഉത്തരം സ്പഷ്ടം. പറയൂ നിനക്കേറ്റം ഇഷ്ടം പക്ഷേ പകൽ പോലെ ഉത്തരം സ്പഷ്ടം. രാധതൻ പ്രേമത്തോടാണോ കൃഷ്ണ ഞാൻ പാടും ഗീതത്തോടാണോ? കൃഷ്ണ ഞാൻ പാടും ഗീതത്തോടാണോ? കൃഷ്ണ ഞാൻ പാടും ഗീതത്തോടാണോ? ಧನ್ಯವಾದಗಳು. ಮುಂದಿನ ಹಾಡಿಗಾಗಿ ದಾಮೋದರ್ ಮಾಸ್ಟರ್ ಕಾರ್ಯಕ್ರಮದ ಕೊನೆಯ ಹಾಡಿಗಾಗಿ ದಾಮೋದರ ಮಾಸ್ಟರ್ ಅವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಹರಿಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಹರಿವರಾಸನಂ ವಿಶ್ವಮೋಹನಂ ಹರಿದರೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ಧನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಕೀರ್ತನಂ
मानसं भरणलोलुपं नर्तनालसम् अरुणभासुरं भूतनायकं हरिहरात्मजं देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा प्रणय सत्यकं प्राणनायकं प्रणतकल्पदं सुप्रभाञ्चितं प्रणवमन्दिरं कीर्तनप्रियं हरिहरात्मजं देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा तुरगवाहनं सुन्दराननं वरगदायुधं वेदवर्णितं गुरुकृपाकरं कीर्तनप्रियं हरिहरात्मजं देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा त्रिभुवनार्चितं देवदात्मकं त्रिनयनं प्रभुं दिव्यदेशिकं कलशपूजितं चिन्तितप्रदं हरिहरात्मजं देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा भवभयापहं भावुकापहं भुवनमोहनं भूतिभूषणं धवलवाहनं दिव्यवारणं हरिहरात्मजं देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा दुस्मितं सुन्दराननं कळभकोमलं गात्रमोहनं कळभकेसरी वाजिवाहनं हरिहरात्मजं देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा श्रुतजनप्रियं चिन्तितप्रदं श्रुतिविभूषणं साधुजीवनं श्रुतिमनोहरं गीतलालसं हरिहरात्मजं देवमाश्रये
ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ 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 ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ ಇದರ ಹನುಮಗಿರಿ ಕಲೋತ್ಸವ ಕಾರ್ಯಕ್ರಮದಲ್ಲಿ ನಮಗೆ ಭಕ್ತಿ ಸಂಕೀರ್ತನೆ ನೀಡಲು ಅವಕಾಶ ಮಾಡಿಕೊಂಡಂತಹ ಬ್ರಹ್ಮಕಲಶ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹರಿ ಓಂ. ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಕಲಶೋತ್ಸವದ ಈ ಶುಭ ಅವಸರದಲ್ಲಿ ಕುಶ ವೇದಿಕೆಯಲ್ಲಿ ಇದುವರೆಗೆ ಕಾರ್ಯಕ್ರಮ ನಡೆಸಿಕೊಟ್ಟವರು ಕುಮಾರಿ ದೀವಿತಾ KS ಬಳಗ ಸುಳ್ಯಪದವು ಭಕ್ತಿಗಾನ ರಸಮಂಜರಿ ಅನ್ನುವಂತಹ ಮಹೋನ್ನತ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಮೂಡಿಬಂತು. ಸಹಕರಿಸಿದ ಎಲ್ಲರನ್ನು ಕೂಡ ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞತಾಭಾವದಿಂದ ನೆನೆಸಿಕೊಳ್ಳುತ್ತಾ ಕ್ಷೇತ್ರದ ದೇವರುಗಳು ಈ ತಂಡಕ್ಕೆ ಉತ್ತರೋತ್ತರ ಶ್ರೇಯೋಭಿವೃದ್ಧಿ ಆಯುಷ್ಯ ಆರೋಗ್ಯ ಸುಖ ಸಂಪತ್ತು ಸೌಭಾಗ್ಯಗಳನ್ನಿತ್ತು ಭವಿಷ್ಯತ್ತಿನಲ್ಲಿ ಈ ಎಳೆಯ ಕುಡಿಗಳಿಗೆ ಇಂತಹ ಕಾರ್ಯಕ್ರಮಗಳನ್ನು ನಡೆಸಿಕೊಡುವಲ್ಲಿ ಈ ಕಲಾ ತಂಡಕ್ಕೆ ಭವಿಷ್ಯತ್ತಿನಲ್ಲಿ ಇಂತಹ ಉತ್ತಮ ಕಾರ್ಯಕ್ರಮಗಳು ಇತರ ವೇದಿಕೆಯಲ್ಲಿ ನಡೆಸಿಕೊಡುವಲ್ಲಿ ಆ ಭಗವಂತ ಕ್ಷೇತ್ರದ ತನ್ನ ಧೀಶಕ್ತಿಯನ್ನು ಅನುಗ್ರಹಿಸಲಿ ಅನ್ನುವಂಥ ವಿಶೇಷ ಪ್ರಾರ್ಥನೆಯೊಂದಿಗೆ ಸಮಿತಿಯ ಗೌರವ ಪ್ರಸಾದವನ್ನು ಸ್ಮರಣಿಕೆಯ ಜೊತೆಗೆ ಸ್ವೀಕರಿಸಬೇಕು ಎನ್ನುವಂತಹ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಿದ್ದೇವೆ. ಶ್ರೀಯುತ ಪುಷ್ಪರಾಜೇಶ್ವರ ಮಂಗಲ ದಯವಿಟ್ಟು ತಂಡದ ಪ್ರಮುಖರಿಗೆ ಶಲ್ಯ ಹಾಗೂ ಸ್ಮರಣಿಕೆ ದೇವರ ಪ್ರಸಾದವನ್ನು ನೀಡಿ ಗೌರವಿಸಬೇಕು ಎನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಿದ್ದೇವೆ. ಧನ್ಯವಾದಗಳು ಸರ್. ನಮ್ಮ ಈ ಕಾರ್ಯಕ್ರಮದಲ್ಲಿ ತಬಲದಲ್ಲಿ ಸಹಕರಿಸಿದವರು ಶ್ರೀ ಮುರಳಿ ವಿಟ್ಲ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ ರಿಥಮ್ ಪ್ಯಾಡ್ನಲ್ಲಿ ಸಹಕರಿಸಿದವರು ಶ್ರೀ ಉಮೇಶ್ ಕಾಸರಗೋಡ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ಕೀಬೋರ್ಡ್ನಲ್ಲಿ ಸಹಕರಿಸಿದ್ದಾರೆ ಶ್ರೀ ಪ್ರಹ್ಲಾದ್ ಪೆರ್ಲಾ ಅವರಿಗೂ ತುಂಬ ಹೃದಯ ಧನ್ಯವಾದಗಳು. ಗಾಯನದಲ್ಲಿ ಸಹಕರಿಸಿದವರು ಶ್ರೀ ದಾಮೋದರ್ ಮಾಸ್ಟರ್ ಸುಳ್ಯಪದವು, ಮಾಸ್ಟರ್ ರೋಷನ್ SK ಶಬರಿನಗರ, ಕುಮಾರಿ ದೀವಿತಾ KS ಸುಳ್ಯಪದವು, ನಾನು ಶ್ರೀ ಅಶೋಕ್ ಎಂ ಅರಿಯಪ್ಪಾಡಿ. ಈ ಕಾರ್ಯಕ್ರಮವನ್ನು ಭಕ್ತಿಪೂರ್ವಕವಾಗಿ ವೀಕ್ಷಿಸಿದಂತಹ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಧನ್ಯವಾದಗಳು. ಆದರಣೀಯ ಕಲಾಭಿಮಾನಿ ಬಂಧುಗಳೇ, ಧರ್ಮಾಸಕ್ತ ಬಂಧುಗಳೇ, ಮುಂದೆ ಕುಶ ವೇದಿಕೆಯಲ್ಲಿ ನಡೆಯಲಿರುವಂತಹ ಸಂಗಮ್ ಬ್ರದರ್ಸ್ ಬಳುವಾರು ಇವರಿಂದ ದೇಶಭಕ್ತಿ ನೃತ್ಯ ಸಾದರಪಡಿಸಲಿಕ್ಕಿದ್ದಾರೆ. ಸಂಗಮ್ ಬ್ರದರ್ಸ್ ಬಳುವಾರು ಈ ತಂಡದ ಎಲ್ಲ ಕಲಾವಿದ ಬಂಧುಗಳಿಗೂ ಮಕ್ಕಳಿಗೂ ತಮ್ಮ ಪೋಷಕರಿಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ವೇದಿಕೆ ಮುನ್ನಡೆಸಬೇಕು ಎನ್ನುವಂತಹ ಮನವಿಯನ್ನು ಈ ಸಂದರ್ಭದಲ್ಲಿ ತಮ್ಮ ಜೊತೆ ಮಾಡ್ತಿದ್ದೇವೆ.
Håll. Kör. ಹರಿ ಓಂ. ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಇದರ ಬ್ರಹ್ಮಕಲಶೋತ್ಸವದ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಎಲ್ಲರನ್ನ ಸ್ವಾಗತಿಸ್ತಾ ಪುತ್ತೂರಿನ ಬೊಳುವಾರಿನಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಸಂಗಮ್ ಬ್ರದರ್ಸ್ ಇದರ ಶ್ರೀ ಪ್ರಶಾಂತ್ ಇವರ ಮಾರ್ಗದರ್ಶನದಲ್ಲಿ ಹಲವಾರು ಸಂಸ್ಥೆಗಳು ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೀಡುತ್ತಾ ಬರುತ್ತಿರುವಂತಹ ಪ್ರಶಾಂತ್ ಇವರ ಮಾರ್ಗದರ್ಶನದಲ್ಲಿ ಸಂಗಮ್ ಬ್ರದರ್ಸ್ ಇವರ ತಂಡದಿಂದ ಅವರ ವಿದ್ಯಾರ್ಥಿಗಳಿಂದ ಈ ದಿನದ ಕಾರ್ಯಕ್ರಮ ಬಹಳ ಸೊಗಸಾಗಿ ಮೂಡಿಬರಲಿಕ್ಕಿದೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರ ಪ್ರೋತ್ಸಾಹ ಅತ್ಯಗತ್ಯ. ತಾವೆಲ್ಲರೂ ಕೂಡ ಪ್ರೋತ್ಸಾಹವನ್ನು ನೀಡಬೇಕು ಅಂತೇಳಿ ವಿನಮ್ರವಾಗಿ ವಿನಂತಿಸ್ತಾ ಕಾರ್ಯಕ್ರಮದ ಮೊದಲಿಗೆ ಕನ್ನಡ ಕುರಿತಾದ ಒಂದು ಸುಂದರ ನೃತ್ಯಕ್ಕೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ಪುಟಾಣಿಗಳು ಕುಮಾರಿ ಬಿಂದು, ಕುಮಾರಿ ಶ್ರಾವ್ಯ, ಕುಮಾರಿ ಸಾನಿಕಾ, ಕುಮಾರಿ ಧೃತಿ ಹಾಗೂ ಷಷ್ಠಿ ಇವರಿಂದ ಸುಂದರವಾದ ನೃತ್ಯ. ಅಮ್ಮ ದಿಸಮ್ಮ ಅಪ್ಪಗೆ ದಿಸಮ್ಮ ಅಮ್ಮ ಓ ದಿಸಮ್ಮ ಅಕ್ಷರ ಬೇಕಮ್ಮ ಅಪ್ಪ ಕೇಳಿಸಪ್ಪ ನಮ್ಮ ಶಾಲೆ ಉಳಿಸಪ್ಪ ಮಣ್ಣಿನ ದಾರಿಯ ಮೇಲೆ ನಡೆದು ಬಂದ್ರೆ ಶಾಲೆ ಬಾಗಿಲು ಮುಚ್ಚಿರುತ್ತೆ.
ಹಳೆಯ ಪುಸ್ತಕ ಕೈಲಿ ಹಿಡಿದ್ರೆ ಹೊಸ ಕನಸು ಕಣ್ಣಲ್ಲಿ ಮಿನುಗುತ್ತೆ. 4 ಗೋಡೆ ಅಲ್ಲ ನಮ್ಮ ಶಾಲೆ, ಅದು ಕನಸು ಹುಟ್ಟೋ ತಾಯಿ ಮನೆ. ಬೆಂಚು ಮೂರಿದ್ರು ಮನಸ್ಸು ಮೂರಿ ಅಲ್ಲ, ನನಗೂ ಕಲಿಸು ಅಮ್ಮನೇ. ಸ್ಮಾರ್ಟ್ ಬೋರ್ ಇಲ್ಲ ಅಂದ್ರು ನನ್ನ ಬುದ್ಧಿ ಕುರುಡಲ್ಲ, ಕಣ್ತೋಗಿಲ್ಲ ಅಂದ್ರು ನನ್ನ ಕನಸು ಸತ್ತಿಲ್ಲ. ಹಣ ಇಲ್ಲ ಅಂದ್ರೆ ತಪ್ಪ, ಬಡತನ ಪಾಪವೇ ಅಮ್ಮ. ಅಕ್ಷರ ಬೇಡುವ ಕೈಗೆ ಬೀಗ ಹಾಕಬೇಡಮ್ಮ. ಅಮ್ಮ ಓದಿಸಮ್ಮ, ಅಕ್ಷರ ಕಲಿಸಮ್ಮ, ಶಾಲೆ ಉಳಿಸಮ್ಮ, ನಮ್ಮ ಭವಿಷ್ಯ ಉಳಿಸಮ್ಮ. ಅಪ್ಪ ಹೇಳಿಸಪ್ಪ, ಸರ್ಕಾರ ಕೇಳಿಸಪ್ಪ, ಕನ್ನಡ ಶಾಲೆ ಉಳಿಸಪ್ಪ, ಮಕ್ಕಳ ಕನಸು ಉಳಿಸಪ್ಪ. ಒಂದೇ ಊರು ಒಂದೇ ನೀರು ಆದ್ರೂ ಯಾಕೆ ಎರಡು ಗತಿ? ಒಬ್ಬನಿಗೆ ಬೆಳಕು ತುಂಬ ಮತ್ತೊಬ್ಬನಿಗೆ ಯಾಕೆ ಕತ್ತಲೆ ಸತಿ? ಇಂಗ್ಲಿಷ್ ಕಲಿಸು ಅಮ್ಮ ನಮಗೂ, ಕನ್ನಡ ಜೈಯಲ್ಲೇ ಕಲಿಸು. ನಾವು ಕೂಡ ಹಾರಬೇಕು, ನಮ್ಮ ರೆಕ್ಕೆ ಕತ್ತರಿಸಬೇಡಮ್ಮ. ಅಮ್ಮನ ಕಣ್ಣಲ್ಲಿ ನೀರು ಜಾರಿ, ನನ್ನ ಮಗು ಓದಲಿ ಅನ್ನೋದು. ಅಪ್ಪನ ಕೈಲಿ ಬೆವರು ಜಾರಿ, ಶಾಲೆ ಉಳಿದ್ರೆ ಸಾಕು ಅನ್ನೋದು. ಅಮ್ಮ ಓದಿಸಮ್ಮ, ಅಕ್ಷರ ಕಲಿಸಮ್ಮ, ಶಾಲೆ ಉಳಿಸಮ್ಮ, ನಮ್ಮ ಜೀವ ಉಳಿಸಮ್ಮ. ಅಮ್ಮ ಓದಿಸಮ್ಮ, ದಿಸಮ್ಮ ದಿಸಮ್ಮ ದಿಸಮ್ಮ. ಅಪ್ಪ ಕೇಳಿಸಮ್ಮ, ಶಾಲೆ ಉಳಿಸಮ್ಮ, ನಮ್ಮ ಜೀವ ಉಳಿಸಮ್ಮ. ಕನ್ನಡ ಮಾತು ತಾಯಿ, ಅದು ಶಾಲೆ ಅದರ ಉಸಿರು. ಅಕ್ಷರ ಇಲ್ಲದ ಬದುಕು ಒಣ ಮಣ್ಣಿನ ಹೊಲದ ಹಣ್ಣು. ನಾಳೆ ನಾವೇ ಡಾಕ್ಟರ್ ಆಗ್ತೀವಿ, ನಾಳೆ ನಾವೇ ಗುರು ಆಗ್ತೀವಿ. ಇಂದು ಕೈ ಹಿಡಿದು ನಡೆಸಿದ್ರೆ ನಾಡಿನ ದೀಪ ಆಗ್ತೀವಿ. ಸರ್ಕಾರಿ ಶಾಲೆ ಉಳಿದ್ರೆ ಕನ್ನಡ ಜೀವಂತ ಇರ್ತದೆ. ಮಕ್ಕಳ ಕೈಲಿ ಅಕ್ಷರ ಇದ್ರೆ ಕರ್ನಾಟಕ ಮುಂದಕ್ಕೆ ಹೋಗ್ತದೆ. ಅಮ್ಮ ಓದಿಸಮ್ಮ, ಅಪ್ಪ ಕೇಳಿಸಪ್ಪ, ಶಾಲೆ ಉಳಿಸಮ್ಮ, ಕನ್ನಡ ಉಳಿಸಮ್ಮ. ಕನ್ನಡ ಶಾಲೆ ಉಳಿಸಿ ಬೆಳೆಸಿ ರಕ್ಷಿಸಿ ಗೌರವಿಸಿ ಎನ್ನುವಂತಹ ಒಂದು ಸಂದೇಶವನ್ನ ಸಾರಿದಂತಹ ಸಂಗಮ್ ಬ್ರದರ್ಸ್ನ ನಮ್ಮೆಲ್ಲ ಮಕ್ಕಳಿಗೆ ಜೋರಾದ ಒಂದು ಚಪ್ಪಾಳೆಯನ್ನ ಕೊಟ್ಟು ಅವರಿಗೆ ಪ್ರೋತ್ಸಾಹವನ್ನ ನೀಡಬೇಕು ಅಂತ ಕೇಳಿಕೊಳ್ತಾ ಮುಂದಿನ ನೃತ್ಯ ಸೋಲೋ ಡ್ಯಾನ್ಸ್ ರಿಷಿಕಾ ಇವರಿಂದ. ಚಿಕ್ಕವಳೆ
ಮಾದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗ್ಗಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾದಯ್ಯನಿಗೆ ಪಕ್ಕಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾದಯ್ಯನಿಗೆ ಪಕ್ಕಿ ಕುಣೀರು ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಕ್ಕಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾದಯ್ಯನಿಗೆ ಪಕ್ಕಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾದಯ್ಯನಿಗೆ ಪಕ್ಕಿ ಕುಣೀರು ಕಾಡೆಲ್ಲ ತುಂಬೈತೆ ಹೂಗಂಧ ಕಾವೇರಿ ಹರಿದೈತೆ ಏನ್ ಚಂದ ಕುನಿಗ್ಯಾವೋ ಗುಬ್ಬಿ ತಂದ್ಯಾವೋ ಗುಟ್ಟು ನಲಿದ್ಯಾವೋ ನವಿಲು ನುಲಿದ್ಯಾವೋ ನಾಗ ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರೆ ಬಂಗಾರ ಬಾಳಪ್ಪ ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾದಯ್ಯನಿಗೆ ಪಕ್ಕಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾದಯ್ಯನಿಗೆ ಪಕ್ಕಿ ಕುಣೀರು ತಂಪಾದು ಸೊಂಪಾದು ಬಾನೆಲ್ಲ ತಂಪಾದು ತಂಪಾದು ಮಾಳೆಲ್ಲ ಈ ಹಕ್ಕಿ ಹಾಡ ಆ ತುಂಬಿನಾದ ಚನ್ನ ಚಕೋರ ಚೆಲ್ಲ ಕಟಾರ ಚನ್ನ ಮೈಕಾರ ಮಾದೇವ ಕೇಳಯ್ಯ ದುಂಡು ಎದ್ದೇಳೋ ಮಂಡೆ ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರಿ ಬಂಗಾರ ಬಾಳಪ್ಪ ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗ್ಗಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾದಯ್ಯನಿಗೆ ಪಕ್ಕಿ ಕುಣೀರು ಅರೆ ಅರೆ ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾದಯ್ಯನಿಗೆ ಪಕ್ಕಿ ಕುಣೀರು ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾದಯ್ಯನಿಗೆ ಪಕ್ಕಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾದಯ್ಯನಿಗೆ ಪಕ್ಕಿ ಕುಣೀರು ಬಹಳ ಸುಂದರವಾದಂತಹ ಹಾಡಿಗೆ ಸುಂದರವಾಗಿ ನೃತ್ಯವನ್ನು ನೀಡಿದಂತಹ ಕುಮಾರಿ ರಿಷಿಕಾ ಇವರಿಗೆ ಧನ್ಯವಾದಗಳು. ಮುಂದಿನ ನೃತ್ಯ ಅಮ್ಮನ ಕುರಿತಾಗಿರುವಂತಹ ನೃತ್ಯಕ್ಕೆ ಹೆಜ್ಜೆಯನ್ನು ಹಾಕ್ಲಿಕ್ಕಿದ್ದಾರೆ ಕುಮಾರಿ ತನ್ವಿ ಅರ್ನಾಡಿ, ಕುಮಾರಿ ಪ್ರಣಮ್ಯ, ಕುಮಾರಿ ವರ್ಷ, ಕುಮಾರಿ ಶ್ರಾವ್ಯ, ಕುಮಾರಿ ಸಾನಿಕಾ, ಕುಮಾರಿ ಬಿಂದು ಹಾಗೂ ದಿಶಾ. ಇವರು ಅಮ್ಮನ ಕುರಿತಾಗಿರುವಂತಹ ಒಂದು ಸುಂದರ ಹಾಡಿಗೆ ಹೆಜ್ಜೆಯನ್ನು ಹಾಕ್ಲಿಕ್ಕಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದೀಗ ವೇದಿಕೆ ತಮಗಾಗಿ.
ಏನ್ ಕೆಲಸ ಮಾಡ್ತಿದ್ಯಾ ಮಗ ಅಂತ ಕೇಳಲಿಲ್ಲ ನನ್ನವ್ವ. ನಿನ್ಗನ್ಸಿದ್ ಏನಾರು ಮಾಡ್ಲ ಮಗ, ಯಾರಿಗೂ ತೊಂದರೆ ಕೊಡಬೇಡ ಅನ್ಲು. ಎಷ್ಟು ದುಡಿತೀಯೋ ಮಗನೇ ಅಂತ ಕೇಳಲಿಲ್ಲ ನನ್ನವ್ವ. ಸಂಜೆ ಮನೆಗ್ ಬಂದ ಕೈ ತುತ್ತಾಕಿ ಸುಸ್ತಾಗಿರ್ತೀಯ ಉಂಡು ಮಂಕಳ್ಳ ಮಗ ಅನ್ಲು. ನಂಗೇನ್ ಮಾಡ್ದೆ ಮಗ ಅಂತ ಕೇಳಲಿಲ್ಲ ನನ್ನವ್ವ. ತಾನು ಹೊಂಚಿದ ಒಂದ್ ಉಂಡೆ ಬೆಣ್ಣೆ ಹಾಕಿ ಉಂಡ್ಕಂಡ್ ತಿನ್ಕಂಡ್ ಚೆನ್ನಾಗಿರ್ಲ ಮಗ ಅನ್ಲು. ಕುಂತ್ಕಂಡ್ ಎರಡು ಮಾತಾಡೋಣಂತವ ಅಂತ ಕೇಳಲಿಲ್ಲ ನನ್ನವ್ವ. ಸೋತ್ ಬಂದಾಗ್ಲೆಲ್ಲ ಜೋಗ್ಲ ಆಡಿ ಯಾವಾಗ್ಲೂ ನಗ್ತಾ ಇರ್ಲ ಮಗ ಅನ್ಲು. ನಂಗೂ ವಯಸ್ಸಾತು, ಇನ್ ಆಗಕ್ಕಿಲ್ಲ ಕಣ್ ಮಗ ಅಂತ ಅನ್ಲಿಲ್ಲ ನನ್ನವ್ವ. ಒಂದ್ ಮದ್ವೆ ಆಗ್ಲ ಮಗ, ನಿನ್ಗೂ ಆಸರೆ ಆಗುತ್ತೆ ಅನ್ಲು. ನಿನ್ ಕಳ್ಕೊಳಕ್ ನನ್ ಕೈಲಿ ಆಗಕ್ಕಿಲ್ಲ ಕಣೆ, ನಿನ್ನಂತೊಳ್ಳೆ ನಂಗೆ ಕಟ್ತೀಯೇನೆ ಅವ್ವ ಅಂದೆ. ಉಂಕಂದ್ ಸುಮ್ಕಿರ್ಲ ಮಗ, ಅಂತೊಳ್ನೆ ಕಟ್ತೀನಿ, ಜೊತೆಗ್ ನಾನು ಮಗಳಾಗುಟ್ಟಿ ನಿನ್ನ ಹಿಂಗೆ ನೋಡ್ಕಂತೀನಿ ಅನ್ಲು. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ. ನಿನಗೆ ನಾನು ಕೈಯನ್ನು ಹಿಡಿದು ನನ್ನನ್ನು ನಡೆಸಿದೆ, ಕುರುಡನೆ ನಾನು ಅಮ್ಮ. ಹಾದಿಯ ಕಾಣದ ನನ್ನಯ ಪಯಣದಿ ಧ್ರುವ ತಾರೆ ನೀನಮ್ಮ. ಜಗವದೆ ಮರೆಸುವ ದೇವತೆ ಅಮ್ಮ, ಎಷ್ಟೇ ತಪ್ಪು ಮಾಡಿದರೂ ಕ್ಷಮಿಸುವ ಜೀವಿ ನೀನೆ ಅಮ್ಮ. ಸ್ವಾರ್ಥವೇ ಇಲ್ಲದ ಅರ್ಥಕ್ಕೂ ಮೀರಿದ ಭಾವನೆ ನೀನಮ್ಮ. ಜೀವವೇ ಹೋದರು ಕೊನೆಯ ಉಸಿರಲು ನಿನ್ನ ಕಾಯುವೆ ನಮ್ಮ. ನಿನಗೆ ನಾನು
ನಾ ಆಸೆ ತೀರಲ್ಲ ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ ಅಮ್ಮ ಅಮ್ಮ ಐ ಲವ್ ಯು ಅಮ್ಮ ಅಮ್ಮ ಐ ಲವ್ ಯು ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ ಅಮ್ಮ ಅಮ್ಮ ಐ ಲವ್ ಯು ಅಮ್ಮ ಅಮ್ಮ ಐ ಲವ್ ಯು ಸೈನ್ಸು ಮ್ಯಾಥ್ಸು ಪಾಠ ಕಲಿತೆ ತಲೆಯನ್ನುಳಿದಿಲ್ಲ ಮಾರ್ನಿಂಗ್ ಈವ್ನಿಂಗ್ ನೀನೆ ನನಗೆ ಬೇರೆ ತಿಳಿದಿಲ್ಲ ಜಗವೇನೆ ನಿನ್ನಯ ಬಳ್ಳಲ್ಲಿ ಜನ್ಮವೆಲ್ಲ ಕರೆಯುವೆ ನಾನಿಲ್ಲಿ ಬಿಡಿಸದ ಗೆಳೆತನ ಓ ಲವ್ಲಿ ಮಮ್ಮಿ ಡಿಯರ್ ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ ಅಮ್ಮ ಅಮ್ಮ ಐ ಲವ್ ಯು ಅಮ್ಮ ಅಮ್ಮ ಐ ಲವ್ ಯು ನಾನು ಪಡೆದ ಆಯಸ್ಸೆಲ್ಲ ನಿನಗೆ ಬರೆದಿರುವೆ ನಿನ್ನ ಚೆಲುವ ನಗುವಿನಲ್ಲಿ ನಾನು ಬೆರೆತಿರುವೆ ಇದು ಯಾತರ ಸಂಬಂಧ ಜಗ ಕಂಡು ಕೇಳದ ಈ ಬಂಧ ಹೊಸತನ ಗೆಳೆತನ ಇವಳೇ ಮೈ ಫೇವರೆಟ್ ಮದರ್ ಕಂದ ಅಮ್ಮನ ಕುರಿತಾದ ಬಹಳ ಸುಂದರವಾದಂತಹ ಹಾಡಿಗೆ ಹೆಜ್ಜೆಯನ್ನು ಹಾಕಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮುಂದಿನ ನೃತ್ಯ ಮೂಡಲ್ ಕುಣಿಗಲ್ ಎನ್ನುವಂತಹ ಜಾನಪದ ನೃತ್ಯಕ್ಕೆ ಹೆಜ್ಜೆಯನ್ನು ಹಾಕಲಿಕ್ಕಿದ್ದಾರೆ ಪುಟಾಣಿ ಅದ್ವಿತ್, ಯದ್ವಿತ್, ಋತ್ವಿಕಾ, ವಂಶಿಕಾ ಹಾಗೂ ಪ್ರಾಪ್ತಿ. ಮೂಡಲ್ ಕುಣ್ಗಲ್ ಕೆರೆ ನೋಡೋರ್ಗೊಂದೈ ಬೋಕ ಮೂಡಲ್ ಕುಣ್ಗಲ್ ಕೆರೆ ನೋಡೋರ್ಗೊಂದೈ ಬೋಕ ಮೂಡಿ ಬತ್ತಾನೆ ಚಂದಿರಮ್ಮ ತಾನಂದನ್ನು ಮೂಡಿ ಬತ್ತಾನೆ ಚಂದಿರಮ್ಮ ಜಯತು ಜಯತು ಕನ್ನಡ ಮನಿಗೆ ಸಲಹಿ ಹೊರೆದ ತಾಯಿಗೆ ಗಾನ ನಾಟ್ಯ ಸಂಗಮ ಸನಿಪ ಸನಿಪ ಗ ಸನಿಪ ಗಪ ಗಸವೇಣು ನಾಟ್ಯ ಸಂಭ್ರಮ ಹೇ
ಬಿಟ್ಟ್ಯಾಕೆ ನೀ ಬಂದೆ ಮಾವ್ನೂರ ಮಲ್ಲಿಗೆ ಸಾತ್ನೂರ ಸಪ್ಪಿಗೆ ಬಿಟ್ಟ್ಯಾಕೆ ನೀ ಬಂದೆ ಕೊರೆ ಮಗನೇ ಮುಗುತ್ತಿ ಮುಂಬಾರ ಹಣೆಗಂಟು ಹಿಂಬಾರ ಇಂಬಿ ಹಣ್ಣಿ ನಂಗೆ ತುಂಬಿದ ಮೈಯೋಳೆ ಹಂಬಲ ಬಿತ್ತು ನಿನ್ನ ಮ್ಯಾಲೆ ಮೂಡಲ್ ಗುಂಡಲ್ ಕೆರೆ ನೋಡೋರ್ಗೊಂದೈ ಭೋಗ ಹಾ ಮೂಡಲ್ ಗುಂಡಲ್ ಕೆರೆ ನೋಡೋರ್ಗೊಂದೈ ಭೋಗ ಮೂಡಿ ಬತ್ತಾನೆ ಚಂದಿರಮ್ಮ ತಾನಂದನ್ನು ಮೂಡಿ ಬತ್ತಾನೆ ಚಂದಿರಮ್ಮ ಪಡುವಣ ದೇಶಕ್ಕೆ ಉಡುಗೊರೆ ಏನ್ ತಂದೆ ಅಡ್ಡ ಅಕ್ಕಿ ತಂದ್ಯ ಮಂಡ್ಯ ಬೆಣ್ಣೆ ತಂದ್ಯ ನಡುವೆಗೆ ಒಡ್ಯಾಣ ನೀ ತಂದ್ಯ ವಾಲೆ ಕೊಟ್ಟೇನು ಬಾರೆ ಬುಗುಡೆ ಇಟ್ಟೇನು ಬಾರೆ ನಾಗಮಂಗಲದ ಗಿಲ್ಕಿ ಮಂಚ ತಂದೆ ಪ್ರೀತಿಯ ನಿನ್ನ ಕೊಡ ತಂದೆ ಮೂಡಲ್ ಕುಣಗಲ್ ಕೆರೆ ನೋಡೋರ್ಗೊಂದೈ ಭೋಗ ಮೂಡಲ್ ಕುಣಗಲ್ ಕೆರೆ ನೋಡೋರ್ಗೊಂದೈ ಭೋಗ ಮೂಡಿ ಬಂದೇನು ಚಂದಿರಾಮ ತಾನಂದನೋ ಮೂಡಿ ಬಂದೇನು ಚಂದಿರಾಮ ಜಯತು ಜಯತು ಕನ್ನಡಮ್ಮನಿಗೆ ಸಲಹಿ ಹೊರೆದ ತಾಯಿಗೆ ಗಾನ ನಾಟ್ಯ ಸಂಗಮ ಸಾನಿಪ ಸಾನಿಪಗ ಸಾನಿಪ ಗಪಗ ಸವೇನು ನಾಟ್ಯ ಸಂಗಮ ಧನ್ಯವಾದಗಳು ಪುಟಾಣಿಗಳಿಗೆ. ರಾಜ್ಯ ಪ್ರಶಸ್ತಿಯನ್ನು ಪಡೆದಿರುವಂತಹ ಸಂಗಮ್ ಬ್ರದರ್ಸ್, ಇದು ಪುತ್ತೂರಿನ ಬೊಳುವಾರ್ನಲ್ಲಿ ಈ ಸಂಸ್ಥೆಯನ್ನು ಹೊಂದಿರ್ತಾರೆ. ಶ್ರೀ ಪ್ರಶಾಂತ್ ಇವರ ಮಾರ್ಗದರ್ಶನದಲ್ಲಿ ಹಲವಾರು ಮಕ್ಕಳಿಗೆ ತರಬೇತಿಯನ್ನು ನೀಡಿ ಅವರಿಗೆ ವೇದಿಕೆಯನ್ನು ಕಲ್ಪಿಸಿಕೊಡುವಂಥದ್ದು ಈ ಸಂಸ್ಥೆಯ ಉದ್ದೇಶ. ಹಾಗಾಗಿ ಮಕ್ಕಳಿಗೆ ಯಾರಿಗಾದರೂ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳು ಇವರನ್ನು ಸಂಪರ್ಕಿಸಬಹುದು. ಹಾಗೆ ಇವರ ಸಂಸ್ಥೆಯಲ್ಲಿ ಎಲ್ಲ ಕಲಾವಿದರಿಗೆ ತರಬೇತಿಯನ್ನು ಕೂಡ ನೀಡಲಾಗ್ತದೆ. ಯಾರಿಗಾದರೂ ಮಕ್ಕಳಿಗೆ ಅವರ ಒಂದು ಸಂಸ್ಥೆಯ ತರಬೇತಿಯ ಅವಶ್ಯಕತೆ ಇದ್ದಲ್ಲಿ ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. 9901325231 ಈ ಸಂಖ್ಯೆಗೆ ಕರೆ ಮಾಡಿ ಈ ಸಂಸ್ಥೆಯ ತರಬೇತಿಯನ್ನು ಪಡೆದುಕೊಳ್ಳಬಹುದು. ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಇಲ್ಲಿಯ ಬ್ರಹ್ಮಕಲಶೋತ್ಸವಕ್ಕೆ ತಮ್ಮೆಲ್ಲರನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಮುಂದಿನ ನೃತ್ಯ ಬಜರಂಗಿ ಅನ್ನುವಂತಹ ನೃತ್ಯಕ್ಕೆ ಹೆಜ್ಜೆಯನ್ನು ಹಾಕಲಿಕ್ಕಿದ್ದಾರೆ. ಕುಮಾರಿ ಸಾನಿಕಾ, ಕುಮಾರಿ ಖುಷಿ, ಕುಮಾರಿ ಶಬರಿ, ಕುಮಾರಿ ದಿಶಾ, ಕುಮಾರಿ ಶ್ರಾವ್ಯ, ಪ್ರಣಮ್ಯ, ತನ್ವಿ, ವರ್ಷ ಮತ್ತು ಬಿಂದು ಇವರ ನೃತ್ಯ ಇದೀಗ ವೇದಿಕೆ ತಮಗಾಗಿ. ஐயங்கார் வீட்டு அழகே, ஐயங்கார் வீட்டு அழகே, ஐயங்கார் வீட்டு அழகே, உன் போலழகி பிறக்கவும் இல்லை, இனிமேல் பிறந்தால் அது நம் பிள்ளை. உன் போல் சமத்து உலகினில் இல்லை, காதலன் சமத்து
வந்திதனே ஐயங்காரு வீட்டு அழகே, ஐயங்காரு வீட்டு அழகே, ஐயங்காரு வீட்டு அழகே. ಗಾತ್ರ ಜ್ವಲನ ನೇತ್ರ ಘನ ಪಾತ್ರ ಘನವನ ತೀರ ದಹನ ಗೋಲ ಧಮನ ಕಾಲ ಧರಣಿ ಲೀಲ ಜಯ ಜಯ ಶೂರ ಓಂಕಾರ ಕ್ರೀಂಕಾರ ಬೀಜಾಕ್ಷರಾಯ ನೀ ಬಂದರೆ ಕಂಟಕ ಭಂಗಮಾಯ ಆಕಾಶದಿ ಹಾರಿದ ಬುದ್ಧುರಾಯ ಕಾಲಾಂತಕ ತನ್ಮಯ ಚಿನ್ಮಯ ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ ತಿಮ್ಮಿರಲ್ಲಿ ಕುಣಿಯುವವರ ನರಕಕ್ಕೆ ಕಳಿಸಿಕೊಡುವ ನರ ನರ ನರಳಿಸಿಡುವ ನಿಜ ಮನವಾನರ ಕೆದರಿದ ಜತೆಯ ಸರಿಸಿ ಕರದಲ್ಲಿ ಖಡಗ ಧರಿಸಿ ನಡೆಯಲಿ ಕಿಡಿಯ ಹರಿಸಿ ಚಲಿಸಿದ ಭೀಕರ ಎದುರಿಗೆ ಹೋಗಬೇಡದಯ್ಯ ಕೆಣಕಲೆ ಬೇಡ ಬ್ರಹ್ಮಚಾರಿಯ ಮುಷ್ಟಿಲಿ ಆಡೋ ಪ್ರಹಾರ ತಾಡೋಕೆ ಆಗಿಲ್ಲ ಆಗ್ರಹ ತಾರ ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ ಸುಂದರವಾಗಿ ನೃತ್ಯವನ್ನು ನೀಡಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮುಂದಿನ ನೃತ್ಯ ಜಗಣ ಜಗಣ ಅನ್ನುವಂತಹ ಹಾಡಿಗೆ ನೃತ್ಯವನ್ನ ಮಾಡಲಿಕ್ಕಿದ್ದಾರೆ ಅದ್ವೈತ್ ರಮಣ, ಭುವಿ, ಶ್ರೀಶಾ, ಷಷ್ಠಿ, ಧೃತಿ, ಕೃತಿ, ಆರ್ವಿ. జగన జగన తా దిగి దిగి నగ దిగి జగన జగన తా దిగి దిగి నగ దిగి జగన జగన తా జగన జగన దిగి జగన జగన తా దిగి దిగి నగ దిగి జగన జగన తా జగన జగన దిగి జగన జగన తా దిగి దిగి నగ దిగి జగన జగన దగ జగన జగన దగ జగన జగన తా దిగి దిగి నగ దిగి జగన జగన దగ జగన జగన దగ జగన జగన తా దిగి దిగి నగ దిగి జగన జగన తా జగన జగన దిగి జగన జగన తా മനസ്സിൽ വിപുല മഴ പൊഴിയും അഴകിലൊരു മയിലിൻ അലസലാസ്യം, ഹരിത പനിയിലൊരു ഹരിണ യുവതിയുടെ പ്രണയ ഭരിത ഭാവം, സ്വരകളികയിലൂടെ ശ്രുതിലയ സുഖമോടെ ഗന്ധർവ സംഗീതം മംഗളരാഗമുതിർന്നുണരുന്നു, രാധേ നിൻ ശ്രീപാദം ചഞ്ചലമാകുന്നു. മനസ്സിൽ മിഥുന മഴ പൊഴിയും അഴകിലൊരു മയിലിൻ അലസലാസ്യം, ഹരിത പനിയിലൊരു ഹരിണ യുവതിയുടെ പ്രണയ ഭരിത ഭാവം.
ബനിയിലൊരു മനുവിനരസലാസ്യം ഹരിതവനിയിലൊരു ഹരിത യുവതിയുടെ പ്രണയമലിതമാ മപ്പ മമ സനി പമ മഗരി പമ നീലാകാശത്താരാജാലം ചൂടാരത്നം ചാത്തി നിന്നെ സന്ധ്യാരാഗം പൊന്നിൽ പൊതിഞ്ഞു നീലാകാശത്താരാജാലം ചൂടാരത്നം ചാത്തി നിന്നെ സന്ധ്യാരാഗം പൊന്നിൽ പൊതിഞ്ഞു മധുരമൊരു ശ്രുതിയിൽ അലിയും എന്റെ ഹൃദയ മുരളി ഉണരാം മഴ പൊഴിയും അഴകിലൊരു മയിലിനരസലാസ്യം ഹരിത വനിയിലൊരു ഹരിത യുവതിയുടെ പ്രണയ ഭരിതഭാവം ಧನ್ಯವಾದಗಳು ಎಲ್ಲ ವಿದ್ಯಾರ್ಥಿಗಳಿಗೂ. ಮುಂದೆ ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಒಂದು ಸುಂದರವಾದ ಗೀತೆಯನ್ನು ಹಾಡಲಿಕ್ಕಿದ್ದಾರೆ ಕುಮಾರಿ ರಿಷಿಕಾ ಇವರು. ಹಲೋ, ಹಲೋ,
ఐసిరోదా తెలుపు తెలికిದ సవారి వచ్చేది ಒಂದು ಐಸಿರೋದ తెలుపు తెలికిದ సవారి డెన్న నడెన్న నాడెన్న 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 నాయ డెన్న నడెన్న నాడెన్న 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 నాయ డెన్న నడెన్న నాడెన్న నాడెన్న డెన్న నడెన్న నాడెన్న నాయ డెన్న నడెన్న నాడెన్న నాడెన్న డెన్న నడెన్న నాడెన్న నాయ ತುಳುವ ನಾಡಿದ ಸಿರಿ ಚಾವಡಿಡು ಒಲಿ ಮಡಲ ಕೊಡಿಯಡಿಟ್ಟು ತುಳುವ ನಾಡಿದ ಸಿರಿ ಚಾವಡಿಡು ಒಲಿ ಮಡಲ ಕೊಡಿಯಡಿಟ್ಟು ಸಿಂಗಾರ ಸಿಂಗಾರ ಮಲ್ಕೊಂದು ಜೋಗೊಡು ಕೋಕೊನೊಡು ಮಾಯೊಡೆ ಸಿರಿ ಸಿಂಗಾರ ಸಿಂಗಾರ ಮಲ್ಕೊಂದು ಜೋಗೊಡು ಕೋಕೊನೊಡು ಮಾಯೊಡೆ ಸಿರಿ డెన్న నడెన్న నాడెన్న 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 నాయ డెన్న నడెన్న నాడెన్న 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 నాయ డెన్న నడెన్న నాడెన్న నాడెన్న డెన్న నడెన్న నాడెన్న నాయ డెన్న నడెన్న నాడెన్న నాడెన్న డెన్న నడెన్న నాడెన్న నాయ డెన్న నడెన్న నడెన్న నాయ డెన్న నడెన్న నడెన్న ನಾಯ. ಥ್ಯಾಂಕ್ ಯು. ನಮ್ಮ ತುಳುವ ನಾಡದ ಡೆನ್ನನ ಡೆನ್ನನ ಪನ್ಪ್ರಂಚಿನ ಈ ರಿಷಿಕ ಅಂಬೇರ್ನ ಪದ ಏರೆಗ್ ಮಾತ ಇಷ್ಟ ಅಂಡ್ ಒರ ಕೈ ಚೂರ್ ದೇರ್ಪೊಲ್ಯ ಮಾತರಿಗ್ಲ ಇಷ್ಟ ಅಂಡ ಅಂಚಾಡವರ ಜೋರದವರ ತಾಟಿ ಬಿಟ್ಟುಗನ. ಥ್ಯಾಂಕ್ ಯು. ನನ್ನ ದುಂಬುಗು ಲಾಲಿ ಸುವಾಲಿ ಪನ್ಪಿನಂಚಿನ ಲಾಲಿ ಸುವಾಲಿ ಪನ್ಪಿನಂಚಿನ ಪದಕ ನೃತ್ಯನ್ ಮನ್ಪೆರುಲೆರು ಅದ್ವೈತ್ ರಮಣ ಭುವಿ ಶ್ರೀಶಾ ಷಷ್ಠಿ ಧೃತಿ ಕೃತಿ ಆರ್ವಿ ವಂಶಿಕಾ ಬಕ ಋತ್ವಿಕಾ. ಲಾಲಿಸುವಾಳಿ ಹಾಡಲ್ಲ ಲಾಲಿ ನನ್ನ ಚಲುವಿಗೆ ಸೊಗಸಾದಲ್ಲಾಲಿ ಮಲಗೆ ಮುಗಿಲಿನ ರಾಜಕುಮಾರಿ ಕನಸಾಗೆ ಬರುವೆನಾ ಕೇಳೆ ಚಿಂಗಾರಿ ಲಾಲಿಸುವಾಳಿ ಹಾಡಲ್ಲ ಲಾಲಿ ನನ್ನ ಚಲುವಿಗೆ ಸೊಗಸಾದಲ್ಲ
ಬಾಡದಂತ ಪ್ರೀತಿಯದು ನೀನು. ನಿನ್ನ ಮನಸ್ಸಾಗೆ ಎಲ್ಲ ಬರಿಜೇನು, ಇನ್ನು ಇದಕ್ಕಿನ್ನ ದೊಡ್ಡದಲ್ಲ ಏನು. ನನ್ನ ಬಾಳ ಸಂತೋಷವೆಲ್ಲ ನೀನೆ, ನನ್ನ ಹಾಡು ಸಂಗೀತವೆಲ್ಲ ನೀನೆ. ನನ್ನುಸಿರು ಪ್ರಾಣ ಬದುಕು ಎಲ್ಲ ನೀನಮ್ಮ, ನನ್ನಾಸೆ ಕನಸ ಉಳಿಸೋ ಜೀವ ನೀನಮ್ಮ. ನಿಧಿರೆಯ ದೇವಿ ಹಾಡ್ಯಾಳಲಾಲಿ ಹಾಯಾಗಿ ಮಲಗೆ ಜೋಗುಳ ಕೇಳಿ. ಲಾಲಿಸುವಾಲಿ ಹಾಡಲ್ಲಾಲಿ ನನ್ನ ಚೆಲುವಿಗೆ ಸೊಗಸಾದಲ್ಲಾಲಿ. ಮನಗೆ ಮುಗಿಲಿನ ರಾಜಕುಮಾರಿ, ಕನಸಾಗೆ ಬರುವೆನ ಕೇಳಿ ಚಿಂಗಾರಿ. ಲಾಲಿಸುವಾಲಿ ಹಾಡಲ್ಲಾಲಿ ನನ್ನ ಚೆಲುವಿಗೆ ಸೊಗಸಾದಲ್ಲಾಲಿ. ಧನ್ಯವಾದಗಳು. ನೃತ್ಯವನ್ನು ಹಿಡಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬು ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ನೃತ್ಯ ಶಿವನ ಕುರಿತಾಗಿರುವಂತಹ ನೃತ್ಯಕ್ಕೆ ಹೆಜ್ಜೆಯನ್ನು ಹಾಕ್ಲಿಕ್ಕೆ ಬರ್ತಾ ಇದ್ದಾರೆ ಕುಮಾರಿ ಶಬರಿ, ಕುಮಾರಿ ಖುಷಿ, ಕುಮಾರಿ ರಿಷಿಕಾ, ಕುಮಾರಿ ಸಾನಿಕಾ, ಕುಮಾರಿ ಪ್ರಣಮ್ಯ. ನಮೋ ನಮಃ ನಮೋ ನಮಃ ನಮೋ ನಮಃ ಶಿವಾಯ. 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 ಢಮರಗೊಟ್ಟು ಢಮರುಕಾన్ని ದಂಚಿಕೊಟ್ಟು ಅಡ್ಡ ದಿಕ್ಕುಲದಿರಗಟ್ಟು ತಾಂಡವೇಶ್ವರ. ನಮೋ ನಮಃ ನಮೋ ನಮಃ ನಮೋ ನಮಃ ಶಿವಾಯ. ಢಂ ಢಂ ಮೊದಲು ಕಟ್ಟು ಅಮೃತಾన్ని ಪಂಚಿಪೆಟ್ಟು ಗುಂಡೆ ಗಂಡಿಕೊಂಡ ಏಟು ಕುಂಡಲೇಶ್ವರ. ನಮೋ ನಮಃ ನಮೋ ನಮಃ ನಮೋ ನಮಃ ಶಿವಾಯ. ಜಯ ಶಂಕರ ಜಯ 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 ಶಂಕರ. ಇಪ್ಪು ಕಣ್ಣು ಇಪ್ಪಿ ಜನೌ ತಪ್ಪುನು ಕಾಲ್ಕಯ್ಯರ. ಜಯ ಶಂಕರ ಶಿವ 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 ಶಂಕರ. ದಾರಿ ನಡಪರ. ನಮೋ ನಮಃ ನಮೋ ನಮಃ ನಮೋ ನಮಃ ಶಿವಾಯ. 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 తప్పు చేస్తే బ్రహ్మతలనే తుంచినావురా, వేడుకుంటే విషాన్నైన మింగినావురా. నమో నమః నమో నమః నమో నమః శివాయ. ఆది పరాశక్తి నిన్ను కోరుకుందిరా, సృష్టిలోన మొదటి ప్రేమ కథే నీదిరా. నమో నమః నమో నమః నమో నమః శివాయ. రారా శివరాత్రి సుందర మా రాత
ಅದ್ಭುತವಾಗಿ ನೃತ್ಯವನ್ನು ನೀಡಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನ ಹೇಳ್ತಾ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಇದರ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ಎಲ್ಲರನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಸಂಗಮ್ ಬ್ರದರ್ಸ್ ಈ ಸಂಸ್ಥೆಯು 2 ದಶಕಗಳಿಂದ ಹಲವಾರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನ ನೀಡ್ತಾ ತರಬೇತಿಯನ್ನು ನೀಡ್ತಾ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ವೇದಿಕೆಗಳನ್ನು ಕಲ್ಪಿಸುವಂತಹ ಸಂಸ್ಥೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತರಬೇತಿಯನ್ನು ಕೂಡ ನೀಡಲಾಗ್ತದೆ. ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡೆದಿರುವಂತಹ ಸಂಸ್ಥೆ ಸಂಗಮ್ ಬ್ರದರ್ಸ್. ಶ್ರೀ ಪ್ರಶಾಂತ್ ಕುಮಾರ್ ಇವರ ಒಂದು ನೇತೃತ್ವದಲ್ಲಿ ಇವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವಂತಹ ಈ ಸಂಸ್ಥೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ತರಬೇತಿಯನ್ನ ಪಡೆದು ಇವಾಗ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ವೇದಿಕೆಗಳಲ್ಲಿ ತಮ್ಮ ನೃತ್ಯವನ್ನ ಹಾಡನ್ನ ಹಾಗೆ ಬೇರೆ ಬೇರೆ ಕಲಾ ಪ್ರತಿಭೆಗಳನ್ನ ಅರಳಿಸುವಂತಹ ಈ ಒಂದು ಕೆಲಸದಲ್ಲಿ ಶ್ರೀ ಪ್ರಶಾಂತ್ ಇವರು ತುಂಬಾ ಸಾಧನೆಯನ್ನು ಮಾಡಿರುವಂತಹ ವ್ಯಕ್ತಿ. ಇವರಿಗೆ ನಮ್ಮ ಶ್ರೀ ಆಂಜನೇಯ ದೇವಸ್ಥಾನ ಹನುಮಗಿರಿ ಇಲ್ಲಿಯ ಎಲ್ಲ ತಂಡದಿಂದ ಅಧ್ಯಕ್ಷರಿಂದ ಸರ್ವ ಸದಸ್ಯರಿಂದ ಕೂಡ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ನೃತ್ಯ ಹೊಂಬಿಸಿಲಲಿ ಅನ್ನುವಂತಹ ನೃತ್ಯಕ್ಕೆ ಹೆಜ್ಜೆಯನ್ನು ಹಾಕ್ಲಿಕ್ಕಿದ್ದಾರೆ. ಕುಮಾರಿ ದಿಶಾ, ಕುಮಾರಿ ಶಬರಿ, ಕುಮಾರಿ ಖುಷಿ, ಕುಮಾರಿ ರಿಷಿಕಾ, ಕುಮಾರಿ ಷಷ್ಠಿ, ಕುಮಾರಿ ಸಾನಿಕಾ, ಕುಮಾರಿ ಬಿಂದು ಹಾಗೂ ವರ್ಷ. ಇದೀಗ ಹೊಂಬಿಸಿಲಲಿ ಅನ್ನುವಂತಹ ಹಾಡಿಗೆ ನೃತ್ಯವನ್ನ ಮಾಡ್ಲಿಕ್ಕಿದ್ದಾರೆ. ಕುಮಾರಿ ದಿಶಾ, ಶಬರಿ, ಖುಷಿ, ರಿಷಿಕಾ, ಷಷ್ಠಿ, ಸಾನಿಕಾ, ಬಿಂದು, ವರ್ಷ. ಹೊಂಬಿಸಿಲಿನ ಹೊಂಗಿರಣದ ಹೊಂಬೆಳಕಿನ ಹೊನ್ನೊಲವಿನ ಹೊಂಗನಸಿನ ಹೊಮ್ಮನಸಿನ ಜೀವನಕ್ಕೆ ಪ್ರೀತಿ ಪ್ರಯಾಣ.
ಬಿಸಿಲಿನ ಹೊಂಗಿರಣದ ಬೀಸುವ ಗಾಳಿಗೆ ಮನೆಯಾವುದು, ಆಕಾಶಕ್ಕೆ ಮೊದಲು ಕೊನೆಯಾವುದು, ತಿರುಗಾಡು ಕಾಲಕ್ಕೆ ಊರ್ಯಾವುದು, ಆ ಸೂರ್ಯ ಚಂದ್ರಂಗೆ ಸೂರ್ಯಾವುದು, ಭರವಸೆಯು ಬೆನ್ನಿಂದೆ ಬೆರಗೊಂದೆ ಕಣ್ಮುಂದೆ ಹೆಗಲೇರಿದೆ ನಾಳೆಯೂ. ಪ್ರತಿಯೊಂದು ಹೆಜ್ಜೆಯು ಆರಂಭವೇ, ಆರಂಭಗಳ ಗುರಿಯು ಅನುಬಂಧವೇ, ಅನುಬಂಧಗಳ ಮೀರೋ ಅನುಭವಗಳೇ, ಹುಡುಕಾಡೋ ಕಣ್ಗಳಿಗೆ ಬೆಳದಿಂಗಳೇ. ನದಿಗಳಲ್ಲಿ ಉಪ್ಪಿಲ್ಲ, ಕಡಲಿಗೆ ಮುಪ್ಪಿಲ್ಲ, ಒಪ್ಪಿದವನೇ ಪ್ರೇಮಿಯೂ. ಬಹಳ ಸುಂದರವಾದ ನೃತ್ಯವನ್ನು ನೀಡಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ನಮ್ಮ ಸಂಗಮ್ ಬ್ರದರ್ಸ್ ಇದರ ಕೊನೆಯ ನೃತ್ಯ ಗಣೇಶನ ಕುರಿತಾಗಿರುವಂತಹ ನೃತ್ಯಕ್ಕೆ ಹೆಜ್ಜೆಯನ್ನು ಹಾಕಲಿಕ್ಕೆ ಇದ್ದಾರೆ. ಶಂಭೋ ಎಂಬುವಂತಹ ನೃತ್ಯ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಂಭೋ ಎನ್ನುವಂತಹ ಒಂದು ಗಣೇಶನ ನೃತ್ಯಕ್ಕೆ ಹೆಜ್ಜೆಯನ್ನು ಹಾಕ್ಲಿಕ್ಕಿದ್ದಾರೆ. ಕುಮಾರಿ ಸಾನಿಕಾ, ಕುಮಾರಿ ಶ್ರಾವ್ಯ, ಕುಮಾರಿ ವರ್ಷ, ಪ್ರಣಮ್ಯ ಹಾಗೂ ತನ್ವಿ ಇವರು. ಸುಮಾರು 2 ದಶಕಗಳಿಂದ ನೃತ್ಯ ತರಬೇತಿಯನ್ನ ನೀಡುತ್ತಿರುವಂತಹ ಸಂಸ್ಥೆ ಸಂಗಮ್ ಬ್ರದರ್ಸ್. ಈ ಸಂಸ್ಥೆಯ ಶ್ರೀ ಪ್ರಶಾಂತ್ ಕುಮಾರ್ ಇವರ ಮಾರ್ಗದರ್ಶನದಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ನೀಡ್ತಾ ಬೇರೆ ಬೇರೆ ವೇದಿಕೆಯನ್ನ ಕಲ್ಪಿಸಿಕೊಡುವಂತಹ ಸಂಸ್ಥೆ ಸಂಗಮ್ ಬ್ರದರ್ಸ್. ಈ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಮುಂದಕ್ಕೆ ಶಂಭೋ ಎನ್ನುವಂತಹ ಗಣೇಶನ ನೃತ್ಯಕ್ಕೆ ಹೆಜ್ಜೆಯನ್ನು ಹಾಕ್ಲಿಕ್ಕಿದ್ದಾರೆ. ಸಾನಿಕಾ, ಶ್ರಾವ್ಯ, ವರ್ಷ, ಪ್ರಣಮ್ಯ ಹಾಗೂ ತನ್ವಿ ಇವರು.
ಇದೀಗ ಶಂಭೋ ಎನ್ನುವಂತಹ ಗಣೇಶನ ಹಾಡಿಗೆ ನೃತ್ಯವನ್ನ ಮಾಡಲಿಕ್ಕಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಶ್ರೀ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಇತರ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಡೆಯುತ್ತಿರುವಂತಹ ಸಾಂಸ್ಕೃತಿಕ ವೇದಿಕೆಯಲ್ಲಿ ಇಷ್ಟು ಹೊತ್ತು ನೃತ್ಯವನ್ನ ಮಾಡಲು ಅವಕಾಶ ನೀಡಿದಂತಹ
ಶ್ರೀ ಆಂಜನೇಯ ಕ್ಷೇತ್ರದ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿ, ಎಲ್ಲ ಸರ್ವ ಸದಸ್ಯರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಹಾಗೂ ಅವಕಾಶಕ್ಕಾಗಿ ವಂದನೆಗಳನ್ನು ಅರ್ಪಿಸ್ತಾ ಈಗ ಸಂಗಮ್ ಬ್ರದರ್ಸ್ನ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಮಾರ್ಗದರ್ಶಕರು ಶ್ರೀ ಪ್ರಶಾಂತ್ ಸರ್ ಹಾಗೂ ಶ್ರೀಮತಿ ಮೋಹಿನಿ ಇವರು ಕೂಡ ಹಾಗೆ ಶ್ರೀ ಶಶಿಧರ್ ಇವರು ಕೂಡ ವೇದಿಕೆಗೆ ಆಗಮಿಸಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸಂಗಮ್ ಬ್ರದರ್ಸ್ನ ಎಲ್ಲ ವಿದ್ಯಾರ್ಥಿಗಳ ವೇದಿಕೆಗೆ ಬರಬೇಕು. ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ಧನ್ಯವಾದಗಳನ್ನು ಹೇಳ್ತಾ ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ಕಲಾ ಪೋಷಕರಿಗೂ, ವಿದ್ಯಾರ್ಥಿಗಳಿಗೂ, ಮಾಧ್ಯಮ ಮಿತ್ರರಿಗೂ ಹಾಗೆ ಇಲ್ಲಿರುವಂತಹ ವಾಲಂಟಿಯರ್ಸ್ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಯವರೆಗೆ ವೈವಿಧ್ಯಮಯ ನೃತ್ಯ ಪ್ರದರ್ಶನವನ್ನು ನೀಡಿ ನಮ್ಮನ್ನೆಲ್ಲರನ್ನು ರಂಜಿಸಿದಂತಹ ಸಂಗಮ್ ಬ್ರದರ್ಸ್ ಪುತ್ತೂರು ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದೆಯೂ ಕೂಡ ನಿಮ್ಮ ತಂಡದಿಂದ ನೃತ್ಯ ಪ್ರದರ್ಶನಗಳು ಬೇರೆ ಬೇರೆ ಕಡೆಗಳಲ್ಲಿ ಮೂಡಿಬರಲಿ ಅಂತ ಹೇಳ್ತಾ ಆ ದೇವರು ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ದೇವರು ನಿಮಗೆಲ್ಲರಿಗೂ ಕೂಡ ಶಕ್ತಿಯನ್ನು ಕರುಣಿಸಲಿ ಅಂತ ಹೇಳುತ್ತಾ ನಿಮಗೆ ಸ್ಮರಣಿಕೆ ಮತ್ತು ಶಾಲನ್ನು ನೀಡಬೇಕು ಅಂತ ಹೇಳಿ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕರಾಗಿರುವಂತಹ ರಾಜೇಂದ್ರ ಪ್ರಸಾದ್ ರೈ ಮೇನಾಲ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಿಜವಾಗಿಯೂ ಕೂಡ 1 ಗಂಟೆಯ ಕಾರ್ಯಕ್ರಮ ಹೇಗೆ ಮುಗಿಯಿತು ಅಂತೇಳಿ ಗೊತ್ತಾಗಲಿಲ್ಲ. ಅಷ್ಟು ಸುಂದರವಾದಂತಹ ಕಾರ್ಯಕ್ರಮವನ್ನು ನಿಮ್ಮ ತಂಡ ನೀಡಿದೆ. ಬಹಳ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಮುಂದೆ
ಇದೀಗ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿಯಲ್ಲಿ ಬ್ರಹ್ಮ ಕಲಶೋತ್ಸವ ಸಂಭ್ರಮ ಸಡಗರ. ಕುಶ ವೇದಿಕೆಯಲ್ಲಿ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಸಮರ್ಥ ಸಾಂಸ್ಕೃತಿಕ ಕಲಾ ತಂಡ ಈಶ್ವರ ಮಂಗಲ ಇದರ ಪ್ರತಿಭೆಗಳಿಂದ ರಾಮಾಯಣದ ಕಥನ ನೃತ್ಯ ರೂಪಕ ಬಂದಿರುವಂಥ ಎಲ್ಲ ಕಲಾಭಿಮಾನಿಗಳಿಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ನನ್ನ ತಂಡದ ಪ್ರತಿಭೆಗಳಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮಕ್ಕೆ ಮುಂದಡಿಯಿಡುತ್ತಿದ್ದೇವೆ. ಕಾರ್ಯಕ್ರಮದ ನಿರೂಪಣೆ ಮತ್ತು ಸಮರ್ಥ ಸಾಂಸ್ಕೃತಿಕ ಕಲಾ ತಂಡದ ಸಂಪೂರ್ಣ ಜವಾಬ್ದಾರಿಯಲ್ಲಿ ನಾನು ತೇಜಸ್ವಿನಿ ನವೀನ್, ಕುಕ್ಕುಡೇಲೆ ಸ್ಟೇಟ್. ರಾಮಾಯಣವು ವಾಲ್ಮೀಕಿ ಮಹರ್ಷಿಗಳಿಂದ ರಚಿತವಾದ ಹಿಂದೂ ಧರ್ಮದ ಪವಿತ್ರ ಮಹಾಕಾವ್ಯ. ಅಯೋಧ್ಯೆಯ ರಾಜಕುಮಾರ ರಾಮನು ಸತ್ಯ, ಧರ್ಮ ಮತ್ತು ಕರ್ತವ್ಯಕ್ಕಾಗಿ 14 ವರ್ಷಗಳ ವನವಾಸ ಅನುಭವಿಸಿ ರಾವಣನನ್ನು ಸಂಹರಿಸಿ ಸೀತೆಯನ್ನು ರಕ್ಷಿಸುವ ಕತೆ ಇದಾಗಿದೆ. ರಾಮನು ಒಬ್ಬ ಆದರ್ಶ ಪುತ್ರ, ಆದರ್ಶ ಪತಿ, ಹಾಗೆಯೇ ಆದರ್ಶ ರಾಜನಾಗಿ ಧರ್ಮವನ್ನು ಎತ್ತಿ ಹಿಡಿಯುತ್ತಾನೆ. ಹನುಮಂತನು ನಿಷ್ಕಲ್ಮಶ ಭಕ್ತಿಗೆ ಸಂಕೇತವಾಗಿದ್ದಾನೆ. ಇವೆಲ್ಲದರ ಭಕ್ತಿ ಸಾರವೇ ನಮ್ಮ ರಾಮಾಯಣ ಕಥಾನಕ. ತ್ರೇತಾಯುಗದಲ್ಲಿ ಕೋಸಲವೆಂಬ ರಾಜ್ಯದಲ್ಲಿ ಅಯೋಧ್ಯೆ ಎಂಬ ಸುಂದರವಾದ ನಗರವಿತ್ತು. ದಶರಥನೆಂಬ ಮಹಾರಾಜನು ಈ ಅಯೋಧ್ಯೆಯನ್ನು ಆಳುತ್ತಿದ್ದನು. ದಶರಥ ಮಹಾರಾಜನಿಗೆ 3 ಪತ್ನಿಯರು. ಅವರೇ ಕೌಸಲ್ಯೆ, ಸುಮಿತ್ರೆ ಮತ್ತು ಕೈಕೇಯಿ. ಸುಖ ಸಂತೋಷ ನೆಮ್ಮದಿಯಿಂದ ಇದ್ದ ಈ ಸಂಸಾರದಲ್ಲಿ ಮಕ್ಕಳಿಲ್ಲದೆ ಇರುವ ಒಂದು ಕೊರತೆಯಿತ್ತು. ತನ್ನ ಮುಂದಿನ ರಾಜ್ಯಭಾರಕ್ಕೆ ಉತ್ತರಾಧಿಕಾರಿಯ ಚಿಂತೆಯಿಂದ ರಾಜ ಕೊರಗುವುದನ್ನು ಕಂಡು ಋಷಿ ಮುನಿಗಳು ಯಜ್ಞ ನಡೆಸುವಂತೆ ಸೂಚಿಸಿದರು. ಯಜ್ಞದಿಂದ ಅಗ್ನಿದೇವ ಪ್ರಸನ್ನಗೊಂಡು ಪಾಯಸ ತುಂಬಿದ ಬಟ್ಟಲನ್ನು ನೀಡಿದರು. ಅಸಾಧಾರಣವಾದ ದಿವ್ಯ ಶಕ್ತಿಯ ಈ ಪಾಯಸವನ್ನು ನಿನ್ನ 3 ಪತ್ನಿಯರಿಗೆ ನೀಡಲು ಸೂಚಿಸಿ ನಿನಗೆ ಗಂಡು ಮಕ್ಕಳಾಗುವರು ಎಂದು ಆಶೀರ್ವದಿಸಿದರು. ಅದರಂತೆ 3 ಪತ್ನಿಯರಿಗೆ ಪಾಯಸವನ್ನು ನೀಡಿದನು. ಕೆಲ ಕಾಲ ಕಳೆದ ಬಳಿಕ 3 ರಾಣಿಯರು ಗಂಡು ಮಕ್ಕಳಿಗೆ ಜನ್ಮವಿತ್ತರು. ಕೌಸಲ್ಯೆಯಿಂದ ಶ್ರೀರಾಮನು, ಸುಮಿತ್ರೆಯಿಂದ ಲಕ್ಷ್ಮಣ ಶತ್ರುಘ್ನ ಹಾಗೂ ಕೈಕೇಯಿಯಿಂದ ಭರತನು ಜನಿಸಿದರು. ಇಡೀ ಅಯೋಧ್ಯೆಯ ಸಾಮ್ರಾಜ್ಯವೇ ಸಂತೋಷದಿಂದ ಹಿರಿ ಹಿಗ್ಗಿದರು. ದಶರಥನು 4 ಮಕ್ಕಳನ್ನು ಬಹುವಾಗಿ ಪ್ರೀತಿಸುತ್ತಿದ್ದರೂ ಅವನಿಗೆ ಶ್ರೀರಾಮನಲ್ಲಿ ಹೆಚ್ಚು ಇಷ್ಟವಿದ್ದಿತು. ನೋಡಲು ಸುಂದರವಾಗಿ ಮುದ್ದಾಗಿದ್ದ ರಾಮನು ಅವನಿಗೆ ಅತ್ಯಂತ ಪ್ರೀತಿಪಾತ್ರನಾಗಿದ್ದನು. ರಾಮ ರಾಮ ರಾಮನೆಂದು ಸದಾ ಆತನ ಜೊತೆಯಲ್ಲೇ ಕಾಲ ಕಳೆಯುತ್ತಿದ್ದ ದಶರಥ
ದಶರಥ ಮಹಾರಾಜನ 4 ರಾಜಕುಮಾರರು ಬಹಳ ಸುಂದರವಾಗಿ ಹಾಗೂ ದಷ್ಟಪುಷ್ಟವಾಗಿ ಬೆಳೆದರು. 4 ಮಕ್ಕಳಿಗೆ ವಶಿಷ್ಠ ಮುನಿಗಳು ಗುರುಗಳಾಗಿದ್ದರು. ಗುರುಗಳಿಂದ ಬಿಲ್ಲು ವಿದ್ಯೆ, ಕುದುರೆ ಸವಾರಿ, ಬೇಟೆಯಾಡುವುದು ಮುಂತಾದ ವಿದ್ಯೆಗಳನ್ನು ಅಭ್ಯಾಸ ಮಾಡಲು, ಅಷ್ಟೇ ಅಲ್ಲದೆ ಧರ್ಮಗ್ರಂಥಗಳನ್ನು, ವೇದಗಳನ್ನು ಅಭ್ಯಾಸ ಮಾಡಿ ಜ್ಞಾನವಂತರನ್ನಾಗಿಸಲು ರಾಜನು ಪ್ರಜೆಗಳ ಹಿತಕ್ಕಾಗಿ ಏನೇನೆಲ್ಲ ಮಾಡಬೇಕು ಎಂಬುದನ್ನು ಗುರುಗಳಿಂದ ಕಲಿಯಲು, ಹಾಗೆಯೇ ಗುರು ಹಿರಿಯರಲ್ಲಿ ಗೌರವ ಭಕ್ತಿಯಿಂದ ನಡೆದುಕೊಳ್ಳಲು, ಅಯೋಧ್ಯೆಯ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಳ್ಳಲು 4 ಮಕ್ಕಳನ್ನು ದಶರಥ ಮಹಾರಾಜನು ವಶಿಷ್ಠ ಮುನಿಗಳ ಗುರುಕುಲಕ್ಕೆ ಕಳುಹಿಸಲು ತೀರ್ಮಾನಿಸಿದನು. ಆ ನಿಟ್ಟಿನಲ್ಲಿ ಮಕ್ಕಳನ್ನು ವಶಿಷ್ಠ ಮುನಿಗಳ ಆಶ್ರಮಕ್ಕೆ ಕರೆದುಕೊಂಡು ಬಂದನು. Hol chick. Chick, hello. Hol, hol. Chick, hello. Hello, chick. Chick, hello. Chick, hello. Hello, chick. Hol. Hol.
ತಂಗಿ ಅಲ್ವಾ? ಮುಳು ಕುಳ್ಳೆ ಇಡ್ತಕ್ಕ ಐತೆಲ್ಲ ತುಂಬ ದೀಪ ಪುರ ಪೊತ್ತದು ಮುಳು ಕುಳ್ಳು ಉಂಡು ಅರ್ಬಾರ ದೀಪ ಕೊಟ್ಟಾಗ ज्योति परम ज्योति दीप ज्योति जनार्दनः दीपो हरतु मे पापं दीप ज्योति नमोस्तुते शुभं करोतु कल्याणम् आरोग्यं सुख संपदः द्वेष बुद्धि विनाशाय आत्मज्योति नमोस्तुते आत्मज्योति प्रदीप्ताय ब्रह्मज्योति नमोस्तुते ब्रह्मज्योति प्रदीप्ताय गुरुज्योति नमोस्तुते गुरुज्योति नमोस्तुते वक्रतुण्ड महाकाय कोटिसूर्य समप्रभा निर्विघ्नं कुरु मे देव सर्वकार्येषु सर्वदा गजाननं भूतगणादिसेवितं कपित्थजम्बूफलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजम् गुरुर्ब्रह्मा गुरुर्विष्णु गुरुर्देवो महेश्वर गुरु साक्षात् परब्रह्म तस्मै श्री गुरवे नमः सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये शान्ताकारं भुजगशयनं पद्मनाभं सुरेशं विश्वाकारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिहृद्यानगम्यं वन्दे विष्णुं भवभयहरं सर्वलोकैकनाथं मृत्युञ्जयाय रुद्राय नीलकण्ठाय शम्भवे अमृतेशाय
शर्वाय श्रीमन्महादेवाय ते नमः। श्रीगणेशाय नमः। अस्य श्रीरामरक्षास्तोत्रमन्त्रस्य बुधकौशिक ऋषि अनुष्टप्छन्दस्य सीतारामचन्द्रो देवता सीताशक्ति श्रीमद्धनुमान् कीलकम् श्रीरामचन्द्र प्रीत्यर्थे श्रीराम रक्षा स्तोत्र जपे विनियोगः। ध्यानं ध्यायेधाजानुबाहुं धृतशरधनुषं बद्धपद्मासनस्थं पीतं वासोवसानं नवकमलदलस्पर्धिनेत्रं प्रसन्नं मामाङ्कारूढसीतामुखकमलमिलल्लोचनं नीरदाभां नानालङ्कारदीप्तं ददतमुरुजटामण्डलं रामचन्द्रं चरितं रघुनाथस्य शतकोटिप्रविस्तरम् एकैकमक्षरं पुंसां महापातकनाशनम् ध्यात्वा नीलोत्पलश्यामं रामं राजीवलोचनं जानकी लक्ष्मणोपेतं जटामुकुटमण्डितं सासितूर्णधनुर्बाणपाणिं नक्तं चरान्तकं स्वलीलया जगत्त्राथु माविर्भूतमजं विभुं राम रक्षां पठे प्राज्ञा पापग्निं सर्वकामधां शिरो मे राघव पातु बालं दशरथात्मजा कौसल्येयो दृशौ पातु विश्वामित्रप्रिया श्रुति घ्राणं पातु मकत्राथ मुखौ सौमित्रिवत्सलः जिह्वा विद्यानिधि पातु कंठं भरतवन्दितः स्कन्धौ दिव्यायुधा पातु भुजौ भग्नेशकार्मुखा करौ सीतापति पातु हृदयं धामदग्नचित् मध्यं पातु करध्वंसी नाभिं जाम्बवदाश्रया सुग्रीवेशकटी पातु शक्तिनी हनुमत्प्रभु ऊरू रघुत्तमा पातु रक्षकुलविनाशकृत् जानुनी सेतुकृत् पातु जङ्गे दशमुखान्तका पादौ विभीषणश्रीधा पातु रामोऽखिलं वपु एतां रामबलोपेतां रक्षां या सुकृती पठेत् सा चिरायुसुखी पुत्री विजयी विनयी भवेत् पाताल भूताल व्योम चारिणः नाद्रष्टुमपि शक्तास्ते रक्षितं राम नामभिः रामेति रामभद्रेति रामचन्द्रेति वा स्मरन् नरो नालिप्यते पापैर्भुक्तिं मुक्तिं च विन्दति जगच्चैत्रेकमन्त्रेण रामनाम्नाभिरक्षितं या कण्ठे धारयेत् तस्य करस्था सर्वसिद्धयः
पञ्जरनामेधम् यो रामकवचं स्मरेत् अव्याहताज्ञः सर्वत्र लभते जयमङ्गलम् आदिष्टवान् यथा स्वप्ने राम रक्षामि मां हर तथा लिखितवान् प्रार्थ प्रबुद्धो बुधकौशिका आरामकल्पवृक्षाणां विराम सकलपादाम् अभिराम श्रीलोकानां राम श्रीमान् सनः प्रभु तरुणौ रूपसम्पन्नौ सुकुमारौ महाबलौ पुण्डरीकाक्ष विशालाक्षौ चिरकृष्णाजिनाम्बरौ फलमूलाशिनौ दान्तौ तापसौ ब्रह्मचारिणौ पुत्रौ दशरथस्येतौ भ्रातरौ रामलक्ष्मणौ शरण्यौ सर्वसत्त्वानां श्रेष्ठौ सर्वधनुष्मतां रक्षकुलनिहन्तारौ त्रायेतां नो रघुत्तमौ आत्तसज्जधनुषा विसृषा वक्षा याशुगनिसङ्गसङ्गिनौ रक्षणाय मम रामलक्ष्मणावग्रथा पतिसदैव गच्छताम् सन्नद्ध कवची खड्गी चापबाणधरो युवा गच्छन् मनोरथोऽस्माकं राम पातु स लक्ष्मणः रामो दाशरथी शूरो लक्ष्मणानुचरो बली काकुत्स्थपुरुषपूर्णा कौसल्येयो रघुत्तमा वेदान्तवेद्यो यज्ञेश पुराणपुरुषोत्तमः जानकी वल्लभ श्रीमान् प्रमेय पराक्रमः इत्येतानि जपन् नित्यं मद्भक्तः श्रद्धयान्वितः अश्वमेधादिकं पुण्यं सम्प्राप्नोति न संशयः रामं दूर्वादलश्यामं पद्माक्षं पीतवाससं स्तुवन्ति नामभिर्दैवे नाथे संसारिणो नरः रामं लक्ष्मणपूर्वजं रघुवरं सीतापतिं सुन्दरं काकुत्स्थं करुणार्णवं गुणनिधिं विप्रप्रियं धार्मिकं राजेन्द्रं सत्यसन्धं दशरथतनयं श्यामलं शान्तामूर्तिं वन्दे लोकाभिरामं रघुकुलतिलकं राघवं रावणारिं रामाय रामभद्राय रामचन्द्राय वेदसे रघुनाथाय नाथाय सीताय पतये नमः श्रीराम राम रघुनन्दन राम राम श्रीराम राम भरताग्रज राम राम श्रीराम राम रणरक्षस राम राम श्रीराम राम शरणं भव राम राम श्रीरामचन्द्र चरणौ मनसा स्मरामि श्रीरामचन्द्र चरणौ वचसा गृह्णामि श्रीरामचन्द्र चरणौ शिरसा नमामि श्रीरामचन्द्र चरणौ शरणं प्रपद्ये माता रामो मत्पिता रामचन्द्र स्वामी रामो मत्सखा रामचन्द्र सर्वस्वं मे रामचन्द्र
चन्द्रोदयालुर् नान्यं जाने नैव जाने न जानने दक्षिणे लक्ष्मणो यस्य वामे तु जनकात्मजा पुरतो मारुतिर्यस्य तं वन्दे रघुनन्दनम् लोकाभिरामं रणरङ्गधीरं राजीवनेत्रं रघुवंशनाथं कारुण्यरूपं करुणाकरं तं श्रीरामचन्द्रचरणं प्रपद्ये मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शरणं प्रपद्ये कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम् आपदामपहर्तारं धातारं सर्वसम्पदां लोकाभिरामं श्रीरामं भूयो भूयो नमाम्यहम् भर्जनं भवबीजानाम् अर्जनं सुखसम्पदां तर्जनं यमदूतानां राम रामेति गर्जनम् रामो राजमणि सदा विजयते रामं रमेशं भजे रामेणाभिहता निशाचरचमु रामाय तस्मै नमः रामन्नास्ति परायणं परतरं रामस्य दासोऽस्म्यहम् रामे चित्तलयः सदा भवतु मे भो राम मामुद्धर श्रीराम राम रामेति रमे रामे मनोरमे सहस्रनाम तत्तुल्यं श्री राम नाम वरानने श्रीराम राम रामेति रमे रामे मनोरमे सहस्रनाम तत्तुल्यं श्री राम नाम वरानने श्रीराम राम रामेति रमे रामे मनोरमे सहस्रनाम तत्तुल्यं श्री राम नाम वरानने इति श्रीबुधकौशिक ऋषि विरचितं श्रीराम रक्षस्तोत्रं सम्पूर्णं श्री सीतारामचन्द्रार्पणमस्तु। ಅಯೋಧ್ಯೆಯ ಜನರ ಪ್ರೀತಿ ವಿಶ್ವಾಸವನ್ನು ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಬಹಳ ಬೇಗನೆ ಗಳಿಸಿಕೊಂಡು ಸುಂದರ ಜೀವನ ನಡೆಸುತ್ತಿದ್ದರು. ರಾಮ ಮತ್ತು ಲಕ್ಷ್ಮಣ ಯಾವಾಗಲೂ ಒಡನಾಡಿಯಾಗಿ ಇರುತ್ತಿದ್ದರು. ಹಾಗೆಯೇ ಭರತ ಶತ್ರುಘ್ನರು ಕೂಡ ಜೊತೆಯಾಗಿಯೇ ಇರುತ್ತಿದ್ದರು. ಅಯೋಧ್ಯೆಯ ಜನರಂತೂ ಈ ರಾಜಕುಮಾರರ ನಲಿವು ಖುಷಿಯಲ್ಲಿ ತಮ್ಮನ್ನೇ ಮರೆತು ಕುಣಿದಾಡುತ್ತಿದ್ದರು.
ಅಯೋಧ್ಯೆಯ ಜನಪದರ ಖುಷಿಯಂತೂ ಈ ರೀತಿ ಇತ್ತು. ಶುರು ಬರ್ಸದ ಮನ್ನಿದ ಕಮ್ಮನ ಹುಲ್ಲು ನಾಡ ಕೋಲ್ದ ಜದುತನ ಕಲ್ಲಿ ಬರ್ದು ಮರಳು ಕಟ್ಟುನ ಜನ ಅಡ್ಡಿಡು ಪಾಲದ ಮರ್ತಿಗೆ ಒಡ್ಡುಡು ಮೆತ್ತದ ಗಂಜಿಗೆ ಬಚಿರೆ ದೊಡ್ಡು ಸುಣ್ಣದ ಬೆರಕೆ ಜವನೆರೆ ಬಲೆ ತೋಜನೆ ನಲಿಗೆ சாவடிடு ஒலி மடலா கொடியடிட்டு துளுவ நாடுதா சிரிச்சாவடிடு ஒலி மடலா கொடியடிட்டு ಬೆಂಗಾರ ಸಿಂಗಾರ ಮಲ್ತೊಂದು ಜೋಗೊಡು ಪೋಕುನುಡು ಮಾಯೊಡೆ ಸಿರಿ ಬೆಂಗಾರ ಸಿಂಗಾರ ಮಲ್ತೊಂದು ಜೋಗೊಡು ಪೋಕುನುಡು ಮಾಯೊಡೆ ಸಿರಿ ತುಳುವ ನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕುಡಿಯಡಿಡು
പച്ച പചിരട ഗുഡ് സീമട് നലിപ്പു നടക്കെ ദാനടാവളി പച്ച പചിരട ഗുഡ് സീമട് നലിപ്പു നടക്കെ ദാനടാവളി പച്ചದಿ ಒಂದು ಐಸಿರದ ತಿಳಿಪು ತಿಳಿಕೆ ದಾಸವಾರಿ ಪಚ್ಚದಿ ಒಂದು ಐಸಿರದ ತಿಳಿಪು ತಿಳಿಕೆ ದಾಸವಾರಿ ಬೃಂಗಾರ ಸಿಂಗಾರ ಮಲ್ತೊಂದು ಜೋಗೊಡು ಪೋಕೊನುಡು ಮಾಯೊಡೆ ಸಿರಿ ಬೃಂಗಾರ ಸಿಂಗಾರ ಮಲ್ತೊಂದು ಜೋಗೊಡು ಪೋಕೊನುಡು ಮಾಯೊಡೆ ಸಿರಿ ತುಳುವ ನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕುಡಿಯಡಿಡು ಪಜರಡ ಗುಡ್ಡ ಸೀಮೆಡ ನಲಿಪು ನಡಕೆ ದಾನಡಾವಳಿ ಪಚ್ಚ ಪಜರಡ ಗುಡ್ಡ ಸೀಮೆಡ ನಲಿಪು ನಡಕೆ ದಾನಡಾವಳಿ ಪಚ್ಚದಿ ಒಂದು ಐಸಿರದ ತಿಳಿಪು ತಿಳಿಕೆ ದಾಸವಾರಿ ಪಚ್ಚದಿ ಒಂದು ಐಸಿರದ ತಿಳಿಪು ತಿಳಿಕೆ ದಾಸವಾರಿ ಈ ರೀತಿಯಾಗಿ ಸಂತಸದಲ್ಲಿ ಇರುವಾಗ ದಶರಥನು ವಸಿಷ್ಠ ಮುನಿಗಳೊಂದಿಗೆ ತನ್ನ ರಾಜಕುಮಾರರ ಮದುವೆಯ ವಿಷಯವಾಗಿ ಚರ್ಚಿಸಿದನು. ರಾಜಕುಮಾರರು ಬೆಳೆದು ನಿಂತಿದ್ದರು. ಅವರಿಗಾಗಿ ಸೂಕ್ತ ಕನ್ಯೆಯನ್ನು ಹುಡುಕಬೇಕಾಗಿತ್ತು. ಅಷ್ಟರಲ್ಲಿ ದಶರಥನ ಆಸ್ಥಾನಕ್ಕೆ ಮಹರ್ಷಿ ವಿಶ್ವಾಮಿತ್ರರು ಆಗಮಿಸಿದರು. ಭಕ್ತಿ ಗೌರವಗಳಿಂದ ಗುರುಗಳನ್ನು ಸ್ವಾಗತಿಸಿ ಮಹರ್ಷಿಗಳ ಭೇಟಿಯ ಉದ್ದೇಶವನ್ನು ಕೇಳಿದನು. ಅದಕ್ಕೆ ವಿಶ್ವಾಮಿತ್ರರು, ನಾನೊಂದು ಯಜ್ಞವನ್ನು ಮಾಡುತ್ತಿರುವೆ. ಆ ಯಜ್ಞಕ್ಕೆ ಮಾರೀಚ ಮತ್ತು ಸುಬಾಹು ಎನ್ನುವ ರಾಕ್ಷಸರು ಉಪಟಳವನ್ನು ಮಾಡುತ್ತಿದ್ದಾರೆ. ಯಜ್ಞ ಕಾರ್ಯವನ್ನು ನಾನು ಮಾಡುವಾಗ ಅವರಿಗೆ ಶಾಪ ನೀಡುವಂತಿಲ್ಲ. ಆದ್ದರಿಂದ ಅವರನ್ನು ಸಂಹರಿಸಲು ನಿನ್ನ ಮಗ ಶ್ರೀರಾಮ ಮಾತ್ರ ಸಮರ್ಥ. ಆದುದರಿಂದ 10 ದಿನದ ಮಟ್ಟಿಗೆ ನನ್ನ ಜೊತೆ ಕಳುಹಿಸಿಕೊಡು ಎಂದರು. ಮೊದಲಿಗೆ ವಿರೋಧಿಸಿದರು. ಕೊನೆಗೆ ವಿಶ್ವಾಮಿತ್ರರ ಕೋಪದ ತಾಪವನ್ನು ಅರಿತು ದಶರಥ ಶ್ರೀರಾಮಚಂದ್ರರನ್ನು ಅವರ ಜೊತೆ ಕಳುಹಿಸಿಕೊಟ್ಟ. ಶ್ರೀರಾಮನ ಜೊತೆ ಲಕ್ಷ್ಮಣನು ಹೊರಟು ಯಜ್ಞಕ್ಕೆ ಅಡ್ಡಿಯಾದ ಮಾರೀಚ ಸುಬಾಹುರನ್ನು ಸಂಹರಿಸಿ ಯಜ್ಞವು ಸಾಂಗವಾಗಿ ನೆರವೇರುವಂತೆ ಮಾಡಿದರು. ಯಜ್ಞ ಮುಗಿದ ಬಳಿಕ ಶ್ರೀರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆ ಮಿಥಿಲ ನಗರವನ್ನು ಪ್ರವೇಶಿಸಿದರು. ಜನಕನೆಂಬ ರಾಜನು ಮಿಥಿಲೆಯ ಮಹಾರಾಜನಾಗಿದ್ದ. ಅವನಿಗೆ ಸೀತೆ ಎನ್ನುವ ಸುಂದರಳಾದ ಪುತ್ರಿ ಇದ್ದಳು. ಈಕೆ ಶಿಶುವಾಗಿದ್ದಾಗ
ಜನಕ ಮಹಾರಾಜನಿಗೆ ಹೊಲದಲ್ಲಿ ದೊರೆತವಳಾಗಿದ್ದಳು. ಆದರೂ ತನ್ನ ಮಗಳಂದೇ ಪ್ರೀತಿಸಿ ಸಾಕಿ ಸಲಹಿದ್ದ. ಸೀತೆಯ ಚೆಲುವು, ಸದ್ಗುಣೆ, ಸನ್ನಡತೆಯ ಖ್ಯಾತಿ 4 ದಿಕ್ಕುಗಳಿಗೂ ಹಬ್ಬಿತು. ಆಕೆಗೆ ಮದುವೆ ವಯಸ್ಸಿಗೆ ಬಂದಾಗ ಜನಕನು ಒಂದು ಘೋಷಣೆಯನ್ನು ಹೊರಡಿಸುತ್ತಾನೆ. ಯಾವ ವೀರನು ಶಿವಧನುಸ್ಸನ್ನು ಹೆದೆಗೇರಿಸುವನು ಅವನೇ ಸೀತೆಯ ಕೈ ಹಿಡಿಯುತ್ತಾನೆ ಎಂದು. ಆ ಶಿವಧನುಸ್ಸು ಸಾಮಾನ್ಯವಾದ ಧನುಸ್ಸಾಗಿರಲಿಲ್ಲ. ಅತಿ ದೊಡ್ಡದಾದ ಶಕ್ತಿಯುತವಾದ ಆ ಧನುಸ್ಸು ಶಿವನು ತಾನು ಕೈಯಾರೆ ನೀಡಿದ ವರಪ್ರಸಾದವಾಗಿತ್ತು. ವಿಶ್ವಾಮಿತ್ರ ಮಹರ್ಷಿಗೆ ಆ ಶಿವಧನುಸ್ಸಿನ ಬಗ್ಗೆ ತಿಳಿದಿತ್ತು. ಹಾಗಾಗಿ ಉದ್ದೇಶಪೂರ್ವಕವಾಗಿಯೇ ಶ್ರೀರಾಮ ಲಕ್ಷ್ಮಣರನ್ನು ಮಿಥಿಲೆಗೆ ಕರೆದುಕೊಂಡು ಹೋದರು. ಸೀತಾ ಸ್ವಯಂವರದಲ್ಲಿ ಹಲವಾರು ರಾಜ ಮಹಾರಾಜರುಗಳು ಭಾಗವಹಿಸಿದ್ದರು. ಅದರಲ್ಲಿ ಲಂಕೆಯ ದೊರೆಯಾದ ರಾವಣನೂ ಕೂಡ ಭಾಗವಹಿಸಿದ್ದನು. ಯಾರಿಗೂ ಶಿವಧನುಸ್ಸನ್ನು ಮೇಲೆತ್ತಲಾಗದೆ ಶ್ರೀರಾಮನು ಎತ್ತಿ ಸ್ವಯಂವರದಲ್ಲಿ ಗೆದ್ದು ಸೀತೆಯನ್ನು ವಿವಾಹವಾದನು. ಶ್ರೀರಾಮನ ವಿವಾಹದ ಸಂಭ್ರಮ ಹೀಗಿತ್ತು ಎನ್ನಬಹುದು. राम से चल के राम पे आए, प्रेम कोई हमें और न जाने, राम से रूठे राम से माने, राम सिया की करुण कहानी, एक है चंदन एक है पानी। राम सिया राम जय जय राम, राम सिया राम जय जय राम, राम सिया राम जय जय राम, राम सिया राम जय जय ಸೀತಾ ರಾಮನ ವಿವಾಹ ಸಂದರ್ಭದಲ್ಲಿ ಜನಕನ ಇನ್ನೊಬ್ಬ ಮಗಳಾದ ಊರ್ಮಿಳೆಯನ್ನು ಲಕ್ಷ್ಮಣ ವಿವಾಹವಾದನು. ಭರತ ಶತ್ರುಘ್ನರು ಜನಕನ ಸೋದರನ ಮಕ್ಕಳಾದ ಮಾಂಡವಿ ಮತ್ತು ಶ್ರುತಕೀರ್ತಿಯನ್ನು ಮದುವೆಯಾದರು. ಮಕ್ಕಳೆಲ್ಲರ ಮದುವೆಯ ನಂತರ ಅಯೋಧ್ಯ ಸಾಮ್ರಾಜ್ಯವು ಬಹಳ ಸಂಭ್ರಮದಿಂದ ಇದ್ದಿತು.
ಹೀಗಿರುವಾಗಲೇ ದಶರಥ ಮಹಾರಾಜನಿಗೆ ವಯಸ್ಸಾಗುತ್ತಾ ಬಂದಿರುವುದರಿಂದ ಅತ್ಯಂತ ಪ್ರೀತಿ ಪಾತ್ರನಾದ ಹಿರಿಯನೂ ಆದ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕೆಂಬ ಇಚ್ಛೆಯನ್ನು ಹೊಂದಿದ್ದನು. ನಂತರ ಅದಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡತೊಡಗಿದನು. ಎಲ್ಲರಲ್ಲೂ ಶ್ರೀರಾಮನ ಪಟ್ಟಾಭಿಷೇಕದ ಕುರಿತಂತೆ ಸಂತಸವಿದ್ದರೂ ಕಿರಿಯ ರಾಣಿ ಕೈಕೇಯಿಗೆ ಇಷ್ಟವಿರಲಿಲ್ಲ. ಮಂತರೆ ಎಂಬ ದಾಸಿಯ ದುಷ್ಟ ಬುದ್ಧಿಯ ಮಾತಿನಿಂದ ಕೈಕೇಯಿ ಮನದಲ್ಲಿ ಕೆಟ್ಟ ಯೋಚನೆಗಳು ಬಂದು ತನ್ನ ಮಗ ಭರತನಿಗೆ ರಾಜ್ಯಭಾರ ದೊರೆಯುವಂತೆ ಮಾಡಲು ಹಠವಾದಿಯಾದಳು. ಯಾರ ಮಾತಿಗೂ ಬಗ್ಗದೆ ಶ್ರೀರಾಮನನ್ನು 14 ವರ್ಷಗಳ ಕಾಲ ವನವಾಸಿಯಾಗುವಂತೆ ಮಾಡುವಲ್ಲಿ ಸಫಲಲಾದಳು. ವನವಾಸಕ್ಕೆ ಹೊರಟು ರಾಮನ ಜೊತೆ ಲಕ್ಷ್ಮಣನು ಬರುವೆನೆಂದು ಹೊರಟರೆ ಪತಿವ್ರತೆಯಾದ ಸೀತಾಮಾತೆಯು ಗಂಡನ ಹಿಂಬಾಲಕಳಾದಳು. ಕಾಡಿಗೆ ಹೊರಟ ಶ್ರೀರಾಮ ಲಕ್ಷ್ಮಣ ಸೀತೆಗೆ ಶೂರ್ಪನಖಿ ಎನ್ನುವ ರಾಕ್ಷಸಿ ಕಣ್ಣೆದುರು ಬಂದಳು. ತನ್ನನ್ನು ಮದುವೆಯಾಗುವಂತೆ ಶ್ರೀರಾಮ ಮತ್ತು ಲಕ್ಷ್ಮಣನಿಗೆ ಇನ್ನಿಲ್ಲದ ಉಪಟಳವನ್ನು ನೀಡಿದಳು. ಇದರಿಂದ ಕೋಪಗೊಂಡ ಲಕ್ಷ್ಮಣನು ಆಕೆಯ ಮೂಗು ಮತ್ತು ಕಿವಿಗಳನ್ನು ಕತ್ತರಿಸಿದನು. ಈ ಅಪಮಾನ ಮತ್ತು ಗಾಯದ ನೋವನ್ನು ತಾಳಲಾರದೆ ಶೂರ್ಪನಖಿಯು ತನ್ನ ಅಣ್ಣನಾದ ಲಂಕಾಧಿಪತಿಯಾದ ರಾವಣನ ಬಳಿ ಅಳುತ್ತಾ ಓಡಿದಳು. ತಂಗಿ ಶೂರ್ಪನಖಿಗೆ ಆದ ಅನ್ಯಾಯವನ್ನು ಕಂಡ ರಾವಣನು ಕೋಪದಿಂದ ಕುದಿಯತೊಡಗಿದ. ಇದರಿಂದಾಗಿ ಶ್ರೀರಾಮನ ಪತ್ನಿ ಸೀತಾಮಾತೆಯನ್ನು ಅಪಹರಿಸುವ ಕೆಟ್ಟ ಯೋಚನೆಗೆ ಬಂದನು. लंकापति महान पर अन्ना अभिमान धर्म से अटकल रचा था प्रपंच ಲಂಕಾಪತಿ ರಾವಣ Second
ಪುಷ್ಪಕ ವಿಮಾನದಲ್ಲಿ ರಾವಣನು ಲಂಕೆಯಿಂದ ಬಡ ಸನ್ಯಾಸಿಯಾಗಿ ಭಿಕ್ಷೆ ಬೇಡಲು ಶ್ರೀರಾಮನ ಪಂಚವಟಿಗೆ ಬಂದು ಯಾರೂ ಇಲ್ಲದ ಸಮಯ ನೋಡಿ ಸೀತಾಮಾತೆಯನ್ನು ಅಪಹರಿಸಿದನು. ಸೀತಾಮಾತೆಯನ್ನು ಹುಡುಕುತ್ತಾ ಹೊರಟ ರಾಮ ಲಕ್ಷ್ಮಣರಿಗೆ ಋಷ್ಯಮುಖ ಪರ್ವತದಲ್ಲಿ ಸುಗ್ರೀವನೆಂಬ ವಾನರ ನಾಯಕ ಸಿಕ್ಕಿದ. ಅವನ ಗೆಳೆಯನೇ ಪರಾಕ್ರಮಿ ಈ ಹನುಮಂತ. ಸೀತಾಮಾತೆಯನ್ನು ಹುಡುಕಿಕೊಡುವಲ್ಲಿ ನಿಮ್ಮೆಲ್ಲರ ಸಹಾಯ ಬೇಕೆಂದು ರಾಮ ಲಕ್ಷ್ಮಣರು ಹನುಮಂತನ ವಾನರ ಸೇನೆಯಲ್ಲಿ ಕೇಳಿಕೊಂಡರು. ಕೈ ಮುಗಿದರೆ ಕೈ ಹಿಡಿಯುವ ಭಕ್ತರ ಪ್ರಿಯ ವಜ್ರಕಾಯ, ತೋಳ್ಬಲ ಕೊಡು ಬೆಂಬಲ ಕೊಡು ಕಲಿಗಳ ಕಲಿ ಆಂಜನೇಯ. ಪಾಹಿ ಪಾಹಿ ಹನುಮ ಧನ್ಯ ನಿನ್ನ ಕಂಡ ಜನುಮ, ಕನ್ನಡ ಕುಲ ಕೀರ್ತಿಯ ಸಿರಿ ನಿನ್ನದು ಶರವೇಗದ ಗುರಿ ಬಾರೋ ಜಗದೋದ್ಧಾರ. ಕೈ ಮುಗಿದರೆ ಕೈ ಹಿಡಿಯುವ ಭಕ್ತರ ಪ್ರಿಯ ವಜ್ರಕಾಯ. ಕಪಿರವ ಪ್ರಜ್ಞಾಯ ಓಂ ಹಂ ಶುಭಕರ ವಿಷಕರ ತಮ ಶೌರ್ಯಾಯ ಶೀಲಂ ಅಗಣಿತ ಗಾತ್ರಂ ವೀರಂ ಪರಕಶದಾಸಂ ವೇದಂ ಮಹಾಬಲಾಯ. ಧೈರ್ಯದಲ್ಲಿ ಬಜರಂಗ ಬಲಿ ತುಂಬಿರುವೆ ಅಣುರೇಣು ಬಲಿ, ನೀನಿರುವ ಧ್ವಜ ಎತ್ತಿದರು ಹೀಗಿದರು ಗೆದ್ದು ಪಾಂಡವರು. ನೀನೇ ನಮ್ಮ ಆಧಾರ ನೀಗೂ ಬಾರೋ ಈ ಬಾರ. ಬಾಹುಬಲಿ ಅಮೋಘ ಸೀತಾ ಪ್ರಿಯ ಪ್ಲವಂಗ ದೈವೋತ್ತಮ ಶುಭಂಗ ಬಾರೋ ಜಗದೋದ್ಧಾರ. ವಿಶ್ವಹರಯ ಪವನ ತೇಜ ಧೀರ ನಮಃ ಶಕ್ತಿ ಸಹಿತ ಲೋಕರಹಿತ ಪ್ರಳಯ ನೇತ್ರ ವೀರ ನಮಃ. ವೀರ ಬಂಧವ ವಿಶ್ವಹರಯ ಪವನ ತೇಜ ಧೀರ ನಮಃ ಶಕ್ತಿ ಸಹಿತ ಲೋಕರಹಿತ ಪ್ರಳಯ ನೇತ್ರ ವೀರ. ಚಿರಂಜೀವಿ ತಂದೆ ಸಂಜೀವಿನಿ ಪ್ರಾಣ ಕೊಡು ಮಹಾ ಮಹಾದಣಿ, ದಾನವರ ಕುಲ ವಿನಾಶಕ ನೀನಿರಲು ಕಷ್ಟ ಯಾವ ಲೆಕ್ಕ. ಭಕ್ತರ ಕಾಯೋ ಧೀಮಂತ ದಾಸರು ನಾವು
ಹನುಮಂತ ಸರ್ವೋತ್ತಮ ಗುಣೇಂದ್ರ ಜೀವೋತ್ತಮ ಜಿತೇಂದ್ರ ಲೋಕೋತ್ತಮ ಕಪೀಂದ್ರ ಪಾರೋ ಜಗದೋದ್ಧಾರ ಮುಗಿದರೆ ಕೈ ಹಿಡಿಯುವ ಭಕ್ತರ ಪ್ರಿಯ ವಜ್ರಕಾಯ ಆಂಜನೇಯ ಸೀತಾಮಾತೆಯನ್ನು ಹುಡುಕುತ್ತಾ ಹೊರಟ ರಾಮ ಲಕ್ಷ್ಮಣರಿಗೆ ಕಿಷ್ಕಿಂಧೆಯ ಸಂಪೂರ್ಣ ವಾನರ ಸೇನೆಯೇ ಸಹಾಯಹಸ್ತವನ್ನು ಚಾಚಿದರು. ಅದರಲ್ಲೂ ಅತ್ಯಂತ ಶಕ್ತಿಶಾಲಿ ವಾನರನಾದ ಮಾರುತಿಗೆ ಸೀತಾಮಾತೆಯನ್ನು ಹುಡುಕುವ ಸಂಪೂರ್ಣ ಜವಾಬ್ದಾರಿ ನೀಡಿದರು. ಸಮುದ್ರದಾಚೆಗಿನ ಲಂಕಾದ್ವೀಪದ ರಾವಣನು ಸೀತೆಯನ್ನು ಅಪಹರಿಸಿದ್ದಾನೆಂದು ತಿಳಿದು ಅಲ್ಲಿಗೆ ವಾಯುಪುತ್ರನಾಗಿ ಅತ್ಯಂತ ವೇಗವಾಗಿ ಹಾರಿದ. ಲಂಕೆಯನ್ನು ಸುತ್ತಿ ಸೀತಾಳನ್ನು ಹುಡುಕತೊಡಗಿದ. ಕೊನೆಗೆ ಅಶೋಕವನದಲ್ಲಿ ಸೀತೆ ಸಿಕ್ಕಿದಳು. ರಾಮನ ಗುರುತಿಗಾಗಿ ತಂದಿದ್ದ ಉಂಗುರವನ್ನು ಸೀತೆಗೆ ಕೊಟ್ಟು ಸೀತೆಯಿಂದ ಉಂಗುರವನ್ನು ಪಡೆದು ಅಶೋಕವನದ ಸುತ್ತಮುತ್ತಲು ಹಾಳುಗೆಡವಿ ತನ್ನ ಬಾಲಕ್ಕೆ ಕೊಟ್ಟ ಬೆಂಕಿಯಿಂದಲೇ ಇಡೀ ಲಂಕೆಗೆ ಬೆಂಕಿ ಇಟ್ಟು ಹಿಂತಿರುಗಿದನು. ವಾನರ ಸೇನೆ ಮತ್ತು ಲಂಕೆಯ ರಾಕ್ಷಸರ ಮಧ್ಯೆ ಘೋರ ಯುದ್ಧ ಏರ್ಪಟ್ಟು ಪ್ರಬಲವಾದ ಬ್ರಹ್ಮಾಸ್ತ್ರದಿಂದ ರಾಮನು ರಾವಣನನ್ನು ಕೊಂದನು. ಮಹಾವಿಷ್ಣುವಿನ ಅವತಾರವಾಗಿದ್ದ ಶ್ರೀರಾಮನು ಭೂಮಿಯ ಮೇಲೆ ಶಾಂತಿ ನೆಮ್ಮದಿ ನೆಲೆಸುವಂತೆ ಮಾಡಿದನು. ಈ ಹೊತ್ತಿಗಾಗಲೇ ವನವಾಸವೂ ಕೂಡ ಮುಗಿದಿತ್ತು. ಅಯೋಧ್ಯೆಗೆ ಹಿಂತಿರುಗಿದರು. ಶುಭ ಮುಹೂರ್ತದಲ್ಲಿ ಶ್ರೀರಾಮನು ಅಯೋಧ್ಯೆಯ ರಾಜನಾದನು. ಶ್ರೀರಾಮಚಂದ್ರನು ಹಲವಾರು ವರ್ಷಗಳ ಕಾಲ ಅಯೋಧ್ಯೆಯನ್ನು ಆಳಿದನು. ಪ್ರಜೆಗಳ ಸುಖವೇ ತನ್ನ ಸುಖ ಎಂದು ತಿಳಿದುಕೊಂಡು ಅವನ ಆಡಳಿತದಲ್ಲಿ ಜನರು ಸುಖ ಸಂತೋಷ ನೆಮ್ಮದಿಯಿಂದ ಜೀವನ ನಡೆಸತೊಡಗಿದರು. ಯಾವುದೇ ಕುಂದು ಕೊರತೆಗಳಿಲ್ಲದೆ ರಾಮನ ವೈಭವದ ರಾಜ್ಯಭಾರವನ್ನು ಇಡೀ ಪ್ರಪಂಚವೇ ರಾಮರಾಜ್ಯ ಎಂದು ಕೊಂಡಾಡಿತು. లోకాభిరామం రణరంగధీరం రాజీవనేత్రం రఘువంశనాథం కారుణ్య రూపం కరుణాకరంతం శ్రీరామచంద్రం శరణం ప్రపద్యే. ರಾಜಾದಿರಾಜನ ಸೂರ್ಯವಂಶ ತೇಜನ ಸೃಷ್ಟಿಯಲ್ಲ ಸರ್ವಶ್ರೇಷ್ಠ ಮಹಾರಾಜನ ಸಾಗರ ಸೇತುವೆ ನಿರ್ಮಿತ ಕೀರ್ತಿವಂತನ ಕೇಸರಿ ಒಡೆಯ ಶ್ರೀರಾಮನ ವೈಭವದ ಸಂಭ್ರಮದ ಸಂಸ್ಕೃತಿಯ ರಾಜ ಸಾಮ್ರಾಜ್ಯ ಶ್ರೀರಾಮ ರಾಜ್ಯ ಶ್ರೀರಾಮ ರಾಜ್ಯ ಶ್ರೀರಾಮ ರಾಜ್ಯ ಶ್ರೀರಾಮ ರಾಜ್ಯ ಬೆಂಕಿ ಸಾಮ್ರಾಜ್ಯ ಶ್ರೀರಾಮ ರಾಜ್ಯ ಶ್ರೀರಾಮ ಜಯ ರಾಮ ಜಯ ಜಯ ಶ್ರೀರಾಮ ಜಯ ಜಯ ಶ್ರೀರಾಮ ಶ್ರೀರಾಮ ಜಯ ರಾಮ ಜಯ ಜಯ ಶ್ರೀರಾಮ ಜಯ ಜಯ ಶ್ರೀರಾಮ.
ಧರ್ಮ ಶೌರ್ಯದ ಸಾರ್ವಭೌಮವು ಹೆಸರನ್ನೇ ಉಸಿರಾಡೋ ಹನುಮ ಧ್ಯಾನವು ಕಡಲಲೆಯಲ್ಲಿ ಕಲ್ಲು ತೇಲೋ ಶಕ್ತಿ ನಾಮವು ಸರ್ವಶಕ್ತಿ ಸಿದ್ಧಿ ಜಪಿಸೆ ನಿನ್ನ ನಾಮವು ಹಿಂದುತ್ವದ ಘರ್ಜನೆಯ ಜಯಘೋಷದ ಮಂತ್ರ ಸಾರವು ರಾಮನಾಮವು ಶ್ರೀರಾಮನಾಮವು ರಾಮನಾಮವು ಶ್ರೀರಾಮನಾಮವು ಹೆಸರಲ್ಲೇ ಜಗದೆಲ್ಲೆಡೆ ಅನ್ನದಾನವು ಶ್ರೀರಾಮ ಜಯ ರಾಮ ಜಯ ಜಯ ಶ್ರೀರಾಮ ಜಯ ಜಯ ಶ್ರೀರಾಮ ಶ್ರೀರಾಮ ಜಯ ರಾಮ ಜಯ ಜಯ ಶ್ರೀರಾಮ ಜಯ ಜಯ ಶ್ರೀರಾಮ. ಇದುವರೆಗೂ ಈ ಭವ್ಯ ವೇದಿಕೆಯಲ್ಲಿ ರಾಮಾಯಣ ಕಥನ ನೃತ್ಯ ರೂಪಕ ಕಾರ್ಯಕ್ರಮ ನೀಡಲು ಅವಕಾಶ ಕೊಟ್ಟಂತ ಹನುಮಗಿರಿ ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೂ ತುಂಬು ಮನಸ್ಸಿನ ಧನ್ಯವಾದಗಳು. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಮನಸಾರೆ ವಂದಿಸುತ್ತ ಇಂದಿಲ್ಲಿ ಈ ಭವ್ಯ ವೇದಿಕೆಯಲ್ಲಿ ಕಾರ್ಯಕ್ರಮ ನೀಡಿದ ನಮ್ಮ ಕಲಾ ಪ್ರತಿಭೆಗಳ ಪರಿಚಯ ಈ ರೀತಿಯಾಗಿದೆ. ಮೊದಲಿಗೆ ಸುಬ್ಬಣ್ಣ ರೈ ಕಲ್ಲಾಜೆ ಗುರು ವಸಿಷ್ಠರಾಗಿ ಪಾತ್ರ ನಿರ್ವಹಿಸಿದವರು. ರಾಜೇಂದ್ರ ಪ್ರಸಾದ್ ಮೇನಾಲ, ಮೀನಾಕ್ಷಿ ಭಾಸ್ಕರ ಪುಳಿಮರಡ್ಕ ಸುಧನ್ಮ ದಶರಥನಾಗಿ ಪಾತ್ರವಹಿಸಿದವನು. ಕೌಸಲ್ಯೆಯಾಗಿ ಹಿಮಾನಿ, ಸುಮಿತ್ರೆಯಾಗಿ ಧನ್ಯ, ಕೈಕೇಯಿಯಾಗಿ ಚೇತನ. ಮಕ್ಕಳೆಲ್ಲರ ಹೆಸರು ಕರೆದಂತೆ ವೇದಿಕೆಗೆ ಬರಬೇಕು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ವೈಷ್ಣವಿ, ಹನಿಕ್ಷಾ, ಶ್ರಾವಣಿ, ಮೌಲ್ಯ ಕಲ್ಲಾಜೆ ಮುಖ್ಯ ರಾಮನಾಗಿ, ಸಮೃದ್ಧಿ ಕುಕ್ಕುಡೇಲ್ ಎಸ್ಟೇಟ್ ಸೀತೆಯಾಗಿ, ರಾವಣ ಮಾನಸ ಚಿಮಿಣಿಗುಡ್ಡೆ, ಹನುಮಂತ ಶರಣ್ಯ ವಜ್ರಮೂಲೆ ನೃತ್ಯಗಾರರಾಗಿ ಕೀರ್ತಿ ಜಲಧರ ಕಾಲೋನಿ, ಪ್ರೀತಿ ಜಲಧರ ಕಾಲೋನಿ, ದೀಪಿಕಾ ಜಲಧರ ಕಾಲೋನಿ, ಸಾನ್ವಿಕಾ ಜಲಧರ ಕಾಲೋನಿ, ಧನ್ವಿಕಾ ಕಡಂಬಳಿಕೆ, ಪೂರ್ತಿ ಕಡಂಬಳಿಕೆ, ವೈಷ್ಣವಿ ಮೆಣಸಿನಕಾನ, ಮೋಕ್ಷ ಸಿಂಚನ ಮೇನಾಲ, ನಿಶಿಕಾ ಉರಿಕ್ಯಾಡಿ, ನಿಶ್ಮಿತಾ, ಪ್ರಶ್ವಿತ್, ಪರೀಕ್ಷಿತ್, ಅದ್ವಿತ್, ಸಮನ್ಯು, ಪ್ರಜ್ವಲ್, ಧನ್ಯ ಮೆಣಸಿನಕಾನ, ನಿಶ್ಮಿತಾ, ಧನ್ವಿತಾ ಪಟ್ಟೆ. ಶ್ಲೋಕ ವಿಭಾಗದಲ್ಲಿ ಭಾಗವಹಿಸಿದ ಮಕ್ಕಳು ಧನ್ವಿತಾ ಪಟ್ಟೆ, ಸಾತ್ವಿಕ್ ಪಟ್ಟೆ, ಮೋಹಲ್ ಮಂಗಳೂರು, ವಿಜ್ವಲ್ ಮಂಗಳೂರು, ಅದ್ವೈತ್ ಈಶ್ವರ ಮಂಗಲ, ಅಹನಾ ಈಶ್ವರ ಮಂಗಲ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಸರು ಬಿಟ್ಟೋಗಿದ್ರೆ ಮಕ್ಕಳು ವೇದಿಕೆಗೆ ಬರಬೇಕು. ಸಹಕರಿಸಿದ ಪ್ರತಿಯೊಬ್ಬರಿಗೂ, ಕಳುಹಿಸಿಕೊಟ್ಟ ಪೋಷಕರಿಗೂ ತುಂಬ ಮನಸ್ಸಿನ ಧನ್ಯವಾದಗಳು. ಹಾಗೆ ಈ ಮಕ್ಕಳ ಪೋಷಕರು ಈ ವೇದಿಕೆಯಲ್ಲಿದ್ದರೆ ವೇದಿಕೆಗೆ ಅವರು ಕೂಡ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಪೋಷಕರು ನಮ್ಮ ಜೊತೆ ಬಂದು ನಮ್ಮ ಜೊತೆ ಸೇರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪೋಷಕರೆಲ್ಲರೂ ವೇದಿಕೆಗೆ ಬನ್ನಿ.
ಹರಿ ಓಂ. ಆದರಣೀಯ ಭಕ್ತಾಭಿಮಾನಿ ಬಂಧುಗಳೇ, ಧರ್ಮಾಸಕ್ತ ಬಂಧುಗಳೇ, ಎಲ್ಲ ಕಲಾಭಿಮಾನಿ ಬಂಧುಗಳೇ, ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಉಭಯ ದೇವರುಗಳಿಗೆ ನಡೆಯುವಂತಹ ಬ್ರಹ್ಮಕಲಶೋತ್ಸವದ ಈ ಶುಭ ಅವಸರದಲ್ಲಿ ಸರಣಿ ಕಾರ್ಯಕ್ರಮಗಳ ತೆರನಾಗಿ ಈ ವೇದಿಕೆಯಲ್ಲಿ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡಿಬಂದವು. ಅದೇ ರೀತಿ ಮುಸ್ಸಂಜೆ ಈ ಕಾರ್ಯಕ್ರಮದಲ್ಲಿ ಇದುವರೆಗೆ ಧರ್ಮಸಮ್ಮತವಾದಂತಹ ಭಕ್ತಿ ಪುರಸ್ಸರವಾದಂತಹ ಸಮರ್ಥ ಸಾಂಸ್ಕೃತಿಕ ಕಲಾ ತಂಡ ಈಶ್ವರಮಂಗಲ ಇವರಿಂದ ನೃತ್ಯ ರೂಪಕ ನಡೆದು ಬಂತು. ಈ ಸಂಸ್ಥೆ ಸಮರ್ಥ ಎನ್ನುವಂಥದ್ದು ಇದರ ಜೊತೆಗಿರುವ ವಿದ್ಯಾರ್ಥಿಗಳನ್ನು ನಾವು ಗಮನಿಸಿದಾಗ ಶೃಂಗೇರಿ ಶಾರದಾ ಪೀಠದಿಂದ ಪುತ್ತೂರನ್ನು ಆಯ್ಕೆ ಮಾಡಿಕೊಂಡು ಧರ್ಮಾಭ್ಯುದಯ ಎಂಬ ಶಿಕ್ಷಣವನ್ನು ಕೂಡ ಈ ವಿದ್ಯಾರ್ಥಿಗಳೇ ನೀಡುವ ಈ ಶುಭ ಅವಸರದಲ್ಲಿ ರಾಮಾಂಜನೇಯ ಈ ಬ್ರಹ್ಮಕಲಶೋತ್ಸವ ಸಮಾರಂಭದಲ್ಲಿ ತಾವು ಕೂಡ ಭಾಗವಹಿಸಿ ಕೃತಾರ್ಥರಾಗಿದ್ದಾರ. ಸದ್ಯ ಭವಿಷ್ಯತ್ತಿನಲ್ಲಿ ತಮಗೆಲ್ಲರಿಗೂ ಕೂಡ ವಿದ್ಯಾಭ್ಯಾಸದಲ್ಲಿ ಅದೇ ರೀತಿ ನಿಮ್ಮ ವೈಯಕ್ತಿಕ ಬದುಕು ಉತ್ತರೋತ್ತರ ಶ್ರೇಯೋಭಿವೃದ್ಧಿ, ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು, ಸೌಭಾಗ್ಯಗಳಿಂದ ಕೂಡಿ ಇಂತಹ ಕಾರ್ಯಕ್ರಮಗಳನ್ನು ಮುಂದಿನ ಅನೇಕ ಥರದ ವೇದಿಕೆಗಳಲ್ಲಿ ನಡೆಸುವಲ್ಲಿ ಆ ಭಗವಂತ ಕೋದಂಡರಾಮ ಆಂಜನೇಯ ನಿಮ್ಮೆಲ್ಲರನ್ನು ಕೂಡ ಅನುಗ್ರಹಿಸಲಿ ಅನ್ನುವಂಥ ಆತ್ಮಾರ್ಥೆಯ ಮಾತುಗಳೊಂದಿಗೆ ಸಂಸ್ಥೆಯ ಸಮರ್ಥ ಕಲಾ ತಂಡದ ಸಂಚಾಲಕಿ ತೇಜಸ್ವಿನಿ ನವೀನ್ ಕುಕ್ಕುಡೇಲಿ ಇವರನ್ನು ಶಲ್ಯ ಹಾಗೂ ಸ್ಮರಣಿಕೆ ನೀಡಿ ದೇವರ ಪ್ರಸಾದದೊಂದಿಗೆ ಗೌರವಿಸಬೇಕು ಅನ್ನುವಂತಹ ಮನವಿಯನ್ನು ನಮ್ಮ ಸಂಸ್ಥೆಯ ಗಜಾನನ ಕನ್ನಡ ಮಾಧ್ಯಮ ಸಂಸ್ಥೆಯ ಶ್ರೀಮತಿ ವಿದ್ಯಾಲಕ್ಷ್ಮಿ ಇವರಲ್ಲಿ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ. ಶಲ್ಯ ಹಾಗೂ ಸ್ಮರಣಿಕೆ ನೀಡಿ ಸಂಸ್ಥೆಯ ಸಂಚಾಲಕಿಯವರನ್ನು ಗೌರವಿಸಬೇಕು. ಎಲ್ಲ ವಿದ್ಯಾರ್ಥಿ ಬಂಧುಗಳಿಗೆ ಪ್ರಶಸ್ತಿ ಪತ್ರಗಳನ್ನು ನೀಡಲಾಗಿದೆ. ಸಂಸ್ಥೆಯ ಸಂಚಾಲಕರು ಎಲ್ಲ ವಿದ್ಯಾರ್ಥಿಗಳಿಗೆ ಇದನ್ನು ಹಂಚಬೇಕು ಅನ್ನುವಂಥ ಮನವಿಯ ಜೊತೆಗೆ, ಆದರಣೀಯ ಬಂಧುಗಳೇ, ಮುಂದೆ ಇದೇ ವೇದಿಕೆಯಲ್ಲಿ ಫ್ಯೂಷನ್ ಡ್ಯಾನ್ಸ್ ಈಶ್ವರಮಂಗಲ ಸ್ಥಳೀಯ ಪ್ರತಿಭೆಗಳಿಂದ ನೃತ್ಯ ವೈವಿಧ್ಯ ಅನ್ನುವಂತಹ ವಿಶೇಷವಾದಂತಹ ಕಾರ್ಯಕ್ರಮ ಮೂಡಿಬರಲಿಕ್ಕಿದೆ. ಕಾರ್ಯಕ್ರಮಕ್ಕೆ ಭೂಷಣ ಪ್ರಾಯರಾಗಿದ್ದುಕೊಂಡು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಆಸ್ವಾದಿಸಬೇಕು, ನಮ್ಮ ಜೊತೆ ಸಹಕರಿಸಬೇಕು, ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂಥ ಕಳಕಳಿಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಎಲ್ಲರನ್ನು ಕೂಡ ಮತ್ತೊಮ್ಮೆ ಮಗದೊಮ್ಮೆ ಆತ್ಮಾರ್ಥತೆಯ ಜೊತೆಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ ಬಂಧುಗಳೇ.
ಬನ್ನಿ ಬನ್ನಿ. ಪೋಲೆ ಪೋಲೆ ಬೇ നീല നീല നീലമലയിൽ സ്വാമിയെ മഞ്ഞറിഞ്ഞുവ മലയിൽ അയ്യപ്പോ പൊന്നണിഞ്ഞ കോവിലുള്ളിൽ അയ്യപ്പോ നെയ്യറിഞ്ഞ നിൻ രൂപം നീല നീല നീലമലയിൽ സ്വാമിയെ മഞ്ഞറിഞ്ഞു ആ മലയിൽ അയ്യപ്പോ പൊന്നണിഞ്ഞ കോവിലുള്ളിൽ അയ്യപ്പോ നെയ്യറിഞ്ഞ നിൻ രൂപം സ്വാമി ശരണം 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 സ്വാമിയേ സ്വാമിയേ ഹരിഹരസുതന കില വരദനയ്യപ്പ സ്വാമി ശരണം 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 സ്വാമിയേ സ്വാമിയേ ഹരിഹരസുതന കില വരദനയ്യപ്പ നീല നീല നീലമലയിൽ സ്വാമിയേ മഞ്ഞറിഞ്ഞു ആ മലയിൽ അയ്യപ്പോ പൊന്നണിഞ്ഞ കോവിലുള്ളിൽ അയ്യപ്പോ നെയ്യറിഞ്ഞ നിൻ രൂപം ഹരിഹര സുതനയ്യൻ അറിവിൻ പൊരുളയ്യൻ ഹരിഹര സുതനയ്യൻ അറിവിൻ പൊരുളയ്യൻ ഏകാന്തവാസനാകു സ്വാമിയേ സ്വാമിയേ വരവേടി തെളിയണേ എന്നയ്യപ്പ നീല നീല നീലമലയിൽ സ്വാമിയേ മഞ്ഞറിഞ്ഞു ആ മലയിൽ അയ്യപ്പോ പൊന്നണിഞ്ഞ കോവിലുള്ളിൽ അയ്യപ്പോ നെയ്യറിഞ്ഞ നിൻ രൂപം സ്വാമി ശരണം 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 സ്വാമിയേ സ്വാമിയേ ഹരിഹരസുതന കില വരദനയ്യപ്പ കലിയുഗ വരദനയൻ കാനനവാസനയൻ കലിയുഗ വരദനയൻ കാനനവാസനയൻ കർപ്പൂര പ്രിയനാകും സ്വാമിയേ സ്വാമിയേ പാപങ്ങളാ തീർക്കണേ എന്നയ്യപ്പ സ്വാമി ശരണം 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 സ്വാമിയേ സ്വാമിയേ ഹരിഹരസുതന കില വരദനയ്യപ്പ നീല നീല നീലമലയിൽ സ്വാമിയേ മഞ്ഞറിഞ്ഞു ആ മലയിൽ അയ്യപ്പോ പൊന്നണിഞ്ഞ കോവിലുള്ളിൽ അയ്യപ്പോ നെയ്യറിഞ്ഞ നിൻ രൂപം സ്വാമി ശരണം 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 സ്വാമിയേ സ്വാമിയേ ഹരിഹരസുതന കില വരദനയ്യപ്പ സ്വാമി ശരണം 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 സ്വാമിയേ സ്വാമിയേ ഹരിഹരസുതന കില വരദനയ്യപ്പ ഹരിഹരസുതന കില വരദനയ്യപ്പ ഹരിഹരസുതന കില വരദനയ്യപ്പ
single-handedly.
ಮುಂದೆ ಇದೇ ವೇದಿಕೆಯಲ್ಲಿ ಫ್ಯೂಷನ್ ಡ್ಯಾನ್ಸ್ ಈಶ್ವರಮಂಗಿಲ ಸ್ಥಳೀಯ ಪ್ರತಿಭೆಗಳಿಂದ ನೃತ್ಯ ವೈವಿಧ್ಯಮಯ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ತಂಡದವರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. Hello, check. Hello, check. Hello, check. Monitor. Hello, check. Hello. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಪರಮ ಪಾವನ ಕ್ಷೇತ್ರ ಪಂಚಮುಖಿ ಆಂಜನೇಯನ ಕ್ಷೇತ್ರದಲ್ಲಿ ನಿರಂತರವಾಗಿ ಶ್ರೀದೇವರ ಬ್ರಹ್ಮಕಲಶೋತ್ಸವದ ಉತ್ಸವದ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿವಿಧ ಕಲಾ ಪ್ರಕಾರಗಳ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಮೂಡಿಬಂದಿದೆ. ಹಾಗೆ ಕಳೆದ 9ರಿಂದ ಅಂದ್ರೆ ಇವತ್ತು 12ನೇ ತಾರೀಕು ಇಂದಿನವರೆಗೆ ನಿರಂತರವಾಗಿ ಈ ಒಂದು ಕ್ಷೇತ್ರದಲ್ಲಿ ವಿವಿಧ ರೀತಿಯ ವೈದಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯ ಈ ಒಂದು ಬ್ರಹ್ಮಕಲಶೋತ್ಸವ ಜರುಗಿದೆ. ಇವತ್ತು ಕೊನೆಯ ದಿವಸ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ಪ್ರಖ್ಯಾತ ನೃತ್ಯ ತಂಡದವರಿಂದ ಇದೀಗ ನೃತ್ಯ ಕಾರ್ಯಕ್ರಮ ಮೂಡಿ ಬರಲಿಕ್ಕಿದೆ. ಆಗಮಿಸಿರುವಂತಹ ಎಲ್ಲ ಸಹೃದಯಿ ಕಲಾ ಪ್ರೇಕ್ಷಕರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಬ್ರಹ್ಮಕಲಶೋತ್ಸವದ ಈ ಉತ್ಸವದ ಎಲ್ಲ ಸಮಿತಿಯ ಪದಾಧಿಕಾರಿಗಳ ಅನುಮತಿಯನ್ನ ಯಾಚಿಸಿಕೊಳ್ತಾ ಕಳೆದ ಹಲವಾರು ವರ್ಷಗಳಿಂದ ಸುಮಾರು 25 ವರ್ಷಗಳಿಂದ ಸುಳ್ಯದಲ್ಲಿ ಬಹಳಷ್ಟು ಖ್ಯಾತಿಯನ್ನ ಪಡೆದಂತ ಒಂದು ನೃತ್ಯ ತಂಡ ಫ್ಯೂಷನ್ ಇನ್ಸ್ಟಿಟ್ಯೂಟ್ ಆಫ್ ಡ್ಯಾನ್ಸ್ ಅನ್ನುವಂತ ಒಂದು ಕಲಾ ತಂಡ ಹಲವಾರು ಕಡೆಗಳಲ್ಲಿ ನೃತ್ಯ ಪ್ರದರ್ಶನವನ್ನ ಮಾಡಿ ಹೆಗ್ಗಳಿಕೆಗೆ ಪಾತ್ರವಾದಂತ ಈ ಒಂದು ನೃತ್ಯ ತಂಡ, ಈ ತಂಡದ ನಿರ್ದೇಶಕರಾಗಿ ಶ್ರೀಯುತ ವಸಂತ್ ಆಚಾರ್ಯ ಕಾಯರ್ತೋಡಿ ಸುಳ್ಯ ಇವರು ಕಳೆದ ಹಲವಾರು ವರ್ಷಗಳಿಂದ ತಮ್ಮ ಕಲಾ ಸೇವೆಗಾಗಿ ಜೀವನವನ್ನೇ ಮುಡಿಪಾಗಿಟ್ಟು ಅದೆಷ್ಟೋ ಪ್ರತಿಭೆಗಳನ್ನ ಹೊರತರುವಲ್ಲಿ ಬಹಳಷ್ಟು ಶ್ರಮವನ್ನ ವಹಿಸಿದಂತ ಒಬ್ಬ ಉತ್ತಮ ಕಲಾವಿದ, ನೃತ್ಯ ನಿರ್ದೇಶಕರು ಹೌದು. ಇವತ್ತು ಸುಳ್ಯದಲ್ಲಿ ಮಾತ್ರವಲ್ಲ, ಇದೇ ಪ್ರದೇಶದಲ್ಲಿ ಈಶ್ವರಮಂಗಲದಲ್ಲಿ ಕೂಡ ಈ ಒಂದು ಫ್ಯೂಷನ್ ಡ್ಯಾನ್ಸ್ ತಂಡದ ತರಬೇತಿ ಕೇಂದ್ರಗಳು ಇಲ್ಲಿ ಕೂಡ ನಡೀತಾ ಇದೆ. ಇವತ್ತು ಈಶ್ವರಮಂಗಲದ ಅದೆಷ್ಟೋ ಪ್ರತಿಭೆಗಳನ್ನ ಈ ವೇದಿಕೆಯಲ್ಲಿ ತಮ್ಮ ಮುಂದೆ ಪ್ರದರ್ಶನಕ್ಕೆ ಅಣಿಗೊಳಿಸ್ತಾ ಇದ್ದಾರೆ. ಏನೇನು ಸ್ವಲ್ಪ ಹೊತ್ತಿನಲ್ಲಿ ತಮ್ಮೆಲ್ಲರನ್ನ ರಂಜಿಸ್ಲಿಕ್ಕೆ ಈ ವೇದಿಕೆಯನ್ನ ಅಲಂಕರಿಸಲಿಕ್ಕಿದ್ದಾರೆ ನಮ್ಮ ಇಲ್ಲಿಯ ಫ್ಯೂಷನ್ ಇನ್ಸ್ಟಿಟ್ಯೂಟ್ ಆಫ್ ಡ್ಯಾನ್ಸ್ ತಂಡದ ಕಲಾವಿದರು. ತಮ್ಮೆಲ್ಲರ ಒಂದು ಜೋರಾದ ಚಪ್ಪಳೆ ಮೂಲಕ ಈ ಒಂದು ಕಲಾ ತಂಡಕ್ಕೆ ಸ್ವಾಗತವನ್ನ ಕೋರಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ಪ್ರೇಕ್ಷಕರು ಎಷ್ಟಿದ್ದಾರೆ ಎನ್ನುವುದು ಮುಖ್ಯವಲ್ಲ, ಇರುವಂತ ಪ್ರೇಕ್ಷಕರು ಎಷ್ಟರ ಮಟ್ಟಿಗೆ ನಮಗೆ ಸಪೋರ್ಟ್ ಮಾಡ್ತಾರೆ, ಇರುವಂತ ಪ್ರೇಕ್ಷಕರು ಆ ಕಲಾ ಅಭಿರುಚಿಯನ್ನ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾರೆ ಅನ್ನೋದೇ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ಈ ವೇದಿಕೆಯಲ್ಲಿ ನೃತ್ಯ ಮಾಡುವಂತ ಕಲಾವಿದರಿಗೆ ಇರ್ಲಿ ಅನ್ನುವಂತ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ವಸಂತಾಚಾರ್ಯ ಕಾಯರ್ತೋಡಿ ಸುಳ್ಯ ಇವರ ಪರವಾಗಿ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ, ನಮ್ಮ ಪ್ರಪ್ರಥಮ ಈ ಒಂದು ನೃತ್ಯ ತಂಡದ ನೃತ್ಯವನ್ನ ಪ್ರದರ್ಶನ ಮಾಡಲಿಕ್ಕೆ ನಾವು ವೇದಿಕೆಗೆ ನಮ್ಮ ಕಲಾವಿದರನ್ನ ಕರೀಲಿಕ್ಕಿದ್ದೇವೆ. ಈ ಒಂದು ಪ್ರಥಮ ನೃತ್ಯ ಪ್ರಕಾರ ನರಸಿಂಹ ಅವತಾರದ ಒಂದು ರೂಪಕದಲ್ಲಿ ಈ ನೃತ್ಯ ಮೂಡಿ ಬರ್ಲಿಕ್ಕಿದೆ. ಬಹಳಷ್ಟು ಈಗಾಗಲೇ ತಾವು ನೋಡಿದ್ರಿ, ಶ್ರೀರಾಮಾಯಣದ ಕುರಿತು ಒಂದು ನೃತ್ಯ ರೂಪಕ ಇಲ್ಲಿನ ಸ್ಥಳೀಯ ಕಲಾವಿದರು ಮಾಡಿದ್ರು. ಹಾಗೆ ಈ ರೀತಿಯ ಒಂದು ನೃತ್ಯ ಪ್ರದರ್ಶನವನ್ನ ಕೂಡ ಮಾಡಬೇಕಾದ್ರೆ ಬಹಳಷ್ಟು ಶ್ರಮ ಇದೆ. ಅದರ ಹಿಂದೆ ಬಹಳಷ್ಟು ಪ್ರಾಕ್ಟೀಸ್ ಅಂದ್ರೆ ತರಬೇತಿ ಬೇಕಾಗ್ತದೆ. ಆ ರೀತಿಯ ಒಂದು ತರಬೇತಿಯನ್ನ ನೀಡಿ ಅಂತ ಪುಟಾಣಿ ಮಕ್ಕಳನ್ನ ಈ ವೇದಿಕೆಗೆ ತರುವಂತ ಕೆಲಸವನ್ನ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ನಿಜಕ್ಕೂ ಅದು ಅಭಿನಂದನೀಯ ಅಂತ ಹೇಳ್ತಾ, ಇದೀಗ ನಮ್ಮ ಫ್ಯೂಷನ್ ಡ್ಯಾನ್ಸ್ ಆಫ್ ಇನ್ಸ್ಟಿಟ್ಯೂಟ್ ಸುಳ್ಯ ಈ ಒಂದು ಕಲಾ ತಂಡದ ಪ್ರಪ್ರಥಮ ಒಂದು ನೃತ್ಯ ಪ್ರಕಾರ ನರಸಿಂಹನ ಅವತಾರ ಇದೀಗ ಈ ವೇದಿಕೆಯಲ್ಲಿ ನಿಮ್ಮನ್ನ ರಂಜಿಸಲಿಕ್ಕೆ ಮತ್ತೊಮ್ಮೆ ಬರ್ತಾ ಇದ್ದಾರೆ ನಮ್ಮ ವೇದಿಕೆಯ ಪುಟಾಣಿಗಳು. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಒಂದು ಜೋರಾದ ಚಪ್ಪಾಳೆ ಪ್ಲೀಸ್. ಥ್ಯಾಂಕ್ ಯು.
ಎದುರಾಗಿ ನಿಂತು ಕಾಡುತ್ತಿದೆ. ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿಸಿದೆ. ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ. கல்லை மட்டும் கண்டால் கடவுள் தெரியாது, கடவுள் மட்டும் கண்டால் கல்லடி தெரியாது. ಹರಿಚರಣ ಅಲ್ಲಿಯೂ ಇದ್ದಾನೆ, ನನ್ನಲ್ಲಿ ನಿನ್ನಲ್ಲಿಯೂ ಇದ್ದಾನೆ, ನಿನ್ನಲ್ಲಿ ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಈ ಕ್ರಮದಲ್ಲಿ ಅಲ್ಲಿಯೂ ಇದ್ದಾನೆ, ಈ ಕ್ರಮದಲ್ಲಿ ಅಲ್ಲಿಯೂ ಇದ್ದಾನೆ, ಈ ಕ್ರಮದಲ್ಲಿ ಅಲ್ಲಿಯೂ ಇದ್ದಾನೆ. ಇದ್ದಾನೆ. ये गर्जना से भस्म हुए धूर्त सब धड़ से होगा सर अलग टुकड़े होंगे आतड़ियों के हरी हुए उग्र रे हरी हुए रुद्र ಹರಿ ಕಬಡ್ಡಿ ವಂಚಕಿ ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯ ಕಶ್ಯಪವೂ ಅಲ್ಲ. ಎಸ್, ಬಹಳಷ್ಟು ಅದ್ದೂರಿಯಾಗಿ ಈ ಒಂದು ಗ್ರ್ಯಾಂಡ್ ಫ್ಯೂಷನ್ ಇನ್ಸ್ಟಿಟ್ಯೂಟ್ ಆಫ್ ಡ್ಯಾನ್ಸ್ ಸುಳ್ಯ ಕಲಾ ತಂಡದ ಅದ್ದೂರಿಯ ಎಂಟ್ರಿ ಆಗಿದೆ. ತಮ್ಗೆಲ್ರಿಗೂ ಖುಷಿಯಾಗಿದೆ ಅಂತ ತಿಳ್ಕೊಳ್ತಾ ಇದ್ದೇನೆ. ಒಂದು ಖುಷಿಯಾಗಿದ್ರೆ ಒಂದು ಜೋರ ಚಪ್ಪಾಳೆ ಕೊಡಿ. ಯಾಕಂತ ಹೇಳಿದ್ರೆ ಈ ಒಂದು ಡ್ಯಾನ್ಸ್ ಅಲ್ಲಿ ತಾವು ನೋಡಿದಂತ ರೂಪಕದ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ. ನರಸಿಂಹ ಅವತಾರ, ಭಕ್ತ ಪ್ರಹ್ಲಾದನ ಭಕ್ತಿ, ಆ ಭಕ್ತಿಯನ್ನ ಮೆಚ್ಚಿ ಹರಿಯನ್ನ ಮೆಚ್ಚಿಸಿಕೊಂಡಂತ ಪ್ರಹ್ಲಾದ, ನರಸಿಂಹ ಯಾವ ರೀತಿಯ ಅಬ್ಬರವನ್ನ ಮಾಡ್ತಾರೆ ಎಲ್ಲವನ್ನು ಕೂಡ ತಮ್ಮ ಡ್ಯಾನ್ಸ್ ನ ಮೂಲಕ ತೋರಿಸಿಕೊಟ್ಟಂತ ನಮ್ಮ ಪ್ರತಿಭೆಗಳು
ಇವರೆಲ್ಲರೂ ಕೂಡ ನಮ್ಮ ಸ್ಥಳೀಯ ಪ್ರತಿಭೆಗಳು. ಹಾಗಿರ್ಬೇಕಾದ್ರೆ ಇಂಥ ಪ್ರತಿಭೆಗಳು ಬೆಳಗಬೇಕು ಅಂತಾದ್ರೆ ನಿಮ್ಮಂತ ಕಲಾ ಪ್ರೇಕ್ಷಕರು ಪೋಷಕರು ಖಂಡಿತವಾಗಿ ಅವರನ್ನ ಪ್ರೋತ್ಸಾಹಿಸಬೇಕು, ಆಶೀರ್ವದಿಸಬೇಕು. ಪ್ರತಿಯೊಬ್ಬ ಕಲಾವಿದರಿಗೂ ತಮ್ಮ ಆಶೀರ್ವಾದದ ಕೈ ಚಪ್ಪಾಳೆ ಪ್ರೋತ್ಸಾಹ ನೀಡಿದ್ರೆ ಖಂಡಿತವಾಗಿ ಅವರು ಇನ್ನಷ್ಟು ಬೆಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಇವತ್ತು ವಸಂತರವರ ಒಂದು ಶ್ರಮದ ಹಿಂದೆ ಈ ಮಕ್ಕಳ ಒಂದು ವೇದಿಕೆಯ ಪರ್ಫಾರ್ಮೆನ್ಸ್, ಬಹಳಷ್ಟು ಮಕ್ಕಳಲ್ಲಿ ಅಡಕವಾಗಿರುವಂತ ಪ್ರತಿಭೆಗಳನ್ನ ಹೊರಸೂಸುವಂತ ಕೆಲಸವನ್ನ ಮಾಡುವಂತದ್ದು ಒಬ್ಬ ತರಬೇತುದಾರ. ಇವತ್ತು ಬಹಳಷ್ಟು ಕಡೆಗಳಲ್ಲಿ ತರಬೇತಿ ಕೇಂದ್ರವನ್ನ ತೆರೆದು ಇಂಥ ಪುಟಾಣಿ ಮಕ್ಕಳನ್ನ ಹಾಗೆ ದೊಡ್ಡ ಮಕ್ಕಳನ್ನ ಕೂಡ ಸೇರಿಸಿಕೊಂಡು ಅವರಲ್ಲಿ ಅಡಕವಾಗಿರುವಂತಹ ಪ್ರತಿಭೆಗಳನ್ನ ಹೊರತೆಗೆದು ಇಂತಹ ವೇದಿಕೆಗಳಲ್ಲಿ ಅದನ್ನ ಪ್ರದರ್ಶನ ಮಾಡುವಂತ ಒಂದು ಅವಕಾಶವನ್ನ ಕಲ್ಪಿಸಿಕೊಂಡು ಇವತ್ತು ಬಹಳಷ್ಟು ಕಡೆಗಳಲ್ಲಿ ವೇದಿಕೆಯನ್ನ ಕಲ್ಪಿಸಿಕೊಡ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಫ್ಯೂಷನ್ ತಂಡದ ಹಲವಾರು ಕಲಾವಿದರು ಡ್ರಾಮಾ ಜೂನಿಯರ್ ಮುಂತಾದ ಟಿವಿ ವಾಹಿನಿಗಳಲ್ಲಿ ಕೂಡ ತಮ್ಮ ಪ್ರತಿಭೆಯನ್ನ ವ್ಯಕ್ತಪಡಿಸಿದಂತ ಅದೆಷ್ಟೋ ವಿದ್ಯಾರ್ಥಿಗಳು, ಅದೆಷ್ಟೋ ಮಕ್ಕಳು ಕೂಡ ಇವತ್ತು ನಮ್ಮ ಆಸುಪಾಸಲ್ಲಿದ್ದಾರೆ ಅನ್ನೋದು ಕೂಡ ನಮಗೆ ಖುಷಿ ಕೊಡುವಂತ ವಿಚಾರ. ಹಾಗಿರ್ಬೇಕಾದ್ರೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಕಾರ್ಯಕ್ರಮದ ಕೊನೆವರೆಗೆ ಕೂಡ ಇದೇ ರೀತಿಯಾಗಿ ನೀಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ, ಭಕ್ತಿಯ ಈ ಒಂದು ನೃತ್ಯ ರೂಪಕವನ್ನ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ತಾವು ವೀಕ್ಷಿಸಿದ್ರಿ, ಅಷ್ಟೇ ಭಕ್ತಿಯಿಂದ ಅವರನ್ನ ಪ್ರೋತ್ಸಾಹಿಸಿದ್ರಿ ಅಂತ ವಿನಂತಿ ಮಾಡಿಕೊಳ್ತಾ, ಕಾರ್ಯಕ್ರಮದ ಇನ್ನೊಂದು ಸುಂದರವಾದ ಹಾಡಿಗೆ ಹೆಜ್ಜೆಯನ್ನ ಹಾಕ್ಲಿಕ್ಕೆ ಇನ್ನಷ್ಟು ಪುಟಾಣಿ ಮಕ್ಕಳು ಬರ್ತಾರೆ. ನೋಡಿ ಯಾವ ರೀತಿಯಾಗಿ ಅವರು ಈ ಹಾಡಿಗೆ ನೃತ್ಯವನ್ನ ಮಾಡ್ತಾರೆ. ಪುಟಾಣಿ ಮಕ್ಕಳು ಅಂತ ಹೇಳಿದ್ರೆ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನ ನಾವು ನೆನೆಸಿಕೊಳ್ಳುವುದು ಸಾಮಾನ್ಯವಾಗಿ ಕಂಡು ಬರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಬಹಳಷ್ಟು ಕಡೆಗಳಲ್ಲಿ ನಾವು ನೋಡುವಂತದ್ದು ಪುಟ್ಟ ಪುಟ್ಟ ಮಕ್ಕಳನ್ನ ವೇದಿಕೆ ಕಳಿಸುವಂತದ್ದು. ಆ ಮಕ್ಕಳು ಬಂದು ಕೃಷ್ಣನ ಅವತಾರವನ್ನ ಮಾಡುವಂತದ್ದು. ಇದನ್ನ ನಾವು ಬಹಳಷ್ಟು ಕಡೆಗಳಲ್ಲಿ ಅಷ್ಟಮಿಯ ಸಮಯದಲ್ಲಿ ನೋಡ್ತೇವೆ. ಇವತ್ತು ನಾವು ಕೋದಂಡರಾಮನ ಈ ಒಂದು ಹನುಮಗಿರಿ ಕ್ಷೇತ್ರದಲ್ಲಿ ನಡೆಯುವಂತ ಬ್ರಹ್ಮ ಕಲಶೋತ್ಸವದ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ಇದೀಗ ಪುಟಾಣಿ ಮಕ್ಕಳು ಕೃಷ್ಣ ಪರಮಾತ್ಮನ ಒಂದು ಹಾಡಿಗೆ ಹೆಜ್ಜೆಯನ್ನ ಹಾಕ್ಲಿಕ್ಕೆ ಬರ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ ನಮ್ಮ ಮಕ್ಕಳಿಗೋಸ್ಕರ. ವೆಲ್ಕಮ್ ಆನ್ ದ ಸ್ಟೇಜ್. ಈ ಪ್ರಪಂಚದ ಯಾವುದೇ ಜೀವಿ ಆಗ್ಲಿ, ಅದು ಸಸ್ಯಾಹಾರಿನೋ ಮಾಂಸಾಹಾರಿನೋ, ಅವು ಕೇವಲ ತಾವು ಬದುಕೋಕೆ ಎಷ್ಟು ಬೇಕೋ ಅಷ್ಟೇ ಶಿಕಾರಿ ಮಾಡುತ್ತವೆ, ಏನು ಕೂಡಿಟ್ಕೊಳ್ಳಕ್ ಹೋಗಲ್ಲ. ಆದ್ರೆ ಮನುಷ್ಯ ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ, ಕೊಳಲನ್ನು ಹಿಡಿದು ನಿಂತಿರುವೆ ಶ್ಯಾಮ, ನಿನಗಿರುವ ಇನ್ನೊಂದು ಹೆಸರು ಪ್ರೇಮ. ನಿನ್ನ ಪ್ರೇಮವು ನಮಗೆ ಇರಲೆಂದು ನಿನ್ನ ಕರಳೆನ ನಾದಾಬೇಕೆಂದು ಮನೆ ಕರೆಗೆ ಕಲಿಸೋ ಗಾಪಿಗೆ ಮಾಡಿದ ಗೊಂಬನ್ನು ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ ಬಾ ಹರೆ ಜೋಗಿ ಭಾವೀನ ರಾಮ ಹುಡುಕಿದ ಸೀತೇನ ನಿನ್ನ ಹುಡುಕೋ ನೀರ ಇವಳೇನ ನಿಂತ್ರೆ ನೀನೇನ ನಿಂದೆ ಪೂರ ಧ್ಯಾನನ ಕಾಣಿಸು ಇವಳಿಗೆ ಒಮ್ಮೆ ಯಜಮಾನ. ಎಲ್ಲ ಜೋಗಪ್ಪ ನಿನ್ನ ರಮಾನ್ಯ ಎಲ್ಲಿ ಅಂತ ಒಮ್ಮೆ ಹೇಳಲು, ಎಲ್ಲ ಜೋಗಪ್ಪ ನಿನ್ನ ರಮಾನ ಎಲ್ಲಿ ಅಂತ ಒಮ್ಮೆ ಹೇಳಲು, ಎಲ್ಲ ಜೋಗಪ್ಪ ನಿನ್ನ ರಮಾನ ಎಲ್ಲ ಜೋಗಪ್ಪ ನಿನ್ನ ರಮಾನೆ
ರಾಧೆ ರಾಧೆ. ರಾಧೆ ಗೋವಿಂದ ಪ್ರೇಮಿ ಕುಟ್ಟಿಂದ ಕಸಿಗಾರಮ್ಮಂಟು ಕಬುರೆಟ್ಟಿಂದ కృష్ణ ముకుంద కన్నే కిష్టింద జడతో నా మనసు లాగేసిందా ప్రియ పురుష పరస ఇహ కలిపేయమంట మృదు వదన పతినై పరిపాలించనా చలో హద్దుల దుమ్ము దులిపేస్తాలే బుగ్గలు రెండు కొరికేస్తాలే అంతగా నచ్చావమ్ము అనసూయమ్మ కండి కండి గోవిందన కండి కండి గోపాలన కండి కండి గోవిందನ ಕಂಡಿ ಕಂಡಿ ಗೋಪಾಲನ ಮನಸ್ಸುಗಳ ಅರುಣಿಸುವವನ ಆಸೆಗಳ ಕೆರಳಿಸುವವನ ಎಣ್ಣೆಯಾಗಲಿ ಬೆಣ್ಣೆಯಾಗಲಿ ಎಲ್ಲ ಕದ್ದು ಓಡುವವನ ಕಂಡಿ ಕಂಡಿ ಗೋವಿಂದನ ಕಂಡಿ ಕಂಡಿ ಗೋಪಾಲನ ರಾಧೆ ರಾಧೆ. ಎಸ್ ಪುಟಾಣಿ, ಮಕ್ಕಳ ಒಂದು ಹೆಜ್ಜೆ ಹೇಗಿತ್ತು ಅಂತ ನಿಮ್ಮಿಂದ ರೆಸ್ಪಾನ್ಸ್ ಬರಬೇಕು. ನಮ್ಗೆ ಗೊತ್ತಾಗಬೇಕಾದ್ರೆ ನೀವೇನಾದ್ರೂ ನಮ್ಗೆ ತೋರಿಸಿಕೊಟ್ರೆ ಮಾತ್ರ ಹೇಳಲಿಕ್ಕೆ ಸಾಧ್ಯ. ನಾವು ಇಲ್ಲಿ ಎಷ್ಟು ಮಾತಾಡಿದ್ರು ಕೂಡ ಅಥವಾ ನಮ್ಮ ಮಕ್ಕಳು ಇಲ್ಲಿ ಎಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅದಕ್ಕೆ ರಿಪ್ಲೈ ಅಂತ ಹೇಳುವಂಥದ್ದು ನಿಮ್ ಕಡೆಯಿಂದ ಬರಬೇಕು. ನಿಮ್ ಕಡೆಯಿಂದ ಬಂದ್ರೆ ಮಾತ್ರ ಮಕ್ಕಳಿಗೂ ಖುಷಿ, ನಮ್ಗೆ ಖುಷಿ. ಯಾಕೆಂತ ಹೇಳಿದ್ರೆ ಈ ಒಂದು ಅದ್ದೂರಿಯ ಕಾರ್ಯಕ್ರಮ, ಇತಿಹಾಸವನ್ನೇ ಸೃಷ್ಟಿಸಿದಂತ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಹನುಮಗಿರಿ ಬ್ರಹ್ಮಕಲಶೋತ್ಸವ. ತಮಗೆಲ್ಲರಿಗೂ ಗೊತ್ತಿದೆ, ಇಂಥ ಒಂದು ಕಾರ್ಯಕ್ರಮ, ಅಭೂತಪೂರ್ವವಾದಂತ ಕಾರ್ಯಕ್ರಮ ಸದ್ಯಕ್ಕೆ ಎಲ್ಲೂ ಕೂಡ ನಡೀಲಿಲ್ಲ. ಇವತ್ತು ಈ ಹನುಮಗಿರಿಯ ಈ ಒಂದು ಕ್ಷೇತ್ರದಲ್ಲಿ ನಡೆದಿದೆ ಅಂತ ಹೇಳಿದ್ರೆ ಅದು ಶ್ರೀರಾಮನ ಪವಾಡವೇ ಸರಿ, ಹನುಮಂತನ ಒಂದು ಶಕ್ತಿಯೇ ಸರಿ ಅಂತ ಹೇಳಲಿಕ್ಕೆ ತುಂಬಾ ಇಚ್ಛೆ ಪಡ್ತಾ ಇದ್ದೇನೆ. ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯನ ಈ ಒಂದು ಕ್ಷೇತ್ರದಲ್ಲಿ ಅದೆಷ್ಟೋ ವಿವಿಧ ರೀತಿಯ ಕಲಾ ಪ್ರಕಾರಗಳು, ಎರಡೆರಡು ವೇದಿಕೆಗಳಲ್ಲಿ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತ್ಯಂತ ಅದ್ದೂರಿಯಾಗಿ ನಡೀತಾ ಬಂತು. ಹಾಗೆ ಇವತ್ತು ಕೊನೆಯ ದಿವಸ ಕೂಡ ಅದ್ದೂರಿಯಾಗಿ ನಡೀತಾ ಇದೆ. ಬಹಳಷ್ಟು ಮಕ್ಕಳು ಈ ವೇದಿಕೆಯನ್ನ ಬಹಳಷ್ಟು ಚಂದ ಕಾಣಿಸಿಕೊಟ್ಟಿದ್ದಾರೆ. ಕೆಳಗಡೆ ವೇದಿಕೆಯಲ್ಲಿ ಕೂಡ ಬಹಳಷ್ಟು ಒಳ್ಳೆಯ ರೀತಿಯ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಹಾಗೆ ಇನ್ನೊಂದೇನು ಅಂತ ಹೇಳಿದ್ರೆ ಮುಖ್ಯ ವಿಚಾರ, ಇಲ್ಲಿ ಪ್ರೇಕ್ಷಕರು ಕಡಿಮೆ ಇದ್ದಾರೆ ಅಂತ ಹೇಳುವಂತ ಅಂಜಿಕೆ ಅಥವಾ ಬೇಸರ ಖಂಡಿತವಾಗಿ ಕಲಾವಿದರಿಗೆ ಬೇಡ. ತಮ್ಮನ್ನ ಇಡೀ ಜಗತ್ತಿನಲ್ಲಿ ನೋಡ್ತಾ ಇದ್ದಾರೆ. ಈ ವೇದಿಕೆಯಲ್ಲಿ ತಾವೇನು ಪರ್ಫಾರ್ಮೆನ್ಸ್ ಮಾಡ್ತೀರಾ, ಆ ನಿಮ್ಮ ಕಲಾ ಪ್ರಕಾರವನ್ನ ಜಗತ್ತಿನಲ್ಲಿ ಯಾವುದೇ ವಿದೇಶದಲ್ಲಿ ಕುಳಿತುಕೊಂಡು ಕೂಡ ಈ ಹನುಮಗಿರಿಯ ಬ್ರಹ್ಮಕಲಶೋತ್ಸವನ್ನ ಸಂಪೂರ್ಣವಾಗಿ ವೀಕ್ಷಿಸ್ತಾ ಇದ್ದಾರೆ. ಅದು ನಮ್ಮ ಸುದ್ದಿ ಯೂಟ್ಯೂಬ್ ಚಾನೆಲ್ನ ನೇರ ಪ್ರಸಾರದ ಮೂಲಕ ಮಾತ್ರವಲ್ಲ, ಅಲ್ಲಲ್ಲಿ LED ಪರದೆಗಳನ್ನು ಕೂಡ ಹಾಕಿದ್ದಾರೆ. ಆ ಪರದೆಯ ಮೂಲಕ ಕೂಡ ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇದ್ದಾರೆ. ಹಾಗಾಗಿ ಕಡಿಮೆ ಸಂಖ್ಯೆಯ ಪ್ರೇಕ್ಷಕರು ಇದ್ರೂ ಕೂಡ ನಮ್ಮ ವೇದಿಕೆಯಲ್ಲಿ ನಾವು ನೀಡುವಂತ ಒಂದು ಏನು ಅಭಿನಯ ಅಥವಾ ನಮ್ಮ ಪರ್ಫಾರ್ಮೆನ್ಸ್ ಏನಿದೆ, ಪ್ರತಿಭೆ ಏನಿದೆ, ಅದನ್ನ ನಾವು ಸಮರ್ಥವಾಗಿ ನಿಭಾಯಿಸಬೇಕು. ಅದು ಇಡೀ ಜಗತ್ತಿಗೆ ಸಾರುವಂತಾಗಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ. ಇವತ್ತು ಒಂದೊಂದು ವೇದಿಕೆಗೆ ಒಂದೊಂದು ರೀತಿಯ ಹೆಸರನ್ನ ಇಟ್ಟಿದ್ದಾರೆ. ಹಾಗೆ ಹನುಮಗಿರಿಯ ಕ್ಷೇತ್ರಕ್ಕೆ ಸುತ್ತು ಹಾಕಿದ್ರೆ ಇಡೀ ನಮಗೆ ರಾಮಾಯಣ ಮಹಾಭಾರತ ಎಲ್ಲ ಕಥಾ ಪ್ರಕಾರಗಳು ಕೂಡ ಕಾಣಿಸ ಸಿಗ್ತಾ ಇದೆ. ಅಷ್ಟು ಮಾತ್ರವಲ್ಲ, ಇಡೀ ನಮ್ಮ ದೇಶದ ಒಂದು ಬೆನ್ನೆಲುಬಾಗಿ ನಿಂತಹ ಸೈನಿಕರ ಒಂದು ಪ್ರತಿಕೃತಿಗಳು, ಆ ಕಲಾಕೃತಿಗಳು ಇವೆಲ್ಲವೂ ಕೂಡ ನಮ್ಮ ಮನವನ್ನ ಸೆಳೆಯುತ್ತದೆ. ಇಂಥ ಒಂದು ಪ್ರದೇಶದಲ್ಲಿ ಈ ರೀತಿಯ ಒಂದು ಸುಂದರವಾದ ವೇದಿಕೆಯಲ್ಲಿ ಈ ಭಕ್ತಿಪೂರ್ವಕವಾದಂತಹ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ನೀಡಬೇಕು ಅಂತ ಆದ್ರೆ ಖಂಡಿತವಾಗಿಯೂ ಅದು ಪೂರ್ವ ಜನ್ಮದ ಪುಣ್ಯದ ಫಲ ಅಂತ ಹೇಳ್ತಾ ಇವತ್ತು ಏನು ಫ್ಯೂಷನ್ ಇನ್ಸ್ಟಿಟ್ಯೂಟ್ ಅವರನ್ನ ಕರೆದು ಈ ಒಂದು ವೇದಿಕೆಯನ್ನ ಕೊಟ್ಟಿದ್ದೀರಿ, ಅದರಲ್ಲಿರುವಂತ ಮಕ್ಕಳ ಒಂದು ಪ್ರತಿಭೆಯನ್ನ ಹೊರಸೂಸುವಲ್ಲಿ ಒಂದು ಅವಕಾಶವನ್ನ ಈ ಒಂದು ದೇವಸ್ಥಾನದ
ಸಮಿತಿಯವರು ನಮಗೆ ನೀಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅವರನ್ನ ನಾವು ಅಭಿನಂದಿಸಲೇಬೇಕು. ಅವರಿಗೆ ಮತ್ತೊಮ್ಮೆ ನಾವು ಚಿರಋಣಿಯಾಗಿದ್ದೇವೆ ಅಂತ ಹೇಳ್ತಾ, ತಮ್ಗೆ ಗೊತ್ತಿದೆ ಇವತ್ತು ನಾವು ಮಾಡುವಂತ ಕಾರ್ಯಕ್ರಮಗಳು, ನಾವು ನೀಡುವಂತ ನೃತ್ಯ ಪ್ರಕಾರಗಳು ಎಲ್ಲ ಕೂಡ ನಮ್ಮ ರಾಮಾಯಣ ಮಹಾಭಾರತ ಈ ಕಥಾ ಪ್ರಕಾರಗಳನ್ನ ಹಿಡ್ಕೊಂಡು ಅದಕ್ಕೆ ಹಾಡುಗಳನ್ನ ಸೇರಿಸಿಕೊಂಡು ಒಂದು ರೀತಿಯಲ್ಲಿ ರಿಮಿಕ್ಸ್ ಆಗಿ ಅಲ್ಲಿ ಬೋರ್ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಅತ್ಯಂತ ಒಂದು ಸುಂದರವಾದ ನಿರ್ಮಾಣದ ಮೂಲಕ ಇದನ್ನ ನಿರ್ದೇಶನ ಮಾಡಿದ್ದಾರೆ ನಮ್ಮ ಮಾಸ್ಟರ್ ಆಗಿರ್ತಕ್ಕಂಥ ವಸಂತರವರು. ಹಾಗೆ ಅವರ ಸಹಕಾರವನ್ನು ನೀಡಿದಂತ ಅವರ ಇನ್ನಷ್ಟು ಮಂದಿ ಬಹಳಷ್ಟು ಗೆಳೆಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಮುಂದೆ ಇದೀಗ ಮತ್ತೆ ನಮ್ಮ ಫ್ಯೂಷನ್ ತಂಡದ ಕಲಾವಿದರಿಂದ ಇನ್ನೊಂದು ಸುಂದರವಾದ ಗೀತೆಗೆ ಹೆಜ್ಜೆ ಹಾಕ್ತಾರೆ. ರೂಪಕದ ಮೂಲಕ ಒಂದು ಹೆಜ್ಜೆಯನ್ನು ಹಾಕ್ಲಿಕ್ಕೆ ಬರ್ಲಿಕ್ಕಾಗಿದ್ದಾರೆ. ರಾಮಾಯಣದ ಒಂದು ಕಥಾ ಭಾಗವನ್ನ ಹಿಡ್ಕೊಂಡು ಇದೀಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಮತ್ತೊಮ್ಮೆ ನಮ್ಮ ಕಲಾ ತಂಡದ ಕಲಾವಿದರು. ಪ್ಲೀಸ್ ವೆಲ್ಕಮ್.
ಏಳೇಳು ಕಡಲಾಚೆ ನಿನ್ನ ಕೂಡಿ ಇಟ್ಟರೂನು ಕುಚ್ ಕುಚ್ ಅಂದಿದೆ ಕುಚ್ ಕುಚ್ ಅಂದಿದೆ ಆ ಬಿರುಗಾಳಿ ಬಿಡದ ನಿನ್ನನ್ನು ಸುತ್ತಿ ಬಚ್ಚಿಟ್ಟರೂನು ದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ राम लखन सीता सहित हृदय बसहु सुरभूप ಶ್ರೀ ರಾಮಾಯಣದ ಸುಂದರವಾದ ನೃತ್ಯ ರೂಪಕ ಎಸ್ ಮಕ್ಕಳನ್ನ ಸ್ವಲ್ಪ ಸೆಟ್ ಮಾಡಬೇಕಾದ್ರೆ ಸ್ವಲ್ಪ ಸಮಯ ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಸಣ್ಣ ಸಣ್ಣ ಮಕ್ಕಳು ಅಲ್ಲಿ ಇಲ್ಲೆಲ್ಲ ಓಡಾಡ್ತಾ ಇರ್ತಾರೆ. ಹಾಗೆ ಅವರನ್ನ ಕರ್ಕೊಂಡು ಬರೋದೇ ಒಂದು ದೊಡ್ಡ ಸಾಹಸ. ಮತ್ತೆ ವೇದಿಕೆ ಬಂದ ನಂತರ ಅವರು ಏನು ಬೇಕಾದ್ರೂ ಮಾಡ್ತಾರೆ, ಎಷ್ಟು ಬೇಕಾದ್ರೂ ಕುಣಿತಾರೆ, ಅದರಲ್ಲಿ ಅವರಿಗೆ ಸುಸ್ತೇ ಇರುವುದಿಲ್ಲ. ಆದ್ರೆ ಒಮ್ಮೆ ಇಲ್ಲಿಗೆ ಕಳಿಸುವಲ್ಲಿಗೆ ಮಾತ್ರ ಸಮಸ್ಯೆ. ಒಳಗಿಂದ ಆಚೆ ಹೊರಗಿಂದ ಆಚೆ ಹೋಗ್ತಾ ಇರ್ತಾರೆ, ಒಬ್ಬರು ಕಾಣೆ ಆದ್ರೂ ಸೆಟ್ ಆಗುದಿಲ್ಲ. ಹೀಗಿರ್ಬೇಕಾದ್ರೆ ಸ್ವಲ್ಪ ಸಮಸ್ಯೆಗಳು ಇರ್ತದೆ. ಆದ್ರೂ ಕೂಡ ಇದೆಲ್ಲವನ್ನ ನಿಭಾಯಿಸಿಕೊಂಡು ನಮ್ಮ ತಂಡದ ನಿರ್ದೇಶಕರು ಅದನ್ನ ನಿಭಾಯಿಸಿಕೊಂಡು ಬಹಳಷ್ಟು ಚೆನ್ನಾಗಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಬಹಳಷ್ಟು ಸುಂದರವಾದ ಒಂದು ನೃತ್ಯವನ್ನು ನೋಡಿದ್ರಿ. ಇವತ್ತು ರಾಮನ ಏನು ಅಯೋಧ್ಯೆಯಲ್ಲಿ ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಶ್ರೀ ರಾಮಚಂದ್ರ ಪ್ರಭು ಅಯೋಧ್ಯೆಯಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ನಮಗೆ ಸುಂದರವಾದ ಒಂದು ರಾಮ ಮಂದಿರದ ನಿರ್ಮಾಣವಾಗಿದೆ. ಅದು ನಮ್ಮ ಒಂದು ಕಲ್ಪನೆಯಾಗಿತ್ತು, ನಮ್ಮೆಲ್ಲರ ಕನಸಾಗಿತ್ತು. ಆ ಕನಸನ್ನ ನನಸಾಗಿಸುವಂತ ಸಮಯ ಕೂಡ ಬಂತು. ಅದೇ ರೀತಿ ಆ ರಾಮಚಂದ್ರನ ಬಂಟ ಹನುಮಂತ, ಆ ಹನುಮಂತನ ಕ್ಷೇತ್ರದಲ್ಲಿ ಇವತ್ತು ಬ್ರಹ್ಮ ಕಲಶೋತ್ಸವ ಮಾತ್ರವಲ್ಲ, ಇಡೀ ಊರಿಗೆ ಊರೇ ಸೇರಿಕೊಂಡು ಈ ಹಬ್ಬವನ್ನ ಸಂಭ್ರಮಿಸುವಂತ ಸಮಯದಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ಇಂಥ ಸುಂದರ ಕಾರ್ಯಕ್ರಮದಲ್ಲಿ ಇಷ್ಟು ಒಳ್ಳೆಯ ಮನರಂಜನಾ ಕಾರ್ಯಕ್ರಮವನ್ನ ನೀಡುವಂತಹ ಕಲಾತಂಡಕ್ಕೆ ಕೂಡ ತಮ್ಮೆಲ್ಲರ ಸಹಕಾರವನ್ನ ನೀಡ್ತಾ ಇದ್ದೀರಿ. ಇನ್ನಷ್ಟು ಇಂತಹ ಪ್ರತಿಭೆಗಳನ್ನ ಬೆಳೆಸುವಲ್ಲಿ ತಾವು ಕೂಡ ಸಹಕಾರಿಗಳಾಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಕಾರ್ಯಕ್ರಮ ನಮ್ಮ ರಾಮಾಯಣ ಗೀತೆಯ ನಂತರ ಇದೀಗ ಮತ್ತೆ ಒಂದು ಟ್ರೈಬಲ್ ಡ್ಯಾನ್ಸ್, ಅಂದ್ರೆ ಪುಟಾಣಿ ಮಕ್ಕಳಿದ್ದಾರೆ, ಅವರು ಎಷ್ಟು ಚೆನ್ನಾಗಿ ಈ ವೇದಿಕೆಯಲ್ಲಿ ಲವಲವಿಕೆಯಿಂದ ನೃತ್ಯ ಮಾಡ್ತಾರೆ ನೋಡೋಣ. ಎಸ್, ಇದೀಗ ನಮ್ಮ ಟ್ರೈಬಲ್ ಡ್ಯಾನ್ಸ್ಗೆ ಟ್ರೈಬಲ್ ಪುಟಾಣಿಗಳು ವೇದಿಕೆಗೆ ಬರ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಎಲ್ಲರದ್ದು ಸ್ವತ್ತು ಯಾರ ಅಪ್ಪನದ್ದು
ആരാന്നേ ഒത്തു പിടിക്കുന്നതാരാന്നേ തീയാടാൻ തിറയാടാൻ മാണിക്ക കവിലുറഞ്ഞാടാൻ ഓനാന്ന് എത്തു പിടിക്കണതോനാന്ന് നേരാന്നേ കൂട്ടിന് വന്നതവനാന്നേ മണ്ണാന്ന് വന്ന് വിളയണ മണ്ണാന്ന് പോയോരും വന്നോരും ചോര പൊടിച്ചൊരു മണ്ണാന്ന് പതിരെല്ലാം കെട്ടണ് പതിരെല്ലാം പാട്ടണ് നിറ പറയണേ കണ്ടിര കണ്ടാറ പതിരെല്ലാം കെട്ടണ് പതിരെല്ലാം പാട്ടണ് നിറ പറയണേ കണ്ടിര കണ്ടാറ ആരാന്നേ ഒത്തു പിടിക്കുന്നതാരാന്നേ തീയാടാൻ തിറയാടാൻ മാണിക്ക കവിലുറഞ്ഞാടാ ಎಳ್ಳುಳ್ಳೇರಿ ಮಾನಿನಂಗೆರೆ ತಿರಚುಪೇಟೆ ದೊಂಡುಗಯ್ಯ ಮಾನಿನಂಗೆರೆ ಎಳ್ಳುಳ್ಳೇರಿ ಮಾನಿನಂಗೆರೆ ತಿರಚುಪೇಟೆ ದೊಂಡುಗಯ್ಯ ಮಾನಿನಂಗೆರೆ ತೆಂಗಾಟಿ ಕುಮಾರಿ ನಂಗೆರೆ ತೆಂಗಾಟಿ ಮಾನಿನಂಗೆರೆ ತೆಂಗಾಟಿ ಕುಮಾರಿ ನಂಗೆರೆ ತೆಂಗಾಟಿ ಮಾನಿನಂಗೆರೆ ತಾನೇ ದಾನಾನೆ ತಾನೇ ತಾನೇ ದಾನಾನೆ ತಾನೇ ತಾನೇ ದಾನಾನೆ ತಾನೇ ದಾನಾನೆ ಮಾನಿನಗರ ತಂಗಟಿ ಮದುಂಬಳಾದುಂಡೆ ಮಾನಿನಗರ ತಂಗಟಿ ಮದುಂಬಳಾದುಂಡೆ ಮಾನಿನಗರ ತಂಗಟಿ ಮದುಂಬಳಾದುಂಡೆ ಮಾನಿನಗರ ತಂಗಟಿ ಮದುಂಬಳಾದುಂಡೆ ಮಾನಿನಗೆರೆ ತೆಂಗಾಟಿ ಕುಮರಿನಗೆರೆ ತೆಂಗಾಟಿ ಮಾನಿನಗೆರೆ ತೆಂಗಾಟಿ ಕುಮರಿನಗೆರೆ ತೆಂಗಾಟಿ ಮಾನಿನಗೆರೆ ತಾನೇ ದಾನಾನೆ ತಾನೇ ತಾನೇ ದಾನಾನೆ ತಾನೇ ದಾನಾನೆ ತಾನೇ ದಾನಾನೆ ಎಸ್, ನಮ್ಮ ಪುಟ್ಟಾಣಿ ಮಕ್ಕಳು ಬಹಳಷ್ಟು ಸುಂದರವಾಗಿ ನೃತ್ಯವನ್ನ ಮಾಡಿದ್ರು. ನಿಮ್ಮಲ್ಲೊಂದು ಪ್ರಶ್ನೆ ಕೇಳ್ತೇನೆ. ಒಂದು ಟೈಟಲ್ ಸಾಂಗ್ ಬಂತಲ್ವಾ, ಎಲ್ರಿಗೂ ಗೊತ್ತಿರುತ್ತೆ ಸಾಧಾರಣವಾಗಿ. ಆ ಹಾಡು ಬಂತಲ್ವಾ, ಒಂದು ಟೈಟಲ್ ಸಾಂಗ್ ಟ್ರೈಬಲ್ ಡ್ಯಾನ್ಸ್ಗೆ, ಯಾವ ಚಿತ್ರದ್ದು ಅಂತ ಹೇಳ್ತೀರಾ? ಒಂದು ಹಾಡು ಬಂತಲ್ಲ ಟೈಟಲ್ ಸಾಂಗ್, ಗೊತ್ತಾಗಿಲ್ವಾ? ಬಹಳಷ್ಟು ಫೇಮಸ್ ಫಿಲ್ಮ್. ಯಾವುದು? ಕಾಂತಾರ 1 ಉಂಟು, ಕಾಂತಾರ 2 ಉಂಟಲ್ವಾ? ಎಸ್, ಕಾಂತಾರ 2. ಕಾಂತಾರ 2 ಅನ್ನುವಂತ ಚಿತ್ರ ಬಂತು. ಅದರಿಂದ ಆಯ್ಕೆ ಮಾಡಿಕೊಂಡಂತ ಒಂದು ಟೈಟಲ್ ಸಾಂಗ್ ಬಹಳಷ್ಟು ಹೆಗ್ಗಳಿಕೆಗೆ ಪಾತ್ರವಾದಂತ ಒಂದು ಗೀತೆಯೂ ಹೌದು, ಚಿತ್ರವೂ ಹೌದು. ಇಡೀ ನಮ್ಮ ಜಗತ್ತೇ ಒಮ್ಮೆ ತಿರುಗಿ ನೋಡುವಂತೆ ಮಾಡಿದಂತ ಚಿತ್ರ ಅಂತ ಹೇಳಿದ್ರೆ ಕಾಂತಾರ. ನಮ್ಮ ತುಳುನಾಡಿನ ದೈವಾರಾಧನೆಗೆ ಬಹಳಷ್ಟು ಪ್ರಾಶಸ್ತ್ಯವನ್ನ ನೀಡಿ ನಮ್ಮ ರಿಷಬ್ ಶೆಟ್ಟಿ ಅವರು ಅದನ್ನ ಜಗತ್ತಿನ ಮೂಲೆ ಮೂಲೆಗೆ ತಲುಪಿಸುವಲ್ಲಿ ಒಂದು ಬಹಳಷ್ಟು ದೊಡ್ಡ ಮಟ್ಟದ ಒಂದು ಸಾಹಸವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ಟೈಟಲ್ ಸಾಂಗ್ ಅನ್ನ ಹಾಡಿದವರೇ ನಮ್ಮ ಊರಿನವರು, ಕುಂದಾಪುರದವರು ಅಂತ ಹೇಳಿ ಕೂಡ ನಮಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಅಂತ ಒಬ್ಬ ಗಾಯಕನನ್ನು ಕೂಡ ಇವತ್ತು ಆ ಬೆಳಕಿಗೆ ತರುವಂತ ಕೆಲಸ ಕೂಡ ಅಂತ ಒಬ್ಬ ದೊಡ್ಡ ಮಟ್ಟದ ನಾಯಕ, ನಟ, ನಿರ್ದೇಶಕರಿಂದ ಆಗಿದೆ ಅಂತ ಹೇಳ್ತಾ ಅಂತ ಹಾಡನ್ನ ಇವತ್ತು ಆಯ್ಕೆ ಮಾಡಿಕೊಂಡು ನಿಮ್ಮ ಮುಂದೆ ಪುಟಾಣಿ ಮಗಳು ಒಂದು ಬಹಳಷ್ಟು ಸುಂದರವಾದ ನೃತ್ಯವನ್ನ ಮಾಡಿದ್ರು. ನಿಮ್ಗೆಲ್ಲರೂ ಖುಷಿಯಾಗಿದೆಯಾ?
ನೀವು ಮಾತಾಡಬೇಕು, ಬರೀ ನಾನು ಮಾತಾಡಿದ್ರೆ ಚೆನ್ನಾಗಿರಲ್ಲ. ಯಾಕೆಂತ ಹೇಳಿದ್ರೆ ಕಾರ್ಯಕ್ರಮ ಅಂತ ಹೇಳಿದ್ರೆ ನಿಮ್ಮ ರೆಸ್ಪಾನ್ಸ್ ಬೇಕು, ಇಲ್ಲಂತಂದ್ರೆ ನಮಗೆ ಕೂಡ ಅಷ್ಟು ಖುಷಿ ಆಗೋದಿಲ್ಲ. ನಿಮ್ಮ ಪ್ರೋತ್ಸಾಹ ಸಹಕಾರ ಜೊತೆಯಾಗಿದ್ರೆ ಇನ್ನಷ್ಟು ನಮ್ಮ ಮಕ್ಕಳಿಗೆ, ನಮ್ಮ ಪ್ರತಿಭೆಗಳಿಗೆ ಸ್ಫೂರ್ತಿ ಬರುತ್ತೆ, ಹುಮ್ಮಸ್ಸು ಬರುತ್ತೆ ಅಂತ ಹೇಳ್ತಾ, ಇದೀಗ ಮತ್ತೆ ಒನ್ಸ್ ಅಗೇನ್ ಕಾಂತಾರ ಬ್ರಹ್ಮ ಕಲಶ ಅನ್ನುವಂತ ಒಂದು ಟೈಟಲ್ ಕೊಟ್ಟು ಒಂದು ಡ್ಯಾನ್ಸ್ ಅನ್ನ ತರ್ತಾ ಇದ್ದಾರೆ ಈ ವೇದಿಕೆಗೆ. ಇದು ವಸಂತರವರ ಒಂದು ವಿಶೇಷ ಆಯೋಜನೆ. ಯಾಕೆಂತ ಹೇಳಿದ್ರೆ ನಮ್ಮ ವಸಂತರವರು ಫ್ಯೂಷನ್ ಡ್ಯಾನ್ಸ್ ಅಲ್ಲಿ ಮಾಡುವಂತ ನೃತ್ಯವೇ ಒಂದು ಡಿಫರೆಂಟ್. ಎಲ್ಲಾ ತರದ ನೃತ್ಯಗಳು ಇರೋದಿಲ್ಲ, ಅದರಲ್ಲಿ ಪ್ರತ್ಯೇಕವಾಗಿ ಏನಾದ್ರೂ ಒಂದು ಸ್ಪೆಷಾಲಿಟಿ ಇರುತ್ತೆ. ಆ ಸ್ಪೆಷಾಲಿಟಿಯನ್ನ ಇವತ್ತು ಕಾಂತಾರ ಬ್ರಹ್ಮ ಕಲಶ ಅನ್ನುವಂತ ಒಂದು ಟೈಟಲ್ ಅಲ್ಲಿ ಈ ವೇದಿಕೆಗೆ ತರ್ತಾ ಇದ್ದಾರೆ. ಒನ್ಸ್ ಅಗೇನ್ ನಮ್ಮ ಕಲಾತಂಡದ ಸೀನಿಯರ್ ಡ್ಯಾನ್ಸರ್ಸ್ ಬರ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಳೆ ಪ್ಲೀಸ್. ವೆಲ್ಕಮ್ ಆನ್ ದ ಸ್ಟೇಜ್ ಸೀನಿಯರ್ ಡ್ಯಾನ್ಸರ್ಸ್. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳಾಯ ನಿನ್ನ ನಿಲಬೆಡகு ಬಿದಡುಂದಮಾಯ ಸನ್ನಿಧಿಗೆ ಕಾಪು, ಗೊತ್ತಿಜ್ಜೆ ಶಿವನೇ ಭಕ್ತಿದಾರಿಯು. ಮಡಿಯನೊಟ್ಟು ಬಂದು ಕೈಯ ಮುಗಿಯುತ್ತ ಗಂಗಾ ಜಲದ ಕಳಶ ಹಿಡಿದು ಬಿಂಬ ಮಾಡುತ್ತ ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಉಂಟಾಗಿಸುತ್ತಲಿ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಬಿರದು ಭಕ್ತಿಯ ದೇಹ ಶುದ್ಧಿರಣೇನ ಭೂಯಾ ಶಾಂತಿರಣೇನ ಭೂಯಾ. ದೇಹಾಲಯವೇ ದೇವಾಲಯವು, ಲೋಕಾನುಗ್ರಹವೇ ದೈವಾನುಗ್ರಹವು, ಪ್ರಣವ ಸ್ವರೂಪ ತೇಜೋಮಯವು, ಪುಣ್ಯ ಸಂಚಯವೇ ಪರಮ ಸುಖವು. ಯತ್ರ ಶ್ರದ್ಧಾ ಚ ಭಕ್ತಿಂ ತತ್ರ ಲಭತೆ ಜಯ
ಹೆಜ್ಜೆ ಶಿವನೇ ಗೊತ್ತಿದಾರೇನು. ಒಂದು ಉದ್ದೇಶ, ಒಂದು ಹಾಡನ್ನ ಹಾಡಬೇಕು ಅನ್ನುವಂಥದ್ದು. ಇನ್ನೊಂದು ನಮ್ಮ ಮಕ್ಕಳಿಗೆ ಅಂದ್ರೆ ನಮ್ಮ ಕಲಾವಿದರಿಗೆ ಕಾಸ್ಟ್ಯೂಮ್ಸ್ ಚೇಂಜ್ ಮಾಡ್ಲಿಕ್ಕೆ ಒಂದು 5 ನಿಮಿಷಗಳ ಕಾಲಾವಕಾಶ ಬೇಕು ಅಂತ ಕೇಳ್ಕೊಳ್ತಾ, ಇದೀಗ ಸಿ ಅಶ್ವಥ್ ರವರ ಒಂದು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂತ ಒಂದು ಗೀತೆ ಇದು. ಉತ್ತರ ಕರ್ನಾಟಕದ ಒಂದು ಕನ್ನಡ ಭಾಷೆಯಲ್ಲಿ ಬಂದಿರುವಂತ ಗೀತೆ. ಈ ಗೀತೆಯನ್ನ ನಾನು ಶಿವಪ್ರಸಾದ್ ಸುಳ್ಯ ಪ್ರಸ್ತುತಪಡಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಕೂಡ ಇರಲಿ ಅಂತ ಕೇಳ್ಕೊಳ್ತಾ ಈ ಗೀತೆಯನ್ನ ಆಲಿಸೋಣ. ರೇ 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 ರೇ
ಕುರುಬರು ನಾವು ಕುರುಬರು ಏನು ಬಲ್ಲೆ ಬರೀ ಒಳ ಕಾರುಬಾರು ಕುರುಬರು ನಾವು ಕುರುಬರು ಏನು ಬಲ್ಲೆ ಬರೀ ಒಳ ಕಾರುಬಾರು ನೂರಾರು ಸುಕ್ಕಿದ ಕೂರಿ ಮೇಯಿಸಿಕೊಂಡು ಬೆಳೆದಂತ ಬಂದೇವ ನಮ್ಮ ಕೂರಿ ಹಿಂಡು ಕುರುಬರು ನಾವು ಕುರುಬರು ಏನು ಬಲ್ಲೆ ಬರೀ ಒಳ ಕಾರುಬಾರು ಪರ ಜನಪದ ಸೊಗಡಿನ ಹಾಡು. ಏಳು ಸುತ್ತಿನ ಬೇಲಿ ಗುಟ್ಟಾಗಿ ಹಚ್ಚಿ ಇಟ್ಟೆವ್ರಿ ಕೂರಿಗಳ ಚೆನ್ನಾಗಿ ಬಚ್ಚಿ ಏಳು ಸುತ್ತಿನ ಬೇಲಿ ಗುಟ್ಟಾಗಿ ಹಚ್ಚಿ ಇಟ್ಟೆವ್ರಿ ಕೂರಿಗಳ ಚೆನ್ನಾಗಿ ಬಚ್ಚಿ ಹೊಟ್ಟೆಂಬ ಬಾಗಿಲ ಬಲವಾಗಿ ಮುಚ್ಚಿ ಹೊಟ್ಟೆಂಬ ಬಾಗಿಲ ಬಲವಾಗಿ ಮುಚ್ಚಿ ಸಿಟ್ಟೆಂಬ ನಾಯಿಯ ಬಿಟ್ಟೆವ್ರು ಬಿಟ್ಟಿಯೇ ಕುರುಬರು ನಾವು ಕುರುಬರು ಏನು ಬಲ್ಲೆ ಬಾರಿ ಒಳ ಕಾರುಬಾರು ಕುರುಬರು ನಾವು ಕುರುಬರು ಏನು ಬಲ್ಲೆ ಬಾರಿ ಒಳ ಕಾರುಬಾರು ತನು ಎಂಬಂದಡ್ಡಿಯ ಹಸನಾಗಿ ಹುಡುಗಿ ತುಂಬಿ ಚೆಲ್ಲೇವ್ರಿ ಹಿಕ್ಕಿಯ ಹೆಡಗಿ ತನು ಎಂಬುವಡ್ಡಿಯ ಹಸನಾಗಿ ಹುಡುಗಿ ತುಂಬಿ ಚೆಲ್ಲೇವ್ರಿ ಹಿಕ್ಕಿಯ ಹೆಡಗಿ ಗುರು ಹೇಳಿದ ಬಾಳು ಹಾಲಿನ ಗಡಗಿ ಗುರು ಹೇಳಿದ ಬಾಳು ಹಾಲಿನ ಗಡಗಿ ನಮ್ ಕೈಲೇ ಇದೆಯೋ ಅರಿವಿನ ಬೆಡಗಿ ಕುರುಬರು ನಾವು ಕುರುಬರು ಏನು ಬಲ್ಲೆ ಬಾರಿ ಒಳ ಕಾರುಬಾರು ಕುರುಬರು ನಾವು ಕುರುಬರು ಏನು ಬಲ್ಲೆ ಬಾರಿ ಒಳ ಕಾರುಬಾರು ಮೇವು ಹುಲ್ಸಾದಂತಮ್ಮ ಸಣ್ಣಿತು ಕರಿಯೇ ಕುರಿಯಲ್ಲಿ ಮೇಸಕ್ಕ ಬಂದಿದ್ದು ಸರಿಯೇ ಮೇವು ಹುಲ್ಸಾದಂತಮ್ಮ ಸಣ್ಣಿತು ಕರಿಯೇ ಕುರಿಯಲ್ಲಿ ಮೇಸಕ್ಕ ಬಂದದ್ದು ಸರಿಯೇ ತೋಳಹಾರಿ ಕೂರಿಗಳ ಗೋಣು ಮುರಿಯೇ ತೋಳಹಾರಿ ಕೂರಿಗಳ ಗೋಣು ಮುರಿಯೇ ನಾಗಲಿಂಗ ಅಜ್ಜ ಹೇಳಿದ ಬರಿಯೇ ಕುರುಬರು ನಾವು ಕುರುಬರು ಏನು ಬಲ್ಲೆ ಬಾರಿ ಒಳ ಕಾರುಬಾರು ಕುರುಬರು ನಾವು ಕುರುಬರು ಏನು ಬಲ್ಲೆ ಬಾರಿ ಒಳ ಕಾರುಬಾರು ಕುರುಬರು ನಾವು ಕುರುಬರು ಏನು ಬಲ್ಲೆ ಬಾರಿ ಒಳ ಕಾರುಬಾರು. ಥ್ಯಾಂಕ್ ಯು ಧನ್ಯವಾದಗಳು. ಸಿ ಅಶ್ವಥ್ರವರ ಬಹಳಷ್ಟು ಮೆಚ್ಚಿನ ಗೀತೆ ಜನಪದ ಶೈಲಿಯ ಸೊಗಡಿನ ಈ ಒಂದು ಗೀತೆಯನ್ನ ಪ್ರಸ್ತುತಪಡಿಸಿದ್ದೇವೆ. ಮತ್ತೊಮ್ಮೆ ತಮ್ಮೆಲ್ಲರನ್ನ ರಂಜಿಸಲಿಕ್ಕೆ ಈ ವೇದಿಕೆ ಇನ್ನೊಮ್ಮೆ ನಮ್ಮ ಫ್ಯೂಷನ್ ಇನ್ಸ್ಟಿಟ್ಯೂಟ್ ಆಫ್ ಡ್ಯಾನ್ಸ್ ಸುಳ್ಯ ಕಲಾ ತಂಡದ ಕಲಾವಿದರು, ಈಶ್ವರ ಮಂಗಲದ ಕಲಾವಿದರು ವೇದಿಕೆಗೆ ಬರ್ತಾ ಇದ್ದಾರೆ. ಮತ್ತೆ ನಿಮ್ಮನ್ನ ರಂಜಿಸಲಿಕ್ಕೆ ಒಂದು 2 ನಿಮಿಷಗಳ ಕಾಲಾವಕಾಶ.
ಎಸ್, ಇದೀಗ ಮತ್ತೆ ನಾವು ಹಾಡಿನ ಮೂಡಿನಿಂದ ನೃತ್ಯದ ಮೂಡಿಗೆ ಬರೋಣ. ಹಾಡು ಕೇಳಲಿಕ್ಕೆ ಇಂಪಾಗಿರುತ್ತೆ, ಆದರೆ ಡ್ಯಾನ್ಸ್ ಅಂತ ಹೇಳಿದ್ರೆ ಕಣ್ಣಿಗೆ ಸೊಂಪಾಗಿರುತ್ತೆ. ನಿಮ್ಮ ಕಣ್ಣು ಮತ್ತು ಮನಸ್ಸನ್ನ ಒಂದು ಹತೋಟಿಯಲ್ಲಿ ಇಡುವಂತ ವಿಚಾರ ಕಲಾ ಪ್ರಕಾರ ಅಂತ ಹೇಳಿದ್ರೆ ಅದು ನೃತ್ಯ. ನೃತ್ಯದಲ್ಲಿ ಬಹಳಷ್ಟು ಕಲಾ ಪ್ರಕಾರ ಇವೆ. ಭರತನಾಟ್ಯ ಇರ್ಬೋದು, ಜನಪದ ಇರ್ಬೋದು, ಹಾಗೆ ಭಕ್ತಿ ಪ್ರಧಾನವಾದಂಥ ನೃತ್ಯ ರೂಪಕ್ಕೆ ಇರ್ಬೋದು, ಹಾಗೆ ಬೇರೆ ಬೇರೆ ವೆಸ್ಟರ್ನ್ ಡ್ಯಾನ್ಸ್ ಇರ್ಬೋದು. ಇವೆಲ್ಲವೂ ಕೂಡ ನೋಡೋದಕ್ಕೆ ಒಂದು ಹಬ್ಬನೇ. ಹಾಗಿರ್ಬೇಕಾದ್ರೆ ಈಗ ಎಲ್ಲ ಗುಂಪಾಗಿ ಮತ್ತೊಮ್ಮೆ ವೇದಿಕೆಗೆ ಬರ್ತಾ ಇದ್ದಾರೆ. ತಮ್ಮೆಲ್ಲರನ್ನ ರಂಜಿಸ್ತಿಗೆ ಒನ್ಸ್ ಅಗೇನ್ ಜೋರಾದ ಚಪ್ಪಾಳೆ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಫ್ಯೂಷನ್ ಗ್ರೂಪ್ಸ್ ಸುಳ್ಯ. जय हनुमान ज्ञान गुण सागर जय कपीश तिहु लोक उजागर राम दूता तुलित बलधामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संगी कंचन वरण विराज सुकेशा कानन कुंडल किंचित केशा माधव ध्वजा विराजय कांधे जने भूषा जय शंकर सुमन केसरी नंदन तेज प्रताप महाज कमंदन विद्यावान कुटीय विजातन नाम नाज करिवे को आतुल कंचन गिरसनि देखो रसिया नामल गिरसी नामल बसिया संस्कृत बदरि सिहि दिखावा निकट रूप बदरि लीक जनावा मन रूप बदरि असुर सवारे राम चले के काज सवारे
निग्रहं नमामि दैत्यकाल विकटकाय हरिमर्कटमर्कटाय भक्तवत्सलाय नमः दीनबन्धवे नमः सर्वलोकचारिणे सर्वमन्त्रस्वरूपा कुमार ब्रह्मचारिणे नमामि ॐ चञ्चलत्वरा ॐ रत्नकुण्डला ॐ चिरञ्जीविने नमामि सर्वलोकचारिणे सर्वमन्त्रस्वरूपा कुमार ब्रह्मचारिणे नमामि ॐ चञ्चलत्वरा ॐ रत्नकुण्डला ॐ चिरञ्जीविने नमामि केसरी सुदामाय ज्वलन नेत्र खान पात्र खनवनती जगत गोल धमन काल चरण लील जय जय बजरे बजरे बज 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 बजरे बजरंगी बजरे बजरे बज 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 बजरे बजरंगी यस पवन पुत्र हनुमान की ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕಿ ಸೌಂಡ್ ಕಡಿಮೆ ಆಯ್ತು. ಹನುಮಗಿರಿಯಲ್ಲಿ ಇದ್ದುಕೊಂಡು ಎಷ್ಟು ಕಡಿಮೆ ಸೌಂಡ್ ಬಂದ್ರೆ ಹೇಗೆ? ಸ್ವಲ್ಪ ಜೋರಾಗಿ ಜೋಶಾಗಿ ಬರಬೇಕು. ಇದೀಗ ಈ ಜೋಶಲ್ಲಿ ಇಲ್ಲಿ ಇಷ್ಟು ಚೆನ್ನಾಗಿ ನೃತ್ಯವನ್ನ ಮಾಡಿದಂತ ಮಕ್ಕಳು ಯಾರು ಅಂತ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ? ಎಸ್, ಇದೇ ಹನುಮಗಿರಿ ಮಣ್ಣಿನಲ್ಲಿ ಹುಟ್ಟಿ ಬೆಳೆದ ಮಕ್ಕಳು. ಅವರ ಶಕ್ತಿ ಏನೆಂಬುದು ನೀವು ನೋಡಿದ್ರೆ ಒಂದು ಜೋರಾದ ಚಪ್ಪಾಳೆ ಹೋಗ್ಬೇಕು. ಎಸ್, ಹಾಗೆ ಪವನ ಸುತ ಹನುಮಾನ್ ಕಿ, ಭಲ್ಲೋ ಭಾರತ್ ಮಾತಾ ಕಿ, ಶ್ರೀರಾಮಚಂದ್ರ ಮಹಾರಾಜ್ ಕಿ. ಎಸ್, ಈ ಶಕ್ತಿ ಈ ಧ್ವನಿ ನಮ್ಮಲ್ಲಿ ಇರಬೇಕು ಅಂತ ವಿನಂತಿ ಮಾಡಿಕೊಳ್ತಾ, ಏನೇ ಆಗ್ಲಿ ಈಗ ಮಾಡಿದಂತ ನೃತ್ಯವನ್ನ ಮಾಡಿದಂತ ಪುಟಾಣಿ ಮಕ್ಕಳು ನಮ್ಮ ಈ ಪರಿಸರದವರೇ, ಈಶ್ವರ ಮಂಗಲ ಪರಿಸರದ ನೃತ್ಯ ಪಟುಗಳು ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನ ತಾವು ನೋಡಿದ್ರಿ. ಹಾಗೆ ಆಗ ಕೃಷ್ಣನ ಒಂದು ಬಾಲ ಲೀಲೆಯನ್ನ ಮಾಡಿದ್ರು, ಅದನ್ನು ಮಾಡಿದಂತ ಮಕ್ಕಳು ಕೂಡ ಇದೇ ಮಣ್ಣಿನ ಮಕ್ಕಳು. ಹಾಗಿರ್ಬೇಕಾದ್ರೆ ಆ ಮಕ್ಕಳಿಗೆ ಒಂದು ಜೋರಾದ ಚಪ್ಪಳೆ ಬರಲೇಬೇಕು. ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಇದೇ ರೀತಿ ಇರಬೇಕು. ಮುಂದಕ್ಕೆ ಇನ್ನಷ್ಟು ದೊಡ್ಡ ದೊಡ್ಡ ಕಲಾವಿದರನ್ನಾಗಿ ಅವರನ್ನ ಬೆಳೆಸುವಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳಾಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ, ಹಾಗೆ ಈ ಈಶ್ವರ ಮಂಗಲದಲ್ಲಿ ನಮ್ಮ ಫ್ಯೂಷನ್ ಇನ್ಸ್ಟಿಟ್ಯೂಟ್ ಆಫ್ ಡ್ಯಾನ್ಸ್ ಈ ಒಂದು ಕಲಾ ತಂಡದ ತರಬೇತಿಗಳು ಪ್ರತಿ ಆದಿತ್ಯವಾರದಂದು ಇದೇ ಹನುಮಗಿರಿಯ ವೈದೇಹಿ ಕಲಾಮಂದಿರದಲ್ಲಿ ಜರುಗುತ್ತದೆ. ಪ್ರತಿ ಆದಿತ್ಯವಾರ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯ ತನಕ ನಿರಂತರವಾಗಿ ನೃತ್ಯ ತರಬೇತಿ ನಮ್ಮ ತರಬೇತಿದಾರರು ಕೊಡ್ತಾರೆ. ನಮ್ಮ ನಿರ್ದೇಶಕರಾದಂತಹ ವಸಂತ ಆಚಾರ್ಯ ಸುಳ್ಯ ಇವರ ನೇತೃತ್ವದಲ್ಲಿ, ಅವರ ನಿರ್ದೇಶನದಲ್ಲಿ ತರಬೇತಿಯನ್ನ ನೀಡ್ತಾ ಇದ್ದಾರೆ. ಹಾಗೆ ನಿಮ್ಮ ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಯನ್ನ ಅಥವಾ ನಿಮ್ಮ ಮಕ್ಕಳಲ್ಲಿ ಇದೇ ರೀತಿ ನೃತ್ಯ ಮಾಡಬೇಕನ್ನುವಂತ ಆಸಕ್ತಿ ಇದ್ರೆ ಖಂಡಿತವಾಗಿ ಆ ಒಂದು ತರಬೇತಿ ಕೇಂದ್ರಕ್ಕೆ ಕರ್ಕೊಂಡು ಬನ್ನಿ, ಮಕ್ಕಳನ್ನ ಜಾಯಿನ್ ಮಾಡಿಸಿ ಅಂತ ಹೇಳ್ತಾ, ನಿಮ್ಮ ಮಕ್ಕಳನ್ನು ಕೂಡ ಇದೇ ರೀತಿಯ ವೇದಿಕೆಯಲ್ಲಿ ನೃತ್ಯ ಪಟುಗಳನ್ನಾಗಿ ನೋಡ್ಲಿಕ್ಕೆ ನೀವು ಕೂಡ ಬಯಸ್ತೀರಂತಾದ್ರೆ ಖಂಡಿತವಾಗಿ ಫ್ಯಾಷನ್ ಇನ್ಸ್ಟಿಟ್ಯೂಟ್ ಆಫ್ ಡ್ಯಾನ್ಸ್ ಕಲಾ ತಂಡಕ್ಕೆ ಸೇರಿಸಬಹುದು ಅಂತ ಘಂಟಾ ಘೋಷವಾಗಿ ಈ ಹನುಮಗಿರಿಯಲ್ಲಿ ನಾವು ಘೋಷಿಸ್ತಾ ಇದ್ದೇವೆ ಅಂತ ವಿನಂತಿ ಮಾಡಿಕೊಳ್ತಾ, ಇದೀಗ ಮತ್ತೊಂದು ಅಷ್ಟೇ ಉತ್ತಮ ಶಕ್ತಿಯುತ ಒಂದು ಪರ್ಫಾರ್ಮೆನ್ಸ್ ಅನ್ನ ನೀಡಲಿಕ್ಕೆ ಬರ್ತಾ ಇದ್ದಾರೆ. ತಮ್ಗೆಲ್ರಿಗೂ ಗೊತ್ತಿದೆ
ನಮ್ಮ ದೇಶ ಭಾರತ ದೇಶವನ್ನ ಮುಟ್ಲಿಕ್ಕೆ ಬಂದ್ರೆ ನಾವು ಬಿಡ್ತೇವಾ? ಬಿಡೋದಿಲ್ಲ. ಭಾರತ ದೇಶದ ನಮ್ಮ ಮಾತೆಯರ ಸಿಂಧೂರವನ್ನ ಅಳಿಸಿದ್ರೆ ನಾವು ಸುಮ್ಮನಿರ್ತೇವಾ? ಅದೇ ಸಿಂಧೂರವನ್ನ ಅಳಿಸಿದ್ದ ಪಾತಕಿಗಳಿಗೆ ಯಾವ ಮೂಲಕ ಉತ್ತರವನ್ನ ಕೊಟ್ಟಿದ್ದೇವೆ ನೀವೇ ಹೇಳಬೇಕು. ಗೊತ್ತಿಲ್ಲ. ನಮ್ಮ ಪ್ರಧಾನಮಂತ್ರಿಗಳು ಒಂದು ಉತ್ತರವನ್ನ ಕೊಟ್ಟರು ಉಗ್ರಗಾಮಿಗಳಿಗೆ. ಅದಕ್ಕೊಂದು ಹೆಸರು, ಟೈಟಲ್ ಅನ್ನು ಕೊಟ್ಟರು. ಏನು ಅಂತ? ಎಸ್ ಅರ್ಧ ಹೇಳಿದ್ರಿ. ಅದಕ್ಕಿಂತ ಮುಂಚೆ ಇನ್ನೊಂದು ಇದೆ, ಯಾರಿಗೂ ಗೊತ್ತಿಲ್ವಾ? ನಮ್ಮ ಭಾರತ ಮಾತೆಯರ ಸಿಂಧೂರವನ್ನ ಅಳಿಸಿ ಅವರನ್ನ ಹಿಂಸಾತ್ಮಕವಾಗಿ ಕೊಂದ್ರು ಗಡಿ ಪ್ರದೇಶದಲ್ಲಿ. ಅಂತ ಸಂದರ್ಭದಲ್ಲಿ ನಮ್ಮ ಧೀರ ಪ್ರಧಾನಮಂತ್ರಿಗಳು ಆಪರೇಷನ್ ಸಿಂಧೂರದ ಮೂಲಕ ಉತ್ತರವನ್ನ ಕೊಟ್ಟಿದ್ದಾರೆ. ತಾವೆಲ್ಲರೂ ನೋಡಿದಿರಿ, ಬಹಳಷ್ಟುಗಳು ನೀವು ಅದನ್ನ ನೋಡ್ತಾ ಇದ್ದೀರಿ. ಇದೀಗ ನಮ್ಮ ಈ ವೇದಿಕೆಯಲ್ಲಿ ನಮ್ಮ ಫ್ಯೂಷನ್ ಕಲಾ ತಂಡದ ಕಲಾವಿದರಿಂದ ಆಪರೇಷನ್ ಸಿಂಧೂರ ಇದೀಗ ನಿಮ್ಗೋಸ್ಕರ ಒಂದು ಜೋರಾದ ಚಪ್ಪಾಳೆ. ಒನ್ಸ್ ಅಗೈನ್ ವೆಲ್ಕಮ್ ಆನ್ ದ ಸ್ಟೇಜ್ ಆಪರೇಷನ್ ಸಿಂಧೂರ. ಜಮ್ಮು ಮತ್ತು ಕಾಶ್ಮೀರದ ಜನಪ್ರಿಯ ಪ್ರವಾಸಿ ತಾಣವಾದ ಪಹಲ್ಗಾಮ್ನಲ್ಲಿ ಮಂಗಳವಾರ ಮಧ್ಯಾಹ್ನ ನಡೆದ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ ಕನಿಷ್ಠ 28 ಜನರು ಸಾವನ್ನಪ್ಪಿದ್ದಾರೆ. ಬದುಕುಳಿದ ಒಬ್ಬ ಮಹಿಳೆ ತನ್ನ ಗಂಡನನ್ನು ಕಳೆದುಕೊಂಡ ಭಯಾನಕತೆಯನ್ನು ವಿವರಿಸುತ್ತಾ, ನನ್ನ ಗಂಡನ ತಲೆಗೆ ಗುಂಡು ಹಾರಿಸಲಾಯಿತು. जिस किसी ने आंख उठाई, देश की सेना ने उसका उसी की भाषा में जवाब दिया. ఇది రణరంగం రణచతరంగం జరగాల్సిందే శర విధ్వంసం. ఇది పగదే హంపై సగదాహం పరిలోపల పోరుకి సన్నాహం.
26 निर्दोष पर्यटकों को बेरहमी से मौत के घाट उतार दिया गया। यह हमला भारत के दिल पर एक गहरा घाव था। इस बर्बरता का जवाब देने के लिए भारत ने शुरू किया ऑपरेशन सिंदूर। अब खून से चुकता होगा। लड़ता रहूंगा तब तक जब तक खून का आखिरी कतरा बाकी है। रखवाला हूं हिंदुस्तान का, कसम हमें भारत मां की है। भारत रग रग में है जीत की आदत, ऐसा हुनर दुश्मन की सलामी दे। जो नस नस में है, हर बाजी फिर बस में है, हिंदुस्तान के हिंदुस्तान बोले। सुजलाम सुफलाम सुजलाम श्यामलाम वंदे मातरम। सुजलाम सुफलाम सुजलाम श्यामलाम वंदे मातरम। सिंदूर हा, जान सिंदूर हा, हर सुहागिन औरत के सम्मान सिंदूर हा। बोलिए भारत माता की। ಎಸ್, बोलो ಭಾರತ್ ಮಾತಾ ಕಿ। ಆಪರೇಷನ್ ಸಿಂಧೂರ ನೋಡಿದ್ರಲ್ಲ, ಹೇಗಿತ್ತು? ನಿಮ್ ಕಡೆಯಿಂದ ಬರಬೇಕು. ಹೇಗಿತ್ತು ಅಂತ ಹೇಳೋದಕ್ಕೆ ಉತ್ತರ ನಿಮ್ ಕಡೆಯಿಂದ ಬರಬೇಕು. ಚೆನ್ನಾಗಿತ್ತಲ್ವಾ? ಪವರ್. ಎಸ್, ಇದು ಫ್ಯೂಷನ್ ಅವರ ಒಂದು ಸ್ಪೆಷಾಲಿಟಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಈಗ ಮತ್ತೆ ನಮ್ಮ ಕಲಾವಿದರಿಗೆ ಸ್ವಲ್ಪ ಸಮಯ ಅವಕಾಶ ಬೇಕು. ಒಂದು ಹಾಡನ್ನ ಹಾಡ್ತಾ ಇದ್ದೀನಿ, ಆಗ ನಮ್ಮ ಕಲಾವಿದರು ಮತ್ತೆ ತಯಾರಾಗ್ತಾರೆ ಕೊನೆಯ ಒಂದು ನೃತ್ಯಕ್ಕಾಗಿ. ಇದೀಗ ಆ ಜೋಶಲ್ಲಿ ಒಂದು ಗೀತೆಯನ್ನ, ಹಳೆಯ ಒಂದು ಚಿತ್ರದ ಗೀತೆಯನ್ನ ಆಲಿಸೋಣ. ಹಳೆಯ ಗೀತೆಯನ್ನ ಕೇಳುವುದು ಅಂತ ಹೇಳಿದ್ರೆ ಬಹಳಷ್ಟು ಖುಷಿಯಾಗಿರುತ್ತೆ. ಇವತ್ತಿನ ಹೊಸ ಚಿತ್ರದ ಗೀತೆಗಳಿಗಿಂತಲೂ ಹಳೆಯ ಮಧುರವಾದ ಗೀತೆಗಳನ್ನ ಕೇಳಬೇಕಾದ್ರೆ ಮನಸ್ಸಿಗೆ ಒಂಥರ ಉಲ್ಲಾಸ, ಮುದ ಸಿಗುತ್ತೆ ಅಂತ ಒಂದು ಹಳೆಯ ಚಿತ್ರ ಸಹೋದರರ ಸವಾಲ್ ಅನ್ನುವಂತ ಒಂದು ಚಿತ್ರದಿಂದ ಆಯ್ದುಕೊಂಡಂತ ಒಂದು ಸುಂದರವಾದ ಗೀತೆ ನಿಮಗೋಸ್ಕರ ಶಿವಪ್ರಸಾದ್ ಸುಳ್ಯ ಇವರ ಧ್ವನಿಗಳಲ್ಲಿ. ನನಗಾಗಿಯೇ ನಿನ್ನಂದವು
ನೀರು ಮಾನಿಟರ್ ಏನು ಕಂಗಳು ಏನು ತುಟಿಗಳು ಬಳುಕಿ ಹಾಡುವ ನಡುವು ಬಿರುಸು ನುಡಿಯೊಳು ಸೊಗಸು ನಡೆಯೊಳು ಆಸೆ ಮನದೊಳು ಏನು ಕಂಗಳು ಏನು ತುಟಿಗಳು ಬಳುಕಿ ಆಡುವ ನಡುವು ಬಿರುಸು ನುಡಿಯೊಳು ಸೊಗಸು ನಡೆಯೊಳು ಆಸೆ ಮನದೊಳು ನೋಟದೆ ಬೇಟೆಯ ನಾಡಲು ನೀನು ಸೋತೆ ಕ್ಷಣದೊಳು ನನಗಾಗಿಯೇ ನಿನ್ನಂದವು ನಿನಗಾಗಿಯೇ ಈ ಜನ್ಮವು ಮರೆವೇನೆ ಚಿನ್ನ ನಾ ಬಿಡುವೇನೆ ನಿನ್ನ ಎಲ್ಲೇ ನೀರು ಮುಗಿದ ಜೀವನ ಕಣ್ಣು ಕಣ್ಣಲಿ ತುಟಿಯು ತುಟಿಯಲಿ ಸೇರಿ ನದಿಯಲಿ ತನುವು ಅರಳಲಿ ಮನವು ಕುಣಿಯಲಿ ಹೃದಯ ಹಾಡಲಿ ಕಣ್ಣು ಕಣ್ಣಲಿ ತುಟಿಯು ತುಟಿಯಲಿ ಸೇರಿ ನದಿಯಲಿ ತನುವು ಅರಳಲಿ ಮನವು ಕುಣಿಯಲಿ ಹೃದಯ ಹಾಡಲಿ ಪ್ರೇಮದಿ ಗಾನದಿ ಹೃದಯಗಳೆರಡು ಬೆರೆತು ಹೋಗಲಿ ನನಗಾಗಿಯೇ ನಿನ್ನಂದವು ನಿನಗಾಗಿಯೇ ಈ ಜನ್ಮವು ಮರೆವೇನೆ ಚಿನ್ನ ನಾ ಬಿಡುವೇನೆ ನಿನ್ನ ಎಲ್ಲೇ ನೀರು ಥ್ಯಾಂಕ್ ಯು ಎಸ್ ಫ್ಯೂಷನ್ ಇನ್ಸ್ಟಿಟ್ಯೂಟ್ ಆಫ್ ಡ್ಯಾನ್ಸ್ ಸುಳ್ಯ ಅಂಡ್ ಈಶ್ವರಮಂಗಲ ಈ ಒಂದು ಎರಡೂ ಕೇಂದ್ರಗಳಿಂದ ಆಯ್ಕೆ ಮಾಡಿಕೊಂಡು ಈ ದಿವಸ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ಬಹಳಷ್ಟು ನೃತ್ಯ ಕಾರ್ಯಕ್ರಮವನ್ನ ನೀಡ್ತಾ ಬಂದಿದ್ದೇವೆ. ಇದೀಗ ಕೊನೆಯ ನೃತ್ಯ ಕಾರ್ಯಕ್ರಮ ಫ್ಯೂಷನ್ ಅವರದು. ಈ ಕೊನೆಯ ನೃತ್ಯ ಕಾರ್ಯಕ್ರಮವನ್ನು ತಾವು ವೀಕ್ಷಿಸಲೇಬೇಕು. ಯಾಕಂತ ಹೇಳಿದ್ರೆ ಆಗ್ಲೇ ಹೇಳಿದೆ, ನಮ್ಮೆಲ್ಲರ ಆರಾಧ್ಯ ಪ್ರಭು ಶ್ರೀರಾಮಚಂದ್ರ ಇವತ್ತು ಅಯೋಧ್ಯೆಯಲ್ಲಿ ರಾಜಿಸ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ರಾಮಲಲ್ಲನ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಇವತ್ತು ಬಹಳಷ್ಟು ಲಕ್ಷಾಂತರ ಮಂದಿ ಆ ಒಂದು ರಾಮನ ದರ್ಶನವನ್ನ ಪಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಮೂಲ ಸ್ಥಾನ, ನಮ್ಮ ರಾಮನ ಹುಟ್ಟು ಸ್ಥಾನ ಅಯೋಧ್ಯೆಯಲ್ಲಿ ಸುಂದರವಾದ ರಾಮ ಮಂದಿರ ನಿರ್ಮಾಣ ಆಗಿದೆ. ಅದು ನಮ್ಮೆಲ್ಲರ ಕನಸು, ನನಸಾಗಿದೆ. ಈ ಸಂದರ್ಭದಲ್ಲಿ ಆ ಅಯೋಧ್ಯೆಯ ರಾಮಲಲ್ಲನ ಒಂದು
ಮೂರ್ತಿಯನ್ನ ಕೆತ್ತಿದಂತ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಮೈಸೂರಿನವರು. ಹಾಗಿರ್ಬೇಕಾದ್ರೆ ಅವರು ಕೂಡ ನಮಗೆ ಹೆಮ್ಮೆ. ಯಾಕೆಂತ ಹೇಳಿದ್ರೆ ನಮ್ಮವರು ಅಯೋಧ್ಯೆಗೆ ಮೂರ್ತಿಯನ್ನ ಕಿತ್ತಿ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಅದು ಯಾವಾಗಲೂ ಅಜರಾಮರವಾಗಿರುವಂತ ವಿಚಾರ ಅಂತ ಹೇಳ್ತಾ, ಈಗ ಅದೇ ಒಂದು ಹಾಡಿಗೆ, ಅದೇ ಒಂದು ಅಯೋಧ್ಯೆಯನ್ನೇ ರೂಪವಾಗಿ ಇಟ್ಟುಕೊಂಡು ಅದೇ ಹಾಡಿಗೆ ನೃತ್ಯವನ್ನ ಮಾಡ್ಲಿಕ್ಕೆ ಮತ್ತೊಮ್ಮೆ ಫ್ಯೂಷನ್ ಡ್ಯಾನ್ಸ್ ನ ಕಲಾ ತಂಡದ ಎಲ್ಲ ಕಲಾವಿದರು ಬರ್ಲಿಕ್ಕಿದ್ದಾರೆ. ಹಾಗೆ ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಖಂಡಿತವಾಗಿ ಬೇಕು ಅಂತ ವಿನಂತಿ ಮಾಡಿಕೊಳ್ತಾ, ಜೊತೆಯಲ್ಲಿ ಇವತ್ತು ವಿಶೇಷವಾಗಿ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಹನುಮಗಿರಿ ಈ ಕ್ಷೇತ್ರದ ಅದ್ದೂರಿಯ ಬ್ರಹ್ಮ ಕಲಶೋತ್ಸವದ ಪ್ರಯುಕ್ತ ಈ ಒಂದು ಕುಶ ವೇದಿಕೆಯಲ್ಲಿ ಅಮರಗಿರಿಯಲ್ಲಿ ಇವತ್ತು ಅಮರಗಿರಿ ಅಂತ ಹೇಳಿದ್ರೆ ನಮಗೆ ಸುತ್ತಮುತ್ತ ಕಾಣ್ತಾ ಇದೆ. ನಮ್ಮ ದೇಶದ ಸೈನಿಕರು, ನಮ್ಮ ದೇಶದ ಬಾವುಟ ಎಲ್ಲವನ್ನ ನೋಡ್ತಿರ್ಬೇಕಾದ್ರೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಅದಕ್ಕಾಗಿ ದೇಶವನ್ನೇ ಮುಂದಿಟ್ಟುಕೊಂಡು ಕೆಲವೊಂದು ಗೀತೆಗಳನ್ನ ಕೂಡ ನಾವು ನೃತ್ಯದ ಮೂಲಕ ತೋರಿಸಿದ್ದೇವೆ. ಇವತ್ತು ಕುಶ ವೇದಿಕೆಯಲ್ಲಿ ಈ ಒಂದು ಸುಂದರವಾದ ಕಾರ್ಯಕ್ರಮ ನೀಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಈ ಬ್ರಹ್ಮ ಕಲಶೋತ್ಸವದ ಸಮಿತಿಗಳ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಮತ್ತು ಇಲ್ಲಿಯ ಆಡಳಿತ ಸಮಿತಿಯವರಿಗೆ, ಎಲ್ಲ ಸರ್ವ ಸದಸ್ಯರಿಗೆ ಕೂಡ ಈ ಸಂದರ್ಭದಲ್ಲಿ ನಮ್ಮ ಈ ಕಲಾ ತಂಡದ ಒಬ್ಬ ನಿರ್ದೇಶಕರು, ನಾಯಕರು ಆಗಿರ್ತಕ್ಕಂಥ ಶ್ರೀಯುತ ವಸಂತ ಕಾಯರ್ತೋಡಿ ಸುಳ್ಯ ಇವರ ಪರವಾಗಿ ಮತ್ತು ಎಲ್ಲ ನಮ್ಮ ಕಲಾ ತಂಡದ ಕಲಾವಿದರ ಪರವಾಗಿ ವಿಶೇಷವಾದಂತ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಮುಂದಿನ ದಿನಗಳಲ್ಲಿ ಕೂಡ ತಮ್ಮ ಊರಲ್ಲಿರುವಂತಹ ಕಾರ್ಯಕ್ರಮದಲ್ಲಿ ನಮ್ಮ ಈ ಕಲಾ ತಂಡಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ಆಗ್ಲೇ ಹೇಳಿದಂತೆ ಸುಳ್ಯದಲ್ಲಿ, ಈಶ್ವರಮಂಗಲದಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಫ್ಯೂಷನ್ ಈ ಒಂದು ಕಲಾ ತಂಡದ ತರಬೇತಿ ಕೇಂದ್ರಗಳು ನಿರಂತರವಾಗಿ ನಡೀತಾ ಇದೆ. ಈ ಕಲಾ ತಂಡದಲ್ಲಿ ಭಾಗವಹಿಸಿದಂತ ಅದೆಷ್ಟೋ ಕಲಾವಿದರು ಇವತ್ತು ರಿಯಾಲಿಟಿ ಶೋ ನಲ್ಲಿ ಕೂಡ ಭಾಗವಹಿಸಿ ವಿನ್ನರ್ ಆದವರು ಇದ್ದಾರೆ, ಇವತ್ತು ಪಾರ್ಟಿಸಿಪೇಟ್ ಮಾಡಿದವರು ಇದ್ದಾರೆ. ಹಾಗೆ ಹಲವಾರು ಚಲನಚಿತ್ರಗಳಲ್ಲಿ ಕೂಡ ಅವಕಾಶವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಮಾತ್ರವಲ್ಲ, ವಸಂತರವರು ಕೂಡ ಇವತ್ತು ಕೆಲವೊಂದು ಚಿತ್ರಗಳಿಗೆ ಕೊರಿಯೋಗ್ರಾಫರ್ ಆಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ. ಅವರ ಒಂದು ಅದ್ಭುತವಾದಂತ ನೃತ್ಯ ನಿರ್ದೇಶನದ ಮೂಲಕ ಅವರ ಗರಡಿಯಲ್ಲಿ ಪಳಗಿದಂತ ವಿದ್ಯಾರ್ಥಿಗಳು ಇವರು ಇವತ್ತು ನಿಮ್ಮ ಮುಂದೆ ಅವರ ಪ್ರತಿಭೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯ ಅಭಿವಂದನೆಗಳನ್ನ ಸಲ್ಲಿಸ್ತಾ, ಯಾವುದೇ ಒಂದು ಕಾರ್ಯಕ್ರಮ ಅದು ಯಶಸ್ಸಾಗಬೇಕಾದ್ರೆ ಅಲ್ಲಿ ಪ್ರೇಕ್ಷಕರು ಬೇಕು. ಹಾಗೆ ನಮಗೆ ಇರುವಂತ ಪ್ರೇಕ್ಷಕರು, ಈ ಒಂದು ಸಭಾಭವನದಲ್ಲಿ ಇರುವಂತ ಪ್ರೇಕ್ಷಕರು ನಿಜವಾಗ್ಲೂ ನಿಜವಾದ ಪ್ರೇಕ್ಷಕರು ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಸುಮ್ಮನೆ ಪ್ರೇಕ್ಷಕರು ಇದ್ರೆ ಸಾಕಾಗುದಿಲ್ಲ, ನಾವು ನೀಡುವಂತ ಕಲಾ ಪ್ರಕಾರವನ್ನ ಆಸ್ವಾದಿಸಬೇಕು. ಅಂತ ಪ್ರೇಕ್ಷಕರಿದ್ರೆ ಮಾತ್ರ ನಮಗೆ ಖಂಡಿತ ಆ ಒಂದು ಕಾರ್ಯಕ್ರಮ ಯಶಸ್ಸಾಗ್ಲಿಕ್ಕೆ ಸಾಧ್ಯ ಅಂತ ವಿನಂತಿ ಮಾಡಿಕೊಳ್ತಾ, ನಿಮ್ಮಂತ ಪ್ರೇಕ್ಷಕರು ಹಾಗೆ ನಮ್ಮ ಸುದ್ದಿ ವಾಹಿನಿಯ ಮೂಲಕ ಜಗತ್ತಿನಲ್ಲಿ ನೋಡ್ತಿರುವಂತ ಎಲ್ಲ ವೀಕ್ಷಕರಿಗೆ ಕೂಡ ಮತ್ತೊಮ್ಮೆ ಫ್ಯೂಷನ್ ಇನ್ಸ್ಟಿಟ್ಯೂಟ್ ಆಫ್ ಸುಳ್ಯ ಡ್ಯಾನ್ಸ್ ಗ್ರೂಪಿನ ಪರವಾಗಿ ಮತ್ತೊಮ್ಮೆ ಆತ್ಮೀಯ ವಂದನೆಗಳನ್ನ ಸಲ್ಲಿಸ್ತಾ, ಇದೀಗ ಅಯೋಧ್ಯೆಯ ರಾಮ ಮಂದಿರದ ರಾಮಲಲ್ಲನ ಒಂದು ಗೀತೆಗೆ ಹೆಜ್ಜೆಯನ್ನ ಹಾಕ್ಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಫ್ಯೂಷನ್ ಕಲಾ ತಂಡದ ಕಲಾವಿದರು. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಐನೂರು ವರ್ಷಗಳ ಇತಿಹಾಸವುಳ್ಳ ಅಯೋಧ್ಯ ರಾಮ ಮಂದಿರದ ಮೂಲ ಮೂರ್ತಿ ರಚನೆ ಮಾಡೋ ಕೆಲಸವನ್ನು ಭಾರತದ 3 ಶ್ರೇಷ್ಠ ಶಿಲ್ಪಿಗಳಿಗೆ ವಹಿಸಲಾಗಿದೆ. ಅದರಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆ ಅರುಣ್ ಯೋಗಿರಾಜ್ ಕೂಡ ಒಬ್ಬರು. ದೇವ್ರೆ, ಈ ಕೈಯಿಂದ ಎಷ್ಟೋ ಶಿಲೆಗಳನ್ನ ಕೆತ್ತಿದ್ದೀನಿ, ಆದ್ರೆ ಈ ಶಿಲೆನ ಕೆತ್ತೋದಿಕ್ಕೆ ಯಾಕೋ ತುಂಬಾ ಭಯ ಆಗ್ತಿದೆ. ನೀನೇ ಒಂದ್ ದಾರಿ ತೋರಿಸ್ಬೇಕು. ನೀನೇ ರಾಮ, ನೀನೇ ಶ್ಯಾಮ, ನೀನೇ ಅಲ್ಲ, ನೀನೇ ಯೇಸು, ನೀನೇ ಕರ್ಮ, ನೀನೇ ಧರ್ಮ, ನೀನೇ ಮರ್ಮ, ನೀನೇ ಪ್ರೇಮ. ಪ್ರೇಮ ಜೀವನ ಮಾನ
ನಿಮ್ಮ ಪಾಲಿನ ಸೇವಕನಾನು, ನನಗೇನು ಹೆಸರಿಲ್ಲ, ಹೆಸರಲ್ಲಿ ನಾನಿಲ್ಲ. ಕಣ ಕಣ ಕಣದೊಳಗೆ ಕುಳಿತಿರುವೆ, ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಆ ಕಣ್ಣು ರಾಮ ರಾಮ. ರಾಮ, ನಾನು ನಿಮ್ಮ ಹೃದಯದೊಳಗೆ ಇದ್ದೇನೆ. ನೀವು ನನ್ನನ್ನು ಬೇರೆಲ್ಲೋ ಹುಡುಕಬೇಡಿ. ನಿಮ್ಮ ಹೃದಯ ಶುದ್ಧವಾದಾಗ ನಾನು ನಿಮಗೆ ಕಾಣಿಸುತ್ತೇನೆ. ನೀ ಹುಡುಕಿದೆ ಹೊರಗೆ ಹೆಚ್ಚು ಮದದ ಹುಡುಗಿ, ನಡೆ ಬೆಳಕಿನ ಕಡೆಗೆ ನಿಮ್ಮ ಜೀವದ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು. ಕಣ ಕಣ ಕಣದೊಳಗೆ ನಾನಿರುವೆ. ಶಿಲ್ಪಿಗಳು ಕೆತ್ತಿದ 3 ಶಿಲೆಗಳಲ್ಲಿ ಅಂತಿಮವಾಗಿ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಕೆತ್ತಿದ ರಾಮಲಲ್ಲನನ್ನು ಪ್ರತಿಷ್ಠಾಪಿಸಲು ಆಯ್ಕೆ ಮಾಡಲಾಗಿದೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ सीताय पतये नमः. ರಾಮ ನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಯುದ್ಧ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜೈಕಾರ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಯುದ್ಧ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು.
ಎಸ್, ಜೈ ಶ್ರೀರಾಮ್. ನೀವು ಹೇಳಬೇಕು, ಜೈ ಶ್ರೀರಾಮ್. ರಿಪೀಟ್, ಜೈ ಶ್ರೀರಾಮ್. ಪವನ ಸುತ ಹನುಮಾನ್ ಕಿ, ಭೋಲೋ ಭಾರತ್ ಮಾತಾ ಕಿ. ಯಾಕೆ ಇದನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಆತ್ಮವಿಶ್ವಾಸ ಬರಬೇಕು. ನಮ್ಮ ದೇಶ, ನಮ್ಮ ನಾಡು ನುಡಿ, ಹಾಗೆ ನಮ್ಮ ಧರ್ಮ, ಇದನ್ನ ನಾವು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋದ್ರೆ ಮಾತ್ರ ನಮಗೆ ಮುಂದಕ್ಕೆ ನಮ್ಮ ಮಕ್ಕಳಿಗೆ ಈ ಒಂದು ದೇಶದಲ್ಲಿ ಸುಭದ್ರವಾಗಿ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಅನ್ನುವಂತ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ, ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಕೊನೆಯ ದಿವಸ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ಸುಳ್ಯದ ಪ್ರಖ್ಯಾತ ಪ್ರಸಿದ್ಧ ನೃತ್ಯ ತಂಡ ಫ್ಯೂಷನ್ ಇನ್ಸ್ಟಿಟ್ಯೂಟ್ ಆಫ್ ಡ್ಯಾನ್ಸ್ ಸುಳ್ಯ ಮತ್ತು ಈಶ್ವರಮಂಗಲದ ತರಬೇತಿ ಕೇಂದ್ರದ ನೃತ್ಯಪಟುಗಳು ನಿಮ್ಮೆಲ್ಲರನ್ನ ರಂಜಿಸಿದ್ದಾರೆ ಅಂತ ಭಾವಿಸಿಕೊಳ್ತಾ, ಮತ್ತೊಮ್ಮೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಇಲ್ಲಿನ ಆಡಳಿತ ಸಮಿತಿಯವರಿಗೆ, ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೆ ಇನ್ನಿತರ ಉತ್ಸವ ಸಮಿತಿಗಳಿರ್ಬೋದು, ಎಲ್ಲ ಸಮಿತಿಯವರಿಗೆ ಕೂಡ ಮತ್ತೊಮ್ಮೆ ನಮ್ಮ ಕಲಾತಂಡದ ಪರವಾಗಿ ಪ್ರೀತಿಯ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆದ್ರೆ ಒಂದು ಜೋರಾದ ಚಪ್ಪಳೆ ಖಂಡಿತವಾಗಿ ಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ, ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳನ್ನು ಕೂಡ ಈ ವೇದಿಕೆಯಲ್ಲಿ ಕಾಣುವಂತಾಗ್ಲಿ ಅನ್ನುವಂತ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ, ಮತ್ತೊಮ್ಮೆ ಎಲ್ಲ ಸಂಘಟಕರಿಗೆ ವಸಂತ ಸುಳ್ಯ ಮತ್ತು ಬಳಗದ ಪರವಾಗಿ, ಎಲ್ಲ ಕಲಾವಿದರ ಪರವಾಗಿ ಸುಮಾರು 60ಕ್ಕಿಂತಲೂ ಹೆಚ್ಚು ಮಕ್ಕಳು ಕಲಾವಿದರು ಇದ್ದಾರೆ. ಅವರೆಲ್ಲರನ್ನ ಒಂದು ಹಿಡಿತದಲ್ಲಿ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನ ಅಷ್ಟೇ ಸುಸೂತ್ರವಾಗಿ ನೀಡುವಂತ ಒಂದು ಶತ ಪ್ರಯತ್ನವನ್ನ ಮಾಡಿ ಈ ವೇದಿಕೆಯಲ್ಲಿ ನೀಡುವಂತ ಒಂದು ಸಾಹಸವನ್ನ ಮಾಡಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮೆಲ್ಲರ ಹಾರೈಕೆ, ಶುಭ ಆಶೀರ್ವಾದ ಈ ಕಲಾ ಮಕ್ಕಳ ಮೇಲೆ ಇರಲಿ ಅನ್ನುವಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ, ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಇಷ್ಟು ಹೊತ್ತು ನಿರೂಪಣೆ ಮಾಡುವಂತ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ನಾನು ಶಿವಪ್ರಸಾದ್ ಸುಳ್ಯ ಅಂತ ಹೇಳಿ ಪ್ರಸ್ತುತ ಸುದ್ದಿ ಪತ್ರಿಕೆಯಲ್ಲಿ ವರದಿಗಾರನಾಗಿ ಸುಳ್ಯದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಸುದ್ದಿ ವಾಹಿನಿಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ. ಜೊತೆಗೆ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸುಶ್ರಾವ್ಯವಾದ ಒಂದು ಧ್ವನಿವರ್ಧಕದ ವ್ಯವಸ್ಥೆ ಮತ್ತು ಅತ್ಯಂತ ಆಕರ್ಷಕ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದಂತ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ನವರಿಗೆ ಖಂಡಿತವಾಗಿ ನನಗೆ ಹೆಸರು ಗೊತ್ತಿಲ್ಲ, ಅವರಿಗೆ ವಿಶೇಷವಾದಂತ ಒಂದು ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ. ಒಂದು ಜೋರಾದ ಚಪ್ಪಳೆ ಅವರಿಗೆ ಕೋರಬೇಕು. ನಾವು ಮಾತಾಡಿದ್ರು, ಹಾಡಿದ್ರು, ಕುಣಿದ್ರು, ಏನು ಮಾಡಿದ್ರು ಅವೆಲ್ಲವೂ ನಿಮಗೆ ಕಾಣಬೇಕು, ಕೇಳಿಸಬೇಕು ಅಂತ ಆದ್ರೆ ಸೌಂಡ್ಸ್ ನವರ ಆ ಸೌಂಡ್ ಇಂಜಿನಿಯರ್ ಅವರಿದ್ದಾರೆ, ನೋಡ್ಲಿಕ್ಕೆ ಬಹಳಷ್ಟು ಚಿಕ್ಕದಾಗಿದ್ದಾರೆ. ಅವರ ಕೈಚಳಕ ಸೂಪರ್ ಅಣ್ಣ, ಸೂಪರ್, ಥ್ಯಾಂಕ್ ಯು ವೆರಿ ಮಚ್. ಅತ್ಯಂತ ಅದ್ಭುತವಾದಂತಹ ಒಂದು ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿದ್ದೀರಿ. ಹಾಗೆ ಈ ಕ್ಷೇತ್ರದ ಸಕಲ ವ್ಯವಸ್ಥೆಗಳು ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ. ಇಡೀ ಪ್ರಸಿದ್ಧಿಯನ್ನ ನಮ್ಮ ಜಗತ್ತಲ್ಲೇ ಪಡೆದಿದೆ ಅಂತ ಹೇಳ್ಕೊಳ್ತಾ, ಎಲ್ರಿಗೂ ಆಂಜನೇಯ ಸ್ವಾಮಿ ಒಳ್ಳೆದನ್ನ ಮಾಡಲಿ, ಪ್ರಭು ಶ್ರೀರಾಮಚಂದ್ರ ಒಳ್ಳೆದನ್ನ ಮಾಡಲಿ ಅಂತ ಕೇಳಿಕೊಳ್ತಾ, ನಮ್ಮ ಫ್ಯೂಷನ್ ಕಲಾ ತಂಡದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಮತ್ತೆ ಈ ವೇದಿಕೆಯಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ಮೂಡಿ ಬರಲಿಕ್ಕಿದೆ. ಅದಕ್ಕೆ ಕೂಡ ತಮ್ಮೆಲ್ಲರ ಪ್ರೋತ್ಸಾಹ ನೀಡಿ ಅಂತ ವಿನಂತಿ ಮಾಡಿಕೊಳ್ತಾ, ವಂದನೆಗಳು, ಅಭಿವಂದನೆಗಳು. ಕಲೆಯ ಕೈಗಳು, ಸಂಗೀತದ ಮನಸ್ಸು, ನೃತ್ಯವು ಆತ್ಮದ ಭಾಷೆ, ಅಜ್ಞಾತ ಕಲೆ. ಈ ಕಲೆಯ ಮೂಲಕ ಅದ್ಭುತ ಪ್ರದರ್ಶನ ನೀಡಿರುವ ಕಲಾ ತಂಡಕ್ಕೆ ಹಾಗೂ ತರಬೇತಿ ನೀಡಿರುವಂತಹ ಗುರುಗಳಿಗೂ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರದ ಪರವಾಗಿ ಧನ್ಯವಾದಗಳು. ಈ ತಂಡಕ್ಕೆ ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಬೇಕಾಗಿ ಧರ್ಮೇಂದ್ರ ಕುದ್ರೋಳಿ ಉಪನ್ಯಾಸಕರು, ಆಳ್ವಾಸ್ ಮೂಡಬಿದ್ರೆ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ.
ಈ ಸಂದರ್ಭದಲ್ಲಿ ಈ ಗೌರವ ಅರ್ಪಣೆಯನ್ನು ಮಾಡ್ತಿರೋರು ಆಳಸ್ವನ ಪ್ರಖ್ಯಾತ ಕನ್ನಡ ಪಂಡಿತರು ಉಪನ್ಯಾಸಕರು ಆಗಿರುವ ಧರ್ಮೇಂದ್ರ ಕುದ್ರೋಳಿ, ಅವರ ಜೊತೆಗೆ ರಾಜೇಂದ್ರ ಪ್ರಸಾದ್ ಅವರು ಇದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಈ ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನು ನೀಡುವುದು ಎಂಬ ಭಾವನೆ ನಮ್ಮದು. ವಂದನೆಗಳು, ವಂದನೆಗಳು, ವಂದನೆಗಳು. ಮುಂದಕ್ಕೆ ಇದೇ ವೇದಿಕೆಯಲ್ಲಿ ಚಿತ್ತಾರ ನೃತ್ಯ ತಂಡ ಕರ್ನೂರು ಶಾಲೆಯ ವಿದ್ಯಾರ್ಥಿಗಳಿಂದ ಭಕ್ತಿ ಪ್ರಧಾನ ನೃತ್ಯ ರೂಪಕ ವಿಷ್ಣು ದರ್ಶನ. ಪರಿಕಲ್ಪನೆ ಹಾಗೂ ನಿರ್ದೇಶನ ಲತಾ ರಮೇಶ್ ಶಿರ್ಲಾಲ್. ಪ್ರಾಯೋಜಕರು ಶ್ರೀಮತಿ ವೇದಾವತಿ ಸುಭಾಷ್ ಚಂದ್ರ ರೈ ಕರ್ನೂರು ಮೈರೋಲು, ಶ್ರೀಮತಿ ಸುನಂದಾ ಕುಮಾರನಾಥ ಪೂಜಾರಿ ಕರ್ನೂರು ಚಾರ್ಪಟ್ಟೆ ಇವರಿಂದ. ಪ್ರಪಂಚ ಹಲವಾರು ಆಚಾರ ವಿಚಾರಗಳಿಂದ ಮುನ್ನಡೆಯುತ್ತಿದೆ. ಆದರೆ ಆ ಆಚಾರ ವಿಚಾರಗಳು ವಿಶೇಷ ಸಂಪತ್ತಿನ ಇತಿಹಾಸವನ್ನು ಹೊಂದಿದೆ. ಇತಿಹಾಸದಲ್ಲಿ ನಾವು ನಮ್ಮ ಭಕ್ತಿಗನುಸಾರವಾಗಿ ಭಗವಾನ್ ವಿಷ್ಣುವನ್ನು ಆರಾಧಿಸಿದ್ದೇವೆ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ಸತ್ವ ಸಾತ್ವಿಕ ಅಂಶವನ್ನು ಹೊಂದಿಕೊಂಡ ನಮ್ಮ ಈ ಭೂಮಿಯು ದುಸ್ವಪ್ನದಲ್ಲಿ ಮುಳುಗಿರುವಾಗ ಭಗವಾನ್ ಶ್ರೀ ವಿಷ್ಣು ಹಲವಾರು ರೂಪಗಳನ್ನು ತಾಳಿ ವಿಘ್ನಗಳನ್ನು ದೂರವಾಗಿಸಿ ಜಗತ್ತಿಗೆ ಸನ್ಮಂಗಳವನ್ನು ನೀಡಿರುವ ಐತಿಹಾಸಿಕ ಕಥೆಗಳನ್ನು ಕೇಳಿದ್ದೇವೆ. ಇಂದು ನಾವು ಆ ಭಗವಾನ್ ವಿಷ್ಣುವಿನ ದಶಾವತಾರಗಳನ್ನು ಕ್ಷಣಕಾಲದಲ್ಲಿ ಕಣ್ತುಂಬಿಕೊಳ್ಳಲಿದ್ದೇವೆ. ಕರ್ನೂರು ಚಿತ್ತಾರ ಕಲಾ ತಂಡದ ಮಕ್ಕಳಿಂದ ದಶದರ್ಶನದ ವಿಷ್ಣು ವೈಭವ. ಚಿತ್ತಾರ ನೃತ್ಯ ತಂಡ ಕರ್ನೂರು ಇವರಿಗೆ ವೇದಿಕೆಗೆ ಸ್ವಾಗತ.
शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भवभयहरं सर्वलोकैकनाथम् ಕಂಡು ಲೇ ಲೇ ಲೇಗ ಲೇ 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 ಲೇಗ ಲೇ 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 ಕಂಡು ಲೇ ಲೇ ಲೇಗ ಲೇ 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 ಲೇಗ ಲೇ 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 ಕಂಡು ಲೇ ಲೇ ಲೇಗ रूपाय विष्णुदेवाय प्रलय प्रयोगि च देवदेवाय मत्स्वरूपाय विष्णुदेवाय प्रलय प्रयोगि च देवदेवाय ॐ नमो भगवते मत्स्यदेवाय ॐ नमो भगवते मत्स्यदेवाय भगवते मत्स्यदेवाय ॐ नमो भगवते मत्स्यदेवाय ಕಣ್ಬುಡುದು ನೀರ್ದುಲಗಿ ಇತ್ತಿನೇರಗ ಅಣ್ಣೆ ಪಂಪೆ ಕೆಳ್ಳೆ ಮತ್ಸ್ಯ ದೇವರತ್ತಗ ಕಣ್ಬುಡುದು ನೀರ್ದುಲಗಿ ಇತ್ತಿನೇರಗ ಅಣ್ಣೆ ಪಂಪೆ ಕೆಳ್ಳೆ ಮತ್ಸ್ಯ ದೇವರತ್ತಗ ಕಂಡು ಲೇ ಲೇ ಲೇಗ ಲೇ 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 ಲೇಗ ಲೇ 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 ಕಂಡು ಲೇ ಲೇಗ नमो भगवते गुरुदेवाय 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 वन्दन
ಪರ್ವತೋನು ಬೆರಿಟು ದೀದು ದಿರ್ತಿ ನೇರುಗ ಸರ್ವಲೋಕದೊಡೆಯ ಕೂರ್ಮ ದೇವರತ್ತಗ ಪರ್ವತೋನು ಬೆರಿಟು ದೀದು ದಿರ್ತಿ ನೇರುಗ ಸರ್ವಲೋಕದೊಡೆಯ ಕೂರ್ಮ ದೇವರತ್ತಗ ರಕ್ಕಸಾನ ಕರ್ದು ಭೂಮಿ ಧರ್ತಿ ನೇರುಗ ರಕ್ಕಸಾರಿ ಭೂವರಾಗ ದೇವರತ್ತಗ ರಕ್ಕಸಾನ ಕರ್ದು ಭೂಮಿ ಧರ್ತಿ ನೇರುಗ ರಕ್ಕಸಾರಿ ಭೂವರಾಗ ದೇವರತ್ತಗ ಪ್ರಹ್ಲಾದ ಕಂದ, ಏಕಪ್ಪ ನಿನಗೆ ಹಠ? ಯಾವ ನಿನ್ನ ತಂದೆಯ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗಡಗಡೆನ ನಡುಗುವರು. ಹೀಗಿರುವಾಗ ಕಾಣದ ಆ ಹರಿಯ ಮೇಲಿರುವ ನಿನ್ನ ಭಕ್ತಿ ಕಣ್ಣೆದುರಿಗಿರುವ ಈ ತಂದೆ ಮೇಲೆ ಏಕಪ್ಪ ಇಲ್ಲ. ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ? ಇಲ್ಲವೇ? ಇಲ್ಲ ಇಲ್ಲ, ನಾನಲ್ಲದೆ ಮತ್ತೊಬ್ಬ ದೇವನಿರಲು ಸಾಧ್ಯವಿಲ್ಲ. ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ. ತಂದೆ, ನೀನು ನನಗೆ ಜನ್ಮ ಕೊಟ್ಟವನು ನಿಜ. ನಿನಗೆ ಜನ್ಮ ಕೊಟ್ಟವರು ಯಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರ ತಂದೆ? ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ಏಕೆ ತಂದೆ ಸುಮ್ಮನಾದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದ್ರೂ ಇರಲೇಬೇಕಲ್ಲವೇ? ಯಾರವನು? ಅವನೇ ಶ್ರೀಮನ್ನಾರಾಯಣ. ಸಾಕು, ಬಾಯಿ ಮುಚ್ಚು. ಭಕ್ತಿ ಮುಕ್ತಿಗಳ ಪೊಳ್ಳು ನುಡಿಗಳನ್ನಾಡಿ ನಮ್ಮನ್ನೇ ಹೆದರಿಸುವಿ ಅವಿವೇಕಿ. ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳಿದೆಯಲ್ಲ, ಎಲ್ಲಿದ್ದಾನು ಆ ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ
ಅಣು ರೇಣು ತೃಣ ಕಾಷ್ಟಗಳೆಲ್ಲದರಲ್ಲೂ ಇದ್ದಾನೆ. ಅವನಿಲ್ಲದ ಸ್ಥಳವೇ ಇಲ್ಲ. ಸಕಲ ಚರಾಚರ ವಸ್ತುಗಳಲ್ಲಿ ಅನುರೇಣು ತೃಣಕಾಷ್ಟಗಳೆಲ್ಲದರಲ್ಲೂ ಇರುವನು. ಈ ಭೂಮಿಯಲ್ಲಿ, ಅಲ್ಲಿಯೂ ಇರುವನು. ಆಕಾಶದಲ್ಲಿ, ಅಲ್ಲಿಯೂ ಇದ್ದಾನೆ. ಬೆಂಕಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನೀರಿನಲ್ಲಿ, ಅಲ್ಲಿಯೂ ಇದ್ದಾನೆ. ಗಾಳಿಯಲ್ಲಿ, ಅಲ್ಲಿಯೂ ಇದ್ದಾನೆ. ನನ್ನಲ್ಲಿ, ನಿನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿ, ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಈ ಅರಮನೆಯಲ್ಲಿರುವನೋ? ಇರುವನು. ಎಲ್ಲಿ 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 ನೋಡಬೇಕೆಂದರೆ ಅಲ್ಲಿ. ಎಲ್ಲಿ ನೋಡಬೇಕೆಂದರೆ ಅಲ್ಲಿ, ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿರುವನೇ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ ಇದ್ದಾನೆ. ಈ ಕಂಬದಲ್ಲಿ? ಅಲ್ಲಿಯೂ ಇದ್ದಾನೆ. ಅಲ್ಲಿ? ಅಲ್ಲಿಯೂ ಇದ್ದಾನೆ. ಆ ಕಂಬದಲ್ಲಿ? ಅಲ್ಲಿಯೂ ಇದ್ದಾನೆ. ಈ ಕಂಬದಲ್ಲಿ? ಅಲ್ಲಿಯೂ ಇದ್ದಾನೆ. ಅಲ್ಲಿಯೂ ಇದ್ದಾನೆ. ಭಲೆ ಭಲೆ ಪ್ರಹ್ಲಾದ ಕುಮಾರ, ಛಲಗಾರನೆಂದ್ರೆ ನೀನೇ ಸರಿ. ವೈಕುಂಠವನ್ನೆಲ್ಲ ಗಲಭರಿಸಿದರೂ ಕಾಣಲಾಗದ ಈ ನನ್ನ ಕುಲ ವೈರಿಯನ್ನು ನಿಂತಲ್ಲಿಯೇ ತೋರಿಸಿಬಿಟ್ಟಿಯ ಮಗನೇ. ನಿನ್ನನ್ನು ಮಗನನ್ನಾಗಿ ಪಡೆದ ನನ್ನ ಜನ್ಮ ಸಾರ್ಥಕ ಸಾರ್ಥಕ. ಭಯಪಡಬೇಡ ಮಗನೇ, ಧೈರ್ಯವಾಗಿರು. ಇವನ ಮಾಯಾಜಾಲ ನನ್ನ ಮುಂದೆ ನಡೆಯುವುದಿಲ್ಲ. ಗಾಳಿಗೆ ಸಿಕ್ಕ ತರಗೆಲೆಯಂತೆ ತೂರಿ ಬಿಡುತ್ತೇನೆ. ಎಲ್ಲ ಕಪಟಿ, ಮಾಯಾವಿ, ಮೋಸಗಾರ, ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದೆ. ಈಗ ಈ ಸಿಂಹಕ್ಕೆ ಸಿಂಹವಾಗಿ ಬಂದಿರುವೆಯಾ? ಇಂದಿಗೆ ನಿನ್ನ ಪರಿಸಮಾಪ್ತಿ.
ಮಾಲೆ ಕಂಠ ನಡು ಧರಿತಿ ನೇರುಗ ಮರ್ಲದಾನಿ ಶೂರ ನಾರಸಿಂಹ ರಕ್ತಗ ಕರ್ಲ ಮಾಲೆ ಕಂಠ ನಡು ಧರಿತಿ ನೇರುಗ ಮರ್ಲದಾನಿ ಶೂರ ನಾರಸಿಂಹ ರಕ್ತಗ ಚಕ್ರವರ್ತಿ ಬಲಿಟ ಭೂಮಿ ನೆಟ್ಟ ನೇರಗ ಚಕ್ರಧಾರಿ ಅದಿತಿ ಪುತ್ರ ವಾಮನೆತ್ತಗ ಚಕ್ರವರ್ತಿ ಬಲಿಟ ಭೂಮಿ ನಟ್ಟ ನೇರಗ ಚಕ್ರಧಾರಿ ಅದಿತಿ ಪುತ್ರ ವಾಮನೆತ್ತಗ
ಬಾಳ ಸರ್ತಿ ಕೆರ್ತಿ ನೇರುಗ ಸತ್ಯ ಪಂಪೆ ಕೆಳ್ಳ ಪರಶುರಾಮ ರತ್ತಗ ಕ್ಷತ್ರಿಯರನ್ನು ಬಾಳ ಸರ್ತಿ ಕೆರ್ತಿ ನೇರುಗ ಸತ್ಯ ಪಂಪೆ ಕೆಳ್ಳ ಪರಶುರಾಮ ರತ್ತಗ ಕಂಡು ಕೇಶವ ಹರಿನಾರಾಯಣ ಆತ್ಮಾರಾಮಾನಂದ ರಮಣ ಆತ್ಮಾರಾಮಾನಂದ ರಮಣ ಭವಭಯ ಹರಣ ವಂದಿತ ಚರಣ ಭವಭಯ ಹರಣ ವಂದಿತ ಚರಣ ರಘುಕುಲ ಭೂಷಣ ರಾಜೀವಲೋಚನ ರಘುಕುಲ ಭೂಷಣ ರಾಜೀವಲೋಚನ ಆದಿನಾರಾಯಣ ಅನಂತ ಶಯನ ಆದಿನಾರಾಯಣ ಅನಂತ ಶಯನ ಸಚ್ಚಿದಾನಂದ ಸತ್ಯನಾರಾಯಣ ಸಚ್ಚಿದಾನಂದ ಸತ್ಯನಾರಾಯಣ ಉಪ್ಪು ನೀರ ಕಡಲ ಕಟ್ಟೆ ಕಟ್ಟಿ ನೇರ್ಗ ಸರ್ಪಶಾಹಿ ಪಂಪೆ ರಾಮದೇವರತ್ತಗ ಉಪ್ಪು ನೀರ ಕಡಲ ಕಟ್ಟೆ ಕಟ್ಟಿ ನೇರ್ಗ ಸರ್ಪಶಾಹಿ ಪಂಪೆ ರಾಮದೇವರತ್ತಗ
ಅರ್ಜುನಾಗ ಸಾರಥಿತ್ವ ಮಲ್ದಿನೇರ್ಗ ನಿರ್ಜರಾದಿ ಮಹಿಮೆ ಕೃಷ್ಣ ದೇವರತ್ತಗ ಅರ್ಜುನಾಗ ಸಾರಥಿತ್ವ ಮಲ್ತಿನೇರ್ಗ ನಿರ್ಜರಾದಿ ಮಹಿಮೆ ಕೃಷ್ಣ ದೇವರತ್ತಗ ಕುಂಟು ಬುಡ್ಡದು ಬತ್ತಲೇಟು ಉಂತಿ ನೇರ್ಗ ಒಂತೆ ಪಂಪೆ ಬುದ್ಧರ್ ಪಂಪೆ ದೇವರತ್ತಗ ಕುಂಟು ಬುಡ್ಡದು ಬತ್ತಲೇಟು ಉಂತಿ ನೇರ್ಗ ಒಂತೆ ಪಂಪೆ ಬುದ್ಧರ್ ಪಂಪೆ ದೇವರತ್ತಗ ಕಂಡು
ಕುದುರೆ ಮೆತ್ತು ಕತ್ತಿ ಪತ್ತು ತಿರುಗಿ ನೇರ್ಗ ಭದ್ರ ಕಲ್ಕಿ ಹಯವದನ ದೇವರತ್ತಗ ಕುದುರೆ ಮೆತ್ತು ಕತ್ತಿ ಪತ್ತು ತಿರುಗಿ ನೇರ್ಗ ಭದ್ರ ಕಲ್ಕಿ ಹಯವದನ ದೇವರತ್ತಗ ರೂಪ ಭೂಮಿ ಮಿತ್ತು ದೆರ್ತಿ ನೇರ್ಗ ಮಲ್ಲ ಶಕ್ತಿ ಪಡೆಯಿ ವಿಷ್ಣು ದೇವರತ್ತಗ ಪತ್ತ ರೂಪ ಭೂಮಿ ಮಿತ್ತು ದೆರ್ತಿ ನೇರ್ಗ ಮಲ್ಲ ಶಕ್ತಿ ಪಡೆಯಿ ವಿಷ್ಣು ದೇವರತ್ತಗ ಅಸಮಾನ ಕಲೆಗಾರ ಇವನಮ್ಮ ವಿಠಲ ರಸವಂತ ಗುಣವಂತ ಶೃಂಗಾರ ಲೋಲ ಯೋಗಿಯೋ ಭೋಗಿಯೋ ಬಲ್ಲವರಿಲ್ಲ ರಸಿಕ ರಂಗನ ಅನಂಗ ಪಿತನ ಭಾವಭಾವಗಳ ಒಳಗಿನ ಮರ್ಮ ತಿಳಿದು ನಾನಿಂದು ತಳೆದೆ ಆನಂದ ಪ್ರಣವ ಬೆರೆತ ವಿಹಾರವನ್ನಿ ಕಂಡೇ ಹರಿಯ ಕಂಡೇ ದೇವಾದಿ ದೇವ ಧನುಜಾದಿ ವಂದ್ಯ ಧರಣೀಶನ ದಿವ್ಯ ಚರಣ ಕಮಲ ಯುಗವ ಕಂಡೇ ಹರಿಯ ಕಂಡೇ ಅಪ್ಪ ಅಮ್ಮನಿಗೆ ಅತ್ಯುತ್ತಮ ಉಡುಗೊರೆ ಕಾರ್ವಾ ಮಿನಿ. ಧರ್ಮಾಭಿಮಾನಿ ಬಂಧುಗಳು, ಕಲಾವಿದರುಗಳು, ಕಲಾಸಕ್ತರು ದಯವಿಟ್ಟು ಗಮನಿಸಬೇಕು. ವೇದಿಕೆಯಲ್ಲಿ ಇನ್ನೂ 2 ಕಾರ್ಯಕ್ರಮಗಳು ಶೇಷವಾಗಿದ್ದುಕೊಂಡು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಆಸ್ವಾದಿಸಬೇಕು, ಸ್ವೀಕರಿಸಬೇಕು. ಎಳೆಯ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಬೇಕು, ಗಮನಿಸಬೇಕು. ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕು ಅನ್ನುವಂಥ ಕಳಕಳಿಯ ಮನವಿ ತಮ್ಮೊಂದಿಗೆ.
ఢమఢమఢమ్మదరగొట్టు ఢమరుకాన్ని దంచి కొట్టు అడ్డ దిక్కులదిరగట్టు తాండవేశ్వర మొదలు పెట్టు అమృతాన్ని పంచి పెట్టు గుండె వెండి కొండ ఏట్టు గుండలేశ్వర జయ శంకర జయ 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 శంకర నిప్పు కన్ను ఇప్పి జనం తప్పును కాల్చయ్యరా జయ శంకర శివ 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 శంకర త్రిశూలం తిప్పి చూపి మంచి దారి నడపరా తప్పు చేస్తే బ్రహ్మతలనే తుంచినావురా వేడుకుంటే విషాన్నైన మింగినావురా ఆది పరాశక్తి నిన్ను కోరుకుందిరా సృష్టిలోన మొదటి ప్రేమ కథే నీదిరా రారా శివరాత్రి సుందరా మా రాత మార్చి ఉద్ధరించరా అనంతమైన నీ ప్రేమలో ప్రపంచమాకు ఇస్తే భూమి స్వర్గమౌనురా నీకు పోలిక లేదు లేదిక జగాన భక్త కోటికి ఉన్న కోరిక తీర్చుతావయా స్వయాన ఈశ్వరి కోసమంతగారీశ్వరుడయ్యావు లోకాన్ని ఏలు పరమేశ్వరుడా ఏ లోటు రానివు ఎప్పుడు తోడుంటావు మగడంటే నువ్వే మహేశ్వరుడా ఆది నువ్వే అంతం నువ్వే కాపాడే
മനോജവം മാരുതതുല്യവേഗം ജിതേന്ദ്രിയം ബുദ്ധിമതാം വരിഷ്ഠം വാതാത്മജം വാനരയൂഥമുഖ്യം ശ്രീരാമദൂതം ശിരസാ നമാമി. जय हनुमंत केसरी नंदन मारुतिराय वानर योध वायुपुत्र वज्रकाय दीन बंधुवे धीरा जय हनुमान. जय हनुमंत केसरी नंदन मारुतिराय वानर योध वायुपुत्र वज्रकाय दीन बंधुवे धीरा जय हनुमान. रघुपति राघव राजा राम ಎನ್ನುತ್ತ ಹಾಡುವ ನಮ್ಮ ಹನುಮ ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ. ರಾಮನ ಮುಖ್ಯ ಪ್ರಾಣ ಹನುಮ ಹನುಮನ ಪ್ರಾಣ ರಾಮ ನಾಮ. ರಾಮನ ಮುಖ್ಯ ಪ್ರಾಣ ಹನುಮ ಹನುಮನ ಪ್ರಾಣ ರಾಮ ನಾಮ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಭಕ್ತಿಲಿ ಶಕ್ತಿ ಕಂಡನೋ ಹನುಮ ರಾಮನ್ನೇ ಗೆದ್ದು ಬಿಟ್ಟನೋ. ಭಕ್ತರನ್ನು ನಿತ್ಯ ಕಾಯುವ ಮಾರುತಿ ಪ್ರೀತಿಯಿಂದ ಬಂದು ಹರಸುವ. ಇದು ರಾಮ ಮಂತ್ರ ಸಾರ ಹನುಮಂತನ ಶಕ್ತಿಯ ಪಾರ. ರಾಮ ಲಕ್ಷ್ಮಣರ ಹೊತ್ತೋನಯ್ಯ ಪುಟ್ಟ ಮಕ್ಕಳ ನಾಯಕ ಆಂಜನೇಯ. ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ. ಕಣ್ತೆರೆದು ದಯೆ ತೋರಿ ಎಲ್ರೂ ಕಾಪಾಡಪ್ಪ. ರಾಮದೂತನಾಗಿ ಹೋದನೋ ಹನುಮ ರಾಮ ಮುದ್ರೆ ಸೀತೆಗಿತ್ತನೋ. ಲಂಕೆಯ ಸುಟ್ಟು ಬಿಟ್ಟನೋ ದಶಕಂಠನ ಸೊಕ್ಕನ್ನೇ ಮೆಟ್ಟಿ ನಿಂತನೋ. ಎದೆಯಲ್ಲಿ ರಾಮನಂದ ತೋರಿ ನಿಂತ ಈ ಹನುಮಂಡ. ರಾಮನಪ್ಪುಗೆಯ ಭಾಗ್ಯ ಗಳಿಸಿದ ಚಿರಂಜೀವಿಯಾಗಿ ತಾನು ನೆಲೆಸಿದ. ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ. ಕಣ್ತೆರೆದು ದಯೆ ತೋರಿ ಎಲ್ರೂ ಕಾಪಾಡಪ್ಪ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ. ರಾಮನ ಮುಖ್ಯ ಪ್ರಾಣ ಹನುಮ ಹನುಮನ ಪ್ರಾಣ ರಾಮ ನಾಮ. ರಾಮನ ಮುಖ್ಯ ಪ್ರಾಣ ಹನುಮ ಹನುಮನ ಪ್ರಾಣ ರಾಮ ನಾಮ.
ಅಲ್ಲ ಹರಿ ಓಂ. ಆದರಣೀಯ ಧರ್ಮಾಸಕ್ತ ಬಂಧುಗಳೇ, ಕಲಾಭಿಮಾನಿ ಬಂಧುಗಳೇ, ಕುಶ ವೇದಿಕೆಯಲ್ಲಿ ಸರಣಿ ಕಾರ್ಯಕ್ರಮಗಳು ನಡೆದು ಇದು ಕೊನೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪ್ರಾಯಶಃ ಇದೊಂದು ಸಮಾರೋಪ ಸಮಾರಂಭ. ಆದರಣೀಯ ಬಂಧುಗಳೇ, ಕಳೆದ 9ನೇ ತಾರೀಕಿನಿಂದ ಪ್ರಾರಂಭಗೊಂಡು ಇಂದಿನ ತನಕ ಅಂದರೆ ಇವತ್ತು 12ನೇ ತಾರೀಕು 4 ದಿನಗಳ ಅವ್ಯಾಹತ ಕಾರ್ಯಕ್ರಮ ಕ್ಷೇತ್ರದಲ್ಲಿ ರಾಮದೇವರಿಗೆ, ಹನುಮದೇವರಿಗೆ ಧಾರ್ಮಿಕ ವಿಧಾನಗಳ ಮೂಲಕ ನಡೆದರೆ, ಈ ವೇದಿಕೆಯಲ್ಲಿ ಅಂದು ಸಂಜೆ ದೇವಸ್ಥಾನ ನಮ್ಮ ಗ್ರಾಮದೇವರಾದ ಸ್ವಾಮಿ ಪಂಚಲಿಂಗೇಶ್ವರನ ಸನ್ನಿಧಿಯಿಂದ ತಂದಿರಿಸಿ ಬೆಳಗಿಸಿದಂಥ ದೀಪ ಅದು ಇವತ್ತು ಕೂಡ ಜ್ವಾಜಲ್ಯಮಾನ್ಯವಾಗಿ ರಾತ್ರಿಯಿಂದ ಬೆಳಗಿನವರೆಗೆ, ಬೆಳಗಿನಿಂದ ಸಂಜೆವರೆಗೆ 9 ತಾರೀಕಿನಿಂದ 12 ತಾರೀಕಿನವರೆಗೆ ಜ್ವಾಜಲ್ಯಮಾನವಾಗಿ ನಂದದೆ ಬೆಳಗಿದೆ ಅಂತ ಹೇಳಿದರೆ, ಈ ವೇದಿಕೆಯಲ್ಲಿ ನಡೆದಂತಹ ಎಲ್ಲ ಸರಣಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದು ಭಗವದರ್ಪಣ ಆಗಿದೆ ಅನ್ನೋದು ಖಂಡಿತವಾಗಿ ನಮ್ಮ ಮನಸ್ಸಿಗೆ ಆದಂತಹ ಭಾವನೆ. ತಾವೆಲ್ಲರೂ ಕೂಡ ಇದನ್ನು, ಈ ಕಾರ್ಯಕ್ರಮಗಳೆಲ್ಲವೂ ಕೂಡ ಅದು ಭಗವಂತನಿಗೆ ಸಮರ್ಪಣೆ ಆಗಿದೆ ಅನ್ನುವುದಕ್ಕೆ ಸಾಕ್ಷಿಯಾಗಿ ಆ ದೀಪ ಇವತ್ತು ಈಗಲೂ ಕೂಡ ಜ್ವಾಜಲ್ಯಮಾನವಾಗಿ ಬೆಳಗ್ತಾ ಇದೆ. ಬಂಧುಗಳೇ, ಕ್ಷೇತ್ರದಲ್ಲಿ ದೇವರಿಗೆ ನಡೆದಂತಹ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು, ಅದೇ ತೆರನಾಗಿ ಈ ವೇದಿಕೆಯಲ್ಲಿ ನಡೆದಂತಹ ಧರ್ಮ ಪುರಸ್ಸರವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವ್ಯಾಹತವಾಗಿ ನಡೆದು ಭಗವಂತ ವಿವಿಧ ಪೂಜೆಗಳಿಂದ, ಬ್ರಹ್ಮಕಲಶ ಪೂಜೆಗಳಿಂದ ಪ್ರಸನ್ನೀಕೃತಗೊಂಡು ನಮ್ಮನ್ನೆಲ್ಲ ಅನುಗ್ರಹಿಸಿದರೆ, ಭಗವಂತ ಅವನ ಅನುಸಂಧಾನ, ಅವನನ್ನು ಕಾಣುವ ಮೂಲಕ ಆ ಪ್ರಸಾದವನ್ನು ಸ್ವೀಕರಿಸುವ ಮೂಲಕ ನಮಗೆಲ್ಲರಿಗೂ ಆದರೂ ಇವತ್ತು ಅವನ ಅನುಭೂತಿ ಈ ಭಾಗದ ಎಲ್ಲ ಭಕ್ತ ಜನತೆಗೆ ಆಗಿದೆ. ಇದು ಧರ್ಮಶ್ರೀ ಪ್ರತಿಷ್ಠಾನ ಒದಗಿಸಿಕೊಟ್ಟಿರುವಂತಹ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ಆದರಣೀಯ ಬಂಧುಗಳೇ, ಸಾಂಸ್ಕೃತಿಕ ಕಾರ್ಯಕ್ರಮ ಈ ಭಾಗದಲ್ಲಿ 2 ವೇದಿಕೆಗಳಲ್ಲಿ, ಕೆಳಗಿನ ಹನುಮಗಿರಿಯಲ್ಲಿ ನಡೀತಿದ್ದಂತಹ ಲವವೇದಿಕೆ, ಅಮರಗಿರಿಯಲ್ಲಿ ಇದರ ಹೆಸರು ಕುಶ ವೇದಿಕೆ ಅಂತ ಅವ್ಯಾಹತವಾಗಿ ಸರಣಿ ಕಾರ್ಯಕ್ರಮಗಳು ನಡೆದು ಜ್ವಾಜಲ್ಯಮಾನ್ಯವಾಗಿ ಈ ಬೆಳಕು ಹರಿದು ಅದು ಭಗವದರ್ಪಣ ಎನ್ನುವಂತಹ ಸಂಕಲ್ಪವನ್ನು ಇರಿಸಿದ ನಮಗೆ ಮನಸ್ಸಿಗೆ ಈ ಕಾರ್ಯಕ್ರಮವನ್ನು ಜವಾಬ್ದಾರಿ ಹೊತ್ತ ಇಡೀ ಕಾರ್ಯಕ್ರಮದ ತಂಡ ನಮ್ಮ ಜೊತೆ ಇದೆ. ಗಜಾನನ ಶಾಲೆ ಮತ್ತು ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದ ಎಲ್ಲ ಅಧ್ಯಾಪಕರು, ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ, ಸಹಕರಿಸಿದ್ದಾರೆ. ಆದರಣೀಯ ಬಂಧುಗಳೇ, ಕೊನೆಯ ಕಾರ್ಯಕ್ರಮವಾಗಿ ಮೂಡಿಬಂದದ್ದು ಇಲ್ಲಿ ಚಿತ್ತಾರ ನೃತ್ಯ ತಂಡ ಕರ್ನೂರು ಶಾಲೆಯ ವಿದ್ಯಾರ್ಥಿಗಳಿಂದ ಭಕ್ತಿ ಪ್ರಧಾನವಾದಂತಹ ನೃತ್ಯ ರೂಪಕ ವಿಷ್ಣು ದರ್ಶನ ಅನ್ನುವಂಥದ್ದು. ನಮಗೆಲ್ಲರಿಗೂ ಕೂಡ ಶ್ರೀಯುತ ರಮೇಶ್ ಶಿರ್ಲಾಲ್ ಒಬ್ಬರು ಅಮರ ಶಿಲ್ಪಿಗಳು. ಒಂದು ಸರಕಾರಿ ಶಾಲೆಯನ್ನು ನಡೆಸುವುದರ ಜೊತೆಗೆ ಅದರಲ್ಲಿ ಆಧ್ಯಾತ್ಮಿಕವಾದಂತಹ ಕಾರ್ಯಕ್ರಮಗಳಿಗೆ ಬೇಕಾಗಿ ನಮ್ಮ ಮಕ್ಕಳನ್ನು ಕೈಜೋಡಿಸಿಕೊಂಡು ಮಾಡಿಸುವಂತಹ ಒಂದು ಸಾಹಸದ ಕೆಲಸ. ನಿಜವಾಗಿಯೂ ಕೂಡ ನಾನು ಆ ದಂಪತಿಗಳನ್ನು ಇವತ್ತು
ಶ್ರೀಮತಿ ಲತಾ ರಮೇಶ್ ಶಿರ್ಲಾಲ್ ಇವರಿಬ್ಬರುಗಳನ್ನು ಕೂಡ ತುಂಬ ಹೃದಯದಿಂದ ಈ ಕಾರ್ಯಕ್ರಮದಲ್ಲಿ ಧನ್ಯತೆಯನ್ನು ಅವರಿಗೆ ಅರ್ಪಿಸ್ತೇನೆ. ಈ ಸಂದರ್ಭದಲ್ಲಿ ಅವರಿಗೆ ಸ್ಮರಣಿಕೆ ಮತ್ತು ಶಲ್ಯದೊಂದಿಗೆ ಗೌರವಿಸಬೇಕು ಎಂಬುದಾಗಿ ನಮ್ಮ ಕನ್ನಡ ಮಾಧ್ಯಮದ ಶಿಕ್ಷಕರನ್ನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಿದ್ದೇನೆ. ಸ್ವಲ್ಪ ಸರಿ ಮಕ್ಕಳ, ನೀವು ಎದುರು ಬನ್ನಿ. ಅವರಿಗೆ ಶಲ್ಯ ಆಗ್ತದೆ. ಎರಡು ಸ್ಮರಣಿಕೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವಲ್ಲಿ ನಮಗೆ ಪ್ರಾಯೋಜಕರಾಗಿ ಒದಗಿದವರು ಶ್ರೀಮತಿ ವೇದಾವತಿ ಸುಭಾಷ್ ಚಂದ್ರಿ ಕರ್ನೂರು ಮೈರೋಳು, ಶ್ರೀಮತಿ ಸುನಂದ ಕುಮಾರನಾಥ ಪೂಜಾರಿ ಕರ್ನೂರು ಚಾರ್ಪಟ್ಟೆ. ತಾವು ಕೂಡ ದಯವಿಟ್ಟು ವೇದಿಕೆಯನ್ನು ನಮ್ಮ ಜೊತೆ ಹಂಚಿಕೊಳ್ಳಬೇಕು ಎನ್ನುವಂತಹ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಿದ್ದೇವೆ. ತಾವು ದಯವಿಟ್ಟು ನಮ್ಮ ಜೊತೆ ಬರಬೇಕು. ಬ್ರಹ್ಮಕಲಶೋತ್ಸವ ಸಮಿತಿ ತಮ್ಮನ್ನು ಗುರುತಿಸ್ತದೆ, ಗೌರವಿಸ್ತದೆ. ಈ ಗೌರವವನ್ನು ತಾವು ಸ್ವೀಕರಿಸಬೇಕು ಎನ್ನುವಂತಹ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಿದ್ದೇವೆ. ಇನ್ನೋರ್ವರು ಶಿಕ್ಷಕಿಯವರು ಕೂಡ ಶ್ರೀಯುತ ಸುಭಾಷ್ ಚಂದ್ರ ವೇದಾವತಿ ಇವರನ್ನು ಶಲ್ಯ ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕು ಎನ್ನುವಂಥ ಮನವಿ. ಸ್ಮರಣಿಕೆಗಳನ್ನು ನೀಡಿ ದೇವರ ಪ್ರಸಾದವನ್ನು ಕೂಡ ನೀಡುವ ಜೊತೆಗೆ ಕೋದಂಡರಾಮ ದೇವರ ಹನುಮಸ್ವಾಮಿಯ ಆಶೀರ್ವಾದ ತಮ್ಮ ಕುಟುಂಬಕ್ಕೆ ಸದಾ ಇರಲಿ ಅನ್ನುವಂಥ ಹಾರೈಕೆ ನಮ್ಮದು. ಅದೇ ತೆರನಾಗಿ ಇನ್ನೋರ್ವರು ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀಮತಿ ಸುನಂದ ಕುಮಾರನಾಥ ಇವರನ್ನು ಕೂಡ ಶಲ್ಯ ಸ್ಮರಣಿಕೆ ದೇವರ ಪ್ರಸಾದದ ಜೊತೆಗೆ ಗೌರವಿಸಬೇಕು ಅನ್ನುವಂಥದ್ದು ಎಲ್ಲರನ್ನ ಕೂಡ ಗೌರವಿಸಿದ ನಮ್ಮ ಈ ಸಂಚಾಲನಾ ಸಮಿತಿಯ ಸಾಂಸ್ಕೃತಿಕ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ವಿಶೇಷವಾಗಿ ಇವರೆಲ್ಲರೂ ಕೂಡ ಗಜಾನನ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಶಾಲೆಯ ಶಿಕ್ಷಕಿಯರು, ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳು. ಮುಂದೆ ಈ ವೇದಿಕೆಯಲ್ಲಿ ಇಂತಹದೊಂದು ಕಾರ್ಯಕ್ರಮ ಅದು ಅದ್ವಿತೀಯವಾಗಿ ಮೂಡಿಬರಬೇಕು. ಆದರೆ ಬೆಳಕು ಮತ್ತು ಧ್ವನಿ ಈ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟವರು SK ಶಾಮಿಯಾ ನಾಮ್ಚಿನಡ್ಕ. ತಾವು ಸುಧೀರ್, ದಯವಿಟ್ಟು ತಾವು ಕೂಡ ವೇದಿಕೆಗೆ ಬರಬೇಕು. ನಮಗೊಂದು ಜವಾಬ್ದಾರಿ, ಸಾಂಸ್ಕೃತಿಕ ವೇದಿಕೆಯವರಿಗೆ ತಮ್ಮನ್ನು ಕೂಡ ಗೌರವಿಸುವಂಥದ್ದು. ತಾವು ವೇದಿಕೆಗೆ ಬರಬೇಕು ಅನ್ನುವಂಥದ್ದು. ತಮ್ಮ ಇಂಥ ಕಾರ್ಯ ಭವಿಷ್ಯತ್ತಿನಲ್ಲಿ ಎಲ್ಲ ಕಡೆ ನಡೆದು ಆ ಭಗವದ್ ಅನುಗ್ರಹದ ಜೊತೆಗೆ ವೃತ್ತಿ ಜೀವನ ಒಳ್ಳೆ ರೀತಿಯಲ್ಲಿ ನಡೆಯಲಿ ಅನ್ನುವಂಥ ನಮ್ಮ ಹಾರೈಕೆ. ಇನ್ನೋರ್ವರು ಸುದ್ದಿ ಮಾಧ್ಯಮದವರು ತಾವು ಕೂಡ ದಯವಿಟ್ಟು ನಮ್ಮ ಜೊತೆ ವೇದಿಕೆ ಹಂಚಿಕೊಳ್ಳಬೇಕು. ಈ ಕಾರ್ಯಕ್ರಮ ಬಿತ್ತರಗೊಂಡು ಎಲ್ಲರೂ ಕೂಡ ವಿಶ್ವಾಸವಾಗಲು ತಾವು ಕೂಡ ಕಾರಣಕರ್ತರು. ಅದಕ್ಕೆ ಕಾರಣ ಸುದ್ದಿ ಮಾಧ್ಯಮದವರನ್ನು ಕೂಡ ಈ ಸಂದರ್ಭದಲ್ಲಿ ತಾವು ದಯವಿಟ್ಟು ಬರಬೇಕು ಅನ್ನುವಂತಹ ಮನವಿ. ಬಿಡುವಿಲ್ಲದ ಸಮಯದ ಜೊತೆಗೆ ನಮ್ಮ ಜೊತೆಗೆ ಸಹಕರಿಸಿ ಕಾರ್ಯಕ್ರಮವನ್ನು ಎಲ್ಲರೂ ವೀಕ್ಷಿಸುವಂತಾಗಲು ಕಾರಣಕರ್ತರಾದಂಥ ಸುದ್ದಿ ಮಾಧ್ಯಮ ತಮಗೆ ಕೂಡ ಅಭಿನಂದನೆಗಳು. ಗೌರವಿಸಿದ ತಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ
ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಕರಿಸಿದಂಥ ಎಲ್ಲ ಈ ಎಳೆಯ ಮಕ್ಕಳ ಹೆತ್ತವರನ್ನು ಕೂಡ ಒಂದೇ ವಾಕ್ಯದಲ್ಲಿ, ಅದೇ ರೀತಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನ, ಕಾರ್ಯಕ್ರಮವನ್ನು ವೀಕ್ಷಿಸಿರುವ ತಮ್ಮೆಲ್ಲರನ್ನ, ಆಸ್ವಾದಿಸುವ ಎಲ್ಲರನ್ನ ಮತ್ತೊಮ್ಮೆ ಮಗದೊಮ್ಮೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ತಮ್ಮೆಲ್ಲರ ಭವಿಷ್ಯ ಬದುಕು ಒಳ್ಳೆಯದಾಗಲಿ, ಆ ಭಗವಂತ ನಮ್ಮ ಜೊತೆ ಇದ್ದು ಅನುಗ್ರಹಿಸಲಿ ಅನ್ನುವ ಸತ್ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ವಿರಾಮವನ್ನು ಇಟ್ಟೆ. ಚಿತ್ತಾರ ಕಲಾತಂಡ ಕರ್ನೂರು, ನಮ್ಮ ಕಲಾತಂಡದ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಸುಭಾಷ್ ಚಂದ್ರ ರೈ ದಂಪತಿಗಳು ಹಾಗೆ ಕುಮಾರನಾಥ ಪೂಜಾರಿ ಇವರು ದಂಪತಿಗಳು ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಇವರಿಗೆ ನಮ್ಮ ತಂಡದ ಪರವಾಗಿ ವೈಯಕ್ತಿಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ರಾಜೇಂದ್ರ ಪ್ರಸಾದ್ ಸರ್ ಅವರ ಬಗ್ಗೆ ಹೇಳಬೇಕು. ಯಾಕಂದರೆ ನಮ್ಮ ಒಂದು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮಗೆ ಬೆನ್ನೆಲುಬಾಗಿ ನಿಲ್ಲುವಂತಹ ಒಂದು ಏಕೈಕ ಕಲಾಪ್ರೇಮಿ ಅಂತಲೇ ಹೇಳ್ಬೋದು. ನಮ್ಮೆಲ್ಲರ ಒಂದು ಆಶೀರ್ವಾದದ ಬೇಡಿಕೆ ಅವರಲ್ಲಿ ಬೇಡಿಕೊಳ್ತಾ, ಹಾಗೆ ನಮ್ಮ ಇನ್ನು ಮುಂದೆ ನಡೆಯುವಂಥ ಕಾರ್ಯಕ್ರಮಗಳಿಗೆ ತಮ್ಮ ಬೆನ್ನೆಲುಬಿನ ಸಹಕಾರ ಇರಲಿ ಅಂತ ಕೇಳ್ತಾ, ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ನಾವು ನಂಬಿರುವಂತಹ ಶ್ರೀರಾಮ ಹಾಗೆ ಹನುಮಂತ ನಮ್ಮೆಲ್ಲರ ಕೈಯನ್ನು ಹಿಡಿದು ಮುನ್ನಡೆಸಲಿ ಅನ್ನುವ ದೊಡ್ಡ ಆಶಯದೊಂದಿಗೆ, ಹಾಗೆ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಪೋಷಕರು ಕೂಡ ನಮ್ಮ ಜೊತೆಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೆ ಚಿತ್ತಾರ ಕಲಾ ತಂಡದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗಿದೆಲ್ಲ ಒಳ್ಳೆಯದೇ ಆಗಿದೆ, ಇನ್ನು ಆಗಲಿರುವುದು ಕೂಡ ಒಳ್ಳೆಯದೇ ಆಗಲಿದೆ ಅನ್ನುವ ಶುಭ ಆಶಯದೊಂದಿಗೆ, ಹಾಗೆ ನಮ್ಮ ಒಂದು ಹಿರಿಯ ವಿದ್ಯಾರ್ಥಿ ಅಂತ ಹೇಳ್ಬೋದು, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವವರು ಅಖಿಲೇಶ್, ಅವರನ್ನು ಸ್ನೇಕ್ ಅಖಿಲೇಶ್ ಅಂತ ಕರಿತೇವೆ. ಆ ಒಂದು ಸಹಕಾರವನ್ನು, ಅಭಿಮಾನವನ್ನು ನಾವು ಯಾವಾಗಲೂ ನೆನಪಿಸ್ಕೊಳ್ತೇವೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕಃ ಸುಖಿನೋ ಭವಂತು. ಅಭಿನಂದನೆಗಳು.